ಸುಜ್ಞಾನದ ದೀವಿಗೆಯು ಕಂಗೊಳಿಸುತ್ತಿರಲು ಕೈ ಬೀಸಿತು ಬೆಳಕು ತನ್ನಯ ಹೊಸಲಿಗೆ ಬರಲು ಶಿರವ ತಗ್ಗಿಸಿ ಕರವ ಜೋಡಿಸಿ ಜ್ಞಾನವ ಹರಸಿ ಬಂದ ಯಾತ್ರಿಕರು ನಾವು. ಇದೀಗ ಶ್ರೀ ಗಜಾನನ ಆಂಗ್ಲ ಮಾಧ್ಯಮ ಶಾಲೆಯ ವಿದ್ಯಾರ್ಥಿಗಳಿಂದ ನೃತ್ಯ ವೈಭವ ಕೆಲವೇ ನಿಮಿಷಗಳಲ್ಲಿ ಪ್ರಾರಂಭವಾಗಲಿದೆ. ಶ್ರೀ ಗಜಾನನ ಆಂಗ್ಲ ಮಾಧ್ಯಮ ಶಾಲೆಯು 2009ರಲ್ಲಿ ಆರಂಭಗೊಂಡು ಇದೀಗ 16ನೇ ವರ್ಷ. ನಮ್ಮ ಸಂಸ್ಥೆಯ 1ರಿಂದ 10ನೇ ತರಗತಿಯವರೆಗೆ ಕಲಿಯುತ್ತಿರುವ ಸುಮಾರು 80ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಸೇರಿಕೊಂಡು ಗಜಾನನ ಸಾಂಸ್ಕೃತಿಕ ತಂಡವನ್ನು ರೂಪಿಸಿ ಇದೀಗ ಮೊದಲ ವೇದಿಕೆಯು ನಮ್ಮ ಹನುಮಗಿರಿ ಕ್ಷೇತ್ರದ ಅಷ್ಟಬಂಧ ಬ್ರಹ್ಮಕಲಶೋತ್ಸವದ ಸಂದರ್ಭದಲ್ಲಿ ಪ್ರಾರಂಭಿಸಲು ಸಾಧ್ಯವಾಗಿದ್ದು ತುಂಬ ಸಂತೋಷದ ವಿಷಯವಾಗಿದೆ. ಮುಂದಿನ ದಿನಗಳಲ್ಲಿ ನಿಮ್ಮೆಲ್ಲರ ಸದಾ ಪ್ರೋತ್ಸಾಹ ಇರಬಹುದೆಂಬ ನಂಬಿಕೆಯೊಂದಿಗೆ ಪ್ರಾರಂಭಿಸುತ್ತಿದ್ದೇವೆ. ಪ್ರತಿಯೊಂದು ಹಸ್ತಮುದ್ರೆಯು ಕತೆ ಹೇಳುತ್ತದೆ. ಪ್ರತಿ ಭಾವನೆಯು ಹೃದಯದ ಭಾವವನ್ನು ವ್ಯಕ್ತಪಡಿಸುತ್ತದೆ. ಡ್ಯಾನ್ಸ್ ಇಸ್ ಎ ಡೆಲಿಕೇಟ್ ಬ್ಯಾಲೆನ್ಸ್ ಬಿಟ್ವೀನ್ ಪರ್ಫೆಕ್ಷನ್ ಆ್ಯಂಡ್ ಬ್ಯೂಟಿ. ಭಾರತವು ಒಂದು ಪ್ರಜಾಪ್ರಭುತ್ವ ರಾಷ್ಟ್ರವಾಗಿದ್ದು ವೈವಿಧ್ಯತೆಯಲ್ಲಿ ಏಕತೆ ಎಂದೇ ಕರೆಯಲ್ಪಡುತ್ತದೆ. ಪುರಾಣದ ಕಥೆಗಳನ್ನು ಹಾಗೂ ಪ್ರಸ್ತುತ ಭಾರತವನ್ನು ಒಂದೇ ವೇದಿಕೆಯಲ್ಲಿ ನೃತ್ಯ ರೂಪಕದ ಮೂಲಕ ಜನರ ಮೆಚ್ಚುಗೆಯನ್ನು ಪಡೆಯಲು ನಮ್ಮ ತಂಡ ಬರುತ್ತಿದ್ದಾರೆ. ಶ್ರೀ ಕೋದಂಡರಾಮ ಪಂಚಮುಖಿ ಆಂಜನೇಯ ದೇವರಿಗೆ ನಮಸ್ಕರಿಸುತ್ತಾ ಸರ್ವರಿಗೂ ಆದರದ ಸ್ವಾಗತವನ್ನು ಬಯಸುತ್ತಾ ಇದೀಗ ಮೊದಲಿಗೆ ಶ್ರೀಕೃಷ್ಣನ ತುಂಟಾಟಿಕೆಗಳೊಂದಿಗೆ ನೃತ್ಯ ವೈಭವ ಪ್ರಾರಂಭವಾಗಲಿದೆ. Gokul represents the material world, Vrindavana is the spiritual realm, and Krishna is the ultimate reality. Krishna Leela shows us how to navigate life with love, devotion, and detachment. Let's welcome our talented students on the stage.
चले रे चल दे पिया मोरे वो जुल्मी गाऊं तेरे ही गीत ले मैं तेरी हो गई चढ़ गई तेरी प्रीत रे है ना क्या हुआ यूं मत मारे गई मोरे कैसे छोड़ा बैल के आगे तुझे ऐसे है ये सारा दोष मेरा मदना मधुसूदना मनोहरा मनमोहना मदना मधुसूदना मनोहरा मनमोहना कान्हा सो जा सदा हो कान्हा सो जा सदा कान्हा सो जा सदा हो कान्हा सो जा सदा मोरे बंसी बजैया नंदलाला कन्हैया मोरे बंसी बजैया नंदलाला कन्हैया मदना मधुसूदना मनोहरा मनमोहना मदना मधुसूदना मनोहरा राधा के पिया सो जा जरा यदा यदा हि धर्मस्य ग्लानिर्भवति भारत अभ्युत्थानम् अधर्मस्य तदात्मानं सृजाम्यहम् परित्राणाय साधूनां विनाशाय च दुष्कृतां धर्म संस्थापनार्थाय सम्भवामि युगे युगे ಧನ್ಯವಾದಗಳು. ಭಕ್ತನ ಮಾತು ಸುಳ್ಳಾಗಬಾರದೆಂದು ಕಂಬದಿಂದ ಕೂಗಿ ಬಂದವನೇ ನರಸಿಂಹ. ಎಲ್ಲಿ ನಿನ್ನ ಹರಿ ಎಂದು ಅಟ್ಟಹಾಸ ಮಾಡಿ ಅಹಂಕಾರಕ್ಕೆ ಇಳಿದಿದ್ದಾನೆ ಎಂದು ಕಂಬ ಸೀಳಿ ಉತ್ತರಿಸಿದ ಅವತಾರ ಉಗ್ರ ನರಸಿಂಹ. ಎಳೆಯ ವಯಸ್ಸಿನ ಭಕ್ತನ ನಂಬಿಕೆಗೆ ಸ್ವತಃ ವಿಷ್ಣುವೇ ನರಸಿಂಹವಾಗಿ ಓಡೋಡಿ ಬಂದ. ಈ ವೇದಿಕೆಯ ಮೇಲೆ ಸಾಕ್ಷಾತ್ ನರಸಿಂಹನ ಆವೇಶ, ಭಕ್ತಿಯ ಗೆಲುವು, ಅಹಂಕಾರದ ಸೋಲು ಕಣ್ತುಂಬಿಕೊಳ್ಳಿ. ನಮ್ಮ ವಿದ್ಯಾರ್ಥಿಗಳು ನರಸಿಂಹ ಅವತಾರದಲ್ಲಿ ನೃತ್ಯ ರೂಪಕದಲ್ಲಿ ನಮ್ಮ ಮುಂದೆ
ಭೂಮಿಯಲ್ಲಿ ಶಾಂತಿ, ನೆಮ್ಮದಿ, ಸುವ್ಯವಸ್ಥೆ, ಸದಾಚಾರ ಮತ್ತು ಧರ್ಮ ಗಟ್ಟಿಯಾಗಿ ನೆಲೆ ನಿಲ್ಲಲು ಪಾಲನಾಕರ್ತ ಮಹಾವಿಷ್ಣು 10 ಅವತಾರಗಳನ್ನು ತಾಳಿದ್ದಾನೆ. ದಾನವ ರಾಜ ಹಿರಣ್ಯಕಶಿಪುವನ್ನು ಸಂಹರಿಸಲು, ತನ್ನ ಪ್ರಿಯ ಭಕ್ತ ಪ್ರಹ್ಲಾದನನ್ನು ರಕ್ಷಿಸಲು ಅರ್ಧ ಸಿಂಹದ ರೂಪವನ್ನು ಹಾಗೂ ಇನ್ನರ್ಧ ಮನುಷ್ಯನ ರೂಪವನ್ನು ತಾಳಿದ ಅವತಾರವೇ ನರಸಿಂಹಾವತಾರ. ಇದೀಗ ತಮ್ಮ ಮುಂದೆ ದೃಶ್ಯ ರೂಪಕ ನರಸಿಂಹಾವತಾರ. ತನ್ನ ಸಹೋದರ ಹಿರಣ್ಯಾಕ್ಷನನ್ನು ಮಹಾವಿಷ್ಣುವು ವರಹಾವತಾರದಿಂದ ಸಂಹರಿಸಿದ ಕಾರಣ ಮಹಾವಿಷ್ಣುವಿನ ವಿರುದ್ಧ ಹಿರಣ್ಯಕಶಿಪುವಿಗೆ ಇದ್ದ ಕೋಪ ದ್ವಿಗುಣಗೊಂಡಿತು. ತನ್ನ ಸಹೋದರನ ಸಾವಿಗೆ ಪ್ರತಿಕಾರ ತೀರಿಸಲು ಭಯಂಕರ ರೂಪ ತಾಳಿ ವಿಷ್ಣುವನ್ನೇ ಸಂಹರಿಸಲು ಮುಂದಾಗುತ್ತಾನೆ. ವಜ್ರಾಯುಧಂ ಮದಮರ್ದನ ಬಂ 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 ಭುವನ ಗಾತ್ರ ಜ್ವಲನ ನೇತ್ರ ಕಹನ ಪಾತ್ರ ಘನವನ ತೀರ ದಹನ ಗೋಲ ಧಮನ ಕಾಲ ಧರಣಿ ಲೀಲ ಜಯ ಜಯ ಶೂರ ಓಂಕಾರ ಕ್ರೀಂಕಾರ ಬೀಜಾಕ್ಷರಾಯ ನೀರ್ಮಂದರೇ ಕಂಟಕ ಮಂಗಮಾಯ ಆಕಾಶದೀ ಹಾರಿದ ಮುತ್ತುರಾಯ ಕಾಲಾಂತಕ ತನ್ಮಯ ಚಿನ್ಮಯ. ಸೃಷ್ಟಿಯ ಪಾಲನೆಯ ಜವಾಬ್ದಾರಿಯನ್ನು ಹೊತ್ತ ಮಹಾವಿಷ್ಣುವಿನ ಸಂಹಾರ ತನ್ನಿಂದ ಅಸಾಧ್ಯವೆಂದು ತಿಳಿದ ಹಿರಣ್ಯಕಶಿಪು ವಿಶೇಷ ದೇವಾನುಗ್ರಹಕ್ಕಾಗಿ ಮಂದಾರ ಪರ್ವತದಲ್ಲಿ ಘೋರ ತಪಸ್ಸನ್ನಾಚರಿಸುತ್ತಾನೆ. ಹಿರಣ್ಯಕಶಿಪುವಿನ ಘೋರ ತಪಸ್ಸಿಗೆ ಇಡೀ ಭೂಮಂಡಲವೇ ಕಂಪಿಸತೊಡಗಿತು. ಹೆದರಿದ ಇಂದ್ರಾದಿ ದೇವತೆಗಳು ತಪಸ್ಸಿಗೆ ನಾನಾ ಬಗೆಯಲ್ಲಿ ಅಡ್ಡಿಯನ್ನುಂಟು ಮಾಡಿದರು. ಹಿರಣ್ಯಕಶಿಪು ಬ್ರಹ್ಮನಿಂದ ವರ ಪಡೆಯಲು ತಪಸ್ಸಿನಲ್ಲಿ ನಿರತನಾಗಿದ್ದರೆ, ಅರಮನೆಯಲ್ಲಿ ಬೆಳೆಯುತ್ತಿದ್ದ ಪುತ್ರ ಪ್ರಹ್ಲಾದ ಹರಿನಾಮ ಸ್ಮರಣೆಯಲ್ಲಿಯೇ ಮುಳುಗಿರುತ್ತಾನೆ.
ಹಿರಣ್ಯಕಶಿಪು ತನ್ನ ಘೋರ ತಪಸ್ಸಿನ ಬಳಿಕ ಸೃಷ್ಟಿಕರ್ತ ಬ್ರಹ್ಮನಿಂದ ತನಗೆ ಸಾವೇ ಬಾರದಂತ ವರ ಪಡೆದು ಮೃತ್ಯುಂಜಯನಾಗಿ ಬೀಗುತ್ತಾನೆ. ಏಕಚಕ್ರಾಧಿಪತಿಯ ಕನಸುಗಳೊಂದಿಗೆ ರಾಜ್ಯ ಪ್ರವೇಶಿಸಿದ ಹಿರಣ್ಯಕಶಿಪುವಿಗೆ ತನ್ನ ಮಗನೇ ಹರಿನಾಮ ಜಪಿಸುತ್ತಿರುವುದು ಅತಿರೇಕ ಎನ್ನಿಸುತ್ತದೆ. ಕಪಟಿ ಮಹಾವಿಷ್ಣು ತನ್ನ ಮಗನ ಅಂತರಾಳ ಹೊಕ್ಕು ಅವನನ್ನು ಮನಬಂದಂತೆ ಆಟವಾಡಿಸುತ್ತಾನೆ ಎಂದು ಭಾವಿಸಿ ಪ್ರಹ್ಲಾದನನ್ನೇ ಸಂಹರಿಸಲು ಮುಂದಾಗುತ್ತಾನೆ. ಅಡಿಯಿಟ್ಟರೆ ಬೆರೆಯುವುದು ಭೂಮಿ, ತಲೆ ಎತ್ತಲು ಬೆಚ್ಚುವುದು ಭಾನು, ಕೈ ಎತ್ತಲು ನಡುಗುವುದು ಸೃಷ್ಟಿ. ಚತುರ್ಮುಖನ ಸೃಷ್ಟಿಯೇ ನನ್ನ ಆಜ್ಞೆಯನ್ನು ಪಾಲಿಸುತ್ತಿರುವಾಗ ಯಕ್ಕಶ್ಚಿತ್ನದ ಮಗ, ನೋ ಜನ್ಮ ಕೊಟ್ಟ ಮಗ, ನನ್ನ ವಂಶವನ್ನೇ ಬೆಳಗಬೇಕಾದ ನನ್ನ ಕುಮಾರ, ನನ್ನ ಆಶಾ ಜ್ಯೋತಿಯಿಂದ ಎಂದು ನನ್ನ ಮನಸ್ಸಿಗೆ ನೆಮ್ಮದಿಯಿಲ್ಲವೆಂದರೆ ಛೀ, ಇದೊಂದು ಬದುಕಿ, ಇದೊಂದು ಜನ್ಮವೇ, ಎಂತಹ ದುರ್ವಿಧಿ, ಇದೆಂತಹ ದುರ್ವಿಧಿ. ಕುಮಾರ, ಪ್ರಹ್ಲಾದ, ಕಂದ, ಏಕಪ್ಪ ನಿನಗೆ ಹಠ? ಯಾವ ನಿನ್ನ ತಂದೆಯ ಹೆಸರನ್ನು ಕೇಳಿದ ಮಾತ್ರದಿಂದಲೇ ತ್ರಿಮೂರ್ತಿಗಳು ಗಡಗಡೆನ ನಡುಗುವರು. ಹೀಗಿರುವಾಗ ಕಾಣದ ಆ ಹರಿಯ ಮೇಲಿರುವ ನಿನ್ನ ಭಕ್ತಿ ಕಣ್ಣೆದುರಿಗಿರುವ ಈ ತಂದೆ ಮೇಲೆ ಏಕಪ್ಪ ಇಲ್ಲ. ಜನ್ಮ ಕೊಟ್ಟ ತಂದೆಗಿಂತ ಬೇರೊಬ್ಬ ದೇವನಿರುವನೇ? ಇಲ್ಲವೇ? ಇಲ್ಲ ಇಲ್ಲ, ನಾನಲ್ಲದೆ ಮತ್ತೊಬ್ಬ ದೇವನಿರಲು ಸಾಧ್ಯವಿಲ್ಲ. ಜಗತ್ತಿಗೆಲ್ಲ ನಾನೇ ಸರ್ವೇಶ್ವರ.
ಹರಿ ಹರಿ ಎಂದು ಗಂಟಲು ಹರಿದುಕೊಳ್ಳಿದೆಯಲ್ಲ, ಎಲ್ಲಿದ್ದಾನು ಆ ನಿನ್ನ ಹರಿ? ಎಲ್ಲೆಲ್ಲೂ ಇದ್ದಾನೆ. ಸಕಲ ಚರಾಚರ ವಸ್ತುಗಳಲ್ಲಿ, ಅಣು ರೇಣು ದೃಢ ಕಾಷ್ಟಗಳೆಲ್ಲದರಲ್ಲೂ ಇದ್ದಾನೆ. ಅವನೆಲ್ಲದ ಸ್ಥಳವೇ ಇಲ್ಲ. ಸಕಲ ಚರಾಚರ ವಸ್ತುಗಳಲ್ಲಿ, ಅಣುರೇಣು ತೃಣಕಾಷ್ಟಗಳೆಲ್ಲದರಲ್ಲೂ ಇರುವನು. ಇವನು ಈ ಭೂಮಿಯಲ್ಲಿ, ಅಲ್ಲಿಯೂ ಇರುವನು. ಆಕಾಶದಲ್ಲಿ, ಅಲ್ಲಿಯೂ ಇದ್ದಾನೆ. ಬೆಂಕಿಯಲ್ಲಿ, ಅಲ್ಲಿಯೂ ಇದ್ದಾನೆ. ನೀರಿನಲ್ಲಿ, ಅಲ್ಲಿಯೂ ಇದ್ದಾನೆ. ಗಾಳಿಯಲ್ಲಿ, ಅಲ್ಲಿಯೂ ಇದ್ದಾನೆ. ನನ್ನಲ್ಲಿ, ನಿನ್ನಲ್ಲಿಯೂ ಇದ್ದಾನೆ. ನಿನ್ನಲ್ಲಿ, ನನ್ನಲ್ಲಿಯೂ ಇದ್ದಾನೆ. ನಿನ್ನಲ್ಲಿದ್ದರೂ ಇರಬಹುದು, ನಿನ್ನಲ್ಲಿದ್ದರೂ ಇರಬಹುದು. ಈ ಅರಮನೆಯಲ್ಲಿರುವನೋ? ಇರುವನು. ಎಲ್ಲಿ 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 ನೋಡಬೇಕೆಂದರೆ ಅಲ್ಲಿ. ಎಲ್ಲಿ ನೋಡಬೇಕೆಂದರೆ ಅಲ್ಲಿ, ಎಲ್ಲಿ ನೋಡಬೇಕೆಂದರೆ ಅಲ್ಲಿ. ಈ ಕಂಬದಲ್ಲಿರುವನೇ? ಅಲ್ಲಿಯೂ ಇದ್ದಾನೆ. ಈ ಕಂಬದಲ್ಲಿರುವನೇ? ಅಲ್ಲಿಯೂ ಇದ್ದಾನೆ. ಈ ಕಂಬದಲ್ಲಿ ಇದ್ದಾನೆ. ಈ ಕಂಬದಲ್ಲಿ ಅಲ್ಲಿಯೂ ಇದ್ದಾನೆ. ಅಲ್ಲಿ, ಅಲ್ಲಿಯೂ ಇದ್ದಾನೆ. ಆ ಕಂಬದಲ್ಲಿ, ಅಲ್ಲಿಯೂ ಇದ್ದಾನೆ. ಈ ಕಂಬದಲ್ಲಿ, ಅಲ್ಲಿಯೂ ಇದ್ದಾನೆ. ಅಲ್ಲಿಯೂ ಇದ್ದಾನೆ. ಹಿರಣ್ಯಕಶಿಪು, ಏಕಚಕ್ರಾಧಿಪತಿ ಎಂಬ ಅಹಂಕಾರವೇ ನಿನಗೆ? ನಿನ್ನ ಸಂಹಾರಕ್ಕೆ ಇದೋ ನಾನು ನರಸಿಂಹಾವತಾರವನ್ನು ತಾಳಿದ್ದೇನೆ. ನಾನೀಗ ಮನುಷ್ಯನೂ ಅಲ್ಲ, ಪ್ರಾಣಿಯೂ ಅಲ್ಲ, ಈಗ ರಾತ್ರಿಯೂ ಅಲ್ಲ, ಹಗಲೂ ಅಲ್ಲ. ನೀನು ಭೂಮಿಯಲ್ಲೂ ಇಲ್ಲ, ಆಕಾಶದಲ್ಲೂ ಇಲ್ಲ, ಒಳಗೂ ಇಲ್ಲ, ಹೊರಗೂ ಇಲ್ಲ. ನನ್ನ ಕೈಗಳ ಉಗುರೇ ನಿನ್ನ ಸಂಹಾರಕ್ಕೆ ನನ್ನ ಅಸ್ತ್ರ. ಸೃಷ್ಟಿಕರ್ತ ಬ್ರಹ್ಮನ ಭಯಕ್ಕೆ ಕಳಂಕ ಬಾರದಂತೆ ನಿನ್ನ ಸಂಹಾರ ಮಾಡುತ್ತಿರುವೆ. ನಮೋ ನಾರಾಯಣಾಯ. What a wonderful performance. Thank you, dear children. Let us impress ourselves in the divinity of Shiva, the Nataraja, the Lord of Dance, bringing the energy of Lasya and Tandava to the stage. Our next performers will dance to the divine Kannada song Namami Namami, celebrating the creator of rhythm. Now I call upon our little stars on the stage.
ನಟರಾಜ सा 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 परि पा परि सा 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 परि पा नि 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 प म प रे म परि नि 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 प म प प म रे सा सा म परि म परि रा सा म परि म परि रा सा म परि म परि सा नमामि नमामि ईश्वरनाट्य पूजितम् नमामि नमामि शङ्करपादवन्दितम् ಗೆಜ್ಜೆಗಳ ನಾದ ತೋಂತನಂ ಪಾದಗಳ ಕುಣಿತಾಧೀರ್ತನಂ ಸಂಗೀತ ಸಾಹಿತ್ಯ ಆನಂದ ಆಲಾಪವೇ ತನಧಿರನ ಧಿರನ ತನಧೇ ರಾಗ ತಾಳ ನಾಟ್ಯಂ ನಟರಾಜ ಸುಂದರಂ ನಾದ ವೇದ ಕಾವ್ಯಂ ನಟರಾಜ ಸುಂದರಂ ರಾಗ ತಾಳ ನಾಟ್ಯಂ ನಟರಾಜ ಸುಂದರಂ ನಾದ ವೇದ ಕಾವ್ಯಂ ನಟರಾಜ ಸುಂದರಂ मनोहरा ओंकारं सरिगम ಶ್ರೀಕಾರಂ ಹೆಜ್ಜೆಗೆ ಹೆಜ್ಜೆಯ ತನನಂ ಸಂಗೀತ ಲೀಲೋತ್ಸವಂ ಸೊಗೆಯೋ ಸತ್ತಿರೋ ತಾಣ ಎಲ್ಲ ನೋಡುವ ಕಣ್ಣಿಗೆ ಯಾಣ ಹಾಡಿನ ದಿಬ್ಬಣ ಕಾಣ ಇಂದು ಹಬ್ಬವೇ ನಮ್ಮಲ್ಲಿ ಜಾಣ ಮಾಧುರ್ಯವೇ ಸಂತೋಷವೇ ಆಂತರ್ಯವೇ ಶೃಂಗಾರವೇ ನೀನಾದ ನಿನ್ನಲ್ಲಿ ಕೈಸೆರೆ ನಮಾಮಿ ನಮಾಮಿ ಈಶ್ವರನಾಟ್ಯ ಪೂಜಿತಂ ನಮಾಮಿ ನಮಾಮಿ ಶಂಕರ ಪಾದ ವಂದಿತಂ ಗೆಜ್ಜೆಗಳ ನಾದ ತೋಂತನಂ ಪಾದಗಳ ಕುಣಿತಾಧೀರ್ತನಂ ಸಂಗೀತ ಸಾಹಿತ್ಯ ಆನಂದ ಆಲಾಪವೇ ತನಧಿರನ ಧಿರನ ತನಧೇ ರಾಗ ತಾಳ ನಾಟ್ಯಂ ನಟರಾಜ ಸುಂದರಂ ನಾದ ವೇದ ಕಾವ್ಯಂ ನಟರಾಜ ಸುಂದರಂ ರಾಗ ತಾಳ ನಾಟ್ಯಂ ನಟರಾಜ ಸುಂದರಂ ನಾದ ವೇದ ಕಾವ್ಯಂ ನಟರಾಜ ಸುಂದರಂ ಧನ್ಯವಾದಗಳು ಪುಟಾಣಿಗಳೇ. ಪಹಲ್ಗಾಮಿನಲ್ಲಿ ಮೌನವಾದ ನಗುಗಳಿಗೆ ನಮ್ಮ ಪ್ರಾರ್ಥನೆಯೇ ನುಡಿ ನಮನ. ಆಪರೇಷನ್ ಸಿಂಧೂರ್ is not just a name but a reflection of the emotions of millions of Indians. ಅಳಿಸಿ ಅಮಾಯಕರ ಸಿಂಧೂರ ಹರಿಸಿದರು ಕಣಿವೆಯಲ್ಲಿ ನೆತ್ತರ, ಭಾರತವೇ ಕಾದು ಕುಳಿತಿತು ಆ ರಣಹೇಡಿ ಕೆಲಸಕ್ಕೆಂದು ಪ್ರತ್ಯುತ್ತರ. ರಣಕಹಳೆ ಇಂದು ಮೊಳಗಿದೆ, ಉಗ್ರರ ಅಡಗುದಾಣೆಗಳು ನೆಲಕಚ್ಚಿವೆ. ಇದು ಭಾರತದ ಉತ್ತರ, ಅಳಿದ ಸಿಂಧೂರದ ಪ್ರತೀಕಾರವಾಗಿ ನಡೆದಿದೆ ಆಪರೇಷನ್ ಸಿಂಧೂರ್.
ಸಿಂಧೂರದ ಕೆಂಪು ನೆಲದ ಹಣಗಿಟ್ಟ ಕುಂಕುಮವ, ವೀರರ ತ್ಯಾಗ ನಮ್ಮ ಹೆಜ್ಜೆಯ ಸ್ಪಂದನ. ಇದೀಗ ನಮ್ಮ ತಂಡದಿಂದ ಬರುತ್ತಿದ್ದಾರೆ 2025ರಲ್ಲಿ ಭಾರತೀಯರಾದ ನಾವೆಲ್ಲ ಅತಿ ಕಣ್ಣೀರೆರೆದ ದೃಶ್ಯವನ್ನು ನೃತ್ಯದ ರೂಪದಲ್ಲಿ ತಾಳ ತಪ್ಪದಂತೆ ದೇಶದ ರಕ್ಷಣೆ, ಲಯ ತಪ್ಪದಂತೆ ಸೈನಿಕನ ಸೇವೆ. ನಮ್ಮ ಪ್ರಧಾನಮಂತ್ರಿಯವರಾದ ಶ್ರೀ ನರೇಂದ್ರ ಮೋದಿಜಿಯವರು ಪಹಲ್ಗಾಮಿನಲ್ಲಿ ಚೆಲ್ಲಿದ ಪ್ರತಿ ಹನಿ ರಕ್ತಕ್ಕೂ ಲೆಕ್ಕ ಕೇಳುತ್ತೇವೆ, ಇದೇ ಹೊಸ ಭಾರತದ ನೀತಿ ಎಂದು ಹೇಳಿ ಕೆಲವೇ ದಿವಸಗಳಲ್ಲಿ ಆಪರೇಷನ್ ಸಿಂಧೂರ್. ಇದೀಗ ನಿಮ್ಮ ಮುಂದೆ ನಮ್ಮ ತಂಡದಿಂದ ಆಪರೇಷನ್ ಸಿಂಧೂರ್ ನೃತ್ಯ ರೂಪಕ. अरे माँ बस करो, कितना खिलाओगी? खा ले बेटा, वैसे भी मेरे हाथ का बना हुआ खाना पूरे साल में एक ही बार तो खाता है। भैया इस बार 2 राखी बनवा लो, पिछले रक्षाबंधन पे भी नहीं थे आप। मेरी प्यारी सी बहन को मेरी उम्र लग जाए। अल्ले अल्ले अल्ले, मेरी प्यारी गुड़िया। हेलो हेलो कैप्टन, आपकी छुट्टी रद्द की गई है। आपको जल्द से जल्द सरहद पे रिपोर्ट करना होगा। यस सर, जय हिंद। सौगंध मुझे इस मिट्टी की, मैं देश नहीं मिटने दूंगा, ये देश नहीं मिटने दूंगा, ये देश नहीं झुकने दूंगा। सौगंध मुझे इस मिट्टी की, मैं देश नहीं मिटने दूंगा, मैं देश नहीं मिटने दूंगा। मेरी धरती मुझसे पूछ रही कब मेरा कर्ज चुकाओगे, मेरा गंबर मुझसे पूछ रहा कब अपना धर्म निभाओगे। मैंने वचन दिया भारत माँ को, वचन दिया भारत माँ को, तेरा शीश नहीं झुकने दूंगा। सौगंध मुझे इस मिट्टी की, मैं देश नहीं मिटने दूंगा, ये देश नहीं मिटने दूंगा, ये देश नहीं झुकने दूंगा। अखंड भारत के लिए जीवन समर्पित है मेरा। जो देश को चाहते हैं वो और कुछ नहीं चाहते। ये तो कश्मीर है, इसकी फिजा का क्या कहना, ये तो कश्मीर है, इसकी फिजा का क्या कहना, देश दुल्हन है, ये दुल्हन के तन का है गहना। घाटी में सब कुछ शांत था, हर ओर मुस्कानें थी, हर ओर खुशियां, लेकिन एक पल में सब बिखर गया। न कोई चेतावनी, न कोई आवाज, सिर्फ गोलियों की गूंज और चीखें। जहां कुछ देर पहले हंसी थी, वहां अब मातम था। 26 निर्दोष जो खुशियों के साथ आए थे, अब खामोशी में बदल गए। धरती खून से लाल हो चुकी थी और आसमान भी रो रहा था। आज रात सारे काबे कन्ने जो अगर निकल जाए, कश्मीर के मसले का एक ही है, हम क्या चाहते, आजादी, हम क्या चाहते, आजादी, हम क्या
अस्पताल की दीवारों के भीतर भी एक युद्ध चल रहा था। ये युद्ध गोलियों से नहीं, सांसों से लड़ा जा रहा था। कुछ घायल मौन पड़े थे, कुछ कराहते हुए जिंदगी से चिपके थे, लेकिन हर कराह के पीछे एक उम्मीद थी और हर सांस भारत के हाथों में सौंप दी गई थी। हर हाथ जो घायल को छू रहा था उसमें जीवन लौटाने का प्रण छिपा था। धरती पर मौत फैली थी, लेकिन इन गलियारों में जिंदगी अब भी अपनी आखिरी सांस तक लड़ रही थी। तेरी जमीन से हम सर उठा के चले, हमें हंस के विदा कर मां। लाल हैं हम तेरे, याद करना हमें, ढोल ताश बजा कर मां। ओ माई तेरी मिट्टी बुलाए तो ये दुनिया छोड़ के आ जाए, तू जो आवाज लगाए तो तिरंगा ओढ़ के आ जाए। ओ माए तेरे काम नहीं आए तो फिर बेकार जवानी है, बहाए खून तेरी खातिर जितना गंगा में पानी है। माँ अगर जान जाती है तो जाए जाए रे माई, कभी तेरी आन न जाए रे। जला देंगे अपनी हम चिताएं तुझ पे ओ माई, कभी कोई आँच न आए रे। तू मेरे लिए मैं तेरे लिए, तेरे ही रहे मरे या जिए, तेरे ही नगमे गाए जाते जाते माई रे। ओ माई तेरी मिट्टी बुलाए तो ये दुनिया छोड़ के आ जाए, कुछ आवाज लगाए तो तिरंगा ओढ़ के आ जाए माँ। ये ताबूत किसी रणभूमि से नहीं आए थे, ये तो छुट्टियों पर आए मेहमान थे जो हंसते हुए कश्मीर की वादियों को देखने निकले थे, लेकिन लौटे खामोश कफनों में। उसकी मासूम आंखें समझ नहीं पा रही थीं कि मां इतनी चुप क्यों हो गई। हर चेहरे पर सवाल था, क्यों, किस लिए? ये मातम किसी एक परिवार का नहीं था, ये दर्द पूरे भारत का था और इसका जवाब भारत को देना ही था। या देवी सर्वभूतेषु शान्तिरूपेण संस्थिता। आज से अब से आन मेरी मैं तुमको न छूने दूंगी, जान को चाहे छलनी कर दो मान को न छूने दूंगी। छू के देखो दिल मेरा, तुम्हें दिल में अपने भर लूंगी, पर छेड़ के देखो तुम मुझको, मैं तुमको नहीं छोड़ूंगी।
कैसा मैनू लगया लगया लग लगया लगया लग लगया कसुंबी रंग कैसा मैनू लगया लगया मैनू लगया लगया मैनू लगया कसुंबी रंग कैसा मैनू लगया लगया लग लगया लगया लग लगया कसुंबी रंग सिर पे जोड़ जाएंगे जग से भी लड़ जाएंगे आबरू इसकी रखने को बटो में वारी जावा ये जीवन कैसा मैनू लगया लगया लग लगया लगया लग लगया कसुंबी रंग कैसा मैनू लगया लगया लग लगया लगया लग लगया कसुंबी रंग कैसा मैनू लगया लगया मैनू लगया लगया मैनू लगया कसुंबी रंग कैसा मैनू लगया लगया लग लगया लगया लग लगया कसुंबी रंग ಧನ್ಯವಾದಗಳು. ಮನಸ್ಸಲ್ಲಿ ಭಕ್ತಿ ಇದ್ದರೆ ಬೆಟ್ಟವೂ ಹತ್ತಿಯಂತೆ. ರಾಮನಾಮವೇ ನನ್ನ ಉಸಿರು, ರಾಮ ಸೇವೆಯೇ ನನ್ನ ಬಲ. ರಾಮ ಎಂದರೆ ಹನುಮಂತನ ಉಸಿರು, ಹನುಮಂತ ಎಂದರೆ ರಾಮನ ಬಲಗೈ ಎಂಬ ಮಾತಿನಂತೆ ನಮ್ಮ ಮಕ್ಕಳು ರಾಮಾಯಣದಲ್ಲಿ ಶ್ರೀರಾಮ ಹನುಮಂತರ ನಡುವಿನ ಸನ್ನಿವೇಶಗಳಾದ ಸಂಜೀವಿನಿ ಪರ್ವತ, ಲಂಕೆ ದಹನ, ಸೀತಾಪಹರಣ ಸನ್ನಿವೇಶಗಳನ್ನು ವ್ಯಕ್ತಪಡಿಸುವ ನೃತ್ಯ ರೂಪಕದ ಮುಂದೆ ನಡೆಯಲಿದೆ. ಇಂದು ಪುಣ್ಯ ಪುರುಷೋತ್ತಮ ಶ್ರೀರಾಮನ ಕಥೆಯನ್ನು ನೃತ್ಯ ರೂಪಕದ ಮೂಲಕ ಕಾಣಲು ನಾವೆಲ್ಲ ಸೇರಿದ್ದೇವೆ. ರಾಮನ ನಡೆ ನಮಗೆ ದಾರಿ, ಹನುಮಂತನ ಭಕ್ತಿ ನಮಗೆ ಶಕ್ತಿ. ಈ ಪುಣ್ಯ ಕಥೆಯನ್ನು ಹೆಜ್ಜೆಗಳ ಮೂಲಕ ಪ್ರಸ್ತುತಪಡಿಸಲು ಬರುತ್ತಿದ್ದಾರೆ ನಮ್ಮ ತಂಡ.
ತುಂಗೆಯ ಒಡಲು ಹಸಿರಿನ ಹೊದಿಕೆ ಹೊತ್ತ ಭೂಮಾತೆಯ ಮಡಿಲು ಕಿಷ್ಕಿಂದೆ ವಾನರ ರಾಜ್ಯವಾಗಿತ್ತು. ಪಕ್ಷಿಯ ಮಧುರ ನಾದ, ತುಂಗೆಯ ಜುಳುಜುಳು, ಕಲರವಗಳ ನಡುವೆ ಅಂಜನಾದೇವಿಯ ಭಕ್ತಿ, ವಾಯುದೇವನ ಶಕ್ತಿ ಹೊತ್ತು ಧರೆಗಿಳಿದ ಕಪಿವೀರ, ಪವನಸುತ, ಅಂಜನಿಪುತ್ರ ಹನುಮಂತ. ಮುನಿವರ ಆರತಿ ಉತಾರೆ. ಜಯ 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 ಹನುಮ ಉಚಾರೆ. ಲಂಕಾಚಾರಿ ಅಸುರ ಸಂಹಾರೆ, ಜೋ ಹನುಮಾನ್ की आरती पावे. बसी वैकुंठ परम पद पावे. श्री आंजनेयं प्रसन्नांजनेयं श्रीरामदूतं महाकाय वीरं. प्रणय विनडयलि आंजनेय, असुरर ಎದುರಿಸು ಆಂಜನೇಯ. ಜಗಡ ವಿಚರುಗಲಿ ಆಂಜನೇಯ, ಗಡಗಡ ನಡುಗಿಸು ಆಂಜನೇಯ. ಧರ್ಮ ಉಳಿಸೋ, ಸತ್ಯ ಮೆರೆಸೋ, ವಜ್ರದೇಹಿ ಬಾರೋ. ಜೈ 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 ಬಜರಂಗಿ. ಆರತಿ ಕೀಜೆ ಹನುಮಲ ಲಾಕಿ. ಜೈ 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 ಬಜರಂಗಿ. ತಲನ ರಘುನಾಥ ಕಲಾಕಿ. ಜೈ 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 ಬಜರಂಗಿ. ಅಯ್ಯಲಿ ಬುದ್ಧ ಮಹಾಬಲದಾಯಿ. ಜೈ 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 ಬಜರಂಗಿ. ಸೈನನಕ್ಕೆ ಪ್ರಭು ಸದಾ ಸಹಾಯಿ. ಏಕಪತ್ನಿ ವ್ರತಸ್ಥನಾದ ಶ್ರೀರಾಮಚಂದ್ರನು ಶೂರ್ಪನಖಿಯ ವಿವಾಹ ಮಾತಿನ ಚಕಮಕಿಯಾಗಿ ಉದ್ರಿಕ್ತನಾದ ಲಕ್ಷ್ಮಣ ಶೂರ್ಪನಖಿಯ ಮೂಗುಕಿವಿಗಳನ್ನು ಕತ್ತರಿಸಿದನು. ಕೋಪಗೊಂಡ ಆಕೆ ರಾವಣನಲ್ಲಿ ದೂರು ಸಲ್ಲಿಸಿದ್ದಲ್ಲದೆ ಸೇಡು ತೀರಿಸಿಕೊಳ್ಳುವ ಉದ್ದೇಶದಿಂದ ಸೀತೆಯ ಅಗಾಧ ಸೌಂದರ್ಯವನ್ನು ವರ್ಣಿಸಿ ರಾವಣನಲ್ಲಿ ಆಸೆ ಹುಟ್ಟಿಸುತ್ತಾಳೆ. ಅವಳ ಕಟ್ಟುಕತೆಗೆ ಬಲಿಬಿದ್ದ ರಾವಣ ಚಿನ್ನದ ಮಾಯಾಜಿಂಕೆಯನ್ನು ಪಂಚವಟಿಯ ಅರಣ್ಯದಲ್ಲಿ ಬಿಟ್ಟು ರಾಮ ಲಕ್ಷ್ಮಣರು ಅದನ್ನು ಹಿಡಿಯಲು ಹೋದಾಗ ತಾನು ಭಿಕ್ಷುಕನ ರೂಪದಲ್ಲಿ ಬಂದು ಒಂಟಿಯಾಗಿದ್ದ ಸೀತೆಯನ್ನು ಅಪಹರಿಸುತ್ತಾನೆ. ಶ್ರೀರಾಮನೇ ಜಗದಾನಾಯಕ, ರಘುರಾಮನೇ ಜಗದಾಪಾಲಕ. ಅಭಯವಿದೆ ಅಭಯವಿದೆ ಅನುಪಮ ರಾಮನ ನಾಮದಲ್ಲಿ. ಅರಿವು ಕೊಡೋ ಅತಿಶಯದ ವರವಿದೆ ರಾಮನ ಚರಿತೆಯಲ್ಲಿ. ಆನಂದದಾನಂದ ಶ್ರೀರಾಮ ರಾಮಾಮೃತ. ಶ್ರೀರಾಮನೇ ಜಗದಾನಾಯಕ, ರಘುರಾಮನೇ ಜಗದಾಪಾಲಕ. भिक्षां देहि भिक्षां देहि.
ಸೀತೆಯ ಅಪಹರಣವಾದಾಗ ರಾಮಲಕ್ಷ್ಮಣರು ಕಾಡಿನಲ್ಲಿ ಸೀತೆಗಾಗಿ ಹುಡುಕಾಟದಲ್ಲಿದ್ದರು. ಅದೇ ಸಂದರ್ಭದಲ್ಲಿ ಇತ್ತ ವಾಲಿಸುಗ್ರೀವರು ಆಸ್ತಿಗಾಗಿ ಜಗಳವಾಡಿ ಬೇರೆ ಬೇರೆಯಾಗಿದ್ದು ಹನುಮಂತನಿದ್ದ ಅಂಜನಾದ್ರಿಯ ಸಮೀಪದಲ್ಲಿ ವಾಲಿಗೆ ಹೆದರಿದ ಸುಗ್ರೀವ ಅಡಗಿ ಕುಳಿತಿದ್ದ. ರಾಮ ಲಕ್ಷ್ಮಣರನ್ನು ಕಂಡ ಸುಗ್ರೀವ, ವಾಲಿಯ ಜನ ನನ್ನನ್ನು ಕೊಲ್ಲಲು ಬರುತ್ತಿರಬಹುದೆಂಬ ಭಯದಿಂದ ಹನುಮನಲ್ಲಿ ತನ್ನ ಇಂಗಿತವನ್ನು ತಿಳಿಸಿದಾಗ ರಾಮ ಭಜನೆಯಲ್ಲಿ ತಲ್ಲೀನನಾಗಿದ್ದ ಹನುಮ ಸುಗ್ರೀವನಿಗೆ ಸಹಾಯ ಮಾಡುವ ಉದ್ದೇಶದಿಂದ ಬ್ರಹ್ಮಚಾರಿ ರೂಪ ತಳೆದು ರಾಮಲಕ್ಷ್ಮಣರನ್ನು ಭೇಟಿಯಾಗಿ ಅವರಾರೆಂದು ತಿಳಿಯುತ್ತಾನೆ. ತಾನು ಇಷ್ಟು ದಿನ ಧ್ಯಾನ ಮಾಡಿದ ಫಲಕ್ಕೆ ರಾಮ ಒಲಿದಿದ್ದಾನೆಂಬುದು ತಿಳಿದು ಹನುಮ ಸಂತಸ ಮುಗಿಲು ಮುಟ್ಟಿತು. ತಾನು ನಿನ್ನ ಪರಮ ಭಕ್ತನೆಂದು ತನ್ನ ನಿಜರೂಪಕ್ಕೆ ಬಂದ ಹನುಮ ರಾಮನ ಆಶೀರ್ವಾದ ಪಡೆದು ಅವರೊಂದಿಗೆ ಸೀತೆಯನ್ನು ಹುಡುಕಲು ಹೊರಡುತ್ತಾನೆ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೇ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ರಾಮನಾಮ ಹಾಡಿರೋ ರಾಮ ಬರುವನು, ಅವನ ಹಿಂದೆ ಹನುಮನು ಯುದ್ಧ ಇರುವನು. ವಿಶ್ವರೂಪಿ ವಿಶ್ವವ್ಯಾಪಿ ರಾಮಚಂದ್ರನು, ವಿಶ್ವಕ್ಕೆಲ್ಲ ಮಾದರಿ ಶ್ರೀರಾಮನು. ವೇದ ವೇದಾಂತ ಓಂಕಾರ, ರಾಮನಾಮ ಎಲ್ಲೆಲ್ಲೂ ಸಂಚಾರ. ಹಾಡೋ ಹಾಡೋ ಜೈಕಾರ. ರಾಮನಾಮ ಹಾಡಿರೋ ರಾಮ ಬರುವನು, ಅವನ ಹಿಂದೆ ಹನುಮನು ಇದ್ದೇ ಇರುವನು. ಸಾವು ಬದುಕಿನ ನಡುವೆ ಹೋರಾಡುತ್ತಿರುವ ಲಕ್ಷ್ಮಣನ ಜೀವವನ್ನು ಉಳಿಸಿಕೊಳ್ಳಬೇಕಾದ ಅನಿವಾರ್ಯ ಸಂದರ್ಭದಲ್ಲಿ ರಾಮದೂತನಾದ ಹನುಮಂತನು ದ್ರೋಣಗಿರಿ ಪರ್ವತಕ್ಕೆ ಸಂಜೀವಿನಿಯನ್ನರಸಿ ಹೋಗುತ್ತಾನೆ. ಅಲ್ಲಿರುವ ಅಪಾರ ಸಸ್ಯರಾಶಿಗಳನ್ನು ನೋಡಿ ಗಲಿಬಿಲಿಗೊಂಡು ಇದು ತುರ್ತು ಪರಿಸ್ಥಿತಿ, ಸಂಜೀವಿನಿಯನ್ನು ಹುಡುಕುತ್ತಾ ಕುಳಿತುಕೊಳ್ಳಲು ಇದು ಸೂಕ್ತ ಸಮಯವಲ್ಲ ಎಂದರಿತ ಹನುಮನು ತನ್ನಲ್ಲಿನ ಸಂಪೂರ್ಣ ಜವಾಬ್ದಾರಿ ಎಂಬ ಅಗಾಧ ಶಕ್ತಿಯನ್ನು ಬಳಸಿ ಇಡೀ ಪರ್ವತವನ್ನೇ ಹೊತ್ತು ತಂದು ಅರ್ಪಿಸುತ್ತಾನೆ. ಭುಜ ಬಲವ ತೋರಿ ನಿಂತೋನೆ ಭವ ಭಯವ ನೀಗುಬಾ. ಜೈ ಶಿವರೂಪನೆ ಬಜರಂಗಿ, ಜೈ ಜೈ ಅವತಾರಕ ಬಜರಂಗಿ. ನರ ನರವು ರಾಮ ಎಂದೋನೆ ನಿಜ ಗುಣವ ತೋರುಬಾ. ನಿನದೇನೆ ಶಕುತಿ ತಿಳಿದಿಲ್ಲ ನಿನಗೆ, ಘನವಾಗಿ ಜಿಗಿದೆ ಕಡಲಾಚೆಗೆ. ತಲೆಮಾರುಗಳ ತಲೆ ಹೋಗುತ್ತಿದೆ, ರಣರಾವಣ ರಾಮದ ಮೀರುತ್ತಿದೆ. ಜಯ ಮಾರುತಿ ನೀನೇ ಗತಿ, ಬಾಬಾರ ಬಾಳ ಸಾರಥಿ. ನಾನು ಚತುರ್ದಶಕ ಭುವನ ಭಯಂಕರನಾದ ಲಂಕೇಶ್ವರ ದಶಕಂಠ ರಾವಣ. ನಾನು ಸರ್ವತ್ರ ಸರ್ವ ಸ್ವತಂತ್ರನಾದ ಪ್ರಬುದ್ಧ ರಾವಣ. ಎಲ್ಲ ಬ್ರಹ್ಮಾಂಡ ತಂಡೋಪತಂಡಗಳನ್ನೇ ಚೆಂಡಾಡಬಲ್ಲ, ದಂಡು ದಾಳಿಗಳಿಗೆ ಮೊಂಡ ನಾಯಕನಾದ ಗಂಡೆದೆಯ ಗಂಡರ ಗಂಡನಾದ ಪ್ರಚಂಡ ರಾವಣ. ನಾನು ಪ್ರಚಂಡ ರಾವಣ. ಪ್ರಚಂಡ ರಾವಣ. ಬರ್ತಾ
ಬರ್ತಾ ಇದ್ದೀನಿ ರಾವಣ. ನ್ಯಾಯದ 2 ಪಾದಗಳಿಂದ ನಿನ್ನ ಅನ್ಯಾಯದ 10 ತಲೆಗಳನ್ನು ತುಳಿದು ಹಾಕಲು ಬರ್ತಾ ಇದ್ದೀನಿ. ನನ್ನ ಜಾನಕಿಯನ್ನ ಕರೆದೊಯ್ಯಲು. ನನ್ನ ಆಗಮನ ಅಧರ್ಮದ ವಿಧ್ವಂಸಕ್ಕಾಗಿ. ರಾಮಚಂದ್ರಂ ಸದಾ ಸತ್ಯವಾಕ್ಯಂ ಭಜೆ ರಾಮಚಂದ್ರಂ ಭಜೆ ರಾಮಭದ್ರಂ ಭಜೆ ರಾಮಚಂದ್ರಂ ಭಜೆ ರಾಘವಂತಂ. ಬಿಟ್ಟ ಬಾಣಕ್ಕೆ ಸತ್ತ ರಾವಣ, ಆಂಜನೇಯನಲ್ಲವೇ ಗೆದ್ದ ಕಾರಣ. ಶತಶತಮಾನಗಳ ನಿರಂತರವಾದ ಹೋರಾಟ, ಅಸಂಖ್ಯ ರಾಮಭಕ್ತರ ರಕ್ತದರ್ಪಣೆ, 143 ವರ್ಷಗಳ ನ್ಯಾಯಾಂಗ ಪರೀಕ್ಷೆ, ಎಲ್ಲದಕ್ಕೂ ಪ್ರತಿಫಲವಾಗಿ ದೊರೆತದ್ದು ಅಯೋಧ್ಯೆಯ ರಾಮ ಮಂದಿರ. ಜಗಮೆಚ್ಚಿದ ರಾಜ, ಮರ್ಯಾದಾ ಪುರುಷೋತ್ತಮ, ಸಕಲ ಗುಣ ಪರಿಪಾಲಕ ಶ್ರೀರಾಮನ ಆಗಮನ. ನಿನ್ನನ್ನೇ ನಾವು ಬೇಡಿದೆವು ಸಹಾಯ, ಸಂಕಟದ ಸಮಯ ಈಗ ತೋರಯ್ಯ ಉಪಾಯ. ಕಾಪಾಡೋ ಸ್ವಾಮಿ ಕೈಯ ಮುಗಿದೆವು, ನಿನ ಮುಂದೆ ನಾವು ಶರಣು ಬಂದೆವು. ಮಂತ್ರಕ್ಕೂ ಮಿಗಿಲು ನಿನ್ನ ಹೆಸರು. ತಾಳಕ್ಕೆ ತಕ್ಕಂತೆ ಬಾಳು, ಲಯಕ್ಕೆ ತಕ್ಕಂತೆ ನಡೆ ಎಂಬಂತೆ ಶ್ರೀ ಗಜಾನನ ಆಂಗ್ಲ ಮಾಧ್ಯಮ ಶಾಲೆಯ ಸಾಂಸ್ಕೃತಿಕ ತಂಡವು ತಮ್ಮ ಮೊದಲ ನೃತ್ಯ ರೂಪವನ್ನು ಶ್ರೀ ಕೋದಂಡರಾಮ ಪಂಚಮುಖಿ ಆಂಜನೇಯ ಕ್ಷೇತ್ರ ಹನುಮಗಿರಿ ಅಷ್ಟಬಂಧ ಬ್ರಹ್ಮಕಲಶೋತ್ಸವಕ್ಕೆ ಲಭಿಸಿದ
ಭಾಗ್ಯವೇ ಎಂದು ನಾವು ತಿಳಿದುಕೊಳ್ಳುತ್ತಿದ್ದೇವೆ. ನಮ್ಮ ನೃತ್ಯ ವೈಭವವನ್ನು ಕೊನೆಗೊಳಿಸುತ್ತಿದ್ದೇವೆ. ಈ ಕಾರ್ಯಕ್ರಮಕ್ಕೆ ಪ್ರತ್ಯಕ್ಷವಾಗಿ ಹಾಗೂ ಪರೋಕ್ಷವಾಗಿ ಪ್ರೋತ್ಸಾಹಿಸಿದ ತಮಗೆಲ್ಲರಿಗೂ ಧನ್ಯವಾದಗಳು. ಈ ಸಾಂಸ್ಕೃತಿಕ ಕಾರ್ಯಕ್ರಮವು ಯಶಸ್ವಿಯಾಗಲು ನಮ್ಮೊಂದಿಗೆ ಸದಾ ಪ್ರೋತ್ಸಾಹಿಸುತ್ತಿದ್ದವರು ನಮ್ಮ ಶಾಲಾ ಆಡಳಿತ ಮಂಡಳಿ, ಮುಖ್ಯೋಪಾಧ್ಯಾಯರು, ಶಿಕ್ಷಕ ವೃಂದ ಹಾಗೂ ಪೋಷಕರು ಮತ್ತು ಕಲಾಭಿಮಾನಿಗಳಾದ ತಾವೆಲ್ಲರೂ. ಎಲ್ಲರಿಗೂ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಮರ್ಪಿಸುತ್ತಿದ್ದೇವೆ. ನಮ್ಮ ಸಾಂಸ್ಕೃತಿಕ ಕಾರ್ಯಕ್ರಮದ ಆಶಯವನ್ನು ವ್ಯಕ್ತಪಡಿಸಿದಾಗಲೇ ಅದನ್ನು ಯಶಸ್ವಿಯಾಗಿ ನೆರವೇರಿಸಲು ನಮ್ಮೊಂದಿಗೆ ಸಹಕರಿಸಿದವರು ಮುರಳಿ ಬ್ರದರ್ಸ್ ಕೊರಿಯೋಗ್ರಫಿ ಟೀಮ್, ತಮಗೂ ಅನಂತ ಧನ್ಯವಾದಗಳನ್ನು ಸಮರ್ಪಿಸುತ್ತಿದ್ದೇವೆ. ಶ್ರೀ ಗಜಾನನ ಆಂಗ್ಲ ಮಾಧ್ಯಮ ಶಾಲೆಯ ಎಲ್ಲ ವಿದ್ಯಾರ್ಥಿಗಳಿಗೆ ಮತ್ತೊಮ್ಮೆ ಹೃತ್ಪೂರ್ವಕವಾದಂತಹ ಧನ್ಯವಾದಗಳು. ಇವರಿಗೆ ಸಹಕರಿಸಿದಂತಹ ನಮ್ಮ ಶಾಲೆಯ ಶಿಕ್ಷಕಿಯರಾದಂತಹ ವಿನುತಾ ಮೇಡಮ್, ಪ್ರಸಿದ್ಧ ಮೇಡಮ್ ಹಾಗೂ ನಮ್ಮ ಶಾಲೆಯ ಮುಖ್ಯೋಪಾಧ್ಯಾಯರು ಕೂಡ ವೇದಿಕೆಗೆ ಬರಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಇವರಿಗೆ ಗೌರವ ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕಾಗಿ ಶ್ರೀ ಗಜಾನನ ಆಂಗ್ಲ ಮಾಧ್ಯಮ ಶಾಲೆಯ ಆಡಳಿತ ಸದಸ್ಯರಾಗಿರುವ ಜಯರಾಜ ಸರ್ ರೈ ಇವರನ್ನು ಪ್ರೀತಿಪೂರ್ವಕವಾಗಿ ಕೇಳಿಕೊಳ್ತಾ ಇದ್ದೇವೆ. ಶ್ರೀ ಗಜಾನನ ಆಂಗ್ಲ ಮಾಧ್ಯಮ ಎಲ್ಲ ಶಿಕ್ಷಕರು ಜೊತೆ ಸೇರಬೇಕು ಅಂತೇಳಿ ಕೇಳಿಕೊಳ್ತಾ ಇದ್ದೇನೆ. ಶ್ರೀ ಕೋದಂಡರಾಮ ಪಂಚಮುಖಿ ಆಂಜನೇಯ ಆಶೀರ್ವದಿಸಿ ಇನ್ನಷ್ಟು ವೇದಿಕೆಗಳು ಒದಗಿ ಬರಲಿ, ಯಶಸ್ಸಿನ ಬುತ್ತಿ ನಿಮ್ಮದಾಗಲಿ ಎಂದು ಹಾರೈಸುತ್ತಾ ಮತ್ತೊಮ್ಮೆ ಹೃತ್ಪೂರ್ವಕವಾದ ಧನ್ಯವಾದಗಳು. ಹರಿ ಓಂ. ಶ್ರೀ ಕೋದಂಡರಾಮ ಪಂಚಮುಖಿ ಆಂಜನೇಯ ಕ್ಷೇತ್ರ ಹನುಮಗಿರಿ, ಇಲ್ಲಿ ಬ್ರಹ್ಮಕಲಶೋತ್ಸವದ ಪ್ರಯುಕ್ತ ನಡೆದಂತಹ ಈ ಸಾಂಸ್ಕೃತಿಕ ಕಾರ್ಯಕ್ರಮ ಶ್ರೀ ಗಜಾನನ ಆಂಗ್ಲ ಮಾಧ್ಯಮ ಶಾಲೆ ಹನುಮಗಿರಿ ಈ ಮಕ್ಕಳಿಂದ ಬಹಳ ವೈವಿಧ್ಯಮಯವಾದಂತಹ ಕಾರ್ಯ ನಡೆದು ಬಂದಿದೆ. ಎಲ್ಲ ಪ್ರೇಕ್ಷಕರು ಕೂಡ ಒಮ್ಮೆ ಚಪ್ಪಾಳೆಯ ಮೂಲಕ ಪ್ರೋತ್ಸಾಹಿಸಬೇಕು ಅಂತೇಳಿ ತಮ್ಮಲ್ಲಿ ವಿನಂತಿ ಮಾಡ್ತಾ ಇದ್ದೇವೆ. ಎಲ್ಲ ಪ್ರೇಕ್ಷಕರು ಕೂಡ ಬಹಳ ಅತ್ಯುತ್ತಮವಾದಂತಹ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ ಮೂಡಿ ಬಂದಿದೆ. ಪ್ರೇಕ್ಷಕರೆಲ್ಲರೂ ತಮ್ಮ ಚಪ್ಪಾಳೆಯ ಮೂಲಕ ಅವರಿಗೆ ಪ್ರೋತ್ಸಾಹ ನೀಡಬೇಕು ಅಂತ ವಿನಂತಿ ಮಾಡ್ತಾ ಇದ್ದೇವೆ. ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂಥ ಎಲ್ಲ ನಮ್ಮ ಶಾಲಾ ವಿದ್ಯಾರ್ಥಿಗಳಿಗೆ ಆ ಕೋದಂಡರಾಮ ಪಂಚಮುಖಿ ಆಂಜನೇಯನು ಶ್ರೇಯಸ್ಸನ್ನು ಕರುಣಿಸಲಿ, ಉತ್ತರೋತ್ತರ ಅಭಿವೃದ್ಧಿಯನ್ನು ಕರುಣಿಸಲಿ, ಇನ್ನೂ ಹೆಚ್ಚಿನ ಸೇವೆಯನ್ನು ನೀಡುವಂತಹ ಭಾಗ್ಯವನ್ನು ಆ ಪರಮಾತ್ಮ ನಿಮಗೆ ನೀಡಲಿ. ಅದೇ ರೀತಿ ನಿಮ್ಮನ್ನು ತಯಾರು ಮಾಡುವಂತಹ ಶಕ್ತಿಯನ್ನು ಆ ಅಧ್ಯಾಪಕ ವೃಂದಕ್ಕೆ ನೀಡಲಿ. ಅದೇ ರೀತಿ ಈ ಎಲ್ಲ ಇದಕ್ಕೆ ಹಿಂದೆ ಪ್ರೋತ್ಸಾಹ ಕೊಡುವಂಥ ಶಾಲಾ ಅಭಿವೃದ್ಧಿ ಸಮಿತಿ, ಶಾಲಾ ಆಡಳಿತ ಕಮಿಟಿ ಇವರೆಲ್ಲರಿಗೂ ಕೂಡ ಕ್ಷೇತ್ರದ ವತಿಯಿಂದ ತುಂಬು ಹೃದಯದ ವಂದನೆಗಳು, ತುಂಬು ಹೃದಯದ ಧನ್ಯವಾದಗಳು.
ಮುಂದೆ ಇದೇ ವೇದಿಕೆಯಲ್ಲಿ ಆದ್ಯ SP ಇವರಿಂದ ಒಂದು ನೃತ್ಯ ನಡೀಲಿಕ್ಕಿದೆ. ತದನಂತರ ಕೆಲವೇ ನಿಮಿಷಗಳಲ್ಲಿ ಶ್ರೀ ಗಜಾನನ ಕನ್ನಡ ಮಾಧ್ಯಮ ಶಾಲೆ ಪಾಳ್ಯತಡ್ಕ ಮಕ್ಕಳಿಂದ ನೃತ್ಯ. ಮಧ್ಯಾಹ್ನ 1 ರಿಂದ 2 ಗಂಟೆಯವರೆಗೆ ಶ್ರೇಯ KR, ಭೂಮಿಕಾ R ಶೆಟ್ಟಿ, ರಚನಾ ಗಾನ ನೃತ್ಯ ಅಕಾಡೆಮಿ ಮಂಗಳೂರು ಸುಳ್ಯ ಇವರಿಂದ ಭರತನಾಟ್ಯ. ಮಧ್ಯಾಹ್ನ 2:15 ರಿಂದ 3:45 ಮುಂಬಾಡಿ ಶಿಷ್ಯ ವೃಂದ ಮುಜಂಗಾವು ಇವರಿಂದ ಯಕ್ಷಗಾನಾರ್ಚನೆ. ಮಧ್ಯಾಹ್ನ 4 ರಿಂದ 4:30 ಶರಣ್ಯ ರೈ, ಶ್ರಾವಣ್ಯ ರೈ ನೆಲ್ಲಿತಡ್ಕ ಹಾಗೂ ಭವ್ಯಶ್ರೀ NR ಪಟ್ಟೆ ಬಡಗನೂರು ಇವರಿಂದ ಭರತನಾಟ್ಯ. ಸಂಜೆ 4:45 ಸರಿಯಾಗಿ ಭಾಗವತರಾಗಿ ಕುಮಾರಿ ವಿದ್ಯಾಶ್ರೀ ಆಚಾರ್ಯ ಈಶ್ವರಮಂಗಲ ಇವರ ಭಾಗವತಿಕೆಯಲ್ಲಿ ಗಾನಾರ್ಚನೆ. ಮದ್ದಳೆ ಮತ್ತು ಚಂಡೆವಾದನದಲ್ಲಿ ಶ್ರೀಧರ ಆಚಾರ್ಯ ಈಶ್ವರಮಂಗಲ, ಶ್ರೀದೇವ್ ಆಚಾರ್ಯ ಈಶ್ವರಮಂಗಲ. ಚಕ್ರತಾಳದಲ್ಲಿ ವೇದಾಂಶ ಆಚಾರ್ಯ ಈಶ್ವರಮಂಗಲ. ಸಂಜೆ 7:30 ಡಾಕ್ಟರ್ ಮೋಹನ್ ಆಳ್ವ ಇವರ ಆಳ್ವ ಶಿಕ್ಷಣ ಪ್ರತಿಷ್ಠಾನದ 350 ವಿದ್ಯಾರ್ಥಿಗಳಿಂದ ಆಳ್ವ ಸಾಂಸ್ಕೃತಿಕ ವೈಭವ ಇದೇ ವೇದಿಕೆಯಲ್ಲಿ ನಡೆಯಲಿದೆ. ಇದೀಗ ವೇದಿಕೆ ಆದ್ಯ SP ಇವರಿಗೆ. सहली कितनी यातना उन्होंने, पर कर्तव्य सर्वोपरि रखा. त्याग, शील, संकल्प को जिस तरह जीवित है रखा. कल मुकुट जिस पर साजना था, अब उन्हें सब कुछ त्यागना था. निर्णयों के द्वंद्व से एक बालपन का सामना था. रामाय रामभद्राय रामचंद्राय वेदसे रघुनाथाय नाथाय सीताय पतये नमः. ರಾಮನಾಮ ಹಾಡಿರೋ ರಾಮ ಬರುವನು, ಅವನ ಹಿಂದೆ ಹನುಮನು ಇದ್ದೇ ಇರುವನು. ವಿಶ್ವರೂಪಿ ವಿಶ್ವವ್ಯಾಪಿ ರಾಮಚಂದ್ರನು, ವಿಶ್ವಕ್ಕೆಲ್ಲ ಮಾದರಿ ಶ್ರೀರಾಮನು. ವೇದ ವೇದಾಂತ ಓಂಕಾರ, ರಾಮನಾಮ ಎಲ್ಲೆಲ್ಲೂ ಸಂಚಾರ. ಹಾಡೋ ಹಾಡೋ ಜಯಕಾರ. वचन भी था थामना, आदेश भी था मानना. वो तो स्वयं भगवान थे, पर कहा उन्हें भी था मानना. ರಾಮನಾಮ ಹಾಡಿರೋ ರಾಮ ಬರುವನು, ಅವನ ಹಿಂದೆ ಹನುಮನು ಇದ್ದೇ ಇರುವನು. बात है अभिमान की, छत्तीसगढ़ के स्वाभिमान की. जय श्री राम, जय श्री राम, जय श्री राम. मर्यादा के प्राण थे, रघुवंश के अभिमान थे. वो और कोई नहीं, हमारे प्रिय प्रभु श्री राम थे.
रघुपति राघव राजा राम, पतित पावन सीताराम। ಈ ಒಂದು ವೇದಿಕೆಯಲ್ಲಿ ಆದ್ಯ ಎಸ್ ಪಿ ಇವರೊಂದು ನೃತ್ಯವನ್ನು ಮಾಡಿದ್ದಾರೆ. ಆ ನೃತ್ಯ ಬಹಳ ಒಳ್ಳೆಯದಾಗಿದೆ. ಆ ಮಗುವಿಗೆ ಶೈಲಜಾ KR ಇವರು ಒಂದು ಅವರ ಅಮ್ಮನೂ ಕೂಡ ವೇದಿಕೆಗೆ ಬರಲಿ. ದೇವರ ಪ್ರಸಾದ ಮತ್ತು ಇವರಿಗೆ ದೇವರು ಉತ್ತರೋತ್ತರ ಅಭಿವೃದ್ಧಿಯನ್ನು ಕರುಣಿಸಲಿ. ಇವರಿಗೆ ಶೈಲಜಾ KR ಇವರು ಅಭಿನಂದಿಸಬೇಕು. ಹಾಗೆ ಅವರನ್ನು ಧನಲಕ್ಷ್ಮಿ ಟಿ ರೈ ಇವರು ಪ್ರೋತ್ಸಾಹಿಸಬೇಕು. ಇವರು ನಮ್ಮ ಈ ಲವ ವೇದಿಕೆಯ ನಿರ್ವಹಣಾ ಸಮಿತಿಯ ಸದಸ್ಯರು. ಇವರಿಗೆ ದೇವರು ಉತ್ತರೋತ್ತರ ಅಭಿವೃದ್ಧಿಯನ್ನು ಕರುಣಿಸಲಿ. ಈ ಮಗುವಿಗೆ ಇನ್ನು ಮುಂದೆಯೂ ಕೂಡ ಹೆಚ್ಚಿನ ಶ್ರೇಯಸ್ಸನ್ನು ಆ ಕೋದಂಡರಾಮ ಪಂಚಮುಖಿ ದೇವರು ಕರುಣಿಸಲಿ ಅಂತೇಳಿ ನಾವು ಪ್ರಾರ್ಥಿಸ್ತಾ ಇದ್ದೇವೆ. ಈ ಒಂದು ಲವ ವೇದಿಕೆಯ ನಿರ್ವಹಣಾ ಸಮಿತಿ ಈ ರೀತಿ ಇದೆ. ದೇವಿಪ್ರಕಾಶ್ ಶೆಟ್ಟಿ ಕುತ್ಯಾಲ ದೈಹಿಕ ಶಿಕ್ಷಣ ಶಿಕ್ಷಕರು, ನೆಟ್ಟಣಿಗೆ ಮೂಡ್ನೂರು ಪ್ರೌಢಶಾಲೆ. ಅದೇ ರೀತಿ ಚಂದ್ರಶೇಖರ ಸುಳ್ಯಪದವು, ಚಂದ್ರಶೇಖರ ಕುಕ್ಕುಪುಣಿ, ಪ್ರವೀಣ್ ರೈ ಮೇನಾಲ, ರಮೇಶ್ ಹಿರ್ಲಾಲ್, ಶೈಲಜಾ ಕುಂಟಾಪು, ಸೌಮ್ಯ, ಅನುಶ್ರೀ ಎಂಬಿ, ಧನಲಕ್ಷ್ಮಿ ಟಿ ರೈ, ಪ್ರಸೀದ, ವಿನೋತ, ಪವಿತ್ರ, ಪೂಜಾಶ್ರೀ, ಕೊರಗಪ್ಪ ಮುಂಡ್ಯ ಇವರೆಲ್ಲರಿಗೂ ಕೂಡ ಕ್ಷೇತ್ರದ ವತಿಯಿಂದ ತುಂಬು ಹೃದಯದ ವಂದನೆಗಳನ್ನು ಅರ್ಪಿಸ್ತಾ ಇದ್ದೇನೆ. ಇವರೆಲ್ಲರೂ ಕೂಡ ತಮ್ಮ ಕಾರ್ಯಕ್ರಮವನ್ನು ಬಹಳ ಅಚ್ಚುಕಟ್ಟಾಗಿ ಸಮಯಕ್ಕೆ ಸರಿಯಾಗಿ ನಿರೂಪಣೆಯನ್ನು ನಿರ್ಮಿಸಿ ಎಲ್ಲರಿಗೂ ಕೂಡ ಮೆಚ್ಚುಗೆಯನ್ನು ಗಳಿಸಿದ್ದಾರೆ. ಅವರೆಲ್ಲರಿಗೂ ಕೂಡ ಕ್ಷೇತ್ರಾಧಿಪತಿಯು ಉತ್ತರೋತ್ತರ ಅಭಿವೃದ್ಧಿಯನ್ನು ಕರುಣಿಸಲಿ ಅಂತೇಳಿ ಪ್ರಾರ್ಥಿಸ್ತಾ ಇದ್ದೇವೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ಗಜಾನನ ಕನ್ನಡ ಮಾಧ್ಯಮ ಶಾಲಾ ವಿದ್ಯಾರ್ಥಿಗಳಿಂದ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮ ಕೆಲವೇ ಕ್ಷಣಗಳಲ್ಲಿ ಪ್ರಾರಂಭ ಆಗ್ತಾ ಇದೆ. ದೂರ ಇದ್ದಂಥ ಎಲ್ಲ ಭಕ್ತಾಭಿಮಾನಿಗಳು ಕೂಡ ತಮ್ಮ ತಮ್ಮ ಸೀಟ್ನಲ್ಲಿ ಆಸೀನರಾಗಬೇಕು ಅಂತೇಳಿ ತಮ್ಮಲ್ಲಿ ವಿನಂತಿ ಮಾಡ್ತಾ ಇದ್ದೇವೆ. ಈ ಲವ ವೇದಿಕೆಯಲ್ಲಿ ಮೂಡಿ ಬಂದಂತಹ ಎಲ್ಲ ಕಾರ್ಯಕ್ರಮಗಳು ಕೂಡ ಅತ್ಯಂತ ಯಶಸ್ವಿನತ್ತ ನಡೀತಾ ಇದೆ. ಇದಕ್ಕೆ ಕೋದಂಡರಾಮ ಮತ್ತು ಪಂಚಮುಖಿ ಆಂಜನೇಯ ದೇವರೇ ಸಾಕ್ಷಿ. ಅವರೆಲ್ಲರಿಗೂ ಕೂಡ ದೇವರು ಉತ್ತರೋತ್ತರ ಅಭಿವೃದ್ಧಿಯನ್ನು ಕರುಣಿಸಲಿ ಅಂತೇಳಿ ಪ್ರಾರ್ಥಿಸ್ತಾ ಇದ್ದೇವೆ. ನಾಥಾಯ ಸೀತಾಯ ಪದಯೇ ನಮಃ. ಶ್ರೀ ಕೋದಂಡರಾಮ ಪಂಚಮುಖಿ ಆಂಜನೇಯ ಕ್ಷೇತ್ರ ಹನುಮಗಿರಿ ಇದರ ಬ್ರಹ್ಮಕಲಶೋತ್ಸವದ ಶುಭ ಸಂದರ್ಭದಲ್ಲಿ ಶ್ರೀ ಗಜಾನನ ಕನ್ನಡ ಮಾಧ್ಯಮದ ಪುಟಾಣಿಗಳ ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಕೋರುತ್ತಿದ್ದೇವೆ. ಸಂಸ್ಥೆಯ ಸಣ್ಣ ಪರಿಚಯವನ್ನು ಮಾಡಲು ಇಚ್ಛಿಸುತ್ತಿದ್ದೇವೆ. ಶ್ರೀ ಗಜಾನನ ಹಿರಿಯ ಪ್ರಾಥಮಿಕ ಶಾಲೆ ಪಾಳ್ಯ ತಡ್ಕವು ಸುಮಾರು 1935ರಲ್ಲಿ ಸ್ಥಾಪನೆಗೊಂಡು 90 ಸಂವತ್ಸರಗಳನ್ನು ಪೂರೈಸಿಕೊಂಡು ಮುಂದುವರಿಯುತ್ತಿದೆ. ಮಾತೃಭಾಷೆ ಕನ್ನಡದಲ್ಲಿ ಬೋಧನೆಯು ನಡೆಯುತ್ತಿದ್ದು ಇಂದು ಸುಮಾರು 200ಕ್ಕೂ ಅಧಿಕ ಮಕ್ಕಳು ವಿದ್ಯಾರ್ಜನೆಗೈಯುತ್ತಿದ್ದಾರೆ. ಪ್ರಸ್ತುತ ವಿವೇಕಾನಂದ ವಿದ್ಯಾವರ್ಧಕ ಹೇ ಪ್ರಭು, ನಾಳೆ ನಾನು ನಿಮ್ಮ ರಾಶಿಯನ್ನು ಪ್ರವೇಶಿಸುತ್ತಿದ್ದೇನೆ. ಇದರಿಂದ ನನ್ನ ವಕ್ರದೃಷ್ಟಿ ನಿಮ್ಮ ಮೇಲೆ ಬೀಳಲಿದೆ. ಶನಿ, ನಿನ್ನ ವಕ್ರದೃಷ್ಟಿ ಎಷ್ಟು ಸಮಯದವರೆಗೂ ನನ್ನ ಮೇಲೆ ಇರುತ್ತದೆ? ಪ್ರಭು, ನನ್ನ ವಕ್ರದೃಷ್ಟಿ ನಾಳೆಯ ದಿನ ಹಗಲಿನ ಕಾಲದಲ್ಲಿ ಮಾತ್ರ ಇರುತ್ತದೆ.
ಶನಿ, ಇಂದು ನಿನ್ನ ವಕ್ರದೃಷ್ಟಿ ನನ್ನ ಮೇಲೆ ಏಕೆ ಬೀಳಲಿಲ್ಲ? ದಿನವಿಡೀ ನಾನು ನಿನ್ನ ಪ್ರಭಾವದಿಂದ ಸುರಕ್ಷಿತನಾಗಿದ್ದೆ, ಏಕೆ ಏನಾಯಿತು? ಹೇ ಪ್ರಭು, ಇಂದು ದಿನವಿಡೀ ನನ್ನ ದೃಷ್ಟಿ ನಿಮ್ಮ ಮೇಲೆಯೇ ಇತ್ತು. ನನ್ನ ವಕ್ರದೃಷ್ಟಿಯ ಪ್ರಭಾವದಿಂದ ನೀವು ಇಡೀ ದಿನ ಆನೆಯಾಗಿ ಮೃತ್ಯುಲೋಕದಲ್ಲಿ ಇರಬೇಕಾಯಿತು. महादेव का है, एक स्वयं शिव का अवतार, एक है कर्तव्य पथ पर, एक है भक्ति का सार। कर्म फलदाय छाया पुत्राय वायु पुत्र नमो नमः। ज्योतिर्गमय मृत्युर्मामृतं गमय। ओम शांति शांति। सर्वेश शनि ईश्वर शनि वामन शनि सूर्य शनि मानव शनि भव्य शनि पावन शनि राम शनि नित्य शनि निर्गुण शनि सुंदर शनि दिव्य शनि निर्भय शनि मंडल शनि सर्व शनि श्रेष्ठ शनि भूत शनि वीर शनि छाया शनि वैद्य शनि नीलवर्ण सुंदर शनि पशुपति तेज शनि। ವಂದನೆಗಳು ಪುಟಾಣಿಗಳಿಗೆ. ರಾಮನಾಮವೇ ಬದುಕಿಗೆ ಮುಕ್ತಿ ಮಾರ್ಗ. ಈಗ ಇನ್ನಷ್ಟು ಹೃದಯಕ್ಕೆ ರಾಮ ಎಂಬ ಹಾಡು ಯಶ್ವಿತ್ ಇವರ ಧ್ವನಿಯಲ್ಲಿ. ಹಲೋ, ಬೇಕೆನ್ನ ಹೃದಯಕ್ಕೆ ರಾಮ, ಇನ್ನಷ್ಟು ನೆಮ್ಮದಿಯೋ ಎಲ್ಲಿ ಹೋದೋ ರಾಮ. ಇನ್ನಷ್ಟು ಬೇಕೆನ್ನ ಹೃದಯಕ್ಕೆ ರಾಮ, ಇನ್ನಷ್ಟು ನೆಮ್ಮದಿಯೋ ಎಲ್ಲಿ ಹೋದೋ ರಾಮ.
ರಾಮ 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 ನಿನ್ನಿಷ್ಟದಂತೆನ್ನ ಇಟ್ಟಿರುವೆ ರಾಮ, ನನ್ನಿಷ್ಟದಂತೆನ್ನ ಕೊಟ್ಟಿರುವೆ ರಾಮ. ಕಷ್ಟಗಳ ಕೊಡಬೇಡ ಎನ್ನಲಾರೆ ರಾಮ, ಕಷ್ಟ ಸಹಿಸುವ ಸಹನೆ ಕೊಡು ನನಗೆ ರಾಮ. ಕಷ್ಟ ಸಹಿಸುವ ಸಹನೆ ಇನ್ನಷ್ಟು ರಾಮ, ಕಷ್ಟ ಸಹಿಸುವ ಸಹನೆ ನಿನ್ನಷ್ಟು ರಾಮ. ರಘುರಾಮ 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 ರಾಮ, ರಘುರಾಮ 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 ರಾಮ. ಇನ್ನಷ್ಟು ಬೇಕೆನ್ನ ಹೃದಯಕ್ಕೆ ರಾಮ, ಇನ್ನಷ್ಟು ನೆಮ್ಮದಿಯೋ ಎಲ್ಲಿ ಹೋದೋ ರಾಮ. ಇನ್ನಷ್ಟು ಬೇಕೆನ್ನ ಹೃದಯಕ್ಕೆ ರಾಮ, ಇನ್ನಷ್ಟು ನೆಮ್ಮದಿಯೋ ಎಲ್ಲಿ ಹೋದೋ ರಾಮ. ರಾಮ 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 ರಾಮ. ಕೌಶಲ್ಯಾಗುವೆನು ಮಡಿಲಲಿರೋ ರಾಮ, ವೈದೇಹಿಯಾಗುವೆನು ಒಡನಾಡು ರಾಮ. ಪಾದುಕೆಯ ತಲೆಯಲಿಡು ಭರತನಾಗುವೆ ರಾಮ, ಸಹವಾಸ ಕೊಡು ನನಗೆ ಸೌಮೇತ್ರಿ ರಾಮ. ಸುಗ್ರೀವನಾಗುವೆನು ಸ್ನೇಹ ಕೊಡು ರಾಮ, ಹನುಮನಾಗುವೆ ನಿನ್ನ ಸೇವೆ ಕೊಡು ರಾಮ. ಹನುಮನಾಗುವೆ ನಿನ್ನ ಸೇವೆ ಕೊಡು ರಾಮ, ಸಬರಿಯಾಗುವೆ ನಿನ್ನ ಭಾವ ಕೊಡು ರಾಮ. ರಘುರಾಮ 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 ರಾಮ. ಇನ್ನಷ್ಟು ಬೇಕೆನ್ನ ಹೃದಯಕ್ಕೆ ರಾಮ, ಇನ್ನಷ್ಟು ನೆಮ್ಮದಿಯೋ ಎಲ್ಲಿ ಹೋದೋ ರಾಮ. ಇನ್ನಷ್ಟು ಬೇಕೆನ್ನ ಹೃದಯಕ್ಕೆ ರಾಮ, ಇನ್ನಷ್ಟು ನೆಮ್ಮದಿಯೋ ಎಲ್ಲಿ ಹೋದೋ ರಾಮ. ರಾಮ 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 ರಾಮ. ಒಲೆತಿ ನಡೆ ಮುನ್ನಡೆವ ಮನವ ಕೊಡು ರಾಮ, ಸೆಲೆತಕ್ಕೆ ಸಿಗದಂತೆ ಸ್ಥಿರತೆ ಕೊಡು ರಾಮ. ನೆನ್ನೆಗಳ ಪಾಪಗಳ ಸೊನ್ನೆಯಾಗಿಸು ರಾಮ, ನಾಳೆಗಳು ಪುಣ್ಯಗಳ ಹಾದಿಯಾಗಲಿ ರಾಮ. ನನ್ನ ಬಾಲಿಗೆ ನಿನ್ನ ಹಸಿವ ಕೊಡೋ ರಾಮ, ನನ್ನ ತೋಲಿಗೆ ನಿನ್ನ ಕಸುವ ಕೊಡೋ ರಾಮ. ಕಣ್ಣು ಕಲೆದರು ನಿನ್ನ ಕನಸ ಕೊಡೋ ರಾಮ, ನನ್ನ ಹರನಕ್ಕೆ ನಿನ್ನ ಚರಣ ಕೊಡೋ ರಾಮ. ಇನ್ನಷ್ಟು ಬೇಕೆನ್ನ ಹೃದಯಕ್ಕೆ ರಾಮ, ಇನ್ನಷ್ಟು ನೆಮ್ಮದಿಯೋ ಎಲ್ಲಿ ಹೋದೋ ರಾಮ. ಇನ್ನಷ್ಟು ಬೇಕೆನ್ನ ಹೃದಯಕ್ಕೆ ರಾಮ, ಇನ್ನಷ್ಟು ನೆಮ್ಮದಿಯೋ ಎಲ್ಲಿ ಹೋದೋ ರಾಮ. ರಾಮ 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 ರಾಮ. ಋತು ನೀನೆ ಶ್ರುತಿ ನೀನೆ ರಾಮ, ಮಾತಿ ನೀನೆ ಗತಿ ನೀನೆ ದ್ವಿತಿ ನೀನೆ ರಾಮ. ಆರಂಭ ಅಸ್ತಿತ್ವ ಅಂತ್ಯ ನೀ ರಾಮ, ಪೂರ್ಣನಿ ಪ್ರಕಟನಿ ಆನಂದ ರಾಮ. ಹರ ನೀನೆ ಹರಿ ನೀನೆ ಬ್ರಹ್ಮ ನೀ ರಾಮ, ಹರ ನೀನೆ ಹರಿ ನೀನೆ ಬ್ರಹ್ಮ ನೀ ರಾಮ. ಗುರು ನೀನೆ ಗುರಿ ನೀನೆ ಹರಿಯೋ ನೀ ರಾಮ, ಗುರು ನೀನೆ ಗುರಿ ನೀನೆ ಹರಿಯೋ ನೀ ರಾಮ. ರಘುರಾಮ
ರಾಮ ಇನ್ನಷ್ಟು ನೆಮ್ಮದಿಯೋ ಎಲ್ಲಿಹುದು ರಾಮ ಇನ್ನಷ್ಟು ಬೇಕೆನ್ನ ಹೃದಯಕ್ಕೆ ರಾಮ ಇನ್ನಷ್ಟು ನೆಮ್ಮದಿಯೋ ಎಲ್ಲಿಹುದು ರಾಮ 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 ರಾಮ. ಥ್ಯಾಂಕ್ ಯು. ವಂದನೆಗಳು. ದೇಹಾಲಯವೇ ದೇವಾಲಯವು, ಲೋಕಾನುಗ್ರಹವೇ ದೈವಾನುಗ್ರಹವು. ನಂಬಿ ಬಂದಿರುವ ಭಕ್ತರ ಇಷ್ಟಾರ್ಥಗಳನ್ನು ನೆರವೇರಿಸುವ ದೈವ ದೇವರಿಗೆ ಪ್ರಾರ್ಥನೆಯನ್ನು ನೃತ್ಯದೊಂದಿಗೆ ಅರ್ಪಿಸಿ ಕೃತಾರ್ಥರಾಗಲಿದ್ದಾರೆ ನಮ್ಮ ಪುಟಾಣಿಗಳು. ಗೊತ್ತಿಲ್ಲ ಶಿವನೇ ಭಕ್ತಿದಾರಿಯು, ಗೊತ್ತಿಲ್ಲ ಶಿವನೇ ಭಕ್ತಿದಾರಿಯು, ಗೊತ್ತಿರುವುದೊಂದೇ ದೈವ ಪಾರಿಯು, ಗೊತ್ತಿರುವುದೊಂದೇ ದೈವ ಪಾರಿಯು. ಉಳ್ಳಾಯ ನಿನ್ನ ನಿಲತಡೆಗೆ ಬಿದಡುಂದಮಾಯ ಸನ್ನಿಧಿಗೆ ಕಾಪು, ಗೊತ್ತಿಚ್ಚೆ ಶಿವನೇ ಭಕ್ತಿದಾರಿಯು. ನಿಂತು ಮಡಿಯ ತೋತು ಬಂದು ಕೈಯ ಮುಗಿಯುತ್ತ ಗಂಗಾ ಜಲದ ಕಳಶ ಹಿಡಿದು ಬಿಂಬ ಮಾಡುತ್ತ ಸರ್ವೇ ಜನಹಿತಂ ಪ್ರಾಣಂ ಸ್ಥಾಪಿತ ಉಂಟಾಗಿಸುತ್ತಲಿ ಪರಶಿವ ಶಕ್ತಿಯ ಮಂತ್ರ ಘೋಷಧಿ ಬಿರದು ಭಕ್ತಿಯ ದೇಹ ಶುದ್ಧಿರಣೇನ ಭೂಯಾ ಶಾಂತಿರಣೇನ ಭೂಯಾ. ದೇಹಾಲಯವೇ ದೇವಾಲಯವು, ಲೋಕಾನುಗ್ರಹವೇ ದೈವಾನುಗ್ರಹವು, ಪ್ರಣವ ಸ್ವರೂಪ ತೇಜೋಮಯವು, ಪುಣ್ಯ ಸಂಚಯವೇ ಪರಮ ಸುಖವು. ಯತ್ರ ಶ್ರದ್ಧಾ ಭಕ್ತಿಂ ತತ್ರ ಲಭತೆ ಜಯಂತಂ ದೈವ ಚಿತ್ತಂ. ಗೊತ್ತಿಚ್ಚಿ ಶಿವನೇ
ವಂದನೆಗಳು. ತೊರೆದು ಜೀವಿಸಬಹುದೇ ಹರಿ ನಿನ್ನ ಚರಣಗಳ, ಬರಿದ ಮಾತೇಕೆ ಅರಿತು ಬೇಳ್ವೆನಯ್ಯ ಎಂಬ ಹಾಡಿಗೆ ಧ್ವನಿಯಾಗಲಿದ್ದಾರೆ ಯಶ್ವಿತ್. ಹಲೋ, ತೊರೆದು ಜೀವಿಸಬಹುದೇ ಹರಿ ನಿನ್ನ ಚರಣಗಳ, ಬರಿದೆ ಮಾತೆ ಅರಿತು ಪೇಲುವೆನಯ್ಯ. ತೊರೆದು ಜೀವಿಸಬಹುದೇ ಹರಿ ನಿನ್ನ ಚರಣಗಳ, ತೊರೆದು ಜೀವಿಸಬಹುದೇ ಹರಿ ನಿನ್ನ ಚರಣಗಳ, ಬರಿದೆ ಮಾತೆ ಅರಿತು ಪೇಲುವೆನಯ್ಯ, ಬರಿದೆ ಮಾತೆ ಅರಿತು ಪೇಲುವೆನಯ್ಯ. ತೊರೆದು ಜೀವಿಸಬಹುದೇ ಹರಿ ತಾಯಿ ತಂದೆಯ ಬಿಟ್ಟು ತಪವ ಮಾಡಲಹುದು, ತಾಯಿ ತಂದೆಯ ಬಿಟ್ಟು ತಪವ ಮಾಡಲಹುದು, ದಯಾದಿ ಬಂಧುಗಳ ಬಿಡಲು ಬಹುದು, ದಯಾದಿ ಬಂಧುಗಳ ಬಿಡಲು ಬಹುದು. ರಾಯತಾನಿದರೆ ರಾಜ್ಯವನ್ನೇ ಬಿಡಬಹುದು, ರಾಯತಾನಿದರೆ ರಾಜ್ಯವನ್ನೇ ಬಿಡಬಹುದು. ಕಾಯದ ಪಿತರಿನ್ನ ಅಡಿಯ ಬಿಡಲಾಗದು, ಬಿಡಲಾಗದು, ಬಿಡಲಾಗದು. ತೊರೆದು ಜೀವಿಸಬಹುದೇ ಹರಿ ನಿನ್ನ ಚರಣಗಳ, ಒಡಲು ಹಸಿಯಲು ಅನ್ನವಿಲ್ಲದೆಲೆ ಇರಬಹುದು, ಒಡಲು ಹಸಿಯಲು ಅನ್ನವಿಲ್ಲದೆಲೆ ಇರಬಹುದು. ಪಡೆದ ಕ್ಷೇತ್ರವ ಬಿಟ್ಟು ಹೊರಡಬಹುದು, ಪಡೆದ ಕ್ಷೇತ್ರವ ಬಿಟ್ಟು ಹೊರಡಬಹುದು. ಮಡದಿ ಮಕ್ಕಳ ಕಡೆಗೆ ತೊಲಗಿಸಿಯೇ ಬಿಡಬಹುದು, ಮಡದಿ ಮಕ್ಕಳ ಕಡೆಗೆ ತೊಲಗಿಸಿಯೇ ಬಿಡಬಹುದು. ಕೊಡೊಲಡೆ ಅನ್ನಡಿಯ ಘಲಿಗೆ ಬಿಡಲಾಗದು, ಬಿಡಲಾಗದು, ಬಿಡಲಾಗದು. ತೊರೆದು ಜೀವಿಸಬಹುದೇ ಹರಿ ನಿನ್ನ ಚರಣಗಳ,
ಕೊಡಬಹುದು ಪ್ರಾಣನು ಪರರೋಗಿ ಕೊಡಬಹುದು ಮನದಲ್ಲಿ ಮನವ ತಗ್ಗಿಸಲಹುದು ಮಾನದಲ್ಲಿ ಮನವ ತಗ್ಗಿಸಲಹುದು ಪ್ರಾಣನಾಯಕನಾದ ಆದಿಕೇಶವರಾಯ ಪ್ರಾಣನಾಯಕನಾದ ಆದಿಕೇಶವರಾಯ ಜಾನ ಶ್ರೀಕೃಷ್ಣ ನಿನ್ನಡಿಯ ಬಿಡಲಾಗದು 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 ತೊರೆದು ಜೀವಿಸಬಹುದೇ ಹರಿನಿನ್ನ ಚರಣಗಳ ತೊರೆದು ಜೀವಿಸಬಹುದೇ ಹರಿನಿನ್ನ ಚರಣಗಳ ಬರಿದೆ ಮಾತೆ ಅರಿತು ಕೇಳುವೆ ಬರಿದೆ ಮಾತೆ ಅರಿತು ಕೇಳುವೆ ತೊರೆದು ಜೀವಿಸಬಹುದೇ ಹರಿನಿನ್ನ ಚರಣಗಳ ಹರಿನಿನ್ನ ಚರಣಗಳ ಹರಿನಿನ್ನ ಚರಣಗಳ ತಮ್ಮ ಸುಮಧುರ ಕಂಠದಿಂದ ನಮಗೂ ಕೂಡ ಹರಿನಾಮ ಸ್ಮರಣೆಯನ್ನು ಮಾಡಿದಂತಹ ತಮಗೆ ಧನ್ಯವಾದಗಳು. ಹಣೆಯ ಮೇಲೆ ನಯನ, ಜಟೆಯಲ್ಲಿ ಗಂಗೆ, ಕೊರಳಲ್ಲಿ ವಾಸುಕಿ, ಕೈಯಲ್ಲಿ ತ್ರಿಶೂಲ, ಡಮರನ್ನು ಹಿಡಿದಿರುವ ಭೂಕೈಲಾಸಪತಿಗೆ ಉಗೆ ಉಗೆ ಎಂದು ಸ್ಮರಣೆ ಮಾಡುತ್ತಾ ಶಿವಯೋಗಿಗಳಾಗಿ ನೃತ್ಯ ಮಾಡುವವರು ನಮ್ಮ ಪುಟಾಣಿಗಳು. ಹಾನುಮಲೆ, ಜೇನುಮಲೆ, ಗುಂಜುಮಲೆ, ಗುರುಗುಂಜುಮಲೆ 77 ಮಲೆಯಲ್ಲಿ ತಪ್ಪದೆ ನಲಿದು ನಾಟ್ಯವಾಡುವ ನಮ್ಮ ಅಪ್ಪಾಜಿ ಮುದ್ದುಮಾದಯ್ಯನ ಪಾದಕ್ಕೆ ಒಂದ್ಸಲ ಉಘೇ ಅಂದ್ರಪ್ಪೋ, ಉಘೇ ಉಘೇ. ಮಂಡೆ ಮ್ಯಾಲೆ ದುಂಡು ಮಲ್ಲೆ ತಂದು ಚೆಲ್ಲಿತು, ದಂಡು ದಾಂಡು ಬಂದು ಇಲ್ಲಿ ಚಂದ ನೋಡಿದು. ಧೂಪ ಸೇವೆ, ದೀಪ ಸೇವೆ, ಮಂಜು ಸೇವೆ ಮಾಡಬಲ್ಲಿರು. ಹೂವ ಚೆಲ್ಲಿರೋ ನಮ್ಮ ಮುದ್ದಾದ ಮಾರ ಎಂಗೆ ಹೂವ ಚೆಲ್ಲಿರೋ.
ಮಂಡೆ ಮ್ಯಾಲೆ ದುಂಡು ಮಲ್ಲೆ ತಂದು ಚೆಲ್ಲಿರೋ ಕೆಂಪಣ್ಣ ಕೆಂಚಣ್ಣ ಬೆಟ್ಟಕ್ಕೆ ಹೋಗಾಮು ಬನ್ನೀರು ಬುತ್ತಿನ ಕಟ್ಕೊಂಡು ಐಕಣ್ಣ ಎತ್ಕೊಂಡು ಒಟ್ಟಿಗೆ ಹೋಗಾಮು ಬನ್ನೀರು ಹೊತ್ತು ಹೊತ್ತಲ್ಲಿ ಬೆಟ್ಟಾದ ನೆತ್ತೀಲಿ ಹೊತ್ತು ಹೊತ್ತಲ್ಲಿ ಬೆಟ್ಟಾದ ನೆತ್ತೀಲಿ ಅಪ್ಪಾಜಿ ಪರ್ಸೆ ನನ್ನೋಡ ಬನ್ನಿರು ಹೂವ ಚೆಲ್ಲಿರು ಹೂವ ಚೆಲ್ಲಿರು ನಮ್ಮಾದ ಮಾದ ಎಂಗೆ ಹೂವ ಚೆಲ್ಲಿರು ಹೂವ ಚೆಲ್ಲಿರು ಹೂವ ಚೆಲ್ಲಿರು ಓ ಮಂಡೆ ಮ್ಯಾಲೆ ದುಂಡು ಮಲ್ಲೆ ತಂದು ಚೆಲ್ಲಿರು ಗಂಡುಲಿ ಹತ್ಕೊಂಡು ಹಿಂಡುಲಿ ಬಿಟ್ಕೊಂಡು ಹೋಗವ್ನೆ ಇಲ್ಲಿ ಬಾದೇವ ಗಿಡಗಂಡೆ ನೆಟ್ಕೊಂಡು ಗಿರಿಬಂಡೆ ಮೆಟ್ಕೊಂಡು ಹೋಗಿರೋ ಚಂದ ನೋಡವ್ವ ಬಸ್ನೀರು ಬಾಂಟೀರು ಮುತ್ಕೀರು ಮೋಟೀರು ಬಸ್ನೀರು ಬಾಂಟೀರು ಮುತ್ಕೀರು ಮೋಟೀರು ಎಲ್ಲರೂ ಮದ ಎಂದು ಧ್ಯಾನ ಮಾಡಿರು ಮಂಡೆ ಮ್ಯಾಲೆ ದುಂಡು ಮಲ್ಲೆ ತಂದು ಚೆಲ್ಲಿರು ತುಂತರ 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 ತಿರುಗಿಡ 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 ದಂಡು ದಾಟಿ ಬಂದು ಇಲ್ಲಿ ಚಂದ ನೋಡಿರೋ ಧೂಪ ಸೇವೆ ದೀಪ ಸೇವೆ ಪಂಜು ಸೇವೆ ಮಾಡ ಬಂದಿರೋ ಧೂಪ ಚೆಲ್ಲಿರೋ ಧೂಪ ಚೆಲ್ಲಿರೋ ನಮ್ಮ ಮುದ್ದಾದ ಮಾದ ಎಂಗೆ ಹೂವ ಚೆಲ್ಲಿರೋ ವಂದನೆಗಳು. ಮಾದಪ್ಪನ ಪಾದಗಳಿಗೆ ಮಕ್ಕಳು ಉಗೆ ಉಗೆ ಎಂದು ಹೇಳಿಯಾಯಿತು. ನಾವುಗಳು ಕೂಡ ಮಕ್ಕಳ ನೃತ್ಯಕ್ಕೆ ಚಪ್ಪಾಳೆಯ ಮೂಲಕ ಉಗೆ ಉಗೆ ಎಂದು ಹೇಳುವನ. ಜೋರಾದ ಚಪ್ಪಾಳೆಯ ಮೂಲಕ ಮಕ್ಕಳನ್ನು ಪ್ರೋತ್ಸಾಹಿಸಿ. ಕಷ್ಟ ಸುಖ ಯಾರಿಗಿಲ್ಲ ಹೇಳಿ? ಜೀವನವೇ ಬೇವು ಬೆಲ್ಲ. ಕನಸನ್ನು ಕಟ್ಟಿಕೊಂಡು ದೈವಿಕ ಭಕ್ತಿಯಿಂದ ಬದುಕು ಕಂಡುಕೊಂಡ ಮನುಜನ ವರ್ಣನೆಯನ್ನು ನಾಟ್ಯದ ಮೂಲಕ ತೋರಿಸಲಿದ್ದಾರೆ ನಮ್ಮ ಪುಟಾಣಿಗಳು.
ಸುಖ ಸಿಹಿ ಕಹಿ ಸಮವೆಲ್ಲ ಬಿಟ್ಟ ಕಡೆಯ ಮಲ್ಲೈನ ದಯ ಇದ್ರೆ ಭಯವಿಲ್ಲ, ಮಲ್ಲೈನ ದಯ ಇದ್ರೆ ಭಯವಿಲ್ಲ. ಜಕ್ಕಣ ಕಣ್ಣಕ್ಕ ಜಕ್ಕ ಜಕ್ಕಣ ಕಣ್ಣಕ್ಕ ಜಕ್ಕ ಜಕ್ಕಣ ಕಣ್ಣಕ್ಕ ಜಕ್ಕ ಜಕ್ಕಣ ಕಣ್ಣ, ಜಕ್ಕಣ ಕಣ್ಣಕ್ಕ ಜಕ್ಕ ಜಕ್ಕಣ ಕಣ್ಣಕ್ಕ ಜಕ್ಕ ಜಕ್ಕಣ ಕಣ್ಣಕ್ಕ ಜಕ್ಕ ಜಕ್ಕಣ ಕಣ್ಣ. ಬಿಳಿ ಕುದ್ರೆ ಏರಿಕೊಂಡು ಬಿಲ್ಲು ಬಾಣ ಹೂಡಿಕೊಂಡು, ಬಿಳಿ ಕುದ್ರೆ ಏರಿಕೊಂಡು ಬಿಲ್ಲು ಬಾಣ ಹೂಡಿಕೊಂಡು, ಹುಲಿ ಬೇಟೆಗೆ ಹೊರಟ ನಮ್ಮ ಬಾಣಶೂರ, ಹುಲಿ ಬೇಟೆಗೆ ಹೊರಟ ನಮ್ಮ ಬಾಣಶೂರ ಮೋಜುಗಾರ. ಮಾಗಡಿಯ ರಂಗನಾಥ ಬೇಟೆಗಾರ, ಮಾಗಡಿಯ ರಂಗನಾಥ ಬೇಟೆಗಾರ. ಜಕ್ಕಣ ಕಣ್ಣಕ್ಕ ಜಕ್ಕ ಜಕ್ಕಣ ಕಣ್ಣಕ್ಕ ಜಕ್ಕ ಜಕ್ಕಣ ಕಣ್ಣಕ್ಕ ಜಕ್ಕ ಜಕ್ಕಣ ಕಣ್ಣ, ಜಕ್ಕಣ ಕಣ್ಣಕ್ಕ ಜಕ್ಕ ಜಕ್ಕಣ ಕಣ್ಣಕ್ಕ ಜಕ್ಕ ಜಕ್ಕಣ ಕಣ್ಣಕ್ಕ ಜಕ್ಕ ಜಕ್ಕಣ ಕಣ್ಣ. ಮುತ್ತಿನ ಗೆಜ್ಜೆ ಬಿಟ್ಟು ಬಾರಿ ಚಂದಗಾತಿ ಚಾಮುಂಡಿ, ಮುತ್ತಿನ ಗೆಜ್ಜೆ ಬಿಟ್ಟು ಬಾರಿ ಚಂದಗಾತಿ ಚಾಮುಂಡಿ. ಸಿಹಿಯಾದ ಜಾಜಿ ಮೊಗ್ಗು ಅರಳ್ಯಾವೆ, ಸಿಹಿಯಾದ ಜಾಜಿ ಮೊಗ್ಗು ಅರಳ್ಯಾವೆ, ನಿನ್ನ ಮುತ್ತಂತ ಪರಿಷೆ ಮೆರೆದಾವೆ, ಮುತ್ತಂತ ಪರಿಷೆ ಮೆರೆದಾವೆ. ಜಕ್ಕಣ ಕಣ್ಣಕ್ಕ ಜಕ್ಕ ಜಕ್ಕಣ ಕಣ್ಣಕ್ಕ ಜಕ್ಕ ಜಕ್ಕಣ ಕಣ್ಣಕ್ಕ ಜಕ್ಕ ಜಕ್ಕಣ ಕಣ್ಣ, ಜಕ್ಕಣ ಕಣ್ಣಕ್ಕ ಜಕ್ಕ ಜಕ್ಕಣ ಕಣ್ಣಕ್ಕ ಜಕ್ಕ ಜಕ್ಕಣ ಕಣ್ಣಕ್ಕ ಜಕ್ಕ ಜಕ್ಕಣ ಕಣ್ಣ. ಸಾಗರದೋರ ಕೆಂಡದಂತೆ ರಾಮ ಬಿಟ್ಟ ಬಾಣದಂತೆ, ಸಾಗರದೋರ ಕೆಂಡದಂತೆ ರಾಮ ಬಿಟ್ಟ ಬಾಣದಂತೆ, ಹೋರಾಡಿ ಬರುತ್ತಾನೆ ರಣಧೀರ, ಹೋರಾಡಿ ಬರುತ್ತಾನೆ ರಣಧೀರ. ಮೋಜುಗಾರ ಹನುಮಪ್ಪ ಸ್ವಾಮಿ ಗೆಣೆಕಾರ, ಹನುಮಪ್ಪ ಸ್ವಾಮಿ ಗೆಣೆಕಾರ. ಜಕ್ಕಣ ಕಣ್ಣಕ್ಕ ಜಕ್ಕ ಜಕ್ಕಣ ಕಣ್ಣಕ್ಕ ಜಕ್ಕ ಜಕ್ಕಣ ಕಣ್ಣಕ್ಕ ಜಕ್ಕ ಜಕ್ಕಣ ಕಣ್ಣ, ಜಕ್ಕಣ ಕಣ್ಣಕ್ಕ ಜಕ್ಕ ಜಕ್ಕಣ ಕಣ್ಣಕ್ಕ ಜಕ್ಕ ಜಕ್ಕಣ ಕಣ್ಣಕ್ಕ ಜಕ್ಕ ಜಕ್ಕಣ ಕಣ್ಣ. ಕಾಲಿನ ಗೆಜ್ಜೆ ಘಳಿರೆಂದು ಮುತ್ತಿನ ಖಡ್ಗ ಜಣ್ಣೀರೆಂದು, ಕಾಲಿನ ಗೆಜ್ಜೆ ಘಳಿರೆಂದು ಮುತ್ತಿನ ಖಡ್ಗ ಜಣ್ಣೀರೆಂದು, ಗಂಧಾದ ಘಮಲು ಘಮ್ಮೆಂದು, ಗಂಧಾದ ಘಮಲು ಘಮ್ಮೆಂದು, ಕಾನನ ಅಂದಾದ ಮೊಗದಲ್ಲಿ ಸಿರಿ ಬಂತು, ಅಂದಾದ ಮೊಗದಲ್ಲಿ ಸಿರಿ ಬಂತು. ಜಕ್ಕಣ ಕಣ್ಣಕ್ಕ ಜಕ್ಕ ಜಕ್ಕಣ ಕಣ್ಣಕ್ಕ ಜಕ್ಕ ಜಕ್ಕಣ ಕಣ್ಣಕ್ಕ ಜಕ್ಕ ಜಕ್ಕಣ ಕಣ್ಣ, ಜಕ್ಕಣ ಕಣ್ಣಕ್ಕ ಜಕ್ಕ ಜಕ್ಕಣ ಕಣ್ಣಕ್ಕ ಜಕ್ಕ ಜಕ್ಕಣ ಕಣ್ಣಕ್ಕ ಜಕ್ಕ ಜಕ್ಕಣ ಕಣ್ಣ, ಜಕ್ಕಣ ಕಣ್ಣಕ್ಕ ಜಕ್ಕ ಜಕ್ಕಣ ಕಣ್ಣಕ್ಕ ಜಕ್ಕ ಜಕ್ಕಣ ಕಣ್ಣಕ್ಕ ಜಕ್ಕ ಜಕ್ಕಣ ಕಣ್ಣ, ಜಕ್ಕಣ ಕಣ್ಣಕ್ಕ ಜಕ್ಕ ಜಕ್ಕಣ ಕಣ್ಣಕ್ಕ ಜಕ್ಕ ಜಕ್ಕಣ ಕಣ್ಣಕ್ಕ ಜಕ್ಕ ಜಕ್ಕಣ ಕಣ್ಣ. ವಂದನೆಗಳು. ದಾನವ ಕದಳಿಯ ಕಾನನ ಮುರಿಯುತ ಎಂಬ ದಾಸವಾಣಿಗೆ ನಾವೆಲ್ಲರೂ ಕಿವಿಯಾಗೋಣ ಯಶುತ್ ಅವರ ಧ್ವನಿಗೆ. ಹಲೋ ದಾನವ ಕದಲಿಯ
ಬಂತಾನೆ ಬಂತಮ್ಮಮ್ಮ ಆನೆ ಬಂತಾನೆ ಬಂತಮ್ಮಮ್ಮ ದಾನವ ಕದಲಿಯ ಕಾನನ ಮುರಿಯುತ್ತ ಆನೆ ಬಂತಾನೆ ಬಂತಮ್ಮಮ್ಮ ಆನೆ ಬಂತಾನೆ ಬಂತಮ್ಮಮ್ಮ ಗುಂಗುರು ಗುರಲನಿ ರಾಂಗುವ ಚೆಲ್ವಾನೆ ಕಂಗಲಿ ಗೋಲೆ ವ್ಯಾಗೋಲೆ ಆನೆ ಗುಂಗುರು ಗುರಲನಿ ರಾಂಗುವ ಚೆಲ್ವಾನೆ ಕಂಗಲಿ ಗೋಲೆ ವ್ಯಾಗೋಲೆ ಆನೆ ಬಂಗಾರದನು ಗಂಟೆ ಶೃಂಗಾರದಾನೆ ಬಂಗಾರದನು ಗಂಟೆ ಶೃಂಗಾರದಾನೆ ಮಂಗಲ ತಿಲಕದ ರಂಗನೆಂಬಾನೆ ಮಂಗಲ ತಿಲಕದ ರಂಗನೆಂಬಾನೆ ಆನೆ ಬಂತಾನೆ ಬಂತಮ್ಮಮ್ಮ ಆನೆ ಬಂತಾನೆ ಬಂತಮ್ಮಮ್ಮ ಕೆಳದಿ ಗೋಪಿಯರೊಲು ಗೆಲಿತದಾನೆ ಸುಲಭದಿಂದೊಲಿಯುವ ಎಲೆ ಮರಿಯಾನೆ ಕೆಳದಿ ಗೋಪಿಯರೊಲು ಗೆಲಿತದಾನೆ ಸುಲಭದಿಂದೊಲಿಯುವ ಎಲೆ ಮರಿಯಾನೆ ಖಲಿರು ಗಾಲಿರು ರವದಿ ನಲಿದಾಡೋ ಆನೆ ಖಲಿರು ಗಾಲಿರು ರವದಿ ನಲಿದಾಡೋ ಆನೆ ಮಲತವರದೆ ಮ್ಯಾಲೆ ಕುಣಿದಾಡೋ ಆನೆ ಮಲತವರದೆ ಮ್ಯಾಲೆ ಕುಣಿದಾಡೋ ಆನೆ ಆನೆ ಬಂತಾನೆ ಬಂತಮ್ಮಮ್ಮ ಆನೆ ಬಂತಾನೆ ಬಂತಮ್ಮಮ್ಮ ನಲಿವ ಜಬವರೆಗೆ ಸಿಲುಕದಾನೆ ಒಲವಿಂದ ಬಗುತರ ಸಲಹುವಾನೆ ನಲಿವ ಜಬವರೆಗೆ ಸಿಲುಕದಾನೆ ಸುಲಭದಿಂದೊಲಿಯುವ ಎಲೆ ಮರಿಯಾನೆ ಹಲವು ಕವಿಗಳಿಗೆ ಸಿಲುಕದಾನೆ ಹಲವು ಕವಿಗಳಿಗೆ ಸಿಲುಕದಾನೆ ಬಲ ಪ್ರಸನ್ನ ವೆಂಕಟ ನಿಲಯ ಪ್ರಸನ್ನ ವೆಂಕಟ ನಿಲಯ ಬಲ ಪ್ರಸನ್ನ ವೆಂಕಟ ನಿಲಯ ಬಲ ಪ್ರಸನ್ನ ವೆಂಕಟ ನಿಲಯನೆಂಬಾನೆ ಬಲ ಪ್ರಸನ್ನ ವೆಂಕಟ ನಿಲಯನೆಂಬಾನೆ ಆನೆ ಬಂತಾನೆ ಬಂತಮ್ಮಮ್ಮ ಆನೆ ಬಂತಾನೆ ಬಂತಮ್ಮಮ್ಮ ಥ್ಯಾಂಕ್ ಯು ವಂದನೆಗಳು. ಭಾವ ರಾಗ ತಾಳಗಳ ಸಮ್ಮಿಲನವಾದ ಭರತನಾಟ್ಯವು
ದೈವಿಕತೆ, ಸಂಸ್ಕೃತಿ, ಪುರಾಣ ಕಥೆಗಳನ್ನು ಭಕ್ತಿಯಿಂದ ಅನಾವರಣಗೊಳಿಸುತ್ತದೆ. ಈಗ ಕುಮಾರಿ ವೃಂದಾ ಹಾಗೂ ತನುಶ್ರೀಯಿಂದ ಭರತನಾಟ್ಯ ನೃತ್ಯ. ईश्वरनाट्य पूजितम् नमामि नमामि शङ्करपादवन्दितम् ಗೆಜ್ಜೆಗಳ ನಾದ ತೋಂತನಂ ಪಾದಗಳ ಕುಣಿತಾಧೀರ್ತನಂ ಸಂಗೀತ ಸಾಹಿತ್ಯ ಆನಂದ ಆಲಾಪವೇ ತನಧಿರನ ಧಿರನ ತನಧೇ ರಾಗ ತಾಳ ನಾಟ್ಯಂ ನಟರಾಜ ಸುಂದರಂ ನಾದ ವೇದ ಕಾವ್ಯಂ ನಟರಾಜ ಸುಂದರಂ ರಾಗ ತಾಳ ನಾಟ್ಯಂ ನಟರಾಜ ಸುಂದರಂ ನಾದ ವೇದ ಕಾವ್ಯಂ ನಟರಾಜ ಸುಂದರಂ मनोहर ओंकारं सरिगमा श्रीकारं ಹೆಜ್ಜೆಗೆ ಹೆಜ್ಜೆಯ ತನನಂ ಸಂಗೀತ ಲೀಲೋತ್ಸವಂ ಸೊಗೆಯೋ ಸತ್ತಿರೋ ತಾಣ ಎಲ್ಲ ನೋಡುವ ಕಣ್ಣಿಗೆ ಯಾನ ಹಾಡಿನ ದಿಬ್ಬಣ ಕಾಣ ಇಂದು ಹಬ್ಬವೇ ನಮ್ಮಲ್ಲಿ ಜಾಣ ಮಾಧುರ್ಯವೇ ಸಂತೋಷವೇ ಆಂತರ್ಯವೇ ಶೃಂಗಾರವೇ ನಿನಾದ ನಿನ್ನಲ್ಲಿ ಕೈಸೆರೆ ನಮಾಮಿ ನಮಾಮಿ ಈಶ್ವರ ನಾಟ್ಯ ಪೂಜಿತಂ ನಮಾಮಿ ನಮಾಮಿ ಶಂಕರ ಪಾದ ವಂದಿತಂ ಹೆಜ್ಜೆಗಳ ನಾದ ತೋಂತನಂ ಪಾದಗಳ ಕುಣಿತಾಧೀರ್ತನಂ ಸಂಗೀತ ಸಾಹಿತ್ಯ ಆನಂದ ಆಲಾಪವೇ ತನಧೀರನ ಧೀರನ ತನಧೇ ರಾಗ ತಾಳ ನಾಟ್ಯಂ ನಟರಾಜ ಸುಂದರಂ ನಾದ ವೇದ ಕಾವ್ಯಂ ನಟರಾಜ ಸುಂದರಂ प्रणवालय पाहि परिपालय परमेशी कमलालय श्रीदेवी कुरिपिंसवे करुणाम्बुरासी धीं तारा धीं धीं तारा जतुलतो प्राणमे नाट्यं चेसे गतुलतो नाम
నిరంతరం నీకు నివాళినివ్వాలని నాలో ఆవేదనే నువ్వు ఆదరించేలా నివేదనవ్వాలని దేహమునే కోవెలగా నిన్ను కొలువుంచా జీవముతో భావముతో సేవలు చేసా ప్రతి ఋతువు ప్రతి కృతువు నీవని ఎంచా సతతము నీ స్మరణే ధీంతానా చతులతో ప్రాణమే నాట్యం చేసే గతులతో నామశతం మూల నతులతో నా పైన నీ చూపు ఆపేలా శరణంటినే జనని నాద వినోదిని భువన పాలినివే అనాథ రక్షణ నీ విధి కాదటే మొరవిని చేరవటే आत्मारामानन्दरमण आत्मारामानन्दरमण अच्युत केशव हरिनारायण अच्युत केशव हरिनारायण आत्मारामानन्दरमण आत्मारामानन्दरमण भवभयहरण वन्दित चरण भवभयहरण वन्दित चरण रघुकुलभूषण राजीवलोचन रघुकुलभूषण राजीवलोचन आदिनारायण अनन्त शयन आदिनारायण अनन्त शयन सच्चिदानन्द सत्यनारायण सच्चिदानन्द सत्यनारायण आत्मारामा आत्मारामा आत्मारामानन्दरमण अच्युत केशव हरिनारायण अच्युत केशव हरिनारायण ವಂದನೆಗಳು. ರಾಮಸ್ಮರಣೆಯಿಂದ ಸಕಲ ಪಾಪಗಳು ನಿವಾರಿಸುವ ಶಕ್ತಿ ಇರುವುದು ರಾಮನಿಗೆ. ಕೋದಂಡ ರಾಮನಿಗೆ ಹಾಗೂ ಆತನ ಬಂಟನಾದ ಹನುಮಂತನಿಗೆ ಹನುಮಗಿರಿಯಲ್ಲಿ ಇಂದು ಬ್ರಹ್ಮಕಲಶೋತ್ಸವದ ಸಂಭ್ರಮ. ಈ ಸಂಭ್ರಮವನ್ನು ನಿಮ್ಮ ಮುಂದೆ ನೃತ್ಯದ ಮೂಲಕ ಹಂಚಿಕೊಳ್ಳಲಿಕ್ಕಿದ್ದಾರೆ ನಮ್ಮ ಪುಟಾಣಿಗಳು.
ಮಿಂಚಾಗಿರದ ಮಹಾಕಾವ್ಯ ಅಪಾರ ಸೌಂದರ್ಯ ಬೆಚ್ಚಿ ಬೆರಗಾದೇನ ಅಯೋಮಯನಾದೇನ ಸಮ್ಮೋಹಿನಿ ಭಾಲೆ ತಾರಾಲತೆ ವೈದೇಹಿ ಯಾರಾಧರು ವ್ಯಾಮೋಹಿ ಚಂದವೋ ರಾಮನ ನಾಮದ ಸ್ಮರಣೆ ವೈಕುಂಠವೋ ಹೇ ರಾಮ 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 ದೇವ ಹೇ ನಿನ್ನ ನಾಮ ಪುಣ್ಯಧಾಮ ದೇವ ಹೇ ರಾಮ 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 ದೇವ ಹೇ ನಿನ್ನ ನಾಮ ಪುಣ್ಯಧಾಮ ದೇವ ನೋಟವಿದು ನಿರ್ಮಲ ಮಾತುಗಳು ಶೀತಲ ಈತನುವು ಕೋಮಲ ಅಧರಗಳು ಚಂಚಲ ನಯನಗಳೇ ಬಾಗಿಲ ಹುಬ್ಬುಗಳೇ ಕಾವಲ ರಾಮನಿಗೆ ನೋಡುವ ಹಾಡುವ ಹಂಬಲ ಕಾಲಗಳಲ್ಲಿನ ಪಾರಿಜಾತಕ್ಕೆ ಪ್ರಾಣ ಬೀಗ ಬಂತೆ ಏಳು ಸುತ್ತಿನ ಮಲ್ಲೆಯಂತಹ ಗಂಧವತಿಯ ಸೀತೆ ಯಾರು ಎತ್ತದ ಶಿವನ ಧನಸನೆ ಮುರಿದ ರಾಮಭದ್ರ ರೆಪ್ಪೆ ಬಡಿಯದೆ ಸೀತೆ ಅಂದವ ಸವಿದ ರಾಮಚಂದ್ರ ರಸಮಯ ನಿಮಿಷವೋ ಹೃದಯದಿ ಹರುಷವೋ ಆರಂಭ ಪ್ರೇಮೋತ್ಸವ
ಚಂದವೋ ರಾಮನ ನಾಮದ ಸ್ಮರಣೆ ವೈಕುಂಠವೋ ಹೇ ರಾಮ 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 ದೇವ ದೇವ ನಿನ್ನ ನಾಮ ಪುಣ್ಯಧಾಮ ದೇವ ಹೇ ರಾಮ 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 ದೇವ ಹೇ ನಿನ್ನ ನಾಮ ಪುಣ್ಯಧಾಮ ರಾಮ. ವಂದನೆಗಳು. ನಮ್ಮ ಮಕ್ಕಳ ಕಾರ್ಯಕ್ರಮವನ್ನು ಭರತನಾಟ್ಯ ನೃತ್ಯದೊಂದಿಗೆ ಕೊನೆಗೊಳಿಸಲಿದ್ದೇವೆ. ಗಣ್ಯ ಹಾಗೂ ಚಿನ್ಮಯಿ ಇವರಿಂದ ನಮ್ಮ ಶಾಲಾ ಮಕ್ಕಳ ಸಾಂಸ್ಕೃತಿಕ ಕಾರ್ಯಕ್ರಮದ ಕೊನೆಯ ಪ್ರದರ್ಶನ, ನೃತ್ಯ ಪ್ರದರ್ಶನ, ರಿಮಿಕ್ಸ್ ನೃತ್ಯ. ಜನನ ಜನನ ತನನ ತನನ ತೋಂ ಜನನ ಜನನ ತನನ ತನನ ತೋಂ ಜನನ ಜನನ ತನನ ತನನ ಜನನ ಜನನ ತನನ ತನನ ತೋಂ ತೋಂ ಜನನ ಜನನ ತನನ ತನನ ತೋಂ ತೋಂ ಜನನ ಜನನ ತನನ ತನನ ಗೀತ ಧುನಿ ಕುತ ಕಧೀಂ ನಾತ್ರ ಕಿಟ ತೋಂ ನಾಚ ರಹೆ ಗೋರಿ ತಾಯಿ ತೈ ತೈ ತೋಂ ತಿರಗ ತೋಂ ಗೀತ ಧುನಿ ಕುತ ಕಧೀಂ ನಾತ್ರ ಕಿಟ ತೋಂ ನಾಚ ರಹೆ ಗೋರಿ ತಾಯಿ ತೈ ತೈ ತೋಂ ತಿರಗ ತೋಂ ಗೀತ ಧುನಿ ಕುತ ಕಧೀಂ ನಾತ್ರ ಕಿಟ ತೋಂ ನಾಚ ರಹೆ ಗೋರಿ ತಾಯಿ ತೈ ತೈ ತೋಂ ತಿರಗ ತೋಂ ಗೀತ ಧುನಿ ಕುತ ತಾನ ಗಾವೆ ತಕತಲ್ ತೈ ತೈ ತಾನ ಗಾವೆ ತಕತಲ್ ತೈ ತೈ ತಾನ ಗಾವೆ ತಕತಲ್ ತೈ 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 ತಕತನ ಧೀಂ ತಕಿಡದಕ ಧೀಂ ಧೀಂ ತಕಿಡದಕ ಧೀಂ ಧೀಂ ತಕಿಡದಕ ಧೀಂ ಪದತೋ ಮತಗೀತ ಧುನಿ ಕುತಕ ಧೀಂ. पदुमनाभ तुम्हारी लीला पदुमनाभ तुम्हारी लीला पदुमनाभ तुम्हारी लीला क्या कहूँ मैं सावरो ताप संकट शरणायो सो हमारो तुम हरो ताप संकट शरणायो सो हमारो तुम हरो. तदीं तदीं तिरना उदनित तानि तानि तदीं तदीं तिरना तदीं तदीं तिरना उदनित तानि तानि तदीं तदीं तिरना तानि तों तद गद नरि तान गर तान धीं गलरि गलरि तद गदा तार तद गमां तानि तद गदां तार दीं 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 तकतन अलरि तों 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 तकतन तनि अलरि गीत धुनि कुतक धीं नाद्र कीट तों नाच रहे गोरी तानि तै तै तों तिरग तों गीत धुनि कुतक धीं नाद्र कीट तों नाच रहे गोरी तानि तै तै तों तिरग तों नारि तै तै तों तिरग तों नारि तै तै तों तिरग तों गीत धुनि कुतक धीं निकुतक धीं निकुतक धीं. ಸಿರಿಕನ್ನಡಂ ಗೆಲ್ಗೆ ಸಿರಿಕನ್ನಡಂ ಬಾಳ್ಗೆ. ಕನ್ನಡಂ ಮಾಧ್ಯಮದ ಪುಟಾಣಿಗಳ
ಈ ಒಂದು ನೃತ್ಯ ಕಾರ್ಯಕ್ರಮವನ್ನು ಪ್ರೋತ್ಸಾಹಿಸಿದ ನಿಮಗೆಲ್ಲರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು. ಶ್ರೀ ಕೋದಂಡರಾಮ ಪಂಚಮುಖಿ ಆಂಜನೇಯ ಕ್ಷೇತ್ರ ಹನುಮಗಿರಿ ಇದರ ಅಷ್ಟಬಂಧ ಬ್ರಹ್ಮಕಲಶೋತ್ಸವದ ನಿಮಿತ್ತವಾಗಿ ನಮ್ಮ ಶಾಲಾ ಮಕ್ಕಳಿಗೆ ಈ ಸುಂದರವಾದಂತಹ ಭವ್ಯ ವೇದಿಕೆಯಲ್ಲಿ ಕಾರ್ಯಕ್ರಮ ನೀಡಲು ಅನುವು ಮಾಡಿಕೊಟ್ಟಂತಹ ಬ್ರಹ್ಮಕಲಶೋತ್ಸವ ಸಮಿತಿಯ ಸರ್ವ ಸದಸ್ಯರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳನ್ನು ಶಾಲಾ ಪರವಾಗಿ ನೀಡುತ್ತಿದ್ದೇವೆ. ನಮ್ಮ ಪುಟಾಣಿಗಳಿಗೆ ನೃತ್ಯ ನಿರ್ದೇಶನವನ್ನು ನೀಡಿದವರು ಮುರಳಿ ಬ್ರದರ್ಸ್ ಡ್ಯಾನ್ಸ್ ಕ್ರೇವ್ ಪುತ್ತೂರು. ಇದರ ನಿರ್ದೇಶಕರಾದ ಕಿರಣ್ ಮುರಳಿ ಮತ್ತು ಸಂಗಡಿಗರು. ಇವರಿಗೆ ಹೃನ್ಮನದ ಧನ್ಯವಾದಗಳು. ಪುಟಾಣಿಗಳಿಗೆ ಪ್ರಸಾದನದಲ್ಲಿ ಸಹಕರಿಸಿದವರು ಪ್ರಸಾದ್, ಕುಶಾಲಪ್ಪ, ಜೀವನ್ ಕುಮಾರ್. ಇವರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು. ನಮ್ಮ ಕಾರ್ಯಕ್ರಮಕ್ಕೆ ಸಹಕರಿಸಿದ ಪೋಷಕ ಬಂಧುಗಳಿಗೆ, ಸಹಕಾರವಿತ್ತ ಆಡಳಿತ ಮಂಡಳಿಯವರಿಗೆ ಹಾಗೂ ಶಿಕ್ಷಕ ವರ್ಗದವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ ಹೇಳಲು ಇಚ್ಛಿಸುತ್ತಿದ್ದೇನೆ. ಅದೇ ರೀತಿ ಮಾಧ್ಯಮ ಬಂಧುಗಳಿಗೆ ಹಾಗೂ ಲೈಟಿಂಗ್ಸ್ ತಂಡದವರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು. ಹರಿ ಓಂ. ಶ್ರೀ ಗುರುಭ್ಯೋ ನಮಃ. ಶ್ರೀ ಕೋದಂಡರಾಮ ಪಂಚಮುಖಿ ಆಂಜನೇಯ ಕ್ಷೇತ್ರ ಹನುಮಗಿರಿ. ಈ ಹನುಮಗಿರಿಯಲ್ಲಿ ಇವತ್ತಿನ 2ನೇ ಕಾರ್ಯಕ್ರಮ ನಮ್ಮ ಗಜಾನನ ಕನ್ನಡ ಮಾಧ್ಯಮ ಶಾಲಾ ವಿದ್ಯಾರ್ಥಿಗಳಿಂದ ಅತ್ಯುತ್ತಮವಾದಂತಹ ಒಂದು ಸಾಹಿತ್ಯ ಪ್ರಕಟಣೆ ಕಂಡುಬಂದಿದೆ. ಭಾಗವಹಿಸಿದಂಥ ಎಲ್ಲ ಮಕ್ಕಳಿಗೂ ಕೂಡ ಕ್ಷೇತ್ರಾಧಿಪತಿ ಉತ್ತರೋತ್ತರ ಅಭಿವೃದ್ಧಿಯನ್ನು ಕರುಣಿಸಲಿ. ಅದೇ ಈ ಒಂದು ಕಾರ್ಯಕ್ರಮಕ್ಕೆ ಆ ಮಕ್ಕಳನ್ನು ಪ್ರೋತ್ಸಾಹಿಸಲಿಕ್ಕೆ ಬೇಕಾಗಿ ಅನುಶ್ರೀ ಎಂಬಿ ನಮ್ಮ ಗಜಾನನ ಆಂಗ್ಲ ಮಾಧ್ಯಮ ಶಾಲೆಯ ಶಿಕ್ಷಕಿ, ಇವರು ಪ್ರೋತ್ಸಾಹಿಸಬೇಕು ಅಂತೇಳಿ ಇವರಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಅವರೊಟ್ಟಿಗೆ ಗಜಾನನ ಶಾಲೆಯ ಧನಲಕ್ಷ್ಮಿ ಟಿ ರೈ ಇವರು ಕೂಡ ಸಹಕರಿಸಲಿಕ್ಕಿದ್ದಾರೆ. ಈ ಎಲ್ಲ ಕಾರ್ಯಕ್ರಮಗಳಿಗೆ ಶುಭ ಕೋರುವವರು ಗಜಾನನ ಆಂಗ್ಲ ಮಾಧ್ಯಮ ಶಾಲಾ ವಿದ್ಯಾರ್ಥಿಗಳು. ಈ ಒಂದು ಆಂಗ್ಲ ಮಾಧ್ಯಮ ಶಾಲೆ ಮತ್ತು ಕನ್ನಡ ಮಾಧ್ಯಮ ಶಾಲೆ ಈ ಈಶ್ವರಮಂಗಲದ 2 ಕಣ್ಣುಗಳಿದ್ದಂತೆ. ಆಂಗ್ಲ ಮಾಧ್ಯಮ ಶಾಲೆಯ ಪ್ರತಿಭೆಗಳು ಜಿಲ್ಲೆ, ರಾಜ್ಯ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ತಮ್ಮ ಪ್ರತಿಭೆಯನ್ನು ಪ್ರದರ್ಶಿಸುತ್ತಿರುವಂತಹ ಈ ಒಂದು ಶುಭ ಸಂದರ್ಭದಲ್ಲಿ ಅದೇ ಕನ್ನಡ ಮಾಧ್ಯಮ ಶಾಲೆ ಈ ಪ್ರತಿಭಾ ಕಾರಂಜಿ ಇರ್ಬೋದು, ಯಾವುದರಲ್ಲಿಯೂ ಕೂಡ ತಮ್ಮ ಗಜಾನನ ಶಾಲೆಯ ಛಾಪನ್ನು ಎತ್ತಿ ಹಿಡಿದಂತಹ ವಿದ್ಯಾರ್ಥಿಗಳು ಇವರು ಸಮಗ್ರ ಪ್ರಶಸ್ತಿಯನ್ನು ಕೂಡ ಗಜಾನನ ವಿದ್ಯಾರ್ಥಿಗಳು ಪಡಕೊಂಡಿದ್ದಾರೆ. ಈ ವಿದ್ಯಾರ್ಥಿಗಳು ಶಾಲಾ ಮಟ್ಟದಲ್ಲಿ ಅಂತಾರಾಜ್ಯ ಮಟ್ಟದಲ್ಲಿಯೂ ಕೂಡ ಭಾಗವಹಿಸಿದಂಥ ಹಿರಿಮೆ, ಹೆಮ್ಮೆ ನಮ್ಮ ಈಶ್ವರಮಂಗಲದ ಗಜಾನನ ವಿದ್ಯಾಸಂಸ್ಥೆಗೆ ಇದೆ. ಈ ವಿದ್ಯಾಸಂಸ್ಥೆಯ ವಿದ್ಯಾರ್ಥಿಗಳು ರಾಜ್ಯ ಮಟ್ಟದಲ್ಲಿ, ರಾಷ್ಟ್ರ ಮಟ್ಟದಲ್ಲಿಯೂ ಕೂಡ ಈ ವರ್ಷವೂ ತಮ್ಮ ಪ್ರತಿಭೆಯನ್ನು ಪ್ರದರ್ಶಿಸಿದಂತಹ ತ್ರಿವಳಿ ಜಂಪ್ ಇದರಲ್ಲಿ ರಾಷ್ಟ್ರದಲ್ಲಿ ಪ್ರಥಮ ಸ್ಥಾನವನ್ನು ಪಡೆದಂಥ ಹೆಗ್ಗಳಿಕೆ ನಮ್ಮ ಗಜಾನನ ವಿದ್ಯಾಸಂಸ್ಥೆಗಿದೆ. ಅದೇ ಕಬಡ್ಡಿಯಲ್ಲಿ ಕಳೆದ ವರ್ಷವೂ ಕೂಡ ರಾಷ್ಟ್ರ ಮಟ್ಟದಲ್ಲಿ ಪ್ರತಿನಿಧಿಸಿದಂಥ ಹೆಗ್ಗಳಿಕೆ ನಮ್ಮ ಈಶ್ವರಮಂಗಲ ಗಜಾನನ ಇಂಗ್ಲಿಷ್ ಮಾಧ್ಯಮ ಶಾಲೆಗೆ ಹಾಗೂ ಕನ್ನಡ ಮಾಧ್ಯಮ ಶಾಲೆಯ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹಿಸಿದ ಎಲ್ಲರಿಗೂ ಕೂಡ ವಂದನೆಗಳು. ಈ ಒಂದು ಲವವೇದಿಕೆ ಹನುಮಗಿರಿ ಇಲ್ಲಿ ಮೊನ್ನೆ 9ನೇ ತಾರೀಕಿನಿಂದ ಇವತ್ತು 12ನೇ ತಾರೀಕಿನವರೆಗೆ ಬಹಳಷ್ಟು ಸುಮಾರು 20 ತಂಡಗಳು ಭಾಗವಹಿಸಿವೆ. 20 ತಂಡಗಳಲ್ಲಿ ಸುಮಾರು 1200 ವಿದ್ಯಾರ್ಥಿಗಳು ಹಾಗೂ ಪೋಷಕರು ಈ ಒಂದು ವೇದಿಕೆಯಲ್ಲಿ ಕಲಾವಿದರಾಗಿ ಭಾಗವಹಿಸಿದ್ದಾರೆ. 1200 ಕಲಾವಿದರು ಈ ವೇದಿಕೆಯಲ್ಲಿ ಭಾಗವಹಿಸಿ ವೇದಿಕೆಯ ಹಿರಿಮೆಯನ್ನು ಹೆಚ್ಚಿಸಿದ್ದಾರೆ. ಅದೇ ರೀತಿ ಕುಶ ವೇದಿಕೆಯಲ್ಲಿಯೂ ಕೂಡ 700 ವಿದ್ಯಾರ್ಥಿಗಳು 700 ಕಲಾವಿದರು ಭಾಗವಹಿಸಿ ಅಲ್ಲಿಯೂ ಕೂಡ ವಿಶೇಷವಾದಂತಹ ಸಾಧನೆಗೈದಂತಹ ರಾಷ್ಟ್ರ ಮಟ್ಟದಲ್ಲಿ ಸಾಧನೆಗೈದಂತಹ ಕಲಾವಿದರು ಈ ವೇದಿಕೆಯಲ್ಲಿ ತಮ್ಮ ಪ್ರದರ್ಶನವನ್ನು ನೀಡಿದ್ದಾರೆ. ಅವರೆಲ್ಲರಿಗೂ ಕೂಡ ಕ್ಷೇತ್ರದ ವತಿಯಿಂದ ತುಂಬ ಹೃದಯದ ವಂದನೆಗಳು, ಅಭಿವಂದನೆಗಳು. ಈ ಒಂದು ವೇದಿಕೆ ನಿರ್ಮಾಣ ಹಾಗೆ
ಈ ಒಂದು ವೇದಿಕೆಯ ಅಚ್ಚುಕಟ್ಟ ತಂಡದ ನಿರ್ಮಾಣ ಹಾಗೂ ಇದರಲ್ಲಿ ಬೆಳಕು ಮತ್ತು ವಿದ್ಯುತ್ತು ಬೇಕಾದಂತಹ ರೀತಿಯಲ್ಲಿ ಇದರಲ್ಲಿ ಭಾಗವಹಿಸುವಂತಹ ಕಲಾವಿದರಿಗೆ ಅನುವು ಮಾಡಿಕೊಟ್ಟಂತಹ ಪ್ರಸಾದ್ ಸೌಂಡ್ಸ್ ಕಾವೂರು ಇವರಿಗೂ ಕೂಡ ಕ್ಷೇತ್ರದ ವತಿಯಿಂದ ವಂದನೆಯನ್ನು ಅರ್ಪಿಸ್ತಾ ಇದ್ದೇವೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ಮಧ್ಯಾಹ್ನ 1ರಿಂದ 2ರವರೆಗೆ ಶ್ರೇಯಾ KR, ಭೂಮಿಕಾ R ಶೆಟ್ಟಿ, ರಚನಾ ಗಾನ ನೃತ್ಯ ಅಕಾಡೆಮಿ ಮಂಗಳೂರು ಸುಳ್ಯ ಇವರಿಂದ ಭರತನಾಟ್ಯ ಕಾರ್ಯಕ್ರಮ ನಡೆಯಲಿಕ್ಕಿದೆ. ಎಲ್ಲ ಭಗವದ್ಭಕ್ತರು ಕೂಡ ಈ ಕಾರ್ಯಕ್ರಮವನ್ನು ವೀಕ್ಷಿಸಬೇಕು, ಹೆಚ್ಚಿನ ಸಂಖ್ಯೆಯಲ್ಲಿ ಈ ಕಾರ್ಯಕ್ರಮವನ್ನು ವೀಕ್ಷಿಸಬೇಕು ಅಂತೇಳಿ ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇವೆ. ಅದೇ ರೀತಿ ಕುಶ ವೇದಿಕೆಯಲ್ಲಿ ಮಧ್ಯಾಹ್ನ ಕುಶ ವೇದಿಕೆಯಲ್ಲಿ ಮಧ್ಯಾಹ್ನ 2 ಗಂಟೆಯಿಂದ 3:30ರವರೆಗೆ ಸಂಗಮ್ ಬ್ರದರ್ಸ್ ಬುಳುವಾರು ಇವರಿಂದ ದೇಶಭಕ್ತಿ ಗೀತೆ ನಡೆಯಲಿಕ್ಕಿದೆ. ಅದೇ ರೀತಿ ಸಂಜೆ 4:00ರಿಂದ 5ರವರೆಗೆ ಸಮರ್ಥ ಸಾಂಸ್ಕೃತಿಕ ಕಲಾ ತಂಡ ಈಶ್ವರಮಂಗಲ ಇವರಿಂದ ನೃತ್ಯ ರೂಪಕ ನಡೆಯಲಿಕ್ಕಿದೆ. ಈ ಎರಡೂ ವೇದಿಕೆಯಲ್ಲಿ ನಡೆಯುವಂಥ ಕಾರ್ಯಕ್ರಮಗಳಿಗೂ ಕೂಡ ತಾವು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಕಲಾಭಿಮಾನಿಗಳು ಭಾಗವಹಿಸಬೇಕು. ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅಂತೇಳಿ ನಾವು ವಿನಮ್ರವಾಗಿ ವಿನಂತಿ ಮಾಡ್ತಾ ಇದ್ದೇವೆ. ಅದಲ್ಲದೆ ಇವತ್ತು ಸಂಜೆ ವಿಶೇಷವಾಗಿ 7:30ರಿಂದ ಡಾಕ್ಟರ್ ಮೋಹನ್ ಆಳ್ವ ಇವರ ಆಳ್ವ ಶಿಕ್ಷಣ ಪ್ರತಿಷ್ಠಾನದ 350ರಿಂದ 400 ವಿದ್ಯಾರ್ಥಿಗಳು ಸೇರಿ ಆಳ್ವ ಸಾಂಸ್ಕೃತಿಕ ವೈಭವ ಎಂಬಂತಹ ಬಹಳ ಉತ್ತಮವಾದಂತಹ ಕಾರ್ಯಕ್ರಮವನ್ನು ನೀಡಲಿಕ್ಕಿದ್ದಾರೆ. ಈ ಎಲ್ಲ ಕಾರ್ಯಕ್ರಮಗಳಿಗೂ ಕೂಡ ಕ್ಷೇತ್ರದ ಜನತೆ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮಗಳನ್ನು ಯಶಸ್ವಿಗೊಳಿಸಬೇಕಾಗಿ ಸಂಘಟಕರ ಪರವಾಗಿ ವಿನಂತಿ ಮಾಡ್ತಾ ಇದ್ದೇನೆ. ಯಾವುದಕ್ಕೆ ರೆಡಿ ಇದ್ದಾರೆ ಅಂತ ನೀವೇ ಮಾಡಿ. ಮಧ್ಯಾಹ್ನ 1 ಗಂಟೆಯಿಂದ 2 ಗಂಟೆಯವರೆಗೆ ಶ್ರೇಯಾ KR, ಭೂಮಿಕಾ R ಶೆಟ್ಟಿ, ರಚನಾ ಇವರಿಂದ ಭರತನಾಟ್ಯ. ಇವರು ಗಾನ ನೃತ್ಯ ಅಕಾಡೆಮಿ ಮಂಗಳೂರು ವಿಭಾಗದ ಸುಳ್ಯ ಘಟಕದಿಂದ ಬರುವವರು. ಭರತನಾಟ್ಯ ಇವರಿಗೆ ವಿದ್ಯುಕ್ತವಾಗಿ ವೇದಿಕೆಯನ್ನು ಬಿಟ್ಟುಕೊಡ್ತಾ ಇದ್ದೇವೆ. ವೇದಿಕೆ ತಮಗಾಗಿ. ವಿದ್ಯಾ ಶ್ರೀ ರಾಧಾಕೃಷ್ಣ ಅವರು 1994ರಲ್ಲಿ ಗಾನ ನೃತ್ಯ ಅಕಾಡೆಮಿಯನ್ನು ಸ್ಥಾಪಿಸಿ ಶಾಸ್ತ್ರೀಯ ಸಂಗೀತ ಮತ್ತು ನೃತ್ಯವನ್ನು ಪ್ರಚಾರ ಮಾಡುತ್ತಾ ಅನೇಕ ಕಲಾ ಪ್ರತಿಭೆಗಳನ್ನು ಹುಟ್ಟುಹಾಕಿ ಪೋಷಿಸಿದ್ದಾರೆ. ಇವರು ಸ್ಥಾಪಿಸಿದ ಈ ಸಂಸ್ಥೆ ಕರ್ನಾಟಕದ ಪ್ರಮುಖ ನೃತ್ಯ ಅಕಾಡೆಮಿಗಳಲ್ಲಿ ಒಂದಾಗಿ ಹೊರಹೊಮ್ಮಿದೆ. ಭಾರತದ ಹಲವು ಪ್ರತಿಷ್ಠಿತ ವೇದಿಕೆಗಳಲ್ಲದೆ ಕುವೈಟ್, ಲಂಡನ್ ಹಾಗೂ ದಕ್ಷಿಣ ಕೊರಿಯಾ ಸೇರಿದಂತೆ 1000ಕ್ಕೂ ಮಿಕ್ಕಿ ಕಾರ್ಯಕ್ರಮ ನೀಡಿದ್ದಾರೆ. ಇವರು ಹಲವಾರು ಏಕವ್ಯಕ್ತಿ, ಗುಂಪು ಸಂಯೋಜನೆ ಮತ್ತು ವಿಷಯಾಧಾರಿತ ಪ್ರಸ್ತುತಿಗಳನ್ನು ತಯಾರಿಸಿ ಪ್ರದರ್ಶಿಸಿದ್ದಾರೆ. ಭರತನಾಟ್ಯದ ಹಲವು ಅಂಶಗಳ ಬಗ್ಗೆ ಸೆಮಿನಾರುಗಳು ಮತ್ತು ಉಪನ್ಯಾಸ ನೀಡಿದ್ದಾರೆ. ಇವರ ಶಿಷ್ಯರ ತಂಡ ಏಷ್ಯನ್ ಬ್ರಾಡ್ಕಾಸ್ಟ್ ಯೂನಿಟ್ ಹಾಗೂ DD ಪ್ರಸಾರ ಭಾರತಿ ಸಹಯೋಗದೊಂದಿಗೆ ನಡೆಸಿದ ಅಂತಾರಾಷ್ಟ್ರೀಯ ನೃತ್ಯೋತ್ಸವಕ್ಕೆ ಪ್ರದರ್ಶನ ನೀಡಿರುವ ಕರ್ನಾಟಕದ ಕೆಲವೇ ತಂಡಗಳಲ್ಲಿ ಒಂದಾಗಿ ಆಯ್ಕೆಯಾಗಿದ್ದು ಇವರ ಕ್ರಿಯಾಶೀಲತೆಗೆ ಸಾಕ್ಷಿ. ಇತ್ತೀಚೆಗೆ ವಿದೇಶಾಂಗ ವ್ಯವಹಾರಗಳ ಸಚಿವಾಲಯದಿಂದ ಆಯೋಜಿಸಲಾದ ಪ್ರತಿಷ್ಠಿತ ಸಾರಂಗ್ ಉತ್ಸವಕ್ಕೆ ದಕ್ಷಿಣ ಕೊರಿಯಾಕ್ಕೆ ಪ್ರವಾಸ ಕೈಗೊಂಡಿದ್ದಾರೆ. ಇವರ ಇಡೀ ತಂಡವನ್ನು ಕೇಂದ್ರ ಸಚಿವಾಲಯದ ಅಂಗಸಂಸ್ಥೆ ICCRನಿಂದ ಪ್ರಾಯೋಜಿಸಲಾಗಿತ್ತು. ರೂಟ್ಸ್ ಟು ರೂಟ್ಸ್ ಎಂಬ NGO ವತಿಯಿಂದ ಭರತನಾಟ್ಯ ಕಾರ್ಯಕ್ರಮಕ್ಕೆ ಆಯ್ಕೆಯಾಗಿದ್ದ ಇವರು ಉತ್ತರ ಕನ್ನಡ ಜಿಲ್ಲೆಯ 18ಕ್ಕೂ ಹೆಚ್ಚು ಗ್ರಾಮೀಣ ಶಾಲೆಗಳಲ್ಲಿ ಉಪನ್ಯಾಸ ಕಾರ್ಯಕ್ರಮಗಳನ್ನು ಯಶಸ್ವಿಯಾಗಿ ನಡೆಸಿದರು. ಬೆಂಗಳೂರು ದೂರದರ್ಶನ ಕಲಾವಿದೆಯಾಗಿರುವ ವಿದ್ಯಾಶ್ರೀ ಇವರು ICCR, ಇಂಡಿಯನ್ ಕೌನ್ಸಿಲ್ ಫಾರ್ ಕಲ್ಚರಲ್ ರಿಲೇಷನ್ಸ್ ಮತ್ತು ಸ್ಮಿಕೆಕ್ಮಿ ಸಂಸ್ಥೆಗಳ ದಾಖಲಿತ
ಕಲಾವಿದೆಯಾಗಿದ್ದಾರೆ. ಇವರು ಭರತಮುನಿ ಪ್ರಶಸ್ತಿ, ಕರ್ನಾಟಕ ಕಲಾ ಜ್ಯೋತಿ, ಯಂಗ್ ಅಚೀವರ್ ಇತ್ಯಾದಿ ಬಿರುದು ಪ್ರಶಸ್ತಿಗಳಲ್ಲಿ ಭಾಜನರಾಗಿದ್ದಾರೆ. ಕುಮಾರಿ ಶ್ರೇಯಾ KR ಇವರು ಪಂಚೋಡಿಯ ಪುಷ್ಪಲತಾ ಹಾಗೂ ಅಪ್ಪಯ್ಯ ದಂಪತಿಯ ಪುತ್ರಿ. ಇವರು ಶ್ರೀ ಗಜಾನನ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ LKGಯಿಂದ 10ನೇ ತರಗತಿಯನ್ನು ಪೂರೈಸಿ ಪ್ರಸ್ತುತ ವಿವೇಕಾನಂದ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಪದವಿಯನ್ನು ಮುಂದುವರಿಸುತ್ತಿದ್ದಾರೆ. ಇವರು ಭರತನಾಟ್ಯ ಹಾಗೂ ಸಂಗೀತದಲ್ಲಿ ಮುಂದುವರಿಯುತ್ತಿದ್ದಾರೆ ಹಾಗೂ ಗಾನ ನೃತ್ಯ ಅಕಾಡೆಮಿ ಮಂಗಳೂರು ಹಾಗೂ ಜೂನಿಯರ್ ಮತ್ತು ಸೀನಿಯರ್ ಭರತನಾಟ್ಯ ಪರೀಕ್ಷೆಯಲ್ಲಿ ಡಿಸ್ಟಿಂಕ್ಷನ್ನಲ್ಲಿ ತೇರ್ಗಡೆಯಾಗುತ್ತಿದ್ದಾರೆ. ವಿದ್ವತ್ ಪರೀಕ್ಷೆಯ ತಯಾರಿಯಲ್ಲಿದ್ದಾರೆ. ಡಾಕ್ಟರ್ ಭೂಮಿಕಾ ಆರ್ ಶೆಟ್ಟಿ ಸಸಿಹಿತ್ಲು ಇವರು ವಿದುಷಿ ವಿದ್ಯಶ್ರೀ ರಾಧಾಕೃಷ್ಣರವರ ಶಿಷ್ಯೆ. ಇವರು ರವೀಂದ್ರನಾಥ ಶೆಟ್ಟಿ ಸಸಿಹಿತ್ಲು ಮತ್ತು ಉಜ್ವಲ ಆರ್ ರವರ ಪುತ್ರಿ. ಪ್ರಸ್ತುತ KVG ಡೆಂಟಲ್ ಕ್ಲಿನಿಕ್ ಈಶ್ವರಮಂಗಲದಲ್ಲಿ ವೇದಿಕೆಯಾಗಿದ್ದಾರೆ. ರಚನಾ ವಿ ಕಲ್ಮಡ್ಕದ ಓಣಿಯಡ್ಕ ರಾಧಾಕೃಷ್ಣ ಮತ್ತು ರೇಖಾ ದಂಪತಿಗಳ ಪುತ್ರಿ. ಪ್ರಸ್ತುತ ವಿದ್ವತ್ ಹಂತದ ಪರೀಕ್ಷೆಗೆ ತಯಾರಿ ನಡೆಸುತ್ತಿರುವ ಈಕೆ ಪುತ್ತೂರಿನ ಸಂತ ಫಿಲೋಮಿನಾ ಕಾಲೇಜಿನಲ್ಲಿ ಪ್ರಥಮ BScಯಲ್ಲಿ ಓದುತ್ತಿದ್ದಾಳೆ. ಅನನ್ಯ ಹಾಗೂ ಅಂಜನಾ ಇವರು ದುಗಲಡ್ಕದ ಶೈಲಜಾ ಹಾಗೂ ಜಯರಾಜ್ ದಂಪತಿಯ ಪುತ್ರಿಯರು. ಇವರು ಭರತನಾಟ್ಯ, ಯಕ್ಷಗಾನ ಹಾಗೂ ಭಾಗವತಿಕೆಯನ್ನು ಕಲಿಯುತ್ತಿದ್ದಾರೆ. ಇವರು ಜೂನಿಯರ್ ಪರೀಕ್ಷೆಯಲ್ಲಿ ಡಿಸ್ಟಿಂಕ್ಷನ್ ಬಂದು ಸೀನಿಯರ್ ಹಂತದ ಪರೀಕ್ಷೆಗೆ ತಯಾರಾಗುತ್ತಿದ್ದಾರೆ. ಶ್ರೀ ಗುರುಭ್ಯೋ ನಮಃ. ಶ್ರೀ ಕೋದಡರಾಮ ಮತ್ತು ಪಂಚಮುಖಿ ಆಂಜನೇಯರನ್ನು ಮನಸ ಸ್ಮರಿಸುತ್ತಾ ಹನುಮಗಿರಿ ಬ್ರಹ್ಮಕಲಶೋತ್ಸವದ ಈ ಪರಮ ಪುಣ್ಯವಾದ ಸಂದರ್ಭದಲ್ಲಿ ಆಯೋಜಿಸಿರುವಂತಹ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಇದೀಗ ಭರತನಾಟ್ಯ ಕಾರ್ಯಕ್ರಮ, ಗಾನ ನೃತ್ಯ ಅಕಾಡೆಮಿ ರಿಜಿಸ್ಟರ್ಡ್ ಮಂಗಳೂರು ಇದರ ನಿರ್ದೇಶಕಿಯಾದ ವಿದುಷಿ ವಿದ್ಯಾಶ್ರೀ ರಾಧಾಕೃಷ್ಣ ಮತ್ತು ಗುರು ವಿದುಷಿ ಮಂಜುಶ್ರೀ ರಾಘವ್ ಇವರ ನಿರ್ದೇಶನ ಮತ್ತು ಮಾರ್ಗದರ್ಶನದೊಂದಿಗೆ ಗಾನ ನೃತ್ಯ ಅಕಾಡೆಮಿ ರಿಜಿಸ್ಟರ್ಡ್ ಮಂಗಳೂರು ಇದರ ಸುಳ್ಯ ಶಾಖೆಯ ವಿದ್ಯಾರ್ಥಿಗಳಿಂದ ಇದೀಗ ನೃತ್ಯ ಸಂಗಮ. ಗುರು ವಿದುಷಿ ವಿದ್ಯಾಶ್ರೀ ರಾಧಾಕೃಷ್ಣ ಮತ್ತು ವಿದುಷಿ ಮಂಜುಶ್ರೀ ರಾಘವ್ ಇವರ ಪಾದಾರ ವಿಂದಗಳಿಗೆ ಶಿರಸ ನಮಿಸುತ್ತಾ ಆಶೀರ್ವಾದಗಳನ್ನು ಬೇಡುತ್ತಾ ಕಾರ್ಯಕ್ರಮದ ಮೊದಲ ಪ್ರಸ್ತುತಿ ಗಣೇಶ ಸ್ತುತಿ. ಸಿದ್ಧಿ ಬುದ್ಧಿಗಳಿಗೆ ಒಡೆಯನಾದ ಸರ್ವ ಕಾರ್ಯಗಳ ಆದಿಯಲ್ಲಿ ಪೂಜಿಸಲ್ಪಡುವ ವಿದ್ಯೆಪ್ರದಾಯಕ ಸಿದ್ಧಿವಿನಾಯಕನ ಸ್ತುತಿ ನಾಟ್ಯದ ಮೂಲಕ ಕುಮಾರಿ ಶ್ರೇಯಾ KR ಇವಳಿಂದ. सिद्धिविनायकं सेवेऽहं सिद्धिविनायकं सेवेऽहं सिद्धिविनायकं सेवेऽहं वरं 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 सिद्धिविनायकं सेवेऽहं बुद्धिदेवी
कङ्कणकरम् बुद्धिदेवी वरं भोगि कङ्कणकरं बुद्धिदेवी वरं भोगि कङ्कणकरं बुद्धिदेवी वरं भोगि कङ्कणकरं शुद्धकळेवरं सोमकलाधरं शुद्धकळेवरं सोमकलाधरं शुद्धकळेवरं सोमकलाधरं मोदकहस्तं मूषिकवाहनं मोदकहस्तं मूषिकवाहनं मुनिहृद्गेहं मोहनिधानं मुनिहृद्गेहं मोहनिधानं वेदसमूहं बोधप्रवाहम् वेदसमूहं बोधप्रवाहं श्रीधनिवासं श्रुतहरिकेशं श्रीधनिवासं श्रुतहरिकेशं वेदसमूहं बोधप्रवाहं श्रीधनिवासं श्रुतहरिकेशं सिद्धिविनायकं सेवेहं वरं सिद्धिविनायकं सेवेहं वरं सिद्धिविनायकं सेवेहं ವಂದನೆಗಳು. ನೃತ್ಯ ಸಂಗಮದಲ್ಲಿ ಇನ್ನು ಮುಂದೆ ದೇವಿ ಸ್ತುತಿ. ಜಗಕ್ಕೆ ಆದಿಯಾಗಿ ಆದಿಪರ ಶಕ್ತಿಯಾಗಿ ವಿಶ್ವವನ್ನು ಕಾಪಾಡುವ ಮಾತೆ ಜಗನ್ಮಾತೆಯಾದ ಶ್ರೀದೇವಿ.
ದುಷ್ಟರನ್ನು ಶಿಕ್ಷಿಸಲು ಮಹಾಕಾಳಿ ಭದ್ರಕಾಳಿ ಭೈರವಿಯಾಗಿ, ಶಿಷ್ಟರನ್ನು ರಕ್ಷಿಸಲು ಅನ್ನಪೂರ್ಣೆಯಾಗಿ, ರಾಜರಾಜೇಶ್ವರಿಯಾಗಿ ಅವತಾರವೆತ್ತುವ ಶ್ರೀದೇವಿಯನ್ನು ಓಂ ಐಂ ಹ್ರೀಂ ಎಂಬ ಬೀಜಾಕ್ಷರಗಳಿಂದ ಸ್ತುತಿಸಲು ಸರ್ವರಿಗೂ ಅಭಯವನ್ನು ನೀಡಿ ಸನ್ಮಂಗಳ ಉಂಟು ಮಾಡುವವಳು ಆ ಮಾತೆ. ಇದೀಗ ದೇವಿಯ ಸ್ತುತಿಯನ್ನು ನಿಮ್ಮ ಮುಂದೆ ನೃತ್ಯದ ಮೂಲಕ ಪ್ರಸ್ತುತಿ ಪಡಿಸಲಿಕ್ಕಿದ್ದಾರೆ ಶ್ರೇಯಾ KR, ಡಾಕ್ಟರ್ ಭೂಮಿಕಾ ಆರ್ ಶೆಟ್ಟಿ ಮತ್ತು ರಚನಾ ವಿ ಓಣಿಯಡ್ಕ. ಡಾಕ್ಟರ್ ಭೂಮಿಕಾ ಆರ್ ಶೆಟ್ಟಿ ಸಸಿಹಿತ್ತಲು ಇವರು ಶ್ರೀ ರವೀಂದ್ರನಾಥ್ ಶೆಟ್ಟಿ ಸಸಿಹಿತ್ತಲು ಮತ್ತು ಉಜ್ವಲ್ ಆರ್ ಶೆಟ್ಟಿ ದಂಪತಿಗಳ ಪುತ್ರಿ. ಪ್ರಸ್ತುತ KVG ಡೆಂಟಲ್ ಕ್ಲಿನಿಕ್ ಈಶ್ವರಮಂಗಲ ಇಲ್ಲಿ ವೈದ್ಯಾಧಿಕಾರಿಯಾಗಿ ಕರ್ತವ್ಯ ನಿರ್ವಹಿಸುತ್ತಿದ್ದಾರೆ. ಕರ್ರಿ ಕಿಟ್ಟ ಚೊಣ್ಣು ಋಕ್ ಕಿಟ್ಟ ತಕ್ಕ ತಟ್ಟಿದು ॐ हैं ह्रीं श्रीं श्रीमात्रे शिवप्रियायै नमो नमः। ॐ हैं ह्रीं श्रीं श्रीमात्रे शिवप्रियायै नमो नमः। नम तक्क धिन्न तम तत्तु पत्तु तक्क धिम्मि नक्क तम धीं तुम नम तक्क धिन्न तम तत्तु पत्तु तक्क धिम्मि नक्क तम धीं तुम नम तक्क धिन्न तम तत्तु पत्तु तक्क धिम्मि नक्क तम तक्क धिन्न तम तत्तु तत्तु तक्क धिम्मि तक्किट्ट तम धीं तुम नम तक्क धिन्न तम तत्तु तत्तु तक्क धिम्मि तक्किट्ट तम धीं तुम नम तक्क धिन्न तम तत्तु तत्तु तक्क धिम्मि तक्किट्ट तम तत्तु
ಶಿವ ನಮೋ ನಮೋ ಶ್ರೀಮಾತ್ರೇ ಶಿವ ನಮೋ ನಮೋ ಅಂಬ ಶಾಂಭವಿ ಚಂದ್ರಮೌಳಿರಬಲಾಭರಣ ಉಮಾ ಪಾರ್ವತೆ ಕಾಳಿ ಹೈಮವತಿ ಶಿವ ತ್ರಿನಯನಿ ಕಾತ್ಯಾಯನಿ ಭೈರವಿ ಸಾವಿತ್ರಿ ನವಯೌವನ ಶುಭಕರಿ ಸಾಮ್ರಾಜ್ಯ ಲಕ್ಷ್ಮೀ ಪ್ರದಾ ಚಿತ್ರೂಪಿ ಪರದೇವತಾ ಭಗವತಿ ಶ್ರೀ ರಾಜರಾಜೇಶ್ವರಿ ರೂಪಂ ದೇಹಿ ಜಯಂ ದೇಹಿ ಯಶೋ ದೇಹಿ ದ್ವಿಷೋ ಜಹಿ 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 ದ ಕುದ ತ ಕುದ 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 ದ ಕುದ ತಂ ತಕಟ ದಿಂ ತಕಟ 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 ಶಿವಾರೂಢ ಮಹಾಭೀಮಾಂ ಘೋರಂ ಶಾಂತಸನ್ಮುಖೇ ಚತುರ್ಭುಜಾಂ ಖಡ್ಗಮಂಡಲವರಾಭಯಕರಾಂ ಶಿವಾಂ ಕುಂಡಮಾಲಾಧರಾಂ ದೇವೀಂ ಜಲಜ್ಜಿಹ್ವಾಂ ದಿಗಂಬರಾಂ ಏವಂ ಸಂಚಿन्तಯ ಕಾಳಿ ಸ್ಮಸಾನಾ ದೇವಾಸಿನಿ ಸ್ಮಸಾನಾ ದೇವಾಸಿನಿ
ನಮಃ ಮಹಾಕಾಳ್ಯೈ ನಮಃ ಶ್ರೀರಾಜರಾಜೇಶ್ವರಿ ನಮಃ ವಂದನೆಗಳು. ಮುಂದಿನ ನೃತ್ಯ ಪ್ರಸ್ತುತಿ ಸುಬ್ರಹ್ಮಣ್ಯ ಕೌತ್ವಂ. ಕೌತ್ವಂ ಎಂಬುದು ಭರತನಾಟ್ಯದ ಒಂದು ಸಾಂಪ್ರದಾಯಿಕ ಮತ್ತು ಭಕ್ತಿಪೂರ್ವಕ ನೃತ್ಯ ಪ್ರಕಾರ. ಇದು ಶಬ್ದ ಅಂದರೆ ನೃತ್ಯದ ಲಯಬದ್ಧ ಅಕ್ಷರಗಳು ಮತ್ತು ಸಾಹಿತ್ಯ ಅಂದರೆ ದೇವತಾ ಸ್ತುತಿ ಎರಡನ್ನೂ ಒಳಗೊಂಡಿರುತ್ತದೆ. ಸುಬ್ರಹ್ಮಣ್ಯಂ ಕೌತ್ವಂ ಇದರಲ್ಲಿ ಶಿವಪುತ್ರನಾದ ಸುಬ್ರಹ್ಮಣ್ಯನ ನಾಮಗಳು ಹೊಗಳಲ್ಪಡುತ್ತವೆ. ಸ್ಕಂದ, ಮಯೂರವಾಹನ, ವಲ್ಲೀಶ, ನಾಗೇಂದ್ರ, ಷಣ್ಮುಖ ಎಂಬ ನಾಮಗಳಿಂದ ಆರಾಧಿಸಲ್ಪಡುವ ಸುಬ್ರಹ್ಮಣ್ಯ ತಾರಕಾಸುರನನ್ನು ಕೊಂದು ಲೋಕಕ್ಕೆ ಮಂಗಲ ಉಂಟು ಮಾಡಿದವನು. ಸುಬ್ರಹ್ಮಣ್ಯನ ಈ ಮಹಿಮೆಯನ್ನು ಸಾರುವ ನೃತ್ಯ ಇದೀಗ ತಮ್ಮ ಮುಂದೆ ಸುಬ್ರಹ್ಮಣ್ಯ ಕೌತ್ವಂ. ಕುಮಾರಿ ಅಂಜನಾ ಜಯರಾಜ್ ಮತ್ತು ಅನನ್ಯ ಜಯರಾಜ್ ಪ್ರಸ್ತುತ ಗಾನ ನೃತ್ಯ ಅಕಾಡೆಮಿ ಸುಳ್ಯ ಶಾಖೆಯ ವಿದ್ಯಾರ್ಥಿಗಳು. ಕಳೆದ 7 ವರ್ಷಗಳಿಂದ ಭರತನಾಟ್ಯವನ್ನು ಅಭ್ಯಾಸ ಮಾಡುತ್ತಿದ್ದಾರೆ. ಕೇವಲ ಭರತನಾಟ್ಯ ಅಲ್ಲ, 6 ವರ್ಷಗಳಿಂದ ಯಕ್ಷಗಾನ ಅಭ್ಯಾಸವನ್ನು ಮಾಡುತ್ತಿದ್ದು ಅನೇಕ ಪ್ರದರ್ಶನಗಳನ್ನು ನೀಡಿದ್ದಾರೆ. ಪ್ರಸ್ತುತ ಶಿವಪಂಚಾಕ್ಷರಿ ಯಕ್ಷ ಪ್ರತಿಷ್ಠಾನಂ ಈಶ್ವರಮಂಗಲ ಇಲ್ಲಿ ಕಳೆದ 1 ವರ್ಷಗಳಿಂದ ಗುರು ಮೋಹನ ಮೆಣಸಿನಕಾನ ಇವರ ಬಳಗದಲ್ಲಿ ಕಲಾ ಬಳಗದಲ್ಲಿ ಭಾಗವತಿಕೆಯನ್ನು ಅಭ್ಯಾಸ ಮಾಡುತ್ತಾ ಇದ್ದಾರೆ. ಇದೀಗ ಈ ವಿದ್ಯಾರ್ಥಿಗಳಿಂದ ಸುಬ್ರಹ್ಮಣ್ಯ ಕೌತ್ವಂ. ಶಿವಶಕ್ತಿ ಸುತನಾಗಿ ಜನಿಸಿದ ಶರವಣ ಧೀರ ಕುಮಾರ ದುಷ್ಟ ಜನ ಸಂಹಾರ. ಶಿವಶಕ್ತಿ ಸುತನಾಗಿ ಜನಿಸಿದ ಶರವಣ ಧೀರ ಕುಮಾರ ದುಷ್ಟ ಜನ ಸಂಹಾರ. ದುಷ್ಟ ಜನ ಸಂಹಾರ. ಶಿವಶಕ್ತಿ ಸುತನಾಗಿ ಜನಿಸಿದ ಶರವಣ ಧೀರ ಕುಮಾರ ದುಷ್ಟ ಜನ ಸಂಹಾರ. ದುಷ್ಟ ಜನ ಸಂಹಾರ. ತಾಂ ತದ್ದರಿ ಧೀಂ ತದ್ದಣ್ಣ ತೋಂ ತಜ್ಜುಣ್ಣು ನಂ ತದ್ಧಿಮ್ಮಿ ತಕ್ಕಿಟ್ಟ ತುಂ ತದ್ದಿಂಗೆಣ್ಣ ತುಂ ತದ್ದಿಂಗೆಣ್ಣ ತುಂ ತದ್ದಿಂಗೆಣ್ಣ ತುಂ. ದೇವದಾನವರ ಸೇನಾಧಿಪತಿಯಾಗಿ ಗಣಪತಿಯ ಅನುಗ್ರಹದಿ ವಲ್ಲಿಯನು ವರಿಸಿ. ದೇವದಾನವರ ಸೇನಾಧಿಪತಿಯಾಗಿ ಗಣಪತಿಯ ಅನುಗ್ರಹದಿ ವಲ್ಲಿಯನು ವರಿಸಿ. ದೇವದಾನವರ ಸೇನಾಧಿಪತಿಯಾಗಿ ಗಣಪತಿಯ ಅನುಗ್ರಹದಿ ವಲ್ಲಿಯನು ವರಿಸಿ. ತರಿ ತಜ್ಜುಂ ದಣ್ಣ ತಜ್ಜುಂ ಜುಣ್ಣು ತಜ್ಜುಂ ದಿಮ್ಮಿ ತಜ್ಜುಂ ತರಿ ತದ್ದಣ್ಣ ತ ದಣ್ಣ ತಜ್ಜುಣ್ಣು ತ ತದ್ದಿಂಗೆಣ್ಣ ತುಂ. ದೇವಯಾನಿ ಶ್ರೀವಲ್ಲಿ ಸಹಿತ ಭಕ್ತರ ಪೊರೆಯೋ ಶ್ರೀ ಕಾರ್ತಿಕೇಯ. ದೇವಯಾನಿ ಶ್ರೀವಲ್ಲಿ ಸಹಿತ ಭಕ್ತರ ಪೊರೆಯೋ ಶ್ರೀ ಸುಬ್ರಹ್ಮಣ್ಯ. ದೇವಯಾನಿ ಶ್ರೀವಲ್ಲಿ ಸಹಿತ ಭಕ್ತರ ಪೊರೆಯೋ ಶ್ರೀ ಸುಬ್ರಹ್ಮಣ್ಯ. ತಕ್ಕ ತರಿ ಕಿಟ ತಕ ತಕ್ಕ ದಣ ಕಿಟ ತಕ ತಕ್ಕ ಚೋಣು ಕಿಟ ತಕ ತಕ್ಕ ತಿಮಿ ಕಿಟ ತಕ ತಾಂ ತಜ್ಜುಂ ತಕತಿಕು ತದಿಗಿಣ ತುಂ ತಕತಿಕು ತದಿಗಿಣ ತುಂ ತಕತಿಕು ತದಿಗಿಣ ತುಂ. ತಾರಕನ ಕೊಂದ ವೀರಾಗ್ರಣಿ ನೀನೆ ವೇಲಾಯುಧವ ಪಿಡಿದ ಸೇನಾಧಿಪತಿಯೇ. ತಾರಕನ
ತಾರಕನ ಕೊಂದ ವೀರಾಗ್ರ ನೀನೆ ವೇಲಾಯುಧವ ಪಿಡಿದ ದೇವಸೇನಾಪದೆ ತಾರಕನ ಕೊಂದ ವೀರಾಗ್ರ ನೀನೆ ವೇಲಾಯುಧವ ಪಿಡಿದ ದೇವಸೇನಾಪದೆ ತಾಂ ದದ್ದರಿ ರೀಂ ದದ್ದಣ್ಣ ರೂಂ ದಜ್ಜುಣ್ಣು ನಂ ದದ್ದಿಮ್ಮಿ ತಕ್ಕಿಟ್ಟತ್ತುಂ ತತ್ತಿಂಗಿಣ್ಣತ್ತುಂ 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 ನಾಗರೂಪದಲ್ಲಿರುವ ನಾಗೇಂದ್ರ ದೇವ ಗುಹನೆನಿಸಿದ ಭಕ್ತವತ್ಸಲ ಸ್ಕಂದ ನಾಗರೂಪದಲ್ಲಿರುವ ನಾಗೇಂದ್ರ ದೇವ ಗುಹನೆನಿಸಿದ ಭಕ್ತವತ್ಸಲ ಸ್ಕಂದ ನಾಗರೂಪದಲ್ಲಿರುವ ನಾಗೇಂದ್ರ ದೇವ ಗುಹನೆನಿಸಿದ ಭಕ್ತವತ್ಸಲ ಸ್ಕಂದ ಸುಬ್ರಹ್ಮಣ್ಯ ಸ್ಕಂದ ವಂದನೆಗಳು. ಗಾನ ನೃತ್ಯ ಅಕಾಡೆಮಿ ರಿಜಿಸ್ಟರ್ಡ್ ಮಂಗಳೂರು ಇದರ ಸುಳ್ಯ ಶಾಖೆಯ ವಿದ್ಯಾರ್ಥಿಗಳಿಂದ ಗುರು ವಿದುಷಿ ವಿದ್ಯಾಶ್ರೀ ರಾಧಾಕೃಷ್ಣ ಮತ್ತು ಮಂಜುಶ್ರೀ ರಾಘವ್ ಇವರ ನಿರ್ದೇಶನದಲ್ಲಿ ನೃತ್ಯ ಸಂಗಮ ಮುಂದುವರಿಯುತ್ತಿದೆ. ಮುಂದಿನ ಪ್ರಸ್ತುತಿ ಹರಿಹರಿ ರಾಮ ನಾಮ. ಈ ನೃತ್ಯ ಭದ್ರಾಚಲ ರಾಮದಾಸರು ವಿರಚಿತವಾದದ್ದು. ಅತ್ಯಂತ ಜನಪ್ರಿಯ ಕೃತಿಯಾದ ಇದರಲ್ಲಿ ಶಬರಿಯು ರಾಮನಿಗಾಗಿ ಕಾಯುವ, ತನ್ನ ಮೋಕ್ಷ ಪ್ರಾಪ್ತಿಗಾಗಿ ರಾಮನನ್ನೇ ಮತ್ತೆ ಮತ್ತೆ ಎಂದು ಬರುವನೋ ಎಂದು ಕಾಯುತ್ತಾ ಆತನಿಗಾಗಿ ಪ್ರತಿದಿನವೂ ಹಣ್ಣುಗಳನ್ನು ತಂದು ಇರಿಸಿ ರಾಮನ ಬರುವಿಕೆಯ ನಿರೀಕ್ಷೆಯಲ್ಲಿ ತನ್ನ ಜೀವನವನ್ನೇ ಕಳೆದು ಕೊನೆಗೆ ರಾಮನಿಂದಲೇ ಮೋಕ್ಷವನ್ನು ಸಂಪಾದಿಸಿಕೊಳ್ಳುವ ಶಬರಿಯ ಭಕ್ತಿಯ ಚಿತ್ರಣವಿದೆ. ಇದೀಗ ತಮ್ಮ ಮುಂದೆ ಹರಿಹರಿ ರಾಮನಾಮ ಸ್ಮರಣೆ. ಭಾಗವಹಿಸುವ ವಿದ್ಯಾರ್ಥಿಗಳು ಶ್ರೇಯಾ KR, ಭೂಮಿಕಾ R ಶೆಟ್ಟಿ ಮತ್ತು ರಚನಾ ವಿ. हरि 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 राम नाम नन्नर मर जूडगु 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 निरतमु नी नाम स्मरणये मरनु निरतमु नी नाम स्मरणये मरनु निरतमु नी नाम स्मरणये मरनु निरतमु नी नाम स्मरणये मरनु
हरि हरि राम नाम नर मर जूड़ को दशरथ नंदना दशमुख मर्दना दशरथ नंदना दशमुख मर्दना दशरथ नंदना दशमुख मर्दना दशरथ नंदना दशमुख मर्दना पशुपति रंजना पाप विमोचना पशुपति रंजना पाप विमोचना पशुपति रंजना पाप विमोचना पशुपति रंजना पाप विमोचना हरि हरि राम नाम नर मर जोड़गु हरि हरि राम नाम नर मर जोड़गु निरत मुनि नाम स्मरणये मरनु निरत मुनि नाम स्मरणये मरनु हरि हरि राम नाम नर मर जोड़गु मणिमय भूषण मंजुಳ ಭಾಷಣ ಮಣಿಮಯ ಭೂಷಣ ಮಂಜುಳ ಭಾಷಣ ಮಣಿಮಯ ಭೂಷಣ ಮಂಜುಳ ಭಾಷಣ ಮಣಿಮಯ ಭೂಷಣ ಮಂಜುಳ ಭಾಷಣ ರಣಜಯ ಭೀಷಣ ರಘುಕುಲ ಪೋಷಣ ರಣಜಯ ಭೀಷಣ ರಘುಕುಲ ಪೋಷಣ ಪತಿತ ಪಾವನ ರಾಮ ಶ್ರೀರಾಮ ಶ್ರೀರಾಮ ರಾಮ 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 ಪತಿತ ಪಾವನ ರಾಮ ಭದ್ರಾಚಲ ಧಾಮ ಪತಿತ ಪಾವನ ರಾಮ ಭದ್ರಾಚಲ ಧಾಮ ಪತಿತ ಪಾವನ ರಾಮ ಭದ್ರಾಚಲ ಧಾಮ ಧಾಮ ಪತಿತ ಪಾವನ ರಾಮ ಭದ್ರಾಚಲ ಧಾಮ ಸತತಮು ಶ್ರೀರಾಮದಾಸು ನನ್ನೇಲುಮ ಸತತಮು ಶ್ರೀರಾಮದಾಸು ನನ್ನೇಲುಮ ಸತತಮು ಶ್ರೀರಾಮದಾಸು ನನ್ನೇಲುಮ ಸತತಮು ಶ್ರೀರಾಮದಾಸು ನನ್ನೇಲುಮ ಹರಿ 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 ರಾಮ ನಾಮ ನನ್ನರ ಮರ ಜೋಡಗು ಹರಿ 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 ರಾಮ ನಾಮ ನನ್ನರ ಮರ ಜೋಡಗು ನಿರತ ಮುನಿ ನಾಮ ಸ್ಮರಣಯೇ ಮರನು ಹರಿ ಹರಿ ರಾಮ ನಾಮ ನನ್ನರ ಮರ ಜೋಡಗು ನಿರತ ಮುನಿ ನಾಮ ಸ್ಮರಣಯೇ ಮರನು ನಿರತ ಮುನಿ ನಾಮ ಸ್ಮರಣಯೇ ಮರನು ನಿರತ ಮುನಿ ನಾಮ ಸ್ಮರಣಯೇ ಮರನು ಸ್ಮರಣಯೇ ಮರನು ಸ್ಮರಣಯೇ ಮರನು ಸ್ಮರಣಯೇ ಮರನು ಸ್ಮರಣಯೇ ಮರನು. ವಂದನೆಗಳು ವಿದ್ಯಾರ್ಥಿಗಳಿಗೆ. ಮುಂದಿನ ಪ್ರಸ್ತುತಿ ದೇವಿ ಕೌತ್ವ. ಜಗತ್ತನ್ನು ಸೃಷ್ಟಿಸಿ ಸಲಹಿ ಲಯಗೊಳಿಸುವ ಪರಮಶಕ್ತಿ ಆದಿಶಕ್ತಿ, ಕರುಣಾಮಯಿ ಲಲಿತೆಯಾಗಿ ಮಹಾಕಾಳಿಯಾಗಿ ನೆಲೆಸಿರುವ ಆ ದೇವಿಯ ದಿವ್ಯ ರೂಪವನ್ನು ನಾಟ್ಯದ ಮೂಲಕ ಪ್ರಸ್ತುತಪಡಿಸಲಿದ್ದಾರೆ ಗಾನ ನೃತ್ಯ ಅಕಾಡೆಮಿ
ಸುಳ್ಯ ಶಾಖೆಯ ವಿದ್ಯಾರ್ಥಿನಿಯರಾದ ಅನನ್ಯ ಜಯರಾಜ್ ಮತ್ತು ಅಂಜನಾ ಜಯರಾಜ್ ಇವರು. ತಕ್ಕದಿಂ ಗಿಣಂ ಝಣ್ಣು ತೋಂ ತೋಂ ತಕ್ಕ ತೋಂ ತಕ್ಕಿಟ್ಟ ತಕ್ಕ ತಾಂ ತಕ್ಕಿಟ್ಟ ತಕ್ಕದಿಂ ಗಿಣಂ ಝಣ್ಣು ತೋಂ ತೋಂ ತಕ್ಕ ತೋಂ ತಕ್ಕಿಟ್ಟ ತಕ್ಕ ತಾಂ ತದಿನ್ನಿ ತಕ್ಕದಿಂ ಗಿಣಂ ಝಣ್ಣು ತೋಂ ತೋಂ ತಕ್ಕ ತೋಂ ತಕ್ಕಿಟ್ಟ ತಕ್ಕ ತಾಂ ತಧಿಮಿ ತಕ ಧೀಂಗಿಣಂ ಝಣ್ಣು ತೋಂ ತೋಂ ತಕ ತೋಂ ತಕ್ಕಿಟ್ಟ ತಕ್ಕ ತಾಂ ತಧಿಮಿ ತಕ ಧೀಂಗಿಣಂ ಝಣ್ಣು ತೋಂ ತಕ ತೋಂ ತಕ್ಕಿಟ್ಟ ತಕ್ಕ ತರ್ರಿ ಕಿಟ್ಟ ಚೊಣ್ಣು ದೃಕ್ ಕಿಟ್ಟ ತಕ್ಕ ತಟ್ಟಿದೊಂ ತತ್ತೋಂ ತಕ್ಕ ತೋಂ ತಕ್ಕಿಟ್ಟ ಝಣ್ಣು ತರ್ರಿ ಕಿಟ್ಟ ಝಣ್ಣು ದೃಕ್ ಕಿಟ್ಟ ತಕ್ಕ ತಟ್ಟಿದೊಂ ತತ್ತೋಂ ತಕ್ಕ ತೋಂ ತಕ್ಕಿಟ್ಟ ಝಣ್ಣು ತರಿ ಕಿಟ್ಟ ಝಣು ದೃಗ್ ಕಿಟ್ಟ ತಕ್ಕು ತರಿ ತೋಂ ತೋಂ ತಕ್ಕ ತೋಂ ತಕ್ಕಿಟ್ಟ ಝಣು ತರಿ ಕಿಟ್ಟ ಝಣು ದೃಗ್ ಕಿಟ್ಟ ತಕ್ಕು ತರಿ ತೋಂ ತಕ್ಕ ತೋಂ ತಕ್ಕಿಟ್ಟ ಝಣು ತಾಯೆ ಶಂಕರಿ ಶ್ರೀರಾಜೇಶ್ವರಿ ಮಾಯೆ ಮುರಹರ ಸೋದರಿ ತಾಯೆ ಷಣ್ಮುಖ ಪ್ರಿಯೆ ಕರುಣದಿ ಕಾಯೆ ತ್ರೈ ಜಗದೀಶ್ವರಿ ತಾಯೇ ಶಂಕರಿ ಶ್ರೀರಾಜೇಶ್ವರಿ ಮಾಯೆ ಮುರಹರ ಸೋದರಿ ತಾಯೇ ಷಣ್ಮುಖ ಪ್ರಿಯೆ ಕರುಣದಿ ಕಾಯೇ ತ್ರೈ ಜಗದೀಶ್ವರಿ ತದ್ದಿತ್ತ ಧಿಮ್ಮಿ ತಕ್ಕ ತಾಂ ಗಿಣ್ಣ ತಕ್ಕ ತುಂ ದಿದ್ದಿತ್ತ ಧಿಮ್ಮಿ ಕಿಟ್ಟ ತೈ ಧಿನ್ನ ತಕ್ಕ ತುಂ ತದ್ದಿತ್ತ ಧಿಮ್ಮಿ ತಕ್ಕ ತಾಂ ಗಿಣ್ಣ ತಕ್ಕ ತುಂ ದಿದ್ದಿತ್ತ ಧಿಮ್ಮಿ ಕಿಟ್ಟ ತೈ ಧಿನ್ನ ತಕ್ಕ ತುಂ ತದ್ದಿತ್ತ ಧಿಮಿ ತಕ ತಾಗಿಣ್ಣ ತಕ ತೋಂ ದಿದ್ದಿತ್ತ ಧಿಮಿ ಕಿಟ ತೈ ಧಿನ್ನ ತಕ ತೋಂ ತದ್ದಿತ್ತ ಧಿಮಿ ತಕ ತಾಗಿಣ್ಣ ತಕ ತೋಂ ದಿದ್ದಿತ್ತ ಧಿಮಿ ಕಿಟ ತೈ ಧಿನ್ನ ತಕ ತೋಂ ಶಕ್ತಿ ರೂಪಿಣಿ ಭಕ್ತ ಪಾಲಿನಿ ದುಷ್ಟ ಕಳ ಸಂಹಾರಿಣಿ ಮುಕ್ತಿದಾಯಿನಿ ಮತ್ತ
ಭಾನು ಶಶಿ ಸಮಶೋಭ್ಯಳೆ ಭಾನು ಪ್ರಿಯ ಪದಯುಗ್ಮಳೆ ನಿನ್ನ ನುತಿಸುವೆ ದೇವಿ ಕೌತ್ವದಿ ಎನ್ನ ಪಾಲಿಸು ಮಂಗಳೇ. ಭಾನು ಶಶಿ ಸಮಶೋಭ್ಯಳೆ ಭಾನು ಪ್ರಿಯ ಪದಯುಗ್ಮಳೆ ನಿನ್ನ ನುತಿಸುವೆ ದೇವಿ ಕೌತ್ವದಿ ಎನ್ನ ಪಾಲಿಸು ಮಂಗಳೇ. ಛಂ ತರಿಗಿಡತುಂ ತರಿಗಿಡತುಂ ತಕ್ಕ ಛಂ ತರಿಗಿಡತುಂ ತರಿಗಿಡತುಂ ನಕ ಛಂ ತರಿಗಿಡತುಂ ತರಿಗಿಡತುಂ ತಾಕು ದೀಪುತುಂ ತರಿಗಿಡ ತಕ ದಳ್ಳಂಗುತುಂ ತಕ್ಕಿಡತಕ ತರಿಗಿಡತುಂ ತಕ್ಕಿಡತಕ ತರಿಗಿಡತುಂ ತತ್ತಕ್ಕಿಡತಕ ತರಿಗಿಡತುಂ ತಾ. ವಂದನೆಗಳು. ಮುಂದಿನ ಪ್ರಸ್ತುತಿ ನರಸಿಂಹ ಕೌತ್ವ. ಶ್ರೀಮನ್ ನಾರಾಯಣನ 4ನೇ ಅವತಾರ ನರಸಿಂಹಾವತಾರ. ದುಷ್ಟ ರಾಕ್ಷಸನಾದ ಹಿರಣ್ಯ ಕಶ್ಯಪನನ್ನು ಪುಟ್ಟ ಬಾಲಕ ಹರಿಭಕ್ತ ಪ್ರಹ್ಲಾದನನ್ನು ರಕ್ಷಿಸಲು ನಾರಸಿಂಹ ರೂಪವನ್ನು ಧರಿಸಿ ವಿಶಿಷ್ಟ ಅವತಾರವನ್ನು ತಾಳಿ ರೌದ್ರಾವೇಶದೊಂದಿಗೆ ಹಿರಣ್ಯ ಕಶ್ಯಪನನ್ನು ವಧಿಸಿ ಭಕ್ತ ಪ್ರಹ್ಲಾದನನ್ನು ಪಡೆದ ಈ ಅವತಾರವನ್ನು ಇವತ್ತು ನಾವು ಆರಾಧಿಸುತ್ತಾ ಬರುತ್ತಾ ಇದ್ದೇವೆ. ಪ್ರಸ್ತುತ ನೃತ್ಯ ಹಾಗೂ ಅಭಿನಯದೊಂದಿಗೆ ನರಸಿಂಹ ಕೌತದ ಪ್ರಸ್ತುತಿ ಕುಮಾರಿ ಶ್ರೇಯಾ KR ಹಾಗೂ ಕುಮಾರಿ ಭೂಮಿಕಾ R ಶೆಟ್ಟಿ ಇವರಿಂದ. श्रीमत्पयोनिधि निकेतन चक्रपाणे भोगीन्द्र भोगी मणिराजित पुण्यमूर्ते योगीश शाश्वत शरण्य भवाब्धि पोता लक्ष्मी नृसिंह मम देहि करावलम्बम् लक्ष्मी नृसिंह मम देहि करावलम्बम् धिमित धीम धीम धंड 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 तकिट धिमित ताम ताम धिमि धिमि धिमित किट धिमित धीम धीम धंड 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 तकिट तद्धरे तद्धंड तज्जुण्णु तद्धिमि धंड धंड जुण्णु धिमि धिमि तकिट धीम धीम तद्धरि तद्धंड तज्जुण्णु तद्धिमि धंड धंड जुण्णु धिमि धिमि तकिट धीम धीम. ओम नारसिंहाय उग्रसिंहाय
ದಂಭೋಲಿ ತೀಕ್ಷ್ಣನಖ ದಿವ್ಯ ಸಿಂಹಾಯ ಉಗ್ರಾಯ ವೀರಾಯ ವಜ್ರದಂಶ್ರಾಯ ಜ್ವಾಲಾಮಾಲಿನೇ ಜ್ವಲನ್ಮುಖಾಯ ಓಂ ನಾರಸಿಂಹಾಯ ಉಗ್ರಸಿಂಹಾಯ ದಂಭೂಲಿ ತೀಕ್ಷ್ಣನಖ ದಿವ್ಯ ಸಿಂಹಾಯ ಉಗ್ರಾಯ ವೀರಾಯ ವಜ್ರದಂಶ್ರಾಯ ಜ್ವಾಲಾಮಾಲಿನೇ ಜ್ವಲನ್ಮುಖಾಯ ತಡಿಕು ಢಿಂ ಢಿಂ ಕುಕುತ ಢಿಂ ಢಿಂ ಕುತತ್ತ ಧೃಗಡ ತದ್ಧಣ ಝೊಡು ಢಿಡಿ ಕುಕುತ ಢಿಂ ಢಿಂ ತಡಿಕು ಢಿಂ ಢಿಂ ಕುಕುತ ಢಿಂ ಢಿಂ ಕುತತ್ತ ಧೃಗಡ ತದ್ಧಣ ಝೊಡು ಢಿಡಿ ಕುಕುತ ಢಿಂ ಢಿಂ ತದ್ಧಿತ್ತ ಧಿದ್ಧಿ ತಕ ಧಿತ್ತಾಗೆ ಧಿದ್ಧಿಂ ತಕ ಧಿತ್ತ ಧಿದ್ಧಿ ತಕ ತಕ ತಾಗೆ ಧಿದ್ಧಿಂ ತದ್ಧಿ ಧಿದ್ಧಿ ತಕ ಧಿತ್ತಾಗೆ ಧಿದ್ಧಿಂ ತಕ ಧಿತ್ತ ಧಿದ್ಧಿ ತಕ ತಕ ತಾಗೆ ಧಿದ್ಧಿಂ ಮಹಾದಂಶ್ರಾಯುಧ ಮಹಾಜ್ವಾಲಾಯ ಭೈರವಾಢಂಬರ ವಿಶ್ವಂಬರಾಯ ಘೋರ ವಿಕ್ರಮ ದೈತ್ಯ ದಾನವ ಭಂಜನ ಕ್ರೂರ ಹಿರಣ್ಯಕಶಿಪು ಧ್ವಂಸಕಾಯ ಮಹಾದಂಷ್ಟಾಯುಧ ಮಹಾಜ್ವಾಲಾಯ ಭೈರವಾಢಂಬರ ವಿಶ್ವಂಭರಾಯ ಘೋರ ವಿಕ್ರಮ ದೈತ್ಯ ದಾನವ ಭಂಜನ ಕ್ರೂರ ಹಿರಣ್ಯಕಶಿಪು ಧ್ವಂಸಕಾಯ ಧರ್ಗಡ ಧರಿ ಧರ್ಗಡ ತದ್ದಂಡ ಧರ್ಗಡ ತಜ್ಜೊಣ್ಣು ಧರ್ಗಡ ತದ್ಧಿಮಿ ತರಿತ ದಂಡ ಜೊಣ್ಣು ಧಿಮಿ ತಕ್ಕಿಟ್ಟ ಧಿಮ್ 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 ಧರ್ಗಡ ತದ್ಧರಿ ಧರ್ಗಡ ತದ್ದಂಡ ಧರ್ಗಡ ತಜ್ಜೊಣ್ಣು ಧರ್ಗಡ ತದ್ಧಿಮಿ ತರಿತ ದಂಡ ಜೊಣ್ಣು ಧಿಮಿ ತಕ್ಕಿಟ್ಟ ಧಿಮ್ 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 ತಾಂ ತಕ್ಕಿಟ್ಟ ಧಿಮ್ ತಕ್ಕಿಟ್ಟ ತುಂ ತಕ್ಕಿಟ್ಟ ನಂ ತಕ್ಕಿಟ್ಟ ತದ್ದಿಂಗಿಣ್ಣ ತುಂ ತದ್ದಿಂಗಿಣ್ಣ ತುಂ ತದ್ದಿಂಗಿಣ್ಣ ತುಂ ತಾಂ ಧರಿಗಿಡ ತಗ ಧಿಮ್ ಧರಿಗಿಡ ತಗ ತುಂ ಧರಿಗಿಡ ತಗ ನಂ ಧರಿಗಿಡ ತಗ ತದ್ದಿಂಗಿಣ್ಣತ್ತುಂ 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 ಲಕ್ಷ್ಮೀ ನೃಸಿಂಹ ಭಕ್ತ ಪರಿಪಾಲಕ ಶರಣಾಗತ ವತ್ಸಲ ಶಾಂತರೂಪ 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 ನಾರಸಿಂಹ ನಮಸ್ತೆ ನಮಸ್ತೆ ನಾರಸಿಂಹ ನಮಸ್ತೆ ನಮಸ್ತೆ ಮಹಾನಾರಸಿಂಹ 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 ನಮಸ್ತೆ ನಮಸ್ತೆ. ವಂದನೆಗಳು ಕುಮಾರಿ ಶ್ರೇಯಾ KR ಹಾಗೂ ಭೂಮಿಕಾ R ಶೆಟ್ಟಿ ಇವರಿಗೆ. ಮುಂದಿನ ನೃತ್ಯ ಭೀಮಃ ಮಾರುತಿ. ಮಹಾಬಲನಾದಂತಹ ಆಂಜನೇಯನನ್ನು ಸ್ತುತಿಸುವ ನೃತ್ಯವಿದು. ಮಾರುತಿ ಕೌತ್ವಂ. ಈ ನೃತ್ಯದಲ್ಲಿ ಆಂಜನೇಯನ ಪರಾಕ್ರಮ, ಆತನ ಮೃದು ಸ್ವಭಾವ ಜೊತೆಗೆ ಲಕ್ಷ್ಮಣನನ್ನು ಬದುಕಿಸಲು ಸಂಜೀವಿನಿ ಪರ್ವತವನ್ನೇ ಹೊತ್ತು ತಂದು ಲಕ್ಷ್ಮಣನನ್ನು ರಕ್ಷಿಸಿದ ಸಂದರ್ಭವನ್ನು, ಈ ಕ್ಷಣಗಳನ್ನು ಈ ಕೌತ್ವಮ್ಮಲ್ಲಿ ಹೊಗಳಲಾಗಿದೆ. ಈ ನೃತ್ಯವನ್ನು ಸಂಪೂರ್ಣವಾಗಿ ಪಂಚಮುಖಿ ಆಂಜನೇಯನ ಪಾದಾರವಿಂದಕ್ಕೆ ಸಲ್ಲಿಸುತ್ತಾ ಇದೀಗ ಮಾರುತಿ ಕೌತ್ವಂ ಕುಮಾರಿ ಅನನ್ಯ ಜಯರಾಜ್ ಮತ್ತು ಅಂಜನಾ ಜಯರಾಜ್ ಇವರಿಂದ. ಭೀಮಃ ಮಾರುತಿ ಭೀಮಃ ಮಾರುತಿ ಬಲಭೀಮಃ ಮಾರುತಿ ಬಾಬಾ ಜಲಧಿ ಮದಿಲ ಭಯ ಹರಿಲ ಸಕಲ ಬಲಭೀಮಃ ಮಾರುತಿ
बाबा जलती मदिल बाय हारिल सकल बल भी महामारुति बाबा जलती मदिल बाय हारिल सकल बल भी महामारुति बल भी महामारुति बल भी महामारुति अंजनी बालक त्रैलोक्य चालक अंजनी बालक त्रैलोक्य चालक जाने लंके माझी गले रावणाची गले गले जाने लंके माझी गले रावणाची गले गले भी महामारुति बल भी महामारुति बल भी महामारुति बाबा जलती मदिल भय हारिल सकल बल भी महामारुति बाबा जलती मदिल भय हारिल सकल बल भी महामारुति बाबा जलती मदिल भय हारिल सकल बल भी महामारुति बल भी महामारुति बल भी महामारुति श्री राम सेवक कल्याणकारक श्री राम सेवक कल्याणकारक कृष्ण विष्णु जगन्नाथ स्मरण अचल बल भी महामारुति कृष्ण विष्णु जगन्नाथ स्मरण अचल बल भी महामारुति बाबा जलती मदिल भय हारिल सकल बल भी महामारुति बाबा जलती मदिल भय हारिल सकल बल भी महामारुति बाबा जलती मदिल भय हारिल सकल बल भी महामारुति बाबा जलती मदिल भय हारिल सकल बल भी महामारुति मारुति 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 लक्ष्मण प्राण वांचविल जाने लक्ष्मण प्राण वांचविल जाने जाने नल का रचण आनिल च द्रोणाचल जाने नल का रचण आनिल च द्रोणाचल भी महामारुति बल भी महामारुति बल भी महामारुति बाबा जलती मदिल भय हारिल सकल बल भी महामारुति बाबा जलती मदिल भय हारिल सकल बल भी महामारुति बाबा जलती मदिल भय हारिल सकल बल भी महामारुति बाबा जलती मदिल भय हारिल सकल बल भी महामारुति बाबा जलती मदिल भय हारिल सकल बल भी महामारुति बाबा जलती मदिल भय हारिल सकल बल भी महामारुति बाबा जलती मदिल भय हारिल सकल बल भी महामारुति बाबा जलती मदिल भय हारिल सकल बल भी महामारुति बाबा जलती मदिल भय हारिल सकल बल भी महामारुति 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 बल भी मारुति मारुति बल भी बल भी बल भी मारुति बल भी मारुति ವಂದನೆಗಳು. ಇದೀಗ ಗಾನ ನೃತ್ಯ ಅಕಾಡೆಮಿ ಸುಳ್ಯ ಶಾಖೆಯ ವಿದ್ಯಾರ್ಥಿಗಳ ಕೊನೆಯ ಪ್ರಸ್ತುತಿ ವೃಂದಾವನಿ. ಶ್ರೀಕೃಷ್ಣ ತನ್ನ ಗೋಪಿಕಾ ಸ್ತ್ರೀಯರೊಂದಿಗೆ ನರ್ತಿಸಿದಂತಹ ಸಂಭ್ರಮಿಸಿದಂತಹ ಕ್ಷೇತ್ರ ವೃಂದಾವನ. ಈ ವೃಂದಾವನದಲ್ಲಿ ಈಗ ಕೃಷ್ಣ ಗೋಚರಿಸುತ್ತಿಲ್ಲ, ಆದರೆ ವೃಂದಾವನದ ಬೆಟ್ಟ ಗುಡ್ಡಗಳಲ್ಲಿ ಕಣ ಕಣಗಳಲ್ಲಿ ಕೃಷ್ಣನ ಮಾಂತ್ರಿಕ ದನಿಗಳು ಕೊಳಲಿನ ನಾದ ಕೇಳುತ್ತಾ ಇದೆ. ಈ ಗೋಪಿಕಾ ಸ್ತ್ರೀಯರೆಲ್ಲ ಕೃಷ್ಣನನ್ನು ಹುಡುಕುತ್ತಾ ಹೋಗುವಂತಹ ಒಂದು ಕಥಾ ಹಂದರವಿರುವಂತಹ ವೃಂದಾವನಿ ಎಂಬ ನೃತ್ಯ ತಮ್ಮ ಮುಂದೆ ಕುಮಾರಿ ಶ್ರೇಯಾ KR,
ಡಾಕ್ಟರ್ ಭೂಮಿಕಾ ಆರ್ ಶೆಟ್ಟಿ ಹಾಗೂ ಕುಮಾರಿ ರಚನಾ ವಿ ಇವರಿಂದ. ಈ ಎಲ್ಲ ನೃತ್ಯಗಳ ನಿರ್ದೇಶನ ವಿದುಷಿ ವಿದ್ಯಾಶ್ರೀ ರಾಧಾಕೃಷ್ಣ ಹಾಗೂ ವಿದುಷಿ ಮಂಜುಶ್ರೀ ರಾಘವ್ ಇವರು. प्रेम भक्ति भानुदास
ವೇಣುನಾದೆ ಗೋವರ್ಧನು ವಾಸೆ ವೇಣುನಾದೆ ಗೋವರ್ಧನು ವಾಸೆ ವೇಣುನಾದೆ ಗೋವರ್ಧನು ವಾಸೆ ವೇಣುನಾದೆ ಗೋವರ್ಧನು ವಾಸೆ ವೃಂದಾವನಿ ವೇಣು ವೃಂದಾವನಿ ವೇಣು ವೃಂದಾವನಿ ವೇಣು ವೃಂದಾವನಿ ವೇಣು ವೃಂದಾವನಿ ವೇಣು ಓಂ ಶ್ರೀ ಗುರುಭ್ಯೋ ನಮಃ. ಎಲ್ಲರಿಗೂ ನಮಸ್ಕಾರ. ನಮಗೆ ಈ ಕಾರ್ಯಕ್ರಮವನ್ನು ಒದಗಿಸಿಕೊಟ್ಟಂತಹ ಎಲ್ಲರಿಗೂ ಕೂಡ ಧನ್ಯವಾದಗಳನ್ನು ತಿಳಿಸುತ್ತಾ ಇಷ್ಟೊತ್ತು ನಮ್ಮೊಂದಿಗೆ ಸೇರಿ ಕೂಡಿ ಇಲ್ಲಿ ತನಕ ವೀಕ್ಷಿಸಿದ್ದೀರಿ ತಾಳ್ಮೆಯಿಂದ. ಇದಕ್ಕೆ ಕೂಡ ಎಲ್ಲರಿಗೆ ಸಹ ಧನ್ಯವಾದಗಳನ್ನು ಹೇಳ್ತೇನೆ. ಹಾಗೆಯೇ ನಮ್ಮ ತಂಡದವರು ಸಹ ಇಲ್ಲಿದ್ದಾರೆ. ಹಾಗೆಯೇ ನಮ್ಮೊಟ್ಟಿಗೆ ಸಹಕರಿಸಿದಂಥ ನಮ್ಮ ಪೋಷಕರು ಸಹ, ಅವರು ಸಹ ವೇದಿಕೆ ಮೇಲೆ ಬರಬೇಕು ಅಂತ ಕೇಳಿಕೊಳ್ತಿದ್ದೇನೆ. ಹಾಗೆಯೇ ಅತ್ಯುತ್ತಮವಾಗಿ ನಿರೂಪಣೆಯನ್ನು ಮಾಡಿದಂತಹ ಶಿಕ್ಷಕಿಯಾಗಿರುವಂತಹ ಶೈಲಜಾ ಮ್ಯಾಮ್, ಇವರಿಗೆ ಕೂಡ ಧನ್ಯವಾದವನ್ನು ಹೇಳ್ತೇನೆ. ಹಾಗೆಯೇ ನಾವು ನಮ್ಮ ತಂಡದೊಂದಿಗೆ ಬಂದಿದ್ದೇವೆ. ಇಲ್ಲಿ ನಮ್ಮ ಶಿಕ್ಷಕರು ಗುರುಗಳಾದಂಥ ವಿದ್ಯಶ್ರೀ ರಾಧಾಕೃಷ್ಣ ಅವರು ಬರಲಿಲ್ಲ. ಯಾಕಂತೇಳಿದರೆ ಅವರು ಹಲವಾರು ಕಡೆ ಅವರಿಗೆ ಸಹ ಪ್ರೋಗ್ರಾಮ್ಗಳ ಬ್ಯುಸಿ ಇರುವುದರಿಂದ ಅವರು ಬರಲಿಕ್ಕಾಗಲಿಲ್ಲ. ಹಾಗೆ ಮಂಜುಶ್ರೀ ರಾಘವಕ್ಕ ಕೂಡ, ಅವರು ಸಹ ನಮಗೆ ತುಂಬ ಸಪೋರ್ಟ್ ಕೊಟ್ಟಿದ್ದಾರೆ. ಈ ಒಂದು ಕಾರ್ಯಕ್ರಮಕ್ಕೆ ಪ್ರಾಕ್ಟೀಸ್ ಮಾಡಲಿಕ್ಕೆ ಆಗಿರ್ಬೋದು, ಪ್ರತಿಯೊಂದಕ್ಕೆ ಕೂಡ. ಹಾಗೆ ಎಲ್ಲರಿಗೂ ಕೂಡ ಧನ್ಯವಾದ ಹೇಳ್ತೇನೆ. ಹಾಗೂ ಇಲ್ಲಿ ನೆರೆದಂತಹ ಟೀಚರ್ಸ್ ಅವರು ಕೂಡ ನಿರೂಪಣೆ ಮಾಡಿದ್ದಾರೆ, ಅವರಿಗೆ ಸಹ ಧನ್ಯವಾದ ಹೇಳ್ತೇನೆ. ಹಾಗೆ ಸೌಂಡ್ಸ್ ಆ್ಯಂಡ್ ಲೈಟಿಂಗ್ಸ್ ಅವರಿಗೂ ಕೂಡ ಧನ್ಯವಾದಗಳು ಹೇಳ್ತೇನೆ. ನಿಮಗೇನಾದರೂ ಹೇಳಿಕ್ಕೆ ಉಂಟಾ? ಧನ್ಯವಾದಗಳು. ಶ್ರೀ ಕೋದಂಡರಾಮ ಪಂಚಮುಖಿ ಆಂಜನೇಯ ಕ್ಷೇತ್ರ, ಹನುಮಗಿರಿ, ಈಶ್ವರಮಂಗಲ ಅಷ್ಟಬಂಧ ಬ್ರಹ್ಮಕಲಶೋತ್ಸವದಲ್ಲಿ ಲವವೇದಿಕೆಯಲ್ಲಿ ಇದುವರೆಗೆ ಭರತನಾಟ್ಯ ನೃತ್ಯಗಳ ಮೂಲಕ ನಮ್ಮೆಲ್ಲರನ್ನು ಮನರಂಜಿಸಿದ್ದಾರೆ. ಮೊದಲ ನಮನ ನಟರಾಜನಿಗೆ. ಹೆಜ್ಜೆಯ ಲಯ ಕೊಟ್ಟ, ಮುದ್ರೆಗೆ ಭಾವ ಕೊಟ್ಟ, ನೃತ್ಯಕ್ಕೆ ಜೀವ ಕೊಟ್ಟ ಆ ತಾಂಡವ ಮೂರ್ತಿಗೆ ಅನಂತ ನಮಾಮಿ. ಗುರುಗಳಿಲ್ಲದೆ ನಾವು ಹೆಜ್ಜೆಯೂ ಅಲ್ಲ, ನಾದವೂ ಅಲ್ಲ. ಇಂದು ಕೇಳಿದ ಚಪ್ಪಾಳೆಗಳೆಲ್ಲ ಗಾನ ನೃತ್ಯ ಅಕಾಡೆಮಿಗೆ ಸಲ್ಲಬೇಕು. ನರ್ತಿಸಿದವರು ಶ್ರೀಯಾ, ರಚನಾ, ಭೂಮಿಕಾ, ಅಂಜನಾ ಹಾಗೂ ಅನನ್ಯ ಇವರಿಗೆ ಶ್ರೀ ಕ್ಷೇತ್ರದ ಪರವಾಗಿ ಧನ್ಯವಾದಗಳನ್ನು ಸಮರ್ಪಿಸುತ್ತಿದ್ದೇವೆ. ಮುಂದೆ ಇಂತಹ ಹಲವಾರು ವೇದಿಕೆಯಲ್ಲಿ ನರ್ತಿಸಲು ಇರುವ ಅವಕಾಶ ದೇವರು ಕರುಣಿಸಲಿ ಎಂದು ಪ್ರಾರ್ಥಿಸುತ್ತಿದ್ದೇವೆ. ಇವರಿಗೆ ಶ್ರೀಮತಿ ಶೈಲಜಾ ಇವರು ಹಾಗೂ ಸಾಂಸ್ಕೃತಿಕ ಸಮಿತಿಯ ಸದಸ್ಯರಾದ ಶ್ರೀ ಕೊರಗಪ್ಪ ಇವರು ಗೌರವಿಸಲು ಕೇಳಿಕೊಳ್ಳುತ್ತಿದ್ದೇವೆ. ಿ.
ಮುಂದೆ ಈ ವೇದಿಕೆಯಲ್ಲಿ ಮಾಂಬಾಡಿ ಶಿಷ್ಯವೃಂದ ಮುಜುಂಗಾವು ಇವರಿಂದ ಯಕ್ಷಗಾನಾರ್ಚನೆ ನಡೆಯಲಿಕ್ಕಿದೆ. ಮಧ್ಯಾಹ್ನ 4ರಿಂದ 4:30ರವರೆಗೆ ಶ್ರಾವಣ್ಯ ರೈ ನೆಲಿತಡ್ಕ ಹಾಗೂ ಭವ್ಯಶ್ರೀ NR ಪಟ್ಟೆ ಬಡಗನ್ನೂರು ಇವರಿಂದ ಭರತನಾಟ್ಯ ನಡೀಲಿಕ್ಕಿದೆ. ಸಂಜೆ 4:40ರಿಂದ 5:45ರವರೆಗೆ ಕುಮಾರಿ ವಿದ್ಯಶ್ರೀ ಆಚಾರ್ಯ ಈಶ್ವರಮಂಗಲ ಇವರ ಭಾಗವತಿಕೆಯಲ್ಲಿ ಗಾನಾರ್ಚನೆ ನಡೀಲಿಕ್ಕಿದೆ. ಸಂಜೆ 7:30ರಿಂದ ಡಾಕ್ಟರ್ ಮೋಹನ್ ಆಳ್ವ ಇವರ ಆಳ್ವಾಸ್ ಶಿಕ್ಷಣ ಪ್ರತಿಷ್ಠಾನದ 350 ವಿದ್ಯಾರ್ಥಿಗಳಿಂದ ಆಳ್ವಾಸ್ ಸಾಂಸ್ಕೃತಿಕ ವೈಭವ ನಡೆಯಲಿಕ್ಕಿದೆ. ಅವರು ಮಾಂಬಾಡಿ ಹರಿ 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 ಮಾನಿಟರ್ ವಾಲ್ಯೂಮ್ ಹಾಂ 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 ಹರಿ ಎಲ್ಲರಿಗೂ ವಂದನೆಗಳು. ಓಂ ಶ್ರೀ ಗುರುಗಣಾಧಿಪತಯೇ ನಮಃ, ಶ್ರೀ ಗೋಪಾಲಕೃಷ್ಣಾಯ ನಮಃ, ಶ್ರೀ ದುರ್ಗಾಯೇ ನಮಃ. ಸ್ಥಳ ಸಾನ್ನಿಧ್ಯ ಶ್ರೀ ಪಂಚಮುಖಿ ಆಂಜನೇಯ ಸ್ವಾಮಿಯನ್ನ ಮನಸ ಧ್ಯಾನಿಸಿಕೊಂಡು ಶ್ರೀ ಕೋದಂಡರಾಮ ಪಂಚಮುಖಿ ಆಂಜನೇಯ ಹನುಮಗಿರಿ ಕ್ಷೇತ್ರದ ಬ್ರಹ್ಮ ಕಲಶೋತ್ಸವದ ಈ ಶುಭ ಸಂದರ್ಭದಲ್ಲಿ ಶ್ರೀ ಮಾಂಬಾಡಿ ಶಿಷ್ಯವೃಂದ ಯಕ್ಷಗಾನ ಹಿಮ್ಮೇಳ ತರಬೇತಿ ಕೇಂದ್ರ ಮುಜಂಗಾವು ಕಾಸರಗೋಡು ಜಿಲ್ಲೆ ನಮ್ಮಿ ಸಂಸ್ಥೆಯ ಹಿರಿಯ ಕಿರಿಯ ಕಲಾವಿದರಿಂದ ಯಕ್ಷಗಾನಾರ್ಚನೆ ಸೇವಾ ಕಾರ್ಯಕ್ರಮವನ್ನು ನಡೆಸಲು ನಾವೆಲ್ಲ ಇಲ್ಲಿ ಬಂದು ಸೇರಿದ್ದೇವೆ. ಈ ಕಾರ್ಯಕ್ರಮಕ್ಕೆ ಮಾಂಬಾಡಿ ಶಿಷ್ಯ ವೃಂದದ ಎಲ್ಲ ಸದಸ್ಯರ ಪರವಾಗಿ ಸೇರಿರುವ ಎಲ್ಲ ಕಲಾಸಕ್ತ ಕಲಾಭಿಮಾನಿ ಬಂಧುಗಳನ್ನು ಆತ್ಮೀಯವಾಗಿ ಸ್ವಾಗತಿಸುತ್ತಾ ಇಂದಿನ ಯಕ್ಷಗಾನಾರ್ಚನೆ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ನಮ್ಮ ತಂಡದ ಕಲಾವಿದರ ಪರಿಚಯ ಹೀಗಿದೆ. ಹಾಡುಗಾರಿಕೆಯಲ್ಲಿ ಶ್ರೀ ಸಂದೇಶ್ ಪಂಜೆತೊಟಿ, ಶ್ರೀ ರಾಮ್ ಪ್ರಸಾದ್ ಮಯ್ಯ ಕೂಡ್ಲು, ಶ್ರೀ ಕೇಶವ ಪ್ರಸಾದ್ ಶಿರಂತಡ್ಕ, ಶ್ರೀ ಲಕ್ಷ್ಮೀಶ ಬೆಂಗ್ರೂಡು. ಚೆಂಡೆ ವಾದನದಲ್ಲಿ ಶ್ರೀ ರಿತೇಶ್ ಅಡ್ಕ ಬಂದ್ಯೋಡು, ಶ್ರೀ ಈಶ್ವರ ಕುಲಾಲ್ ಪಡ್ರೆ, ಶ್ರೀ ಬಾಲಕೃಷ್ಣ ಆಚೆಗೋಳಿ. ಮದ್ದಳೆ ಶ್ರೀ ಕೃಷ್ಣ ಪ್ರಸಾದ್ ಪೆರ್ಮುಖ, ಆಶ್ರಯ್ ಮಜಲು,
ಅಂಕಿತ್ ನೀರ್ಚಾಲು. ಆದಿ ಪೂಜಿತ ವಿಘ್ನ ವಿನಾಶಕನಾದ ವಿಘ್ನೇಶ್ವರನ ಸ್ತುತಿಯೊಂದಿಗೆ ಕಾರ್ಯಕ್ರಮವನ್ನು ಆರಂಭಿಸ್ತಾ ಇದ್ದೇವೆ. ಶ್ರೀ ಗುರುಗಣಾಧಿಪತಯೇ ನಮಃ. ಗಜಮುಖದವಗೆ ಗಣಪಗೆ ಚೆಲ್ವತ್ರಿ ಜಗ ವಂದಿತ ನೀಗಾರತಿ ಎತ್ತಿರೇ. ಗಜಮುಖದವಗೆ ಗಣಪಗೆ ಒಳ್ಳಿತದವಲು ತೆಂಗಿನಕಾಯಿ ಕಡಲೆಯೋ ಎಳ್ಳುಂಡೋಳಿಗೆ ಕಪ್ಪು ಮೆಲುವವಗೆ ಬೆಳ್ಳಿಯ ಗುರಿ ಗೆಜ್ಜೆಗಳ ಕಟ್ಟಿ ಕುಣಿಯುವ ತಿರುಡೊಳ್ಳಿನ ಗಣಪಗಾರತಿ ಎತ್ತಿರೇ. ಗಜಮುಖದವಗೆ ಗಣಪಗೆ ದೇವತೆಗಳ ಕೈಯ ಕಪ್ಪವ ಗೊಂಬಗೆ ದಾವಾಗ್ನಿಯಂದದಿ ನಲಿಬಾವಗೆ ಆವಾಗಮನದೋಳು ನೆನೆದರಿಷ್ಠಾತವ ಇವ ಗಣೇಶ ಗಾರತಿ ಎತ್ತಿರೇ. ಗಜಮುಖದವಗೆ ಗಣಪಗೆ ಕರದುಳು ಪರಶು ಪಾಶಾಂಕುಶಧಾರಿಗೆ ಹರುಷದಿ ಭಕ್ತರ ಪುರೇವಗೆ ಪುರಗಭೂಷಣನ ಸುಕುಮಾರ ಗಜವದನನ ಚರಣಗಮಲಗೆ ಆರತಿ ಎತ್ತಿರೇ. ಗಜಮುಖದವಗೆ ಗಣಪಗೆ ಮುಂದೆ ತರಣಿಸೇನ ಕಾಳಗದ ರಾಮನ ಪೀಠಿಕೆ ಪದ್ಯ ರಾಮಚಂದ್ರನು ತಾನು ರವಿಸುತನ ಕರೆದಿಂದ ಹಾಡಲಿದ್ದಾರೆ ಶ್ರೀಯುತ ರಾಮಪ್ರಸಾದ್ ಮಯ್ಯ ಕುಡ್ಲು.
ಓ ಓ ರಾಮಚಂದ್ರನು ತಾನು ರವಿಸುತನ ಕರೆದಂತ ಭೂಮಿಯೋಳ್ ಕೃತಿ ಕೃತ್ಯರಾದಿ ರಿಂದಿನೊಳು ಪರಿದೇಕೆ ಹೊಗಳುವುದು ಓ ಓ ಬರಿದೇಕೆ ಹೊಗಳುವುದು ಜಗತ್ ಪ್ರಾಣ ಜೀವಾತ್ಮ ತರುಣ ಸೇವಾ ದೂರೀಣ ಲೋಕ ಪ್ರವೀಣ ರಾಮಚಂದ್ರನು ತಾನು ರವಿಸುತನ ಕರೆದೆವಂದ ಆ ಮುಂದೆ ಶ್ರೀಕೃಷ್ಣ ಲೀಲೆ ಪ್ರಸಂಗದಿಂದ ಆಯ್ದಂತಹ ದದಿ ಮೊಸರ ಭಾಂಡಗಳ ಅನ್ನುವ ಪದ್ಯ ಹಾಡಲಿದ್ದಾರೆ ಶ್ರೀಯುತ ಸಂದೇಶ್ ಪಂಜತೊಡ್ಡಿ. ದದಿ ಮೊಸರ ಭಾಂಡಗಳ ಶಕಟದಿ ದದಿ ಮೊಸರ ಭಾಂಡಗಳ ಶಕಟದಿ ಉದಯೋದೊಳಗತಿ ಬೇಗ ತುಂಬಿಸಿ ಉದಯೋದೊಳಗತಿ ಬೇಗ ತುಂಬಿಸಿ ಮುದದಿ ಗೆಳೆಯರು ಸಹಿತ ಹೊರಡಲಿ ಮಧುರೆಗೆ ಮುದದಿ ಗೆಳೆಯರು ಸಹಿತ ಪೊರದಲ್ಲಿ ಮಧುರೆಗೆನ್ನು ದದಿ ಮೊಸರ ಭಾಂಡಗಳ ಶಕಟದಿ ಉದಯದೊಳಗತಿ ಬೇಗ ಮುದದಿ ಗೆಳೆಯರು ಸಹಿತ ಪೊರಡಲಿ ಮಧುರೆಗಿನ್ನು ಮುದದಿ ಗೆಳೆಯರು ಸಹಿತ
ಹೃದಯದೊಳಗೆ ತುಂಬಿಸಿ ಮುಂದೆ ಲಕ್ಷ್ಮೀಶ ಬೆಂಗ್ರೋಡು ಇವರ ಧ್ವನಿಯಲ್ಲಿ ವಾಲಿಮೋಕ್ಷ ಪ್ರಸಂಗದಿಂದ ಆಯ್ದಂತಹ ಪಾಹಿ ಪಂಕಜದಳ ಲೋಚನ ಅನ್ನುವ ಹಾಡು. ಜಿಯ ನೀವಿಗೆಂದ ವಾನರರಾಯ ಸಚಿವರು ನಗಾವೋ ಜಿಯ ನೀವಿಗೆಂದ ವಾನರರಾಯ ಸಚಿವರು ನಾವು ನಮ್ಮಯ ತಾಯಿ ತಂಗಿ ತದೀಯ ಕಪಿಕುಲ ಸಾರ್ವಭೌಮಂಗೆ ನಮ್ಮಯ ತಾಯಿ ತಂಗಿ ತದೀಯ ಕಪಿಕುಲ ಸಾರ್ವಭೌಮಂಗೆ ವಾಯುವೆನ್ನಯ ತಾತ ವಾಯು ಎನ್ನಯ ತಾತ ಎನ್ನಭಿಧೇಯ ಹನುಮನು ಎಂದು ಮಿಕ್ಕಿನ ಮಾಯೆಯವರು ನಾವಲ್ಲೆನುತ ನುತಿಸಿದನು ಪದಕೆರಗಿ ನುತಿಸಿದನು ಪದಕೆರಗಿ ಪಾಹಿ ರಾಮ ಪಾಹಿ ಪಾಹಿ ಪಂಕಜದಳ ಲೋಚನ ಶಾಪ ವಿಮೋಚನ ಮಹಾಂತ ಗುಣನಿಧಿ ಮಹಿಮಾ ಸಜ್ಜನ ಪಾಲಯ ರಾಮ ಮಹಾಂತ ಗುಣನಿಧಿ ಮಹಿಮಾ ಸಜ್ಜನ ಪಾಲ ಪಾಹಿ ಪಂಕಜದಳ ಲೋಚನ ಮುಕ್ತಿ ಮೇಹಿ ಅಹಲ್ಯ ಶಾಪ ವಿಮೋಚನ
ಕರ್ಣಪರ್ವ ಪ್ರಸಂಗದಿಂದ ಆಯ್ದಂತಹ ಏನು ಚಿಂತೆ ಬಂತು ಪಾರ್ಥ ಅನ್ನುವ ಹಾಡು ಹಾಡಲಿದ್ದಾರೆ ಶ್ರೀಯುತ ಕೇಶವ ಪ್ರಸಾದ್ ಶಿರಂತಡ್ಕ. ಏನು ಚಿಂತೆ ಬಂತು ಪಾರ್ಥ ಆ ಆ ಏನು ಚಿಂತೆ ಬಂತು ಪಾರ್ಥ ಎನ್ನೊಳೀಗ ಬೀಳುಗೋ ಮಾನಭಂಗವನ್ನೊಗೈದ ಆರು ನಿನಗಿಂದಿನೊಳುಗೋ ಮಾನಭಂಗವನ್ನೊಗೈದ ಆರು ನಿನಗಿಂದಿನೊಳು ಏನು ಚಿಂತೆ ಬಂತು ಪಾರ್ಥ ಎನ್ನೊಳಿಗ ಬೇಳು ಮಾನಭಂಗವನ್ನೊಗೈದ ಆರು ನಿನಗಿಂದಿನೊಳು ಮುಂದೆ ಕರ್ಣನೆಂಬ ದೂರ್ತ ನಿಂದಿರ್ಪಾತ ನಿದಕೋ ಕುಂದಿಧನುವ ನಿಡುಗಿ ಕುಳಿತು ಕೊಂಡಿರ್ಪೆ ನೀನೇಕೋ ಮುಂದೆ ಕರ್ಣನೆಂಬ ದೂತ ನಿಂದಿರ್ಪಾತ ನಿದಕೋ ಕುಂದಿಧನುವ ನಿಡುಗಿ ಕುಳಿತು ಕೊಂಡಿರ್ಪ ನೀನೇಕೋ ಏನು ಚಿಂತೆಗೆ ಬಂತು ಪಾರ್ಥ ಎನ್ನೊಳೀಗ ಬೇಳೋ ಮಾನಭಂಗವನ್ನು ಗೈದ ಆರು ನಿನಗಿಂದಿನೊಳು ಮುಂದೆ ಕರ್ಣನೆಂಬ ದೂತ ನಿಂದಿರ್ಪತ ನಿದಕೋ ಕುಂದಿದನುವ ನಿಳುಗಿ ಕುಳಿತು ಕೊಂಡಿರ್ಪೆ ನೀನೇಕೋ ಏನು ಚಿಂತೆ ಪಾರ್ಥ ನೋಡಿದೆಯ ರಾಮ ಅನ್ನುವ ಹಾಡು ಮಾಯಾಮೃಗ ಪ್ರಸಂಗದಿಂದ ಆರಿಸಿದ್ದು ಆಲಿಸೋಣ ಶ್ರೀಯುತ ರಾಮ್ ಪ್ರಸಾದ್ ಮಯ್ಯ ಕುಡ್ಲು ಇವರ ಧ್ವನಿಯಲ್ಲಿ. ನೋಡಿದೆಯ ರಾಮ ನೋಡಿದೆಯ ರಾಮ ನೋಡಿದೆಯ ನೋಡಿದೆಯ
ನೋಡಿದೆಯ ದೊಡ್ಡ ಕಾಲಿನಿಂದ ಲೋಡಿ ಬಂದು ದೊಡ್ಡ ಕಾಡಿನಿಂದ ಓಡಿ ಬಂದು ಆಡುವಂತ ಬೊಮ್ಮಿಗವ ನೋಡಿದೆಯ ಚಿನ್ನದ ಹಾಗಿರುವ ಮೈಯ ಚಿನ್ನದ ಹಾಗಿರುವ ಮೈಯ ಬಣ್ಣದ ಸುತ್ತಲೂ ಪಂಚವರ್ಣದ ವರ್ಣದ ರೇಖೆಯು ಬಂದ ಚಂದವ ನೋಡು ಚಿನ್ನದ ಹಾಗಿರುವ ಮೈಯ ಬಣ್ಣದ ಸುತ್ತಲೂ ಪಂಚ ವರ್ಣದ ರೇಖೆಯು ಬಂದ ಚಂದವ ನೋಡು ಚಿನ್ನದ ಹಾಗಿರುವ ಮೈಯ ಬಣ್ಣದ ಸುತ್ತಲೂ ಪಂಚ ವರ್ಣದ ರೇಖೆಯು ಬಂದ ಚಂದವ ನೋಡು ನೋಡು ಸಣ್ಣ ಸಣ್ಣ ಕಾಲ ಬೆರಳು ಸಾಲಿನುಗುರ ಭಾವಂಗಳ ತನ್ನಂಗ ಭಿನ್ನಂಗ ದಿಕ್ಕೀಟ ತೋಯಂದು ತನ್ನಂಗ ಭಿನ್ನಂಗ ದಿಕ್ಕೀಟ ತೋಂ ಎಂದು ತನ್ನಂಗ ಭಿನ್ನಂಗ ದಿಕ್ಕಿಟ ತೋ ಎಂದು ಸಣ್ಣ ಸಣ್ಣ ಕಾಲ ಬೆರಳು ಸಾಲಿಲೂರ ಭಾವಂಗಳ ತನ್ನಂಗ ದಿನ್ನಂಗ ದಿಕ್ಕಿಟ ತೋಯೋ ಎಂದು ತನ್ನಂಗ ದಿನ್ನಂಗ ದಿಕ್ಕಿಟ ತೋ ಎಂದು ಗುಣಿವ ಮೃಗವ ನೋಡಿದೆಯ 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 ಮುಂದಕ್ಕೆ ಸಂದೇಶ್ ಪಂಜತೊಟ್ಟಿ ಇವರ ಧ್ವನಿಯಲ್ಲಿ ಕೂಡಿ ಪಾಡುವ ಬನ್ನಿರಿ ಎನ್ನುವ ಹಾಡು. ಕೂಡಿ ಪಾಡುವ ಬನ್ನಿರೈ ನಲಿದಾಡಿ ಪಾಡುವ ಬನ್ನಿರೈ ಕೂಡಿ ಪಾಡುವ ಬನ್ನಿರೈ ನಲಿದಾಡಿ ಪಾಡುವ ಬನ್ನಿರೈ
ಹರುಷದೊಳೆಲ್ಲರುತ್ಸವ ಮಾಡಿ ಹಿಗ್ಗುವ ಬನ್ನಿರೈ 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 ಕೂಡಿ ಪಾಡುವ ಬನ್ನಿರೈ ನಲಿದಾಡಿ ಪಾಡುವ ಬನ್ನಿರೈ ಗಾಢ ಹರುಷದೊಳೆಲ್ಲರುತ್ಸವ ಮಾಡಿ ಹಿಗ್ಗುವ ಬನ್ನಿರೈ ಬನ್ನಿರೈ ಕೂಡಿ ಪಾಡುವ ಬನ್ನಿರೈ ನಲಿದಾಡಿ ಪಾಡುವ ಬನ್ನಿರೈ ಗಾಢ ಹರುಷದೊಳೆಲ್ಲರುತ್ಸವ ಮಾಡಿ ಹಿಗ್ಗುವ ಬನ್ನಿರೈ ಗಾಢ ಹರುಷದೊಳೆಲ್ಲರುತ್ಸವ ಮಾಡಿ ಹಿಗ್ಗುವ ಬನ್ನಿರೈ ಕೂಡಿ ಪಾಡುವ ಬನ್ನಿರೈ ನಲಿದಾಡಿ ಪಾಡುವ ಬನ್ನಿರೈ ಮುಂದಕ್ಕೆ ರಾಮಾಂಜನೇಯ ಪ್ರಸಂಗದಿಂದ ಆರಿಸಿದಂತಹ ಸ್ಮರಿಸಯ್ಯ ರಾಮ ಮಂತ್ರ ಅನ್ನುವ ಹಾಡು ಹಾಡಲಿದ್ದಾರೆ ಶ್ರೀಯುತ ಲಕ್ಷ್ಮೀಶ ಬೆಂಗ್ರೋಡು. ಸ್ಮರಿಸಯ್ಯ ರಾಮ ಮಂತ್ರ ಸ್ಮರಿಸಯ್ಯ ರಾಮ ಮಂತ್ರ ಸ್ಮರಿಸಯ್ಯ ರಾಮ ಮಂತ್ರ
ಜಗದಿ ವಾಲ್ಮೀಕಿಯ ಉದ್ಧರಿಸಿದ ಮಂತ್ರ ಜಗದಿ ವಾಲ್ಮೀಕಿಯ ಉದ್ಧರಿಸಿದ ಮಂತ್ರ ಬಗೆ ಬಗೆ ದುರಿತವ ಸುಡುವ ಮಂತ್ರ ಬಗೆ ಬಗೆ ದುರಿತವ ಸುಡುವ ಮಂತ್ರ ಸುಡುವ ಮಂತ್ರ ಸ್ಮರಿಸಯ್ಯ ರಾಮ ಮಂತ್ರ ರಾಮ ಮಂತ್ರ ಜಗದಿ ವಾಲ್ಮೀಕಿಯ ಉದ್ಧರಿಸಿದ ಮಂತ್ರ ಬಗೆ ಬಗೆ ದುರಿತವ ಸುಡುವ ಮಂತ್ರ ಸ್ಮರಿಸಯ್ಯ ರಾಮ ಮಂತ್ರ ನಿನ್ನ ಮರಣ ಭೀತಿಯ ಪರಿಹರಿಸುವ ದಿ ಮಂತ್ರ ಸ್ಮರಿಸಯ್ಯ ವಿಗಡ ರೋಗಂಗಳ ದೂರ ಮಾಡುವ ಮಂತ್ರ ವಿಗಡ ರೋಗಂಗಳ ದೂರ ಮಾಡುವ ಮಂತ್ರ ಸುಗುಣಗೆ ಸುಜ್ಞಾನ ಕೊಡುವ ದಿವಂತ ಸ್ಮರಿಸಯ್ಯ ರಾಮ ಮಂತ್ರ ನಿನ್ನ ಮರಣ ಭೀತಿಯ ಪರಿಹರಿಸುವ ದಿವಂತ ಸ್ಮರಿಸಯ್ಯ ರಾಮ ಮಂತ್ರ ನೀ ಸ್ಮರಿಸಯ್ಯ ರಾಮ ಮಂತ್ರ ರಾಮ ರಾಮ ಮುಂದೆ ವಾಲಿವಧೆ ಪ್ರಸಂಗದಿಂದ ಆಯ್ದಂತಹ ವಿಶ್ವ ನಾಯಕ ನಿನ್ನ ವಾಕ್ಯವ ಅನ್ನುವ ಹಾಡು ಹಾಡಲಿದ್ದಾರೆ ಶ್ರೀಯುತ ಕೇಶವ ಪ್ರಸಾದ್ ಶೆರಂತಡ್ಕ. ವಿಶ್ವನಾಯಕ ನಿನ್ನ ವಾಕ್ಯವ ವಿಶ್ವನಾಯಕ ನಿನ್ನ ವಾಕ್ಯವ ವಿಶ್ವಾಸವಿಂದು ನಂಬಿದೆ ನಿಂದು ಸೂರ್ಯವಂಶದ ರಾಯರಾಡಿದ ಕಾರ್ಯ ತಪ್ಪದು ಕಪಟವಲ್ಲಿದು ಸೂರ್ಯವಂಶದ ರಾಯರಾಡಿದ ಕಾರ್ಯ ತಪ್ಪದು ಕಪಟವಲ್ಲಿದು ಎಲ್ಲ ವೈರಿಯ ಮುಂದೆ ನಿಲ್ಲಿಸಿ ಕಣ್ಣಲ್ಲಿ ಕಂಡೇ ಚೆನ್ನವಾಗಿಯ ಇನ್ನು ಸಾಕಯ್ಯ ನಿನ್ನ ತಳ್ಳಿಯೂ ಮಾನವಾಧಿಪ ಮಂಜುಳಾಕರ ಇನ್ನು ಸಾಕಯ್ಯ ನಿನ್ನ ತಳ್ಳಿಯೂ ಮಾನವಾಧಿಪ ಮಂಜುಳಾಕರ
ಕಾರ್ತಿಕೇಯ ಕಲ್ಯಾಣ ಪ್ರಸಂಗದಿಂದ ಆರಿಸಿದಂತಹ ನೋಡೆಲೆ ಸಖಿಯೇ ಮೂಡುವ ರವಿಯ ಅನ್ನುವ ಹಾಡು ಹಾಡಲಿದ್ದಾರೆ ಶ್ರೀಯುತ ರಾಮಪ್ರಸಾದ್ ಮಯ್ಯ ಕುಡ್ಲು. ಸುಂದರಿಯರೊಗ್ಗೂಡಿ ಮನಸ್ಸಿನದಂದುಗವ ಮರೆತಾಗ ಸುಂದರಿಯರೊಗ್ಗೂಡಿ ಮನಸ್ಸಿನದಂದುಗವ ಮರೆತಾಗ ಮೆರೆವ ವಸುಂದರೆಯ ಚೆಲುವಂಗಣದಿ ನವಿಲುಗಳ ತೆರನಾಡಿ ನವಿಲುಗಳ ತೆರನಾಡಿ ನೋಡೆಲೆ ಸಹಜೇ ಮೂಡುವ ರವಿಯ ನೋಡೆಲೆ ಸಹಜೇ 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 ನೋಡೆಲೆ ಸಹಜೇ ಮೂಡುವ ರವಿಯ ಮೂಡುವ ರವಿಯ ಮೂಡುವ ರವಿಯ ನೋಡುತ್ತ ಕಳೆಯ ಗೋಡಿ ಹೋದೋ ನೋಡುತ್ತ ಕಳೆಯ ಗೋಡಿ ಹೋದೋ ಗೂಡಿಹುದು ನೋಡೆಲೆ ಸಹಜೇ ನೋಡದು ಕಮಲ ಕಾಡುವ ಭ್ರಮರ ನೋಡದು ಕಮಲ ಕಾಡುವ ಭ್ರಮರ ಪಾಡುತ್ತ ಗೆಳೆಯ ಮಾಡುವುದೋ ಪಾಡುತ್ತ 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 ಗೆಳೆಯ ಮಾಡುವುದು
ಪಾಡುತ್ತ ಕೆಳೆಯ ಮಾಡುವುದು ನೋಡದು ಕಮಲ ಕಾಡುವ ಭ್ರಮರ ಪಾಡುತ್ತ ಕೆಳೆಯ ಮಾಡುವುದು ಕ್ರೀಡಿಪ ಹಂಸ ಕ್ರೀಡಿಪ ಹಂಸ ಜೋಡಿಯ ಸೊಬಗು ಮೋಡಿಯ ಮನಕ್ಕೆ ಮಾಡುವುದು ಕ್ರೀಡಿಪ ಹಂಸ ಜೋಡಿಯ ಸೊಬಗು ಮೋಡಿಯ ಮನಕ್ಕೆ ಮಾಡುವುದು ಮೋಡಿಯ ಮನಕ್ಕೆ ಮಾಡುವುದು 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 ಕ್ರೀಡಿಪ ಹಂಸ ಜೋಡಿಯ ಸೊಬಗು ಮೋಡಿಯ ಮನಗೆ ಮಾಡುವುದು ರೂಢಿಯ ಚೆಲುವು ಕೂಡಿ ಹೂದಿಲ್ಲೇ ರೂಢಿಯ ಚೆಲುವು ಕೂಡಿ ಹೂದಿಲ್ಲೇ ಮಾಡದೆ ತಡವನಾಡುವುದು ರೂಢಿಯ ಚೆಲುವು ಕೂಡಿ ಹೂದಿಲ್ಲೇ ಮಾಡದೆ ತಡವ ಮಾಡುವುದು ಮಾಡದೆ ತಡವ ಮಾಡುವುದು ನೋಡೆಲೆ ಸಹಜೆ ಮೂಡುವ ರವಿಯ ನೋಡುತ್ತ ಕಳೆಯ ಗೂಡುವುದು ನೋಡೆಲೆ ಸಹಜೆ ಸಹಜೆ ಮುಂದೆ ಕರುಣಾ ಸಾಗರ ದೇವ ಪರಮೇಷ್ಠಿ ಕೇಳಯ್ಯ ಅನ್ನುವ ಪದ್ಯ ಹಾಡಲಿದ್ದಾರೆ ಶ್ರೀಯುತ ಸಂದೇಶ್ ಪಂಚತುಟಿ. ಕರುಣ ಸಾಗರ ದೇವ ಪರಮೇಷ್ಠಿ ಕೇಳಯ್ಯ ದೇವಾ ಕರುಣ ಸಾಗರ ದೇವ ಪರಮೇಷ್ಠಿ ಕೇಳಯ್ಯ ಹರುಷದಿಂದಲೇ ಮನ ಇರವ ದುರಧೀರನಾಗಿಗ ತರಳನ ಬಯಸಿನ ದುರಧೀರನಾಗಿಗ ತರಳನ ಬಯಸಿನ ವಿರಚಿಸಿದೆನು ಘೋರ ತಪವಾಗ ದೇವಾಯ ಮುಂದಕ್ಕೆ
ಜಾಂಬವತಿ ಕಲ್ಯಾಣದಿಂದ ಆರಿಸಿದಂತಹ ರಾಮ ರಾಘವ ದಶರಥ ಬಾಲ ಅನ್ನುವ ಹಾಡು ಹಾಡಲಿದ್ದಾರೆ ಶ್ರೀಯುತ ಲಕ್ಷ್ಮೀಶ ಬೆಂಗ್ರೋಡು. ಶರಣ ನಿಲ್ತೆನಲಾಗ ಶ್ರೀಹರಿ, ಶರಣ ನಿಲ್ತೆನಲಾಗ ಶ್ರೀ ಹರಿ, ಕರುಣದೊಳು ಕ್ಷಮೆಯಾಂತು ವೇಗದಿ, ಕರುಣದೊಳು ಕ್ಷಮೆಯಾಂತು ವೇಗದಿಯೇ, ಧರಿಸಿದನು ಶ್ರೀರಾಮ ರೂಪವನು, ಧರಿಸಿದನು ಶ್ರೀರಾಮ ರೂಪವನು ಅತಿ ವಿಲಾಸದಲ್ಲಿ, ಧರಿಸಿದನು ಶ್ರೀರಾಮ ರೂಪವನು ಅತಿ ವಿಲಾಸದಲ್ಲಿ, ರಾಮ 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 ರಾಘವ ದಶರಥ ಬಾಲ, ರಾಮ 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 ರಾಘವ ದಶರಥ ಬಾಲ, ದಶರಥ ಬಾಲ, ಜಯ ಸೀತಾಲೋಲ, ಜಯ ಸೀತಾಲೋಲ, ರಾಮ 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 ರಾಘವ ದಶರಥ ಬಾಲ, ಜಯ ಸೀತಾಲೋಲ, ರಾಮ ದಶಾಸ್ಯ ವಿವರ್ಧನ ಜಯ ಜಯ, ರಾಮ ದಶಾಸ್ಯ ವಿವರ್ಧನ ಜಯ ಜಯ, ರಾಮ ರಾಮ ಮಾ ಪಾಹಿ ಗುಣಕರಗ, ರಾಮ ರಾಮ ದಶಾಸ್ಯ ವಿವರ್ಧನ ಜಯ ಜಯ, ರಾಮ ರಾಮ ಮಾ ಪಾಹಿ ಗುಣಾಕರ, ರಾಮ ದಶಾಸ್ಯ ವಿವರ್ಧನ ಜಯ ಜಯ, ರಾಮ ರಾಮ ಮಾ ಪಾಹಿ ಗುಣಾಕರ, ರಾಮ ರಾಮ ರಾಘವ ದಶರಥ ಬಾಲ, ಜಯ ಸೀತಾಲೋಲ, ಜಯ ಸೀತಾಲೋಲ, ರಾಮ ರಾಮ
ಮುಂದಕ್ಕೆ ಭಾಗವತರುಗಳು ತಮ್ಮ ಆಯ್ಕೆಯ ಎ ರೂಪದವನ್ನು ಹಾಡಲಿದ್ದಾರೆ. ಕುರಿಗೆ ಹೆಬ್ಬುಲಿ ಅಂಜುವುದಯ ಅರರೆ ಹಿಮ್ಮೆಟ್ಟುವನೆ ಸಾಗಸನಿರವ ಈಗ ಇವನ ಗೆಲುವಡ ಸಾಧ್ಯವಿರುತ್ತಲೇ ತವೆ ಪಲಾಯನ ಗೈದು ಬಳಿಕ ಪವನ ಜನ ಸಮ್ಮುಖಕ್ಕೆ ಹತ ಚಾಚಿದಡೆ ನಡೆದೆಂದ ಬಳಿರೆ ಬಳಿ ಮಾಯಾವಿ ಕವಿಗಳು ಈತನು ಕರ್ಣಾರ್ಜುನನಿಗೆ ಹಪ್ಪಿದು ಕಾಳಗ ಇಳೆಬಾಯ್ ಬಿಡಲಿ ತರದ್ಯೋ ಮತ್ತೆ ವಿಭಾಡಿಸುವುದೇ ಗಜರು ತಲೆ ಮೂದಲಿಸಿ ಮಾತಾಡಿದ ರಾಗದ ಸೂತನ ಮಗನೇ
ತಲೆಯನ್ನು ನೀಗಲಿಕಿಗುವುದೋ ಮೇಲ್ಮಲೆ ತಾರೆ ಕಾಣಲು ಬಹುದೋ ಬಿಡುಬಿಡು ನಾಗಲು ಮಾಡ್ತ ಕಡುವಳಿಯಂಬಿಬ್ಬರವು ಎನ್ನಡದಲ್ಲದು ನೀರವು ನಾರಿ ಚೋರ ನಣುಗ ನೀನು ಬಗೆದೆ ಎಲ್ಲ ಚೋರ ರಾಕ್ಷಸ ಕಾರುಗೆಡಿಸ ಬಗೆದೆ ಎಲ್ಲ ಚೋರ ರಾಕ್ಷಸ ಭಾರಿ ಚಾಪಗೊಳ್ಳುತ್ತ ಭಾರಿ ಚಾಪಗೊಳ್ಳುತ್ತ ಝೇಂಕಾರಗೈಯುವುದೆಂದ ಮನುಜ ಈ ರೀತು ನಿನ್ನ ಆಯುಷ್ಯ ವಿಚಾರಿಸದಾದೆ ಮುಂದೆ ದಕ್ಷಯಜ್ಞ ಪ್ರಸಂಗದಿಂದ ಆರಿಸಿದಂತಹ ಯಾಗದ ಸೊಬಗ ನೀಕ್ಷಿಸಿ ಅನ್ನುವ ಹಾಡು ಕೇಶವ ಪ್ರಸಾದ್ ಶಿರಂತಡ್ಕ ಇವರ ಧ್ವನಿಯಲ್ಲಿ. ಯಾಗದ ಸೊಬಗ ನೀಕ್ಷಿಸಿ ಯಾಗದ ಸೊಬಗ ನೀಕ್ಷಿಸಿ ಪತಿಭಾಗವ ನಿಡದೆ ತಗ್ರದುವ ನಿರುಗಿಸಲಾದೋ ತೂಗುದ ಶಿರಮಂಬರಗರ ಈ ಗತಿ ತನಗಾಯ್ತೆನುತ ಅಳಲಿದಳು ಸಭೆಯೊಳು ಏತಕ್ಕೆ ಬಂದೆನು ತಾನಿ ಪಾತಕ್ಕೆ ಮಾಡುವ ಯಜ್ಞದ ಏತಕ್ಕೆ ಬಂದೆನು ತಾನಿ ಪಾತಕ್ಕೆ ಮಾಡುವ ಯಜ್ಞದ ಈ ರೀತಿಯ ನಂದರಿಯದೆ ಬಂದಿ ತೆರನಾದುದಲ ಪತಿಗಳಿಗೆ ತ್ರೈಲೋಕ್ಯದ ತತ್ವವಿನ ಭಾಗವ ಕೊಡದಿಗ ಮತಿಯುತರ್ಯಾರಿ ಬುದ್ಧಿಯ ಪಿತಗೇತಕ್ಕೆ ಬಂತು ಪಿತಗೇತಕ್ಕೆ ಬಂತು ಯಾತಕ್ಕೆ ಬಂದೆನು ತಾನಿ ಪಾತಕ್ಕೆ ಮಾಡುವ ಯಜ್ಞದ ಅಕಟ ಮುಂದೆ ಹನುಮೋದ್ಭವ ಪ್ರಸಂಗದಿಂದ ಆರಿಸಿದಂತಹ ತೊಡಿಸುತ್ತ ರನ್ನದ ಉಡುದಾರ ಕೌಪೀನ ಅನ್ನುವ ಹಾಡು ಶ್ರೀಯುತ ರಾಮ್ ಪ್ರಸಾದ್ ಮಯ್ಯ ಕೂಡ್ಲು ಇವರ ಧ್ವನಿಯಲ್ಲಿ.
ತೊಡಿಸುತ್ತರನ್ನದ ಉಡುದಾರ ಕೌಪಿನ ಒಡಿಸಿ ಕುಂಡಲವನ್ನಿಟ್ಟು ತೊಡಿಸುತ್ತರನ್ನದ ಉಡುದಾರ ಕೌಪಿನ ಉಡಿಸಿ ಕುಂಡಲವನ್ನಿಟ್ಟು ಉಡಿಸಿ ಕುಂಡಲವನ್ನಿಟ್ಟು ಜಡ ಜನಾಭನು ರಾಮನವತಾರದಿಂದಲೇ ಜಡ ಜನಾಭನು ರಾಮನವತಾರದಿಂದಲೇ ಪೊಡವಿಯೊಳು ದಿಸುತ್ತಲೇ ಪೊಡವಿಯೊಳು ದಿಸುತ್ತಲೇ ಜಡ ಜನಾಭನು ರಾಮನವತಾರದಿಂದಲೇ ಪೊಡವಿಯೊಳು ದಿಸುತ್ತಲೇ ತೊಡಿಸುತ್ತರನ್ನಾದ ಉಡುದಾರ ಕೌಪಿನ ಉಡಿಸಿ ಕುಂಡಲವನ್ನಿಟ್ಟು ಮುಂದೆ ಸುದರ್ಶನ ವಿಜಯ ಪ್ರಸಂಗದಿಂದ ಆರಿಸಿದಂತಹ ಹರಿಯ ಶಾಪದ ನುಡಿ ಕೇಳಿ ಅನ್ನುವ ಪದ್ಯ ಶ್ರೀಯುತ ಸಂದೇಶ್ ಪಂಜತೊಟ್ಟಿ ಇವರ ಧ್ವನಿಯಲ್ಲಿ. ಹರಿಯ ಶಾಪದ ನುಡಿ ಕೇಳಿ ಹರಿಯ ಶಾಪದ ನುಡಿ ಕೇಳಿ ಸುದರ್ಶನಗೆ ಸುಜ್ಞಾನ ಮೂಡಲು ಸುದರ್ಶನಗೆ ಸುಜ್ಞಾನ ಮೂಡಲು ಕರವ ಜೋಡಿಸಿ ಚರಣ ಕೆರಗುತ್ತ ಕರವ ಜೋಡಿಸಿ ಚರಣ ಕೆರಗುತ್ತ ನುತಿಸಿದನು ಹರಿಯ ನುತಿಸಿದನು ಹರಿಯ ಮನ್ನಿಸೋ ಮನ್ನಿಸೋ ಮನ್ನಿಸನ್ನ ಪರಾಧವ ಮಾಧವ ಸುಪ್ರಸನ್ನ ಮುರುತಿ ಕೇಶವ ಮಾಧವ ಸುಪ್ರಸನ್ನ ಮುರುತಿ ಕೇಶವ ಎನ್ನೊಳೆತಕ್ಕೆ ಭೇದ ನಿನ್ನೊಳಿಲ್ಲವು ವಾದ ಎನ್ನೊಳೆತಕ್ಕೆ ಭೇದ ನಿನ್ನೊಳಿಲ್ಲವು ವಾದ
ಮೋದ ಮುನ್ನ ನಂಬಿದ ಪಾದ ಇನ್ನು ಗಂತು ಮೋದ ಮನ್ನಿಸೆನ್ನ ಪರಾಧವ ಮಾಧವ ಶುಭ್ರಸನ್ನ ಮುರುತಿ ಕೇಶವ ಮಾಧವ ಕೇಶವ ಮುಂದಕ್ಕೆ ಕರುಣವಿದ್ದರೆ ಸಾಕು ವಾಲಿಮೋಕ್ಷ ಪ್ರಸಂಗದಿಂದ ಆರಿಸಿದಂತಹ ಪದ್ಯ ಹಾಡಲಿದ್ದಾರೆ ಶ್ರೀಯುತ ಲಕ್ಷ್ಮೀಶ ಬೆಂಗ್ರೂಡು. ಕರುಣವಿದ್ದರೆ ಸಾಕು ಕರುಣವಿದ್ದರೆ ಸಾಕು ನಿನ್ನ ಪಾದದ ಕರುಣವಿದ್ದರೆ ಸಾಕು ಕರುಣವಿದ್ದರೆ ಸಾಕು ನಿನ್ನ ಪಾದದ ಕರುಣವಿದ್ದರೆ ಸಾಕು ರಾಮ ಪರಿಪೂರ್ಣವಾಗಿ ಪಾಲಿಸಿಕೊಳ್ಳಬೇಕೆಂಬ ಕರುಣವಿದ್ದರೆ ಸಾಕು ಪರಿಪೂರ್ಣವಾಗಿ ಪಾಲಿಸಿಕೊಳ್ಳಬೇಕೆಂಬ ಮೂರು ದಿನದ ಈ ಸಂಸಾರ ಶಾಶ್ವತವಲ್ಲ ಮೂರು ದಿನದ ಸಂಸಾರ ಶಾಶ್ವತವಲ್ಲ ಘೋರ ಪಾಪಗಳ ಸಂಹಾರ ಮಾಡುವದೊಂದು ಘೋರ ಪಾಪಗಳ ಸಂಹಾರ ಮಾಡುವದೊಂದು ಕರುಣ ಇದ್ದರೆ ಸಾಕು ರಾಮ ರಾಮ ಕಾರ್ಯಕ್ರಮವನ್ನ ಮಂಗಳದೊಂದಿಗೆ ಮುಕ್ತಾಯಗೊಳಿಸ್ತಾ ಇದ್ದೇವೆ. മനോജവും മാരുത തുല്യവേഗോ ജിപേന്ദ്രിയം ബുദ്ധിമാതാ വരിഷ്ഠോ വാതാത്മജം വാനരയൂത മുഖ്യോ ശ്രീരാമദൂത്യോ ಶಿರಸಾ ನಮಾಮಿ ಶಿರಸಾ ನಮಾಮಿ ರಂಗ
ಅಂಗನೇಲ ಕುಮಿತ ಪತಿಯ ನೆಪ್ಪಿದಳು ಶೃಂಗಾರದ ನಿದ್ರೆ ಸಾಕಿನ್ನುತ್ತ ಶೃಂಗಾರದ ನಿದ್ರೆ ಸಾಕಿನ್ನುತ್ತ ರಂಗನಾಯಕ ರಾಜೀವಲೋಚನ ರಮಣನೆ ಬೆಳಗಾಯಿ ಏಳೆನುತ ಅಂಗನೆಲ ಕುಮಿತ ಪತಿಯ ನೆಪ್ಪಿದುವಳು ಶೃಂಗಾರದ ನಿದ್ರೆ ಸಾಗೆನುತ ಪಕ್ಷಿರಾಜನು ಬಂದು ಬಾಗಿಲ ಬಳಿ ನಿಂದು ಪಕ್ಷಿರಾಜನು ಬಂದು ಬಾಗಿಲ ಬಳಿ ನಿಂತು ಪಕ್ಷಿರಾಜನು ಬಂದು ಬಾಗಿಲ ಬಳಿ ನಿಂದು ಅಕ್ಷಿ ತೆರೆದು ಬೇಗ ಈಕ್ಷಿಸೆಂದು ಅಕ್ಷಿ ತೆರೆದು ಬೇಗ ಈಕ್ಷಿಸೆಂದು ರಂಗ 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 ಪಕ್ಷಿ ಜಾತಿಗಳೆಲ್ಲ ಚಿಲಿಪಿಲಿ ಗುಟ್ಟುತ್ತ ಪಕ್ಷಿ ಜಾತಿಗಳೆಲ್ಲ ಚಿಲಿಪಿಲಿ ಗುಟ್ಟುತ್ತ ಚಿಲಿಪಿಲಿ ಗುಟ್ಟುತ್ತ ಚಿಲಿಪಿಲಿ ಗುಟ್ಟುತ್ತ ಸೂಕ್ಷ್ಮದಲ್ಲಿ ನಿನ್ನ ಸ್ಮರಿಸುವ ಕೃಷ್ಣ ರಂಗ ಪಕ್ಷಿ ಜಾತಿಗಳೆಲ್ಲ ಚಿಲಿಪಿಲಿ ಗುಟ್ಟುತ್ತ ಸೂಕ್ಷ್ಮದಲ್ಲಿ ನಿನ್ನ ಸ್ಮರಿಸುವರು ರಂಗನಾಯಕ ರಾಜೀವಲೋಚನ ರಮಣನೆ ಬೆಳಗಾಯಿ ತೇಳೆನ್ನುದ ಏಳೆನ್ನುದ ಕರಗಳು ಪರಶುಭ ಶಾಕುಶಧಾರಿಗೆ ಹರುಷದಿ ಭಕ್ತರ ಪೊಲಿವ ಬಗೆ ಭೂಷಣನ ಕುಮಾರ ಗಜವದನನ ಚರಣ ಕಮಲಕ್ಕೆ ಆರತಿ ಎತ್ತಿರೆ ಗಜಮುಖದವಗೆ ಗಣಪಾಗಿ ಇದುವರೆಗೆ ಮಾಂಬಾಡಿ ಯಕ್ಷಗಾನ ಹಿಮ್ಮೇಳ ತರಬೇತಿ ಕೇಂದ್ರ ಮುಜುಂಗಾವು ಕಾಸರಗೋಡು ಜಿಲ್ಲೆ ಇಲ್ಲಿನ ತಂಡಕ್ಕೆ
ಯಕ್ಷಗಾನಾರ್ಚನೆ ಕಾರ್ಯಕ್ರಮವನ್ನು ನಡೆಸಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಂತಹ ಶ್ರೀ ಕೋದಂಡರಾಮ ಪಂಚಮುಖಿ ಆಂಜನೇಯ ಕ್ಷೇತ್ರ ಹನುಮಗಿರಿ ಇಲ್ಲಿನ ಬ್ರಹ್ಮಕಲಶೋತ್ಸವ ಸಮಿತಿ ಹಾಗೂ ಜೀರ್ಣೋದ್ಧಾರ ಸಮಿತಿಯ ಎಲ್ಲ ಕಾರ್ಯಕರ್ತರಿಗೆ ಹಾಗೂ ಪದಾಧಿಕಾರಿಗಳಿಗೆ ಮಾಂಬಾಡಿ ಹಿಮ್ಮೇಳ ಯಕ್ಷಗಾನ ತರಬೇತಿ ಕೇಂದ್ರ ಇದರ ಎಲ್ಲ ಸದಸ್ಯರ ಪರವಾಗಿ ಹೃತ್ಪೂರ್ವಕ ಕೃತಜ್ಞತೆಗಳನ್ನು ಸಮರ್ಪಿಸ್ತಾ ಇದ್ದೇವೆ. ಜೊತೆಗೆ ಇದುವರೆಗೆ ಆಲಿಸಿದಂತಹ ಎಲ್ಲ ಕಲಾಸಕ್ತ ಕಲಾಭಿಮಾನಿ ಬಂಧುಗಳಿಗೂ ಕೂಡ ತುಂಬು ಹೃದಯದ ಧನ್ಯವಾದಗಳು. ಉತ್ತಮ ಧ್ವನಿ ಮತ್ತು ಬೆಳಕಿನ ವ್ಯವಸ್ಥೆಯನ್ನು ಏರ್ಪಡಿಸಿದಂತಹ ಲೈಟ್ ಆ್ಯಂಡ್ ಸೌಂಡ್ಸಿನ ಎಲ್ಲರಿಗೂ ಕೂಡ ಹೃತ್ಪೂರ್ವಕ ಕೃತಜ್ಞತೆಗಳನ್ನು ಸಮರ್ಪಿಸ್ತಾ ಇದ್ದೇವೆ. ಹರಿ ಓಂ. ಶ್ರೀ ಕೋದಂಡರಾಮ ಪಂಚಮುಖಿ ಆಂಜನೇಯ ಕ್ಷೇತ್ರ ಹನುಮಗಿರಿಯಲ್ಲಿ ನಡೆಯುವಂಥ ಅಷ್ಟಬಂಧ ಬ್ರಹ್ಮಕಲಶೋತ್ಸವದ ಈ ಶುಭ ಅವಸರದಲ್ಲಿ ಭಾಗವಹಿಸಿದಂಥ ಎಲ್ಲ ತಂಡಗಳಿಗೂ ಕೂಡ ಕ್ಷೇತ್ರದ ವತಿಯಿಂದ ತುಂಬ ಹೃದಯದ ಅಭಿನಂದನೆಗಳು. ಯಕ್ಷಗಾನಾರ್ಚನೆ ಸೇವಾ ಕಾರ್ಯಕ್ರಮವನ್ನು ನಡೆಸಿಕೊಟ್ಟ ಶ್ರೀ ಮಾಂಬಾಡಿ ಶಿಷ್ಯವೃಂದ ಯಕ್ಷಗಾನ ಹಿಮ್ಮೇಳ ತರಬೇತಿ ಕೇಂದ್ರ ಮುಜಂಗಾವು ಕಾಸರಗೋಡು ಇವರಿಗೆ ಕ್ಷೇತ್ರದ ಪರವಾಗಿ ಹಾಗೂ ಸೇರಿರುವ ಎಲ್ಲ ಕಲಾಭಿಮಾನಿಗಳ ಪರವಾಗಿ ಧನ್ಯವಾದಗಳನ್ನು ಬಯಸುತ್ತಿದ್ದೇವೆ. ಇವರಿಗೆ ಗೌರವ ಸ್ಮರಣಿಕೆಯನ್ನು ನೀಡಬೇಕಾಗಿ ಶ್ರೀ ಶಿವಪಂಚಾಕ್ಷರಿ ಯಕ್ಷ ಪ್ರತಿಷ್ಠಾನ ಬೆಳ್ಳಿಚ್ಚೆಡವು ಈಶ್ವರಮಂಗಲ ಇದರ ಭಾಗವತಿಕೆಯ ಗುರುಗಳಾದ ಶ್ರೀ ಮೋಹನ ಮೆಣಸಿನಕಾನ ಇವರು ಗೌರವಿಸಬೇಕಾಗಿ ವಿನಂತಿಸುತ್ತಿದ್ದೇನೆ. ಯಕ್ಷಗಾನಾರ್ಚನೆ ಸೇವಾ ಕಾರ್ಯಕ್ರಮವನ್ನು ನಡೆಸಿಕೊಟ್ಟ ಶ್ರೀ ಮಾಂಬಾಡಿ ಶಿಷ್ಯವೃಂದ ಯಕ್ಷಗಾನ ಹಿಮ್ಮೇಳ ತರಬೇತಿ ಕೇಂದ್ರ ಮುಜಂಗಾವು ಕಾಸರಗೋಡು ಇವರು ಬಂದು ಗೌರವ ಸ್ಮರಣಿಕೆಯನ್ನು ಪಡೆದುಕೊಳ್ಳಬೇಕಾಗಿ ಕೇಳಿಕೊಳ್ಳುತ್ತಿದ್ದೇವೆ. ಇದುವರೆಗೆ ಯಕ್ಷಗಾನಾರ್ಚನೆ ಸೇವಾ ಕಾರ್ಯಕ್ರಮವನ್ನು ನಡೆಸಿಕೊಟ್ಟ ಶ್ರೀ ಮಾಂಬಾಡಿ ಶಿಷ್ಯವೃಂದ ಯಕ್ಷಗಾನ ಹಿಮ್ಮೇಳ ತರಬೇತಿ ಕೇಂದ್ರ ಮುಜಂಗಾವು ಕಾಸರಗೋಡು ಇವರು ಗೌರವ ಸ್ಮರಣಿಕೆಯನ್ನು ಪಡೆದುಕೊಳ್ಳಬೇಕಾಗಿ ಕೇಳಿಕೊಳ್ಳುತ್ತಿದ್ದೇವೆ. ಇದೇ ರೀತಿ ತಮ್ಮ ತಂಡ ಇನ್ನು ಮುಂದೆಯೂ ತಮ್ಮ ಕಲಾ ಸೇವೆಯನ್ನು ನೀಡುವ ಅವಕಾಶವನ್ನು ಶ್ರೀ ಗ್ರಾಮಾಧಿಪತಿ ಪಂಚಲಿಂಗೇಶ್ವರ ದೇವರು ಹಾಗೂ ಕ್ಷೇತ್ರ ಸಾನ್ನಿಧ್ಯ ದೇವರುಗಳಾದ ಶ್ರೀ ಕೋದಂಡರಾಮ ಪಂಚಮುಖಿ ಆಂಜನೇಯ ದೇವರು ನೀಡಿ ಅನುಗ್ರಹಿಸಲಿ ಎಂದು ಪ್ರಾರ್ಥಿಸುತ್ತಿದ್ದೇವೆ.
NR ಪಟ್ಟೆ ಬಡಗನ್ನೂರು ಇವರಿಂದ ಭರತನಾಟ್ಯ ಕಾರ್ಯಕ್ರಮ ನಡೆಯಲಿಕ್ಕಿದೆ. ಹರಿ ಓಂ. ಶ್ರೀ ಕೋದಂಡರಾಮ ಪಂಚಮುಖಿ ಆಂಜನೇಯ ಕ್ಷೇತ್ರ ಹನುಮಗಿರಿಯ ಅಷ್ಟಬಂಧ ಬ್ರಹ್ಮಕಲಶೋತ್ಸವ ಬಾಬ್ತು ಲವ ವೇದಿಕೆಯಲ್ಲಿ ನಡೆಯುವಂತಹ ಸಾಂಸ್ಕೃತಿಕ ಕಾರ್ಯಕ್ರಮ ಸಂಜೆ ಗಂಟೆ 7:30ರಿಂದ ಡಾಕ್ಟರ್ ಮೋಹನ್ ಇವರ ಆಳ್ವಾ ಶಿಕ್ಷಣ ಪ್ರತಿಷ್ಠಾನದ 350ರಿಂದ 400 ವಿದ್ಯಾರ್ಥಿಗಳಿಂದ ಆಳ್ವಾ ಸಾಂಸ್ಕೃತಿಕ ವೈಭವ ಕಾರ್ಯಕ್ರಮ ನಡೆಯಲಿಕ್ಕಿದೆ. ಈ ಎಲ್ಲ ಕಾರ್ಯಕ್ರಮಗಳಿಗೂ ಕೂಡ ಭಗವದ್ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಚಂದಗಾಣಿಸಿಕೊಡಬೇಕಾಗಿ ವಿನಮ್ರವಾಗಿ ವಿನಂತಿಸ್ತಾ ಇದ್ದೇವೆ. ಈಗ ಕೆಲವೇ ಕ್ಷಣಗಳಲ್ಲಿ ಶರಣ್ಯ ರೈ, ಶ್ರಾವಣ್ಯ ರೈ ನೆಲ್ಲಿತರ್ಕ ಹಾಗೂ ಭವ್ಯಶ್ರೀ NR ಪಟ್ಟೆ ಬಡಗನ್ನೂರು ಇವರಿಂದ ಭರತನಾಟ್ಯ. ಇವರು ಸ್ಥಳೀಯ ಪ್ರತಿಭೆಗಳು. ಹೆಚ್ಚಿನ ಸಂಖ್ಯೆಯಲ್ಲಿ ದೂರ ಇರುವಂಥ ಎಲ್ಲ ಭಕ್ತಾಭಿಮಾನಿಗಳು ಕೂಡ ಸ್ಟೇಜಿಯ ಮುಂಭಾಗದಲ್ಲಿ ಬಂದು ಆಸೀನರಾಗಬೇಕು ಅಂತೇಳಿ ತಮ್ಮಲ್ಲಿ ವಿನಮ್ರವಾಗಿ ವಿನಂತಿ ಮಾಡ್ತಾ ಇದ್ದೇವೆ. ಭರತನಾಟ್ಯ ಇದು ನಮ್ಮ ದೇಶದ ಪರಂಪರೆಯನ್ನು ಹೊತ್ತು ತಂದಿರೋ ಒಂದು ಸುಂದರ ಕಲೆ. ನೃತ್ಯದ ಮೂಲಕ ಭಕ್ತಿ, ಕತೆ, ಸಂಸ್ಕೃತಿ ಎಲ್ಲವನ್ನೂ ಹೇಳೋ ಈ ಕಲೆಯನ್ನು ಕಲಿಯೋದೇ ಒಂದು ಅನುಭವ. ಇದೀಗ ಶರಣ್ಯ ರೈ, ಶ್ರಾವಣ್ಯ ರೈ ನೆಲಿತಡ್ಕ ಹಾಗೂ ಭವ್ಯಶ್ರೀ SR ಪಟ್ಟೆ ಬಡಗನ್ನೂರು ಇವರಿಂದ ಭರತನಾಟ್ಯ ಕಾರ್ಯಕ್ರಮ. ಶರಣ್ಯ ರೈ ಮತ್ತು ಶ್ರಾವಣ್ಯ ರೈ ಇವರು ಮೂಲತಃ ನೆಲ್ಲಿತಡ್ಕ ಈಶ್ವರಮಂಗಿಲದವರು. ಇವರು ಸತ್ಯವತಿ ರೈ ಮತ್ತು ವಿಶ್ವನಾಥ ರೈ ಇವರ ಪುತ್ರಿಯರು. ಶ್ರೀ ಶಾರದಾ ಕಲಾಕೇಂದ್ರ ದರ್ಬೆ ಪುತ್ತೂರು ಇಲ್ಲಿ ತಮ್ಮ ಭರತನಾಟ್ಯ ವಿದ್ಯಾಭ್ಯಾಸವನ್ನು ಮಾಡುತ್ತಿದ್ದಾರೆ. ಶರಣ್ಯ ರೈ ಪ್ರಸ್ತುತ MCom ವಿದ್ಯಾರ್ಥಿನಿ, ಶ್ರಾವಣ್ಯ ರೈ ಪ್ರಥಮ PUC ವಿದ್ಯಾರ್ಥಿನಿ. ಕುಮಾರಿ ಭವ್ಯಶ್ರೀ NR ಪಟ್ಟೆ ಬಡಗನ್ನೂರು ಇವರು ರೇಡಿಯೋಗ್ರಾಫರ್ ಆಗಿ ಮೆಡ್ಲ್ಯಾಂಡ್ ಹಾಸ್ಪಿಟಲ್ ಸಂಪ್ಯ ಇಲ್ಲಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಗುರುಗಳಾದ ವಿದೂಷಿ ಸುಜಾತ ರೈ ಕಾಸರಗೋಡು ಇಲ್ಲಿ ತಮ್ಮ ಭರತನಾಟ್ಯವನ್ನು ಕರಗತಗೊಳಿಸುತ್ತಿದ್ದಾರೆ. ಇವರಿಗೆ ಕ್ಷೇತ್ರದ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ವೇದಿಕೆ ತಮ್ಮಗಾಗಿ. विघ्नराजं भजे श्रीविघ्नराजं भजे श्रीविघ्नराजं भजेऽहं 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 भजे तमिह श्रीविघ्नराजं भजे श्रीविघ्नराजं भजेऽहं 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 भजे तमिह श्रीविघ्नराजं भजे सन्ततमहं कुञ्जरमुखं शङ्करसुतं शङ्करिसुतं तमिह श्रीविघ्नराजं भजे सन्ततमहं दन्तिकुञ्जरमुखम् अन्तकान्तकसुतं शिव शङ्करिसुतं तमिह श्रीविघ्नराजं भजे
विघ्नराजं भजे सेवित सुरेन्द्र महनीय गुणशीलं जप तप समाधि सुख वरदानुकूलं सेवित सुरेन्द्र महनीय गुणशीलं जप तप समाधि सुख वरदानुकूलं भावित सुरमुनिगण भक्त परिपालं भयंकर विषंगमातंग कुलकालं भावित सुरमुनिगण भक्त परिपालं भयंकर विषंगमातंग कुलकालं श्री विघ्नराजं भजे श्री विघ्नराजं भजेहं 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 भजेत श्री विघ्नराजं भजे कनक केयूर हारावणी कलित गंभीर गौरगिरि शोभं सुशोभं कनक केयूर हारावणी कलित गंभीर गौरगिरि शोभं सुशोभं कामादि भय भरित मूढ मद कलि कलुष खंडित मखंड प्रतापं प्रतापं सनक शुक नारद पतंजलि पराशर मतंग मुनि संग सल्लापं सल्लापं सनक शुक नारद पतंजलि पराशर मतंग मुनि संग सल्लापं सल्लापं श्री विघ्नराजं भजेहं 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 भजे तमिह श्री विघ्नराजं भजे श्री विघ्नराजं भजे श्री विघ्नराजं भजे श्री विघ्नराजं भजे भजे भजे
ಪ್ರೇಕ್ಷಕರು ಚಪ್ಪಾಳೆಯೊಂದಿಗೆ ಪ್ರೋತ್ಸಾಹಿಸಬೇಕಾಗಿ ತಮ್ಮಲ್ಲಿ ಕಳಕಳಿಯ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಎಷ್ಟು ಸಾಹಸವಂತ ನೀನೇ ಬಲವಂತ ದಿಟ್ಟ ಮೂರುತಿ ಭಳಿರೆ ಭಳಿರೆ ಹನುಮಂತ ಎಷ್ಟು ಸಾಹಸವಂತ ನೀನೇ ಬಲವಂತ ದಿಟ್ಟ ಮೂರುತಿ ಭಳಿರೆ ಭಳಿರೆ ಹನುಮಂತ ಅಟ್ಟುವ ಖಳರೆದೆ ಮೆಟ್ಟಿ ತುಳಿದು ತಲೆ ಪುಟ್ಟಿ ಚೆಂಡಾಡಿದ ದಿಟ್ಟ ನಿನಗುದೋ ಎಷ್ಟು ಸಾಹಸವಂತ ನೀನೇ ಬಲವಂತ ದಿಟ್ಟ ಮೂರ್ತಿ ಭಳಿರೆ ಭಳಿರೆ ಹನುಮಂತ ರಾಮರಪ್ಪಣೆಯಿಂದ ಶರಧಿಯ ದಾಂಟಿ ಆ ಮಹಲಂಕೆಯ ಕಂಡೆ ಕಿರೀಟಿ ರಾಮರಪ್ಪಣೆಯಿಂದ ಶರಧಿಯ ದಾಂಟಿ ಆ ಮಹಲಂಕೆಯ ಕಂಡೆ ಕಿರೀಟಿ ಸ್ವಾಮಿಯ ಕಾರ್ಯವ ಪ್ರೇಮದಿ ನಡೆಸಿದಿ ಈ ಮಗಿಯೊಳು ನಿನಗಾರೈ ಸಾಟಿ ದೂರದಿಂದ ಸೂರನ ಉರವನೆ ನೋಡಿ ಹರದಿ ಶ್ರೀರಾಮದ ಸ್ಮರಣೆಯ ಮಾಡಿ ದೂರದಿಂದ ಸೂರನ ಉರವನೆ ನೋಡಿ ಭರದಿ ಶ್ರೀರಾಮದ ಸ್ಮರಣೆಯ ಮಾಡಿ ಹಾರಿದೆ ಹರುಷದಿ ಹರಿಸಿ ಲಂಕಿಣಿಯನು ವಾರಿಜ ಮುಖಿಯನುಟಿ ಸ್ವಾಮಿಯ ಕಾರ್ಯವ ಪ್ರೇಮದಿ ನಡೆಸಿದಿ ಈ ಮಗಿಯೊಳು ನಿನಗಾರೈ ಸಾಟಿ ದೂರದಿಂದ ಸೂರನ ಉರವನೆ ನೋಡಿ ಹರದಿ ಶ್ರೀರಾಮದ ಸ್ಮರಣೆಯ ಮಾಡಿ ದೂರದಿಂದ ಸೂರನ ಉರವನೆ ನೋಡಿ ಭರದಿ ಶ್ರೀರಾಮದ ಸ್ಮರಣೆಯ ಮಾಡಿ ಹಾರಿದೆ ಹರುಷದಿ ಹರಿಸಿ ಲಂಕಿಣಿಯನು ವಾರಿಜ ಮುಖಿಯನು ಕಂಡು ಮಾತಾಡಿ ಎಷ್ಟು ಸಾಗಸವಂತ ನೀನೇ ಬಲವಂತ ದಿಟ್ಟ ಮೂರುತಿ ಭಳಿರೆ ಭಳಿರೆ ಹನುಮಂತ ರಾಮರ ಕ್ಷೇಮವ ರಮಣಿಗೆ ಪೇಳಿ ತಾಮಸ ಮಾಡದೆ ಮುದ್ರಿಕೆ ನೀಡಿ ರಾಮರ ಕ್ಷೇಮವ ರಮಣಿಗೆ ಪೇಳಿ ತಾಮಸ ಮಾಡದೆ ಮುದ್ರಿಕೆ ನೀಡಿ ಪ್ರೇಮದಿ ಜಾನಕಿ ಕುರುಗನು ಕೊಡಲಾಗ ಆ ಮಗವನದೊಳು ಫಲವನು ಬೇಡಿ ಕಣ್ಣಿಗೆ ಪ್ರಿಯವಾದ ಹಣ್ಣನ್ನು ಕೊಯ್ದು ಹಣ್ಣಿನ ನೇವದಲ್ಲಿ ಅಸುರರ ಹೊಯ್ದು ಕಣ್ಣಿಗೆ ಪ್ರಿಯವಾದ ಹಣ್ಣನ್ನು ಕೊಯ್ದು ಹಣ್ಣಿನ ನೇವದಲ್ಲಿ ಅಸುರರ ಹೊಯ್ದು
ಬಣ್ಣ ಬಣ್ಣನೆ ಹರಿ ನೆಗೆ ನೆಗೆದಾಡುತ್ತ ಬಣ್ಣಿಸಿ ಅಸುರರ ಬಲವನ್ನು ಮುರಿದು ಎಷ್ಟು ಸಾಹಸವಂತ ನೀನೇ ಬಲವಂತ ದಿಟ್ಟ ಮೂರುತಿ ಭಳಿರೆ ಭಳಿರೆ ಹನುಮಂತ ಶೃಂಗಾರವನದೊಳಗೆ ಇದ್ದರ ಕಸರ ಅಂಗವನಳಿಸಿದೆ ಅತಿರಣ ಶೂರ ಶೃಂಗಾರವನದೊಳಗೆ ಇದ್ದರ ಕಸರ ಅಂಗವನಳಿಸಿದೆ ಅತಿರಣ ಶೂರ ನುಂಗಿ ಅಸ್ತ್ರಗಳ ಅಕ್ಷಯ ಕುವರನ ಭಂಗಿಸಿ ಬಿಸುಟೆಯೋ ಬಂದರ ಕಸರ ದೂರು ಪೇಳಿದರೆಲ್ಲ ರಾವಣನೊಡನೆ ಕೀರುತ್ತ ಕರೆಸಿದ ಇಂದ್ರಜಿತುವನೇ ದೂರು ಪೇಳಿದರೆಲ್ಲ ರಾವಣನೊಡನೆ ಕೀರುತ್ತ ಕರೆಸಿದ ಇಂದ್ರಜಿತುವನೇ ಚೋರ ಕಪಿಯ ನೀ ಹಿಡಿತಹುದೆನ್ನುತ್ತ ಶೂರರ ಕಳುಗಿದ ನಿಜ ಸುತನೊಡನೆ ಎಷ್ಟು ಸಾಹಸವಂತ ನೀನೇ ಬಲವಂತ ದಿಟ್ಟ ಮೂರುತಿ ಭಳಿರೆ ಭಳಿರೆ ಹನುಮಂತ ಕಲ್ಯಾಣ ರಾಮ ಕಲ್ಯಾಣ ರಾಮ ರಘುರಾಮ ರಾಮ ಕಲ್ಯಾಣ ರಾಮ ರಘುರಾಮ ರಾಮ ಕನಕ ಮಕುಟ ಮರಗಜ ಮಣಿಲೋಲ ಹಾರ ದಶರಥ ಬಾಲ ಸೀರ ಕನಕ ಮಕುಟ ಮರಗಜ ಮಣಿಲೋಲ ಹಾರ ದಶರಥ ಬಾಲ ಸೀರ ಕಲ್ಯಾಣ ರಾಮ ರಘುರಾಮ ರಾಮ ಕನಕ ಮಕುಟ ಮರಗಜ ಮಣಿಲೋಲ ಹಾರ ದಶರಥ ಬಾಲ ಸೀದ ಕಲ್ಯಾಣ ರಾಮ ಆಗದ ಸುರವರ ಮುನಿಜನ ಸಜ್ಜನ ಅಗಣಿತ ಜನಗಣ ಘೋಷಿತ ಮಂಗಳ ಆಗದ ಸುರವರ ಮುನಿಜನ ಸಜ್ಜನ ಅಗಣಿತ ಜನಗಣ
ರಾಮ ರಾಘವ ರಾಮ ರಘುರಾಮ ರಾಮ ರಾಘವ ರಾಮ ರಘುರಾಮ ರಾಮ 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 ರಾಘವ ರಾಮ ರಘುರಾಮ ರಾಮ ರಾಘವ ರಾಮ ರಘುರಾಮ ರಾಮ ಜನಕ ಜಾರಮಣ ಮನೋಹರ ಸೀರಾ ಜನಕ ಜಾರಮಣ ಮನೋಹರ ಸೀರಾ ಕಲ್ಯಾಣ ರಾಮ ರಘುರಾಮ ರಾಮ ಕಲ್ಯಾಣ ರಾಮ 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 ಕುಣಿದಾಡೋ ಕೃಷ್ಣ ಕುಣಿದಾಡೋ ಕುಣಿದಾಡೋ ಕೃಷ್ಣ ಕುಣಿದಾಡೋ ಹಣಿಯ ಮೆಟ್ಟಿ ಬಾಲವ ಪಿಡಿದು ಕುಣಿ ಕುಣಿದಾಡುವ ಪಾದದೊಳೊಮ್ಮೆ ಕುಣಿದಾಡೋ ಕೃಷ್ಣ ಕುಣಿದಾಡೋ ಹಣಿಯ ಮೆಟ್ಟಿ ಬಾಲವ
ನಿ ಸ ರೇ ಸ ನಿ ದ ಮ ಗ ರಿ ರಿ ಗ ಮ ದ ನಿ ಸ ರಿ ಗ ರಿ ಸ ನಿ ದ ಗ ಮ ದ ನಿ ಸ ರಿ ಗ ಮ ಗ ರಿ ಸ ಮ ಗ ರಿ ಸ ಸ ನಿ ಸ ದ ನಿ ಸ ಮ ಗ ರಿ ಸ ಸ ನಿ ಸ ರೇ ರಿ ನಿ ಸ ಸ ನಿ ನಿ ಸ ಸ ದ ದ ನಿ ನಿ ದ ದ ನಿ ನಿ ಮ ಮ ದ ದ ಮ ಮ ದ ದ ಗ ಮ ದ ನಿ ಸ ರಿ ಸ ನಿ ಸ ದ ನಿ ಮ ದ ಗ ಮ ದ ನಿ ಸ ಸರಿ ಸ ಸರಿ ಸ ಸರಿ ಸ ಸರಿ ಸ ಸ ರಿ ಗ ಮ ದ ನಿ ಸ ಸ ರಿ ಗ ಮ
ಇದುವರೆಗೆ ನೃತ್ಯ ಸಂಭ್ರಮದ ಮೂಲಕ ಮನರಂಜಿಸಿದ ಶರಣ್ಯ ರೈ ಮತ್ತು ಶ್ರಾವಣ್ಯ ರೈ ನೆಲಿತಡ್ಕ ಹಾಗೂ ಭವ್ಯಶ್ರೀ NR ಪಟ್ಟೆ ಬಡಗನ್ನೂರು ಇವರಿಗೆ ಈ ಕ್ಷೇತ್ರದ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಧಿತ್ತಿಗೆ ಧಿತ್ತಿಗೆ ತೈ ತಗದ ಧಿಮಿ ಧದ್ಧಿ
ಧರಿ ಧರಿ ತಜುಂ ಧರಿ ಧರಿ ತಣಂ ತಜುಂ ತಣಂ ತರುಂ ತರೀಂ ತರಿ ಧರಿ ತಜುಂ ಧರಿ ಧರಿ ತಣಂ ತಜುಂ ತಣಂ ತರುಂ ತರೀಂ ತರಿ ಧರಿ ತಜುಂ ತಾರಿ ತರಿ ತಕ ಧರಿ ಧರಿ ತಜುಂ ತಾರಿ ತರಿ ತಕ ಧರಿ ತಜುಂ ಧರಿ ತಣಂ ಧರಿ ತರುಂ ಧರಿ ತದೀಂ ತಜುಂ ತಣಂ ತರುಂ ತದೀಂ ತದಿಂ ಗಣ್ಣಕಂ ತತಜುಂ ತಣಂ ತರುಂ ತದೀಂ ತದಿಂ ಗಣ್ಣಕಂ ತತಜುಂ ತಣಂ ತರುಂ ತದೀಂ ತಗಡ 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 ತಾ ಇದುವರೆಗೆ ನೃತ್ಯ ಸಂಭ್ರಮದ ಮೂಲಕ ರಂಜಿಸಿದ ಶರಣ್ಯ ರೈ ಮತ್ತು ಶ್ರಾವಣ್ಯ ರೈ ನೆಲಿತಡ್ಕ ಹಾಗೂ ಭವ್ಯಶ್ರೀ ಎನ್.ಆರ್. ಪಟ್ಟೆ ಬಡಗನೂರು ಇವರಿಗೆ ಕ್ಷೇತ್ರದ ಪರವಾಗಿ ಧನ್ಯವಾದಗಳು. ಇನ್ನಷ್ಟು ವೇದಿಕೆಗಳು ತಮಗಾಗಿ ಒದಗಿ ಬರಲಿ ಎಂದು ಶ್ರೀ ಕೋದಂಡರಾಮ ಪಂಚಮುಖಿ ಆಂಜನೇಯ ದೇವರಲ್ಲಿ ನಮ್ಮೆಲ್ಲರ ಬೇಡಿಕೆ. ಇವರಿಗೆ ಸ್ಮರಣಿಕೆ ಗೌರವನಿತ್ತು ಗೌರವಿಸಬೇಕಾಗಿ ಚನಿಯಪ್ಪ ನಾಯ್ಕ ಅಧ್ಯಕ್ಷರು, ಗಡಿನಾಡ ಸಾಹಿತ್ಯ ಸಾಂಸ್ಕೃತಿಕ ಅಕಾಡೆಮಿ ಕಾಸರಗೋಡು ಕೇರಳ ಇವರಲ್ಲಿ ವಿನಂತಿಸಿಕೊಳ್ತಾ ಇದ್ದೇವೆ. ಇವರೊಂದಿಗೆ ಇವರ ಪೋಷಕರು ವೇದಿಕೆಗೆ ಬರಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಶರಣ್ಯ ರೈ, ಶ್ರಾವಣ್ಯ ರೈ ಇವರಿಗೆ ಶನಿಯಪ್ಪ ನಾಯ್ಕ ಇವರಿಂದ ಗೌರವಾರ್ಪಣೆ. ಟೀಚರ್ ಶಾಲು ಹೊದಿಸಿ ಸ್ಮರಣಿಕೆ ನೀಡಿ ಗೌರವಾರ್ಪಣೆ. ಈ ಪ್ರತಿಭೆಗಳಿಗೆ ಇನ್ನೂ ಹೆಚ್ಚಿನ ಶ್ರೇಯಸ್ಸನ್ನು ಕೋದಂಡರಾಮ ಮತ್ತು ಪಂಚಮುಖಿ ಆಂಜನೇಯರು ನೀಡಲಿ, ಉತ್ತರೋತ್ತರ ಭವಿಷ್ಯವನ್ನು ನೀಡಲಿ ಅಂತೇಳಿ ಅವರಲ್ಲಿ ಪ್ರಾರ್ಥಿಸುತ್ತಾ ಶರಣ್ಯ ರೈ, ಶ್ರಾವಣ್ಯ ರೈ ನೆಲಿತರ್ಕ ಹಾಗೂ ಭವ್ಯಶ್ರೀ ಎನ್.ಆರ್. ಪಟ್ಟೆ ಬಡಗನ್ನೂರು ಇವರು ಇದೇ ಕ್ಷೇತ್ರದ ವಿದ್ಯಾರ್ಥಿಗಳಾಗಿದ್ದು ಈ ಕ್ಷೇತ್ರಾಧಿಪತಿಯು ಅವರಿಗೆ ಉತ್ತರೋತ್ತರ ಗೌರವವನ್ನು ನೀಡಲಿ,
ಅವರಿಗೆ ಭವಿಷ್ಯವು ಉತ್ತಮವಾಗಲಿ, ಹಾಗೆ ಇವರನ್ನು ತಯಾರು ಮಾಡಿದಂತಹ ಪೋಷಕರಿಗೂ ಹೆಚ್ಚಿನ ಶಕ್ತಿಯನ್ನು ನೀಡುವಂತಾಗಲಿ ಅಂತೇಳಿ ಆ ದೇವರಲ್ಲಿ ಪ್ರಾರ್ಥಿಸ್ತಾ ಇದ್ದೇವೆ. ಗೌರವಿಸಿದ ಸರ್ ತಮಗೂ ಧನ್ಯವಾದಗಳು. ಇನ್ನು ಮುಂದಕ್ಕೆ ವೇದಿಕೆಯಲ್ಲಿ ಕುಮಾರಿ ವಿದ್ಯಾಶ್ರೀ ಆಚಾರ್ಯ ಈಶ್ವರಮಂಗಲ ಇವರ ಭಾಗವತಿಕೆಯಲ್ಲಿ ಗಾನಾರ್ಚನೆ ನಡೆಯಲಿಕ್ಕಿದೆ. ಹಲೋ, ಇನ್ನು ವೇದಿಕೆಯಲ್ಲಿ 7:30 ಗಂಟೆಯಿಂದ ಡಾಕ್ಟರ್ ಮೋಹನ್ ಆಳ್ವ ಶಿಕ್ಷಣ ಪ್ರತಿಷ್ಠಾನದ 350 ವಿದ್ಯಾರ್ಥಿಗಳಿಂದ ಆಳ್ವ ಸಾಂಸ್ಕೃತಿಕ ವೈಭವ ಕಾರ್ಯಕ್ರಮ ನಡೆಯಲಿಕ್ಕಿದೆ. ಈ ಕಾರ್ಯಕ್ರಮಕ್ಕೆ ತಾವೆಲ್ಲ ಬಂದು ಈ ಕಾರ್ಯಕ್ರಮದ ಸವಿಯನ್ನು ಸವಿಬೇಕೆಂದೇಳಿ ತಮ್ಮಲ್ಲಿ ವಿನಂತಿಸ್ತಾ ಇದ್ದೇವೆ. ಹಲೋ, ಶ್ರೀ ಕೋದಂಡರಾಮ ಪಂಚಮುಖಿ ಆಂಜನೇಯ ಕ್ಷೇತ್ರ ಹನುಮಗಿರಿ ಅಷ್ಟಬಂಧ ಬ್ರಹ್ಮಕಲಶೋತ್ಸವದ ಈ ಸಂದರ್ಭದಲ್ಲಿ ಲವ ವೇದಿಕೆಯಲ್ಲಿ ಸುಮಾರು 20 ತಂಡಗಳಿಂದ ಬೇರೆ ಬೇರೆ ರೀತಿಯ ಸಾಂಸ್ಕೃತಿಕ ವೈವಿಧ್ಯ ಕಾರ್ಯಕ್ರಮಗಳನ್ನು ನಾವೀಗಾಗಲೇ ಸವಿದಿದ್ದೇವೆ. ಇನ್ನೇನು 2 ಕಾರ್ಯಕ್ರಮಗಳು ಮಾತ್ರ ಬಾಕಿ ಇವೆ. ಇನ್ನು ಮುಂದಕ್ಕೆ ಕುಮಾರಿ ವಿದ್ಯಾಶ್ರೀ ಆಚಾರ್ಯ ಈಶ್ವರಮಂಗಲ ಇವರ ಭಾಗವತಿಕೆಯಲ್ಲಿ ಗಾನಾರ್ಚನೆ. ಭಾಗವತರಾಗಿ ಕುಮಾರಿ ವಿದ್ಯಾಶ್ರೀ ಆಚಾರ್ಯ ಈಶ್ವರಮಂಗಲ. ಮದ್ದಳೆ ಮತ್ತು ಚೆಂಡೆ ವಾದನದಲ್ಲಿ ಶ್ರೀ ಶ್ರೀಧರ ಆಚಾರ್ಯ ಈಶ್ವರಮಂಗಲ ಮತ್ತು ಮಾಸ್ಟರ್ ಶ್ರೀದೇವ್ ಆಚಾರ್ಯ ಈಶ್ವರಮಂಗಲ. ಇದರ ವಿಶೇಷತೆ ಏನೆಂದರೆ ಇವರು ವಿದ್ಯಾಶ್ರೀ ಇವರ ತೀರ್ಥರೂಪರಾದಂಥ ಶ್ರೀ ಶ್ರೀಧರಾಚಾರ್ಯ ಮತ್ತು ವಿದ್ಯಾಶ್ರೀಯ ತಮ್ಮನಾದಂಥ ಶ್ರೀದೇವ್ ಆಚಾರ್ಯ ಈಶ್ವರಮಂಗಲ. ಚಕ್ರತಾಳದಲ್ಲಿ ಮಾಸ್ಟರ್ ವೇದಾಂತ್ ಆಚಾರ್ಯ ಈಶ್ವರಮಂಗಲ ಇವರು ಸಹಕರಿಸ್ತಾರೆ. ಬೇರೆ ಬೇರೆ ಊರುಗಳಲ್ಲಿ ತಮ್ಮ ಗಾನಾರ್ಚನೆಯನ್ನು ಯಕ್ಷಗಾನದಲ್ಲಿ ಭಾಗವತಿಕೆಯಿಂದ ಎದ್ದು ಬರ್ತಿರುವಂಥ ಈ ಪ್ರತಿಭೆಯನ್ನು ನಾವೆಲ್ಲ
ಪ್ರೋತ್ಸಾಹಿಸೋಣ. ಇವರು ಶ್ರೀ ಮೋಹನ ಮೆಣಸಿನಕಾನ ಇವರ ಶಿಷ್ಯೆಯಾಗಿದ್ದು ಇನ್ನು ಮುಂದಕ್ಕೆ ಎತ್ತರ ಬೆಳೆಯಲಿ ಅಂತೇಳಿ ಅವರಲ್ಲಿ ಆಶಿಸುತ್ತಾ ಇನ್ನು ಮುಂದಕ್ಕೆ ವೇದಿಕೆ ಕುಮಾರಿ ವಿದ್ಯಾಶ್ರೀ ಆಚಾರ್ಯ ಈಶ್ವರ ಮಂಗಳ ಇವರಿಗೆ. ಹರಿ ಓಂ. ಶ್ರೀ ಗುರುಗಣಾಧಿಪತಯೇ ನಮಃ. ಸುಂದರಾಂಗ ಸುಕಲಾನ್ವಿತ ಶುಭ ಚರಣ ಗಜವದನ ಸುಂದರಾಂಗ ಸುಕಲಾನ್ವಿತ ಶುಭ ಚರಣ ಕಟಿ ಶೋಭಿತ ವ್ಯಾಳಸು ಬಂಧನಾಬ್ಜ ಸಖ ಕೋಟಿ ಸದೃಶ ಕಿರಣ ಸದೃಶ ಕಿರಣ ಸದೃಶ ಕಿರಣ ಚಂದನಾಂಗ ಚರ್ಚಿತ ಸುಮನೋಹರ ಚಂದನಾಂಗ ಚರ್ಚಿತ ಸುಮನೋಹರ ಮಂದಹಾಸ ಮಹಿಮಾ ಭೂತಿ ಶುಭಕರ ವಾರಣ ವದನ ಗಜವದನ ಗಣಪ ಮುಂದೆ ಶ್ರೀರಾಮ ಪಟ್ಟಾಭಿಷೇಕ ಪ್ರಸಂಗದಿಂದ ಪೀಠಿಕೆ ಪದ್ಯ. ವೀರದಶರಥ ನೃಪತಿ ಇನ ಕುಲವಾರಿಧಿಗೆ ಪ್ರತಿಚಂದ್ರನು ವೀರದಶರಥ ನೃಪತಿ ಇನ ಕುಲವಾರಿಧಿಗೆ ಪ್ರತಿಚಂದ್ರನು ಹಾರಿಣಿಯ ನಾಳ್ತಿರಲು ಕುಶಿಕ ಕುಮಾರರನು ಕರೆದೊಯ್ಯಲು ಧಾರಿಣಿಯ ನಾಳ್ತಿರಲು ಕುಶಿಕ ಕುಮಾರರನು ಕರೆದೊಯ್ಯಲು ಯಜ್ಞಕ್ಯದೋ ಜನಕರಾಯನ ಧನುವ ಎತ್ತಿಯೇ
ಮುನಿಯ ಯಾಗವ ಕಾಯ್ದ ಯೋಧಿಗೆ ಘನ ಪರಾಕ್ರಮಿ ಬಂದನು ರಾಮಚಂದ್ರ ಮುನಿಯ ಯಾಗವ ಕಾಯ್ದ ಯೋಧಿಗೆ ಘನ ಪರಾಕ್ರಮಿ ಬಂದನು ರಾಮಚಂದ್ರ ವೀರದ ಶರಥ ನೃಪತೆ ಇನ್ನ ಕುಲವಾರಧಿಗೆ ಪ್ರತಿಚಂದ್ರನು ಮುಂದೆ ಅತಿಕಾಯ ಮೋಕ್ಷ ಪ್ರಸಂಗದಿಂದ ಆಯ್ದ ಪದ್ಯ. ಕಟುಗಲಿ ಖರ ಎಲ್ಲಿ ಪೋದ ಕಟುಗಲಿ ಖರ ಎಲ್ಲಿ ಪೋದ ಎಲ್ಲಿ ಪೋದ ಕಟುಗಲಿ ಖರ ಎಲ್ಲಿ ಪೋದ ಕಟುಗಲಿ ಖರ ಎಲ್ಲಿ ಪೋದ ಹಿಂದೆ ಅಟವಿಯುಳ್ ವೀರ ವಿರಾದ ಏನಾದ ಎಲ್ಲಿ ಪೋದ ಬಿಡದೆ ಯೋಚಿಸಿ ನೀನೆ ನೋಡು ಬಿಡದೆ ಯೋಚಿಸಿ ನೀನೆ ನೋಡು ಜಗದೊಡೆಯ ರಾಮನ ಕಿಣಗಳು ಕೇಡು ಜಗದೊಡೆಯ ರಾಮನ ಕಿಣಗಳು ಬಂತು ಕೇಡು ಕೇಡು ಕಡುಗಲಿ ಖರ ಎಲ್ಲಿ ಪೋದ ಹಿಂದೆ ಅಡವಿಯೊಳ್ ವೀರ ವಿರಾದ ಏನಾದ ಮುಂದೆ ಶ್ರೀದೇವಿ ಮಹಾತ್ಮೆ ಪ್ರಸಂಗದಿಂದ ಆಯ್ದ ವೀರರಸದ ಪದ್ಯ. ಅಷ್ಟಭುಜದೇ ಮೆರವನಾರೆ ನಾರೆ
ದಿಟ್ಟ ತನದಿ ಧುರಗೆ ಬಂದ ಗುಟ್ಟದೇನೆಲೆ ಅಟ್ಟೆ ಸುರರ ನಾಗವಾಳ ಬಂದೆ ಸುರರ ಭೀಷ್ಟ ಸಲ್ಲಿಸಲು ಹುಟ್ಟಿ ಕೆಡಹ ಬಂದೆ ಸುರರ ಭೀಷ್ಟ ಸಲ್ಲಿಸಲು ಸುರನಾಪುರಿಯ ಬಂದೆ ಸುರನಾಪುರಿಯ ಬಂದೆಯೇನೆ ತರವೇದಲ್ಲ ನಿನಗೆ ಕಾಣೆ ಸರಿಯಾರಿನಗೆ ಮೂರು ಜಗದಿ ಧುರದ ಮಧ್ಯದಿ ಮುಂದೆ ಮಾಗದ ವಧೆ ಪ್ರಸಂಗದಿಂದ ಒಂದು ಗೀತೆ. ತಿಳಿಯದಾದಿರೆ ನಮ್ಮ ಕಾಸಗೆ ತಿಳಿಯದಾದಿರೆ ನಮ್ಮ ಕಾಸಗೆ ಅಳಿಯ ನೀತನು ನಮಗೆ ಮೊಮ್ಮನು ಅಳಿಯ ನೀತನು ನಮಗೆ ಮೊಮ್ಮನು ಲಲನೆ ದೇವಕಿ ಅಣುಗ ಚೋರರ ಕುಲ ಶಿರೋಮಣಿ ಎಂಬರೀತನ ಲಲನೆ ದೇವಕಿ ಅಣುಗ ಚೋರರ ಕುಲ ಶಿರೋಮಣಿ ಎಂಬರೀತನ ಆಡಲೇನದ ಹಿಂದೆ ನಮ್ಮಳು ಮಾಡಿ ಕಲಹದಿ ಮರಳಿ ಯುದ್ಧದಿ ಓಡಿ ಬದುಕಿದ ಭಂಡ ಇವನೇನೋ ಆಡಿ ಕೃಷ್ಣನ ನೋಡು ತೆಗೆದನು ಅಡಲೆನದ ಹಿಂದೆ ನಮ್ಮೋಳು ಮಾಡಿ ಕಲಹದಿ ಮರಳಿ ಯುದ್ಧದಿ ತಿಳಿಯದಾದಿರೆ ನಮ್ಮ ಕಾಸಗೆ ಮುಂದೆ ಶ್ವೇತಕುಮಾರ ಚರಿತ್ರೆ ಪ್ರಸಂಗದಿಂದ ಆಯ್ದ ಶೃಂಗಾರ ರಸದ ಪದ್ಯ. ಇವಳ್ಯಾರಿದರರೆ ಮಂಜುಳಗಾತ್ರೆ ಇವಳ್ಯಾರಿದರರೆ ಮಂಜುಳಗಾತ್ರೆ ಮಂಜುಳಗಾತ್ರೆ
ಇವಳ್ಯಾರಿದರರೆ ಮಂಜುಳಗಾದೆ ತ್ರೈಭುವನ ಮೋಹಿನಿ ತ್ರೈಭುವನ ಮೋಹಿನಿ ಸಾರಸನೇತ್ರೆ ಮಂಜುಳಗಾತ್ರೆ ಸಾರಸನೇತ್ರೆ. ಮುಖ ಚಂದಿರನ ಬಿಂಬ ಹೊರತಲ್ಲ ಮುಖ ಚಂದಿರನ ಬಿಂಬ ಹೊರತಲ್ಲ ಚೆಲ್ವನಗೆಯದು ಚಂದ್ರಿಕೆ ಅಹುದಲ್ಲ ಮೊಗ ಚಂದಿರನ ಬಿಂಬ ಹೊರದಲ್ಲ ಚೆಲ್ವನಗೆಯದು ಚಂದ್ರಿಕೆ ಅಹುದಲ್ಲ ಇವಳ್ಯಾರಿದರರೆ ಮಂಜುಳಗಾತ್ರೆ ಮಂಜುಳಗಾತ್ರೆ ಆ ಆ ಇನ್ನು ಮುಂದೆ ದುಃಖರಸದ ಪದ್ಯ ಸುದರ್ಶನ ವಿಜಯ ಪ್ರಸಂಗದಿಂದ. ಕರೆಯ ಪೊರೆದನ ನುಡಿಯ ಕೇಳಿ ಸುದರುಶನಗೆ ಸುಜ್ಞಾನ ಮೂಡಲು ಕರವ ಜೋಡಿಸಿ ಚರಣಕ್ಕೆ ರಘುತ ಕರವ ಜೋಡಿಸಿ ಚರಣಕ್ಕೆ ರಘುತ ನುತಿಸಿದನು ಹರಿಯ ಮನ್ನಿಸಿನ್ನಪರಾಧವ ಮಾಧವ ಸುಪ್ರಸನ್ನ ಮೂರುತಿ ಕೇಶವ ಮಾಧವ എന്നോളെതಗೆ ಭೇದ ನಿನ್ನೋಳಿಲ್ಲವು ವಾದ ಮುನ್ನ ನಂಬಿದೆ ಪಾದ ಇನ್ನು ಆದುಕೋ ಮೋದ ಮನ್ನಿಸೆನ್ನಪರಾಧವ ಮಾಧವ ಸುಪ್ರಸನ್ನ ಮೂರುತಿ ಕೇಶವ ಮಾಧವ ಕೇಶವ ಮುಂದೆ ಶಾಂಭವಿ ವಿಲಾಸ ಪ್ರಸಂಗದಿಂದ ಆಯ್ದ ಪದ್ಯ. ತಿಳಿದಳ ಕ್ಷಣದೊಳಗೆ ತಿಳಿದಳ್ ಆ ಕ್ಷಣದೊಳಗೆ ಮೋಹದ ಬಲೆಗೆ ಸಿಲುಕಿಸಿ ಮೋಹದ ಬಲೆಗೆ ಸಿಲುಕಿಸಿ
ಯೋಚಿಸಿ ಧನುಜರೆಲ್ಲರ ಕೊಲ್ಲುವ ಕಾರ್ಯವು ಸುಲಭ ಧನುಜರೆಲ್ಲರ ಕೊಲ್ಲುವ ಕಾರ್ಯವು ಸುಲಭ ಸುಲಭ ಎನ್ನುತ್ತಲೇ ತನ್ನ ಮನದೊಳಗೆ ಯೋಚಿಸಿ ತನ್ನ ಮನದೊಳಗೆ ಯೋಚಿಸಿ ಶ್ರೀದೇವಿ ಯೋಚಿಸಿ ಎಂದು ಯೋಚಿಸಿ ಮಹಾಮಾಯೆ 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 ಯಾವುದೋ ಯೋಚಿಸಿ ಮಹಾಮಾಯೆ ಯೋಚಿಸಿ ಮಹಾಮಾಯೆ ದೈತ್ಯ ವೃಂದವ ಮೋಹಿಸಿ ತರಿಯೇ 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 ದೈತ್ಯ ವೃಂದವ ಮೋಹಿಸಿ ತರಿಯೇ ಮಹಾಮಾಯೆ ಸುಂದರಾಂಗವ ತಳೆದು ಕೌಶಿಕೆಯಾಗಿ ಸುಂದರಾಂಗವ ತಳೆದು ಕೌಶಿಕೆಯಾಗಿ ನೋದಳು ಮೆರೆವ ಕದಂಬವನದೊಳದು ಮಹಾಮಾಯೆ ಎಂದು ಯೋಚಿಸಿ ಮಹಾಮಾಯೆ ದೈತ್ಯ ವೃಂದವ ಮೋಹಿಸಿ ತರಿಯೇ ಎಂದು ಯೋಚಿಸಿ ಮಹಾಮಾಯೆ ಮುಂದೆ ಶರಸೇತು ಬಂಧನ ಪ್ರಸಂಗದಿಂದ ಆಯ್ದ ಗೀತೆ. ಎಲೆ ಮಾನವ ನೀಸಲೆ ಕೈ ಚಳ್ಳಕತಿ ಬಲಿ ದಿಹತೆ ತುಮದೇನಾಯ್ತು ಓ
ಬಲಿದಿ ಹಸೆ ತುಮದೇನಾಯ್ತು ಬಲಿ ಮುಖರೈ ನಾವು ಬಲು ಭಟರೈ ನೀವು ಬಲಿ ಮುಖರೈ ನಾವು ಬಲು ಭಟರೈ ನೀವು ಸಲುವುದೇ ನಿಮಗೆ ಪೌರುಷವು ಎಲೆ ಮಾನವ ನೀಸಲೆ ಕೈ ಚಳಕದಿ ಬಲಿದಿ ಹಸೆ ತುಮದೇನಾಯ್ತು ಮುಂದೆ ಪಂಚವಟಿ ಪ್ರಸಂಗದಿಂದ ಆಯ್ದ ವೀರರಸದ ಪದ್ಯ. ಭೋರ್ಗರವ ರಕ್ಕಸರ ದಂಡು ಬಾಯ್ ಬಿಟ್ಟುದರೆ ನಿರ್ಘೋಷ ದಬ್ಬರದ ಗಮಕದಾರ್ಭಟೆಯ ಸಿಡಿಲೊಗ್ಗರದ ಬೊಬ್ಬೆಯು ಶೂರ್ಪಣಕ್ಕೆ ಬಂದಳ ಕಾನನಕ್ಕೆ ಕುಲಗೇಡಿಯು ಹೊಸಗಮರು ನಿಶಿಜರ ವೀರರೆಲ್ಲರೂ ಬನ್ನಿ ನಿಶಿಜರ ವೀರರೆಲ್ಲರೂ ಬನ್ನಿ ಬನ್ನಿ ಎಮ್ಮೆಯ ಪಾರಣೆಗೆ ತುತ್ತಾಗಿ ಬಂದವ ಆರೆಲೋ ಮನುಜ ಇಷ್ಟು ಕಾಲದೊಳೊಬ್ಬರಿಲ್ಲಿಗೆ ಇಷ್ಟು ಕಾಲದೊಳೊಬ್ಬರಿಲ್ಲಿಗೆ ಥಟ್ಟನೇತನ ಗಂಜಿ ಬಾರರು ಇಟ್ಟರಿವರಿಂದಾರು ನೋಡ್ಬರೆ ದೃಷ್ಟಿ ಗೋಚರವಿಲ್ಲ ಬಂದವ ಆರೆಲೋ ಮನುಜ ಖಂಡ ಖಂಡವ ಬೇರೆ 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 ಬೇರೆ
ಮುಂದೆ ರಾಮನನ್ನು ಭಜಿಸುವ ಗೀತೆ ಸ್ಮರಿಸಯ್ಯ ರಾಮ ಮಂತ್ರ. ಸ್ಮರಿಸಯ್ಯ ರಾಮ ಮಂತ್ರ, ಸ್ಮರಿಸಯ್ಯ ರಾಮ ಮಂತ್ರ, ಸ್ಮರಿಸೋ ನಿನ್ನ ಮರಣ ಭೀತಿಯ ಪರಿಹರಿಸುವುದೇ ಮಾತ್ರ ರಾಮ ಮಂತ್ರ. ಸ್ಮರಿಸಯ್ಯ ರಾಮ ಮಂತ್ರ, ನಿನ್ನ ಮರಣ ಭೀತಿಯ ಪರಿಹರಿಸುವುದೇ ಮಂತ್ರ. ಜಗದಿ ವಾಲ್ಮೀಕಿಯ ಉದ್ಧರಿಸಿದ ಮಂತ್ರ, ಜಗದಿ ವಾಲ್ಮೀಕಿಯ ಉದ್ಧರಿಸಿದ ಮಂತ್ರ. ಬಗೆ ಬಗೆ ದುರಿತವ ಬಗೆ ಬಗೆ ದುರಿತವ ಸುಡುವುದೇ ಮಾತ್ರ ರಾಮ ಮಂತ್ರ. ವಿಗಡ ರೋಗಗಳ ದೂರ ಮಾಡುವ ಮಂತ್ರ, ವಿಗಡ ರೋಗಗಳ ದೂರ ಮಾಡುವ ಮಂತ್ರ. ಸುಗುಣಕ್ಕೆ ಸುಜ್ಞಾನ ಕೊಡುವುದೇ ಮಾತ್ರ ರಾಮ ಮಂತ್ರ, ರಾಮ ಮಂತ್ರ. ವಿಗಡ ರೋಗಗಳ ದೂರ ಮಾಡುವ ಮಂತ್ರ, ಸುಗುಣಕ್ಕೆ ಸುಜ್ಞಾನ ಕೊಡುವುದೇ ಮಂತ್ರ. ಸುಗುಣಕ್ಕೆ ಸುಜ್ಞಾನ ಕೊಡುವುದೇ ಮಾತ್ರ ರಾಮ ಮಂತ್ರ. ರಾಮ ಮಂತ್ರವ ಜಪಿಸೋ ಹೇ ಮನುಜ, ರಾಮ ಮಂತ್ರವ ಜಪಿಸೋ. ಸ್ಮರಿಸಯ್ಯ ರಾಮ ಮಂತ್ರ, ನಿನ್ನ ಮರಣ ಭೀತಿಯ ಪರಿಹರಿಸುವುದೇ ಮಂತ್ರ. ರಾಮ ರಾಮ ಜಯ ರಾಮ ರಾಮ ಜಯ ರಾಮ ರಾಮ ಜಯ ಜಯ ರಾಮ. ರಾಮ ಜಯ ಜಯ ರಾಮ ಜಯ ಜಯ ರಾಮ ಜಯ ಜಯ ಸೀತಾರಾಮ. ಜಯ ರಾಮ ರಾಮ ಸೀತಾರಾಮ. ರಾಮ
ಸ್ಮರಿಸಯ್ಯ ರಾಮ ಮಂತ್ರ. ಮುಂದೆ ಕರ್ಣಾರ್ಜುನ ಪ್ರಸಂಗದಿಂದ ವೀರರಸದ ಪದ್ಯ. ಇತ್ತಲು ಕರ್ಣಾರ್ಜುನರಿಗೆ ಹತ್ತಿತು ಕಾಳಗ, ಇಳೆ ಬಾಯ್ ಬಿಡಲೇ ತೆರೆದು ಮತ್ತೆ ವಿಭಾಡಿಸುತ್ತಿರೆ ಗಜರುತ್ತಲೇ ಮೋದಲಿಸಿ ಮಾತಾಡಿದ ರಾಗಳ್. ಎಲವ ಸೂತನ ಮಗನೇ ಸೂತ, ತಲೆಯನ್ನು ನೀಗಲಿಬಹುದು, ಮೇಲ್ಮಲೆದರೆ ಕಾಣಲು ಬಹುದು. ಬಿಡು ಬಿಡು ಸಾಕೆಲು ಪಾಠ, ಬಿಡು 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 ಬಿಡು. ಬಿಡು ಬಿಡು ಸಾಕೆಲು ಪಾಠ, ನೀ ಬುಡವಿಯೊಳಧಿಕ ಸಮರ್ಥ. ಕಡುಗಲಿ ಎಂಬ ಪರವು ಎನ್ನೊಡನದು ಸಲ್ಲದು ನಿರವು. ಸಾಯಕ ತುಡುವಂತರ ಸಾಯಕ. ಸಾಯಕ ತುಡುವ ವಿಚಾರ, ರಾಧೆಗೆ ಸಲುದೆ ತೋರ. ಕಾಯುವರೇ ನಿನಗೆ ನೀ ಸಾಯದೆ ನಡೆ ಮನೆಗೆ. ಹೊರದಿ ರಕ್ತ ನರನೇ, ನರನೇ. ಹೊರದಿ ರಕ್ತ ನರನೇ, ನಿನಗ್ಯಾರಿವರು ಪಾಮರನೇ. ತೋರುವೆ ಎಣ್ಣೆ ಬಿರುಸು, ಮೈದೋರೆ ಕಾದಿದ್ದು ಇರಿಸು. ಮುಂದೆ ಅಭಿಮನ್ಯು ಕಾಳಗ ಪ್ರಸಂಗದಿಂದ ವೀರರಸದ ಪದ್ಯ. ಇಂತು ಚಿಂತಿಸುವುದನರಿತ ಅಭಿಮನ್ಯು ಮಹಾಂತ ಪರಾಕ್ರಮದಿ ನಿಂತು ಮುಂಗೈಸರ ಬಳಿಯನ್ನು ಸರಿಸುತ್ತ ಪಂಥದಿ ಪಿತಗೆಂದ.
ವ್ಯೂಹವ ಬುಕ್ಕದ ಟರನ ನೊಪ್ಪಿಸುವೆನು ಯಮಗೆ ಬಲ್ಲೆನು ನಾನಾ ವ್ಯೂಹದಿ ಸಣ್ಣಸುವುದೆಲ್ಲ ಚಮತ್ಕೃತಿಯ ತಕತ ದಿನ ತೈ ನಿಮಿತ್ತ ದಿನ ತೈ ತಕತ ದಿನ ತೈ ದಿನ ತಾ ದಿನ ತೈಯ ತೈಯ ಬಲ್ಲೆನು ನಾನಾ ವ್ಯೂಹದೆ ವ್ಯೂಹದೆ ಬಲ್ಲೆನು ನಾನಾ ವ್ಯೂಹದೆ ಸಡಿಸುವುದೆಲ್ಲ ಚಮತ್ಕೃತಿಯ ನಿಲ್ಲದ ಬೆಳೆಯುವ ಎನಗಿತ್ತುಕೊಳ್ಳುವುದೆಲ್ಲ ಗೊಡದ ಈಗ ಮಾರಿಗೆ ಹಬ್ಬ ಮಾಡುವೆ ಮಾರಿಗೆ ಹಬ್ಬ ಮಾಡುವ ಕೌರವ ವೀರರ ತಲೆ ಗಡಿದು ಸೂರ್ಯಗೊಮ್ಮೆ ನಿಮಿಷ ದುರ್ಗ ಪೌರುಷ ನೋಡೆಂದ ಮುಂದೆ ಅತಿಕಾಯ ಮೋಕ್ಷ ಪ್ರಸಂಗದಿಂದ ಆಯ್ದ ಪದ್ಯ ಬನ್ನಿರೈ ಸಂಸಾರ ಶರದಿಯನ್ನು ದಾಟುವರು. ಬನ್ನಿರೇ ಸಂಸಾರ ಶರಧಿಯನು ದಾಟುವರು ಬನ್ನಿ ಸಂಸಾರ ಶರಧಿಯನು ದಾಟುವರು ಬನ್ನಿರೈ ಮೋಕ್ಷ ಕಾಂಕ್ಷಿಗಳು ಬನ್ನಿ ಬನ್ನಿರೈ ಸಂಸಾರ ಶರಧಿಯನ್ನು ದಾಟುವರು ಬನ್ನಿರೈ ಮೋಕ್ಷಕಾಂಕ್ಷಿಗಳು ಬನ್ನಿರೈ ಬಹಳ ಪದವಿಯನ್ನು ಬಯಸುವ ಸುಭಟ ಬನ್ನಿರೈ ಬನ್ನಿರೈ ಬನ್ನಿ ಬನ್ನಿ ಬನ್ನಿರೈ ಬಹಳ ಪದವಿಯನ್ನು ಬಯಸುವ ಸುಭಟ
ನೋಟ എന്നೊಡನೆ ನೀವೆನುತ ಕರೆದ എന്നೊಡನೆ ನೀವೆನುತ ಕರೆದ ಬನ್ನಿರೈ ಸಂಸಾರ ಶರದಿಯನ್ನು ದಾಟುವರು ಬಂದಿರೈ ಮೋಕ್ಷಕಾಂಕ್ಷಿಗಳು ಬನ್ನಿ ಮುಂದೆ ಶ್ರೀದೇವಿ ಮಹಾತ್ಮೆ ಪ್ರಸಂಗದಿಂದ ಆಯ್ದ ಪದ್ಯ ನೋಡಿದನು ಕಲಿರಕ್ತ ಬೀಜನು. ನೋಡಿದನು ಕಲಿರಕ್ತ ಬೀಜನು ನೋಡಿದನು ನೋಡಿದನು ಗಾಢ ಗರ್ಭದಿ ಕುಳಿತಿಹ ಶಿವೆಯನು ನೋಡಿದನು ಗಾಢ ಗರ್ಭದಿ ಕುಳಿತ ಶಿವೆಯನು ನೋಡಿದನು ಆಡಿದನು ಮನದೊಳಗೆ ಆಡಿದನು ಮನದೊಳಗೆ ಇವಳನು ಬಯಸಿ ಇನಿತಾಯ್ತೆ ಆಡಿದನು ಮನದೊಳಗೆ ಇವಳನು ಬಯಸಿ ಇನಿತಾಯ್ತೆ ಇನಿತಾಯ್ತೆ ಮಾಡಲಿದೆ ಅಕಟ ಶುಂಭನ ಕೂಡೆ ಭಾಷೆಯ ಮುರಿದು ಬಂದಿಹೇ ಮಾಡಲಿನ್ನೇನ್ ಅಕಟ ಶುಂಭನ ಕೂಡೆ ಭಾಷೆಯ ಮುರಿದು ಬಂದಿಹೇ ಕೇಡು ಇವಳು ಬದ್ಧ ಕೇಡು ಇವಳು ಬದ್ಧ ಆದರೂ ಮಾತನಾಡಿಸುವೆ ಮಾತನಾಡಿಸುವೆ ಸರ್ವ ಮಂಗಲ ಮಾಂಗಲ್ಯೇ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ ನಾರಾಯಣಿ ನಮೋಸ್ತುತೆ ಅಮ್ಮ
ಕೊನೆಯದಾಗಿ ಗಾನಾರ್ಚನೆ ಕಾರ್ಯಕ್ರಮದ ಮಂಗಳ ಹಾಡಿನೊಂದಿಗೆ ಮಂಗಳ ಹಾಡುತ್ತಿದ್ದೇವೆ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೇ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ಶ್ರೀ ಸರಸಿ ಜನೇತ್ರಯರು ತೋಷದಿ ನಡೆದರು ತವರು ಭೂಸುರರೊಲಿದು ಮಂತ್ರಾಕ್ಷತೆಯುದ ಹೇಸೆಯ ತಳೆದು ಕಿತಿಸಿ ಮುದದುದ ಮಾಸದ ಕೀರ್ತಿಯ ಪಡೆಯಿರೆನು ಸರ್ವೇಶ ಗಾರತಿ ಬೆಳಗಿರೆ ಶೋಭಾನೆ. ಜಯ 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 ತು ನಮೋ ಜಯ ಜಯ ತು ನಮೋ ಜಯ ಜಯ ತು ನಮೋ. ಮಂಗಲ ಕಸ್ತೂರಿ ತಿಲಕನಿಗೆ ತೋದಿನು ದತ್ತ ಮಂಗಲ ಕಸ್ತೂರಿ ತಿಲಕನಿಗೆ ಜಯ ಮಂಗಲ ವೇಣು ವಿನೋದನಿಗೆ ಮಂಗಲ ಗಣಿಪುರ ಪುರದ ನಿವಾಸಗೆ ಮಂಗಲ ದೀನೋದ್ಧಾರಕಗೆ ಮಂಗಲಂ ಜಯ ಮಂಗಲಂ ಶುಭ ಮಂಗಲಂ ಶ್ರೀರಾಮಚಂದ್ರಗೆ ಮಂಗಲಂ 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 ಜಯ ಮಂಗಲಂ ಶುಭ ಮಂಗಲಂ ನಿತ್ಯ ಮಂಗಲಂ ಭದ್ರೌ ಶುಭೋ ಮಂಗಲೋ. ಕರದುಳ್ಳು ಪರಶು ಪಾಶಾಂಕುಶಧಾರಗೆ ಹರುಷದಿ ಭಕ್ತರ ಪೊರೆವಗೆ ಉರಗಭೂಷಣನ ಕುಮಾರ ಗಜವದನನ ಚರಣ ಕಮಲಗೆ ಆರತಿ ಎತ್ತಿರೆ ಆರತಿ ಬೆಳಗಿರೆ ಗಜಮುಖ ತವಗೆ ಗಣಪಗೆ ಇದುವರೆಗೆ ಕುಮಾರಿ ವಿದ್ಯಶ್ರೀ ಆಚಾರ್ಯ ಈಶ್ವರಮಂಗಲ ಇವರ ಕಂಠಸಿರಿಯಲ್ಲಿ ಮೂಡಿಬಂದ ಯಕ್ಷಗಾನಾರ್ಚನೆ ಎನ್ನುವ ಉತ್ತಮ ಕಾರ್ಯಕ್ರಮ ನಡೆಸಿಕೊಟ್ಟಿದ್ದಾರೆ. ಹಾಗೂ ಇವರಿಗೆ ಸಹಕರಿಸಿದ ಶ್ರೀ ಶ್ರೀಧರ್ ಆಚಾರ್ಯ, ಮಾಸ್ಟರ್ ಶ್ರೀದೇವ್ ಹಾಗೂ ಮಾಸ್ಟರ್ ವೇದಾಂಶ್ ಇವರಿಗೂ ಕ್ಷೇತ್ರದ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಇವರಿಗೆ ಗೌರವ ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕಾಗಿ ಶ್ರೀಯುತ ದೇವಪ್ರಕಾಶ್ ಶೆಟ್ಟಿ, ದೈಹಿಕ ಶಿಕ್ಷಣ ಶಿಕ್ಷಕರು, ನೆಟ್ಟಣಿಗೆ ಮುಡ್ನೂರು ಪ್ರೌಢಶಾಲೆ, ಇವರು ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕಾಗಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ.
ಇನ್ನಷ್ಟು ಕಾರ್ಯಕ್ರಮಗಳನ್ನು ಮಾಡುವ ಅವಕಾಶ ಒದಗಿ ಬರಲಿ ಎಂದು ಶ್ರೀ ಕೋದಂಡರಾಮ ಪಂಚಮುಖಿ ಆಂಜನೇಯ ದೇವರಲ್ಲಿ ಪ್ರಾರ್ಥಿಸಿಕೊಳ್ತಾ ಇದ್ದೇವೆ. ಹರಿ ಓಂ. ಸ್ಮರಣಿಕೆಯ ನೀಡಿ ಗೌರವಿಸಿದಂತಹ ದೇವಪ್ರಕಾಶ್ ಶೆಟ್ಟಿ ಕುತ್ಯಾಲ ದೈಹಿಕ ಶಿಕ್ಷಣ ಶಿಕ್ಷಕರು, ನೆಟ್ಟಣಿಗೆ ಮುನ್ನೂರು ಪ್ರೌಢಶಾಲೆ ಇವರಿಗೂ ಕೂಡ ವಂದನೆಗಳು. ಇದೇ ರೀತಿ ಇನ್ನು ಮುಂದೆಯೂ ಕೂಡ ಹೆಚ್ಚಿನ ಸೇವೆಯನ್ನು ನೀಡುವಂತಹ ಭಾಗ್ಯವನ್ನು ಕುಮಾರಿ ವಿದ್ಯಾಶ್ರೀ ಆಚಾರ್ಯ ಈಶ್ವರಮಂಗಲ ಇವರಿಗೆ ಆ ಪರಮಾತ್ಮನು ನೀಡಲಿ ಅಂತೇಳಿ ನಾವು ಪ್ರಾರ್ಥಿಸ್ತಾ ಇದ್ದೇವೆ. ಈ ವೇದಿಕೆಯಲ್ಲಿ ಇನ್ನು ಕೆಲವೇ ಕ್ಷಣಗಳಲ್ಲಿ ಡಾಕ್ಟರ್ ಮೋಹನ ಆಳ್ವಾ ಇವರ ಆಳ್ವಾ ಶಿಕ್ಷಣ ಸಂಸ್ಥೆ ಪ್ರತಿಷ್ಠಾನದ 350ಕ್ಕಿಂತಲೂ ಮಿಕ್ಕಿ ವಿದ್ಯಾರ್ಥಿಗಳಿಂದ ವೈವಿಧ್ಯಮಯವಾದಂತಹ ಸಾಂಸ್ಕೃತಿಕ ವೈಭವ ನಡೀಲಿಕ್ಕಿದೆ. ದೂರ ಇದ್ದಂಥ ಎಲ್ಲ ಭಕ್ತ ಬಾಂಧವರು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ವೇದಿಕೆಯ ಮುಂಭಾಗದಲ್ಲಿ ಆಸೀನರಾಗಬೇಕಾಗಿ ತಮ್ಮಲ್ಲಿ ವಿನಂತಿ ಮಾಡ್ತಾ ಇದ್ದೇವೆ. ಇನ್ನು ಮುಂದೆ ಕೆಲವೇ ಕ್ಷಣಗಳಲ್ಲಿ ಡಾಕ್ಟರ್ ಮೋಹನ ಆಳ್ವಾ ಇವರ ಆಳ್ವಾ ಶಿಕ್ಷಣ ಸಂಸ್ಥೆ ಇದರ ವತಿಯಿಂದ ಆಳ್ವಾ ಸಾಂಸ್ಕೃತಿಕ ವೈಭವ ಕಾರ್ಯಕ್ರಮ ನಡೀಲಿಕ್ಕಿದೆ. ದೂರ ಇದ್ದಂಥ ಎಲ್ಲ ಭಗವದ್ಭಕ್ತರು ಕೂಡ ವೇದಿಕೆಯ ಮುಂಭಾಗದಲ್ಲಿ ಬಂದು ಆಸೀನರಾಗಬೇಕು ಅಂತೇಳಿ ಕೇಳಿಕೊಳ್ತಾ ಇದ್ದೇವೆ. ಈ ಒಂದು ಕಾರ್ಯಕ್ರಮ ಕೋದಂಡರಾಮ ಪಂಚಮುಖಿ ಆಂಜನೇಯ ಕ್ಷೇತ್ರ ಹನುಮಗಿರಿಯಲ್ಲಿ ಅಷ್ಟಬಂಧ ಬ್ರಹ್ಮಕಲಶೋತ್ಸವ ಕಾರ್ಯಕ್ರಮವು ಬಹಳ ವಿಜೃಂಭಣೆಯಿಂದ ಸಂಪನ್ನಗೊಂಡಿದೆ. ಅದೇ ರೀತಿ ಬಹಳ ವಿಶೇಷವಾಗಿ ಈ ಕಾರ್ಯಕ್ರಮದಲ್ಲಿ ಲಕ್ಷೋತ್ತರ ನಾರಿಕೇಳ ಸಮರ್ಪಣಾ ಭಾವನೆಯನ್ನು ಹೆಚ್ಚಿಸುವಂತಹ ಒಂದು ವ್ಯವಸ್ಥೆಗಾಗಿ ಲಕ್ಷೋತ್ತರ ನಾರಿಕೇಳ ಸಮರ್ಪಣೆ ಎಂಬಂಥ ವಿಶೇಷವಾದಂಥ ಒಂದು ಕಾರ್ಯಕ್ರಮ ಮೂಡಿಬಂದಿದೆ. ಅದೇ ರೀತಿ ಕೋಟಿ ರಾಮತಾರಕ ಜಪಯಜ್ಞ 60 ಗ್ರಾಮಗಳನ್ನೊಳಗೊಂಡಂತಹ ಎಲ್ಲ ಗ್ರಾಮಗಳಲ್ಲಿಯೂ ಕೂಡ ಸಮಿತಿಯನ್ನು ರಚನೆ ಮಾಡಿ ಆ ಸಮಿತಿಯಲ್ಲಿ ರಾಮತಾರಕ ಜಪವನ್ನು ಮಾಡಿ ಕೋಟಿ ರಾಮತಾರಕ ಜಪಯಜ್ಞ ಸಂಪೂರ್ಣವಾಗಿ ಆದಂತಹ ಬಹಳ ವಿಶೇಷವಾದಂತಹ ಒಂದು ಕಾರ್ಯಕ್ರಮ ಹನುಮಗಿರಿಯಲ್ಲಿ ನಡೆದಿದೆ. ಇದು ಈ ಭಾಗದಲ್ಲಿಯೇ ಬಹಳ ವಿಶೇಷವಾಗಿ ನಡೆದಂತಹ ಕಾರ್ಯಕ್ರಮ. ಈ ಕಾರ್ಯಕ್ರಮ ಇನ್ನು ಮುಂದೆ ಈ ವೇದಿಕೆಯಲ್ಲಿ ಆಳ್ವಾಸ್ ಸಾಂಸ್ಕೃತಿಕ ವೈಭವ ಎಂಬಂಥ ಕಾರ್ಯಕ್ರಮ ಕೆಲವೇ ಕ್ಷಣಗಳಲ್ಲಿ ನಡೀಲಿಕ್ಕಿದೆ. ದೂರ ಇದ್ದಂಥ ಎಲ್ಲ ಭಗವದ್ಭಕ್ತರು ಕೂಡ ಮುಂಭಾಗಕ್ಕೆ ಬಂದು ತಮ್ಮ ಆಸೀನರಾಗಬೇಕು ಅಂತೇಳಿ ನಮ್ಮ ವಿನಂತಿ ಮಾಡ್ತಾ ಇದ್ದೇವೆ. ಅದೇ ರೀತಿ ಇಷ್ಟೊಂದು ಉತ್ತಮವಾದಂತಹ ಕಾರ್ಯಕ್ರಮ ಈ ವೇದಿಕೆಯಲ್ಲಿ ಮೂಡಿ ಬರಲಿಕ್ಕೆ ನಮ್ಮ ಲವ ವೇದಿಕೆಯಲ್ಲಿ ಸುಮಾರು 20 ತಂಡಗಳು 1300 ಕಲಾವಿದರು ಈ ವೇದಿಕೆಯಲ್ಲಿ ಭಾಗವಹಿಸಿದ್ದಾರೆ. ಈ ವೇದಿಕೆ ಬಹಳ ಪ್ರಾಮುಖ್ಯತೆಯನ್ನು ಪಡೆದಂತಹ ವೇದಿಕೆ. ಯಾಕಂತ ಹೇಳಿದರೆ ಈ ವೇದಿಕೆಯ ನಿರ್ಮಾಣ ಅಷ್ಟು ಅಚ್ಚುಕಟ್ಟಾಗಿದೆ. ಬೆಳಕಿನ ವ್ಯವಸ್ಥೆ ಹಾಗೆ ಸೌಂಡ್ಸಿನ ವ್ಯವಸ್ಥೆ ಈ ಮಾಡಿಕೊಟ್ಟಂತಹ ಪ್ರಸಾದ್ ಸೌಂಡ್ಸ್ ಕಾವೂರು ಇವರಿಗೂ, ಅದೇ ರೀತಿ ನೇರ ಪ್ರಸಾರವನ್ನು ಮಾಡಿದಂತಹ ಸುದ್ದಿ ಚಾನಲ್ ಪುತ್ತೂರು ಇವರಿಗೂ ಕ್ಷೇತ್ರದ ವತಿಯಿಂದ ವಂದನೆಗಳು, ಅಭಿವಂದನೆಗಳು. ಅದೇ ರೀತಿ ಈ ಒಂದು ಕಾರ್ಯಕ್ರಮದಲ್ಲಿ ಈ ಲವ ವೇದಿಕೆಯಲ್ಲಿ ನಮ್ಮವರೇ ಆದಂತಹ ನಿರ್ವಹಣಾ ಸಮಿತಿಯನ್ನು ರಚಿಸಿಕೊಂಡು ನಿರ್ವಹಣೆಯನ್ನು ಮಾಡಿದವರು ಶ್ರೀ ದೇವಪ್ರಕಾಶ್ ಶೆಟ್ಟಿ ಕುತ್ಯಾಲ. ಸುಮಾರು 2 ತಿಂಗಳುಗಳಿಂದ ಶ್ರಮವಹಿಸಿ ಈ ಒಂದು ತಂಡಗಳನ್ನು ಆಹ್ವಾನಿಸಿ ಆ ತಂಡಗಳಿಗೆ ದಿನ ನಿಗದಿಪಡಿಸಿ ಆ ತಂಡಗಳನ್ನು ಇಲ್ಲಿ ಬರುವ ಹಾಗೆ ಮಾಡಿ ಆ ತಂಡಗಳಿಂದ ವಿಶೇಷವಾದಂತಹ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಕೊಡುವರೆ ಬಹಳಷ್ಟು ಶ್ರಮವಹಿಸಿದ್ದಾರೆ. ಅವರಿಗೆ ಕ್ಷೇತ್ರದ ವತಿಯಿಂದ ತುಂಬ ಹೃದಯದ ಅಭಿವಂದನೆಗಳನ್ನು ನಾನು ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮೊಟ್ಟಿಗೆ ಸಹಕರಿಸಿದವರು
ಚಂದ್ರಶೇಖರ ಕುಕ್ಕುಪುಣಿ, ಪ್ರವೀಣ್ ರೈ ಮೇನಾಲ, ರಮೇಶ್ ಹಿರ್ಲಾಲ್, ಶೈಲಜಾ ಕುಂಟಾಪು, ಸೌಮ್ಯ, ಅನುಶ್ರೀ ಎಂಬಿ, ಧನಲಕ್ಷ್ಮಿ ಟೀಚರ್, ಪ್ರಸೀದ, ವಿನೂತ, ಪವಿತ್ರ, ಪೂಜಾಶ್ರೀ, ಕೊರಗಪ್ಪ ಮುಂಡ್ಯ ಇವರೆಲ್ಲರೂ ಕೂಡ ಶಿಕ್ಷಕ ವೃಂದಕ್ಕೆ ಸೇರಿದವರಾಗಿರ್ತಾರೆ. ಆದ್ದರಿಂದ ಇವರೆಲ್ಲರಿಗೂ ಕೂಡ ಕ್ಷೇತ್ರದ ವತಿಯಿಂದ ತುಂಬು ಹೃದಯದ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ಈ ಒಂದು ಮಂಟಪದಲ್ಲಿ ಆಳ್ವಾಸ್ ಸಾಂಸ್ಕೃತಿಕ ವೈಭವ ನಡೆಯಲಿಕ್ಕಿದೆ. ಸುಮಾರು 350ಕ್ಕಿಂತಲೂ ಅಧಿಕ ವಿದ್ಯಾರ್ಥಿಗಳು, ಮೋಹನ ಆಳ್ವ ಇವರ ಪ್ರತಿಷ್ಠಾನದ ವಿದ್ಯಾರ್ಥಿಗಳು ಈ ಒಂದು ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಚಂದ ಕಾಣಿಸಿಕೊಡಲಿಕ್ಕಿದ್ದಾರೆ. ದೂರ ದೂರ ಇದ್ದಂಥ ಎಲ್ಲ ಆಸ್ತಿಕ ಬಂಧುಗಳು ಈ ಕಾರ್ಯಕ್ರಮವನ್ನು ವೀಕ್ಷಿಸಬೇಕು. ಈಗಾಗಲೇ ವೇದಿಕೆಯ ಮುಂಭಾಗದಲ್ಲಿ ಒಂದು ಆಸೀನರಾಗಬೇಕು ಅಂತೇಳಿ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ತಾ ಇದ್ದೇವೆ. ಆಗಿದೆ. ಈ ಮಹತ್ತರ ಸಂಸ್ಥೆಯ ಶಿಲ್ಪಿ, ಕಲೆ, ಸಾಹಿತ್ಯ, ಕ್ರೀಡೆ, ಶಿಕ್ಷಣ ಎಂಬ ಅದ್ಭುತ ಸಾಮ್ರಾಜ್ಯವನ್ನು ಸ್ಥಾಪಿಸಿ ಆ ಮೂಲಕ ಸಂಸ್ಕೃತಿಯ ರಕ್ಷಣೆಯನ್ನು ಮಾಡುತ್ತಾ ಡಾಕ್ಟರ್ ಮೋಹನ್ ಆಳ್ವ ಇವರ ಮಾರ್ಗದರ್ಶನದಲ್ಲಿ ಸುಮಾರು 20,000ಕ್ಕೂ ಅಧಿಕ ವಿದ್ಯಾರ್ಥಿಗಳಿಗೆ ಗುಣಮಟ್ಟದ ಶಿಕ್ಷಣವನ್ನು ನೀಡುತ್ತಾ ದೇಶ ವಿದೇಶಗಳಲ್ಲಿ ಕೀರ್ತಿಯನ್ನು ಗಳಿಸಿದ್ದಾರೆ. ಆಳ್ವಾಸ್ ವಿರಾಸತ್, ಆಳ್ವಾಸ್ ನುಡಿಸಿರಿ ಎಂಬ ಮಹೋತ್ಸವಗಳ ಮೂಲಕ ಭಾರತೀಯ ಸಂಸ್ಕೃತಿಯನ್ನು ವಿಶ್ವದ ಮೂಲೆ ಮೂಲೆಗಳಿಗೂ ತಲುಪಿದಂಥ ಈ ಸಂಸ್ಥೆ ಇಂದು ಈ ಪುಣ್ಯ ಭೂಮಿಯಾದ ಹನುಮಗಿರಿಯಲ್ಲಿ ಬ್ರಹ್ಮ ಕಲಶೋತ್ಸವದ ಈ ಸಂದರ್ಭದಲ್ಲಿ ತಮ್ಮ ಪ್ರತಿಭಾವಂತ ವಿದ್ಯಾರ್ಥಿಗಳಿಂದ ಆಳ್ವಾಸ್ ಸಾಂಸ್ಕೃತಿಕ ವೈಭವವನ್ನು ನಮಗೆ ಅರ್ಪಿಸ್ತಾ ಇದೆ. ಇದೀಗ ವೇದಿಕೆಗೆ ದೀಪ ಪ್ರಜ್ವಲಿಸಬೇಕಾಗಿ ವಿನಂತಿಯನ್ನ ಮಾಡ್ತಾ ಇದ್ದೇವೆ. ಕಲೆ, ಸಾಹಿತ್ಯ, ಕ್ರೀಡೆ ಎಂಬ ಶಿಕ್ಷಣದ ಅದ್ಭುತ ಸಾಮ್ರಾಜ್ಯವನ್ನು ಸ್ಥಾಪಿಸಿ ದಕ್ಷಿಣೋತ್ತರ ಜಿಲ್ಲೆಗಳಲ್ಲಿ ಶಿಕ್ಷಣದ ಕ್ರಾಂತಿಯನ್ನೇ ಮಾಡಿದಂತಹ ಮಹಾನ್ ವ್ಯಕ್ತಿ ಡಾಕ್ಟರ್ ಮೋಹನ್ ಆಳ್ವ. ಇವರ ಮಾರ್ಗದರ್ಶನದಲ್ಲಿ ಸುಮಾರು 20,000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿಗೆ ಭಾರತೀಯ ಶಿಕ್ಷಣ ನೀಡುವ ಮುಖಾಂತರವಾಗಿ ದೇಶ ವಿದೇಶಗಳಲ್ಲಿ ತನ್ನ ಕೀರ್ತಿಯನ್ನು ಪಸರಿಸಿದ್ದಾರೆ. ಆಳ್ವಾಸ್ ವಿರಾಸತ್, ಆಳ್ವಾಸ್ ನುಡಿಸಿರಿ ಎಂಬ ಮಹೋತ್ಸವಗಳ ಮೂಲಕ ಭಾರತೀಯ ಸಂಸ್ಕೃತಿಯನ್ನು ವಿಶ್ವದ ಮೂಲೆ ಮೂಲೆಗೂ ಪಸರಿಸಿದಂಥ ಕೀರ್ತಿ ಡಾಕ್ಟರ್ ಮೋಹನ್ ಆಳ್ವರಿಗೆ. ಇಂದು ನಾವೆಲ್ಲ ಹನುಮಗಿರಿಯಲ್ಲಿ ಶ್ರೀ ಕೋದಂಡರಾಮ ಪಂಚಮುಖಿ ಆಂಜನೇಯ ದೇವರ ಬ್ರಹ್ಮ ಕಲಶೋತ್ಸವದ ಆ ಸಂಪನ್ನತೆಯನ್ನು ಪಡೆದುಕೊಂಡು ಇದೀಗ ಕೊನೆಯ ಈ ಕಾರ್ಯಕ್ರಮ ಲವವೇದಿಕೆಯಲ್ಲಿ ಅನಾವರಣಗೊಳ್ಳಲಿದೆ. ಸಂಸ್ಕೃತಿಯ ಸಿರಿ, ಕಲೆಯ ನಗೆ, ಆಳ್ವಾಸ್ ವಿದ್ಯಾರ್ಥಿಗಳ ಅದ್ಭುತ ವೈಭವ. ಇಂದಿನ ಈ ಸಾಂಸ್ಕೃತಿಕ ವೇದಿಕೆಯಲ್ಲಿ ಕೇವಲ ಪೂಜೆ ಪುರಸ್ಕಾರವಷ್ಟೇ ಅಲ್ಲ, ನಮ್ಮ ನಾಡಿನ ಸಂಸ್ಕೃತಿ ಪರಂಪರೆ ಮತ್ತು ಕಲಾತ್ಮತೆಯ ಸೊಬಗು ಆಳ್ವಾಸ್ ವಿದ್ಯಾಸಂಸ್ಥೆಯ ಪ್ರತಿಭಾವಂತ ವಿದ್ಯಾರ್ಥಿಗಳಿಂದ ಮೂಡಿಬರಲಿದೆ. ಯಕ್ಷಗಾನ, ನೃತ್ಯ, ಸಂಗೀತ, ನಾಟಕ, ಪ್ರತಿ ಹೆಜ್ಜೆಯಲ್ಲೂ ಭಕ್ತಿ, ಪ್ರತಿ ನಾದದಲ್ಲೂ ನಾಡಿನ ಮಣ್ಣಿನ ಸುವಾಸನೆ. ಇದು ಕೇವಲ ವಿದ್ಯಾರ್ಥಿಗಳಲ್ಲ, ನಮ್ಮ ಸಂಸ್ಕೃತಿಯ ಜೀವಂತ ಪ್ರತಿಬಿಂಬಗಳು. ಆಳ್ವಾಸ್ ವಿದ್ಯಾಸಂಸ್ಥೆ ಎಂದರೆ ಕೇವಲ ಶಿಕ್ಷಣದ ಕೇಂದ್ರವಲ್ಲ, ಅದು ಒಂದು ಸಂಸ್ಕೃತಿ ಪೀಠ, ಕಲೆಯ ತಾಯಿಮನೆ,
ಇಲ್ಲಿ ಕಲಿತ ಪ್ರತಿಯೊಬ್ಬ ವಿದ್ಯಾರ್ಥಿಯು ತಮ್ಮ ಪ್ರತಿಭೆಯಿಂದ ಸಮಾಜದ ಮನಸ್ಸನ್ನ ಗೆಲ್ಲುತ್ತಾರೆ. ಇದೀಗ ವೇದಿಕೆಗೆ ದೀಪ ಪ್ರಜ್ವಲನದೊಂದಿಗೆ ಆರಂಭಿಸಬೇಕಾಗಿ ಗೌರವಾನ್ವಿತರನ್ನ ಬ್ರಹ್ಮಕಲಶೋತ್ಸವ ಸಮಿತಿಯ ಅಧ್ಯಕ್ಷರಾದ ನಳಿನ್ ಕುಮಾರ್ ಕಟೀಲು ಇವರು ವೇದಿಕೆಗೆ ಅವರನ್ನ ಬರಮಾಡಿಕೊಳ್ಬೇಕು. ದೀಪ ಪ್ರಜ್ವಲಿಸಿ ಶುಭಾರಂಭವನ್ನ ಮಾಡಬೇಕು. ಅವರೊಂದಿಗೆ ಸ್ವಾಗತ ಸಮಿತಿಯ ಅಧ್ಯಕ್ಷರಾದಂಥ ಡಾಕ್ಟರ್ ರವೀಶ್ ಪಡುಮಲೆ ತಾವು ಸಹ ಹೋಗಬೇಕು. ಇವರೊಂದಿಗೆ ಕ್ಷೇತ್ರ ಸಂವರ್ಧನಾ ಸಮಿತಿಯ ವಿಭಾಗದ ಮಂಗಳೂರು ಪ್ರಮುಖ್ ಚೇರ್ಮನ್ ಆ್ಯಂಡ್ ಮ್ಯಾನೇಜಿಂಗ್ ಡೈರೆಕ್ಟರ್ ಆಫ್ ಮುಳಿಯಾ ಗೋಲ್ಡ್ ಡೈಮಂಡ್ ಮುಳಿಯಾ ಪ್ರಾಪರ್ಟೀಸ್ ಹಾಗೂ ಪುತ್ತೂರು ಮಹತೋಬಾರ ಮಾಲಿಂಗೇಶ್ವರ ದೇವಸ್ಥಾನದ ಮಾಜಿ ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷರಾದಂಥ ಕೇಶವ್ ಪ್ರಸಾದ್ ಮುಳಿಯಾ ಅವರು ನಮ್ಮೊಂದಿಗಿದ್ದಾರೆ. ಇದೀಗ ಗಣ್ಯರು ತಾವೆಲ್ಲ ಸೇರಿ ಡಾಕ್ಟರ್ ಮೋಹನ್ ಆಳಾರೊಂದಿಗೆ ಇದೀಗ ದೀಪ ಪ್ರಜ್ವಲನ ಮಾಡಬೇಕಾಗಿ ವಿನಂತಿಯನ್ನ ಮಾಡ್ತಾ ಇದ್ದೇವೆ. ಕ್ಷೇತ್ರ ಹನುಮಗಿರಿಯ ಕಲಶೋತ್ಸವದ ಕ್ರಿಯಾಶೀಲ ಬ್ರಹ್ಮಕಲಶೋತ್ಸವ ಸಮಿತಿಯ ಅಧ್ಯಕ್ಷರು ನಳಿನ್ ಕುಮಾರ್ ಕಟೀಲು ನಮ್ಮೆಲ್ಲರ ಪ್ರೀತಿಯ ನಾಯಕ. ಅವರ ಕ್ರಿಯಾಶೀಲ ವ್ಯಕ್ತಿತ್ವದಿಂದ ಅತ್ಯಂತ ಉತ್ತಮ ರೀತಿಯಲ್ಲಿ ಬ್ರಹ್ಮಕಲಶೋತ್ಸವ ಸಂಪನ್ನಗೊಂಡಿದೆ. ಇದೀಗ ದೀಪ ಪ್ರಜ್ವಲನದೊಂದಿಗೆ ಶುಭಾರಂಭವನ್ನ ಮಾಡಿದ್ದಾರೆ ಕೇಶವ್ ಪ್ರಸಾದ್ ಮುಳಿಯಾ. ಇದೀಗ ಕ್ಷೇತ್ರದಿಂದ ಗೌರವ ನಳಿನ್ ಕುಮಾರ್ ಕಟೀಲ್ ಇವರಿಂದ ಹನುಮಗಿರಿಯ ಪ್ರೀತಿಯ ಗೌರವ ಕ್ಷೇತ್ರದಿಂದ ಡಾಕ್ಟರ್ ಮೋಹನ್ ಆಳ್ವ ಇವರಿಗೆ ಪ್ರೀತಿಯ ಗೌರವ ನೀಡ್ತಾರೆ. ಕಲೆ ಸಾಹಿತ್ಯ ಎಲ್ಲ ಕ್ಷೇತ್ರಗಳಲ್ಲೂ ತನ್ನ ಸಾಧನೆ ಮಾಡಿದ ಮೋಹನ್ ಆಳ್ವರಿಗೆ ಧರ್ಮದಂಡವನ್ನು ನೀಡಿ ಗೌರವಿಸ್ತಾ ಇದ್ದಾರೆ. ಇದು ಕೇವಲ ಧರ್ಮದಂಡ ಅಲ್ಲ, ಇದು ತಾವು ಮಾಡಿದಂಥ ಸಾಧನೆಗಾಗಿ ನಾವು ನೀಡುವಂಥ ದ್ಯೋತಕ. ತಮ್ಮ ಪ್ರೀತಿಯ ಗೌರವ ಶ್ರೀ ಕ್ಷೇತ್ರ ಹನುಮಗಿರಿಯಿಂದ ತಮಗೆ ನೀಡಿದಂಥ ಈ ಗೌರವ ಕೇವಲ ಇನ್ನು ಮುಂದೆಯೂ ಮಾಡುವಂತಹ ಶಕ್ತಿಯನ್ನು ಭಗವಂತ ಕರುಣಿಸಲಿ ಎಂಬುದಾಗಿ ಈ ಸಂದರ್ಭದಲ್ಲಿ ಎಲ್ಲರಲ್ಲಿ ಪ್ರಾರ್ಥಿಸುತ್ತಾ ಈ ಒಂದು ಸುಂದರ ಕ್ಷಣಕ್ಕೆ ನಾವೆಲ್ಲ ಇಲ್ಲಿ ಸಾಕ್ಷಿಗಳಾಗಿದ್ದೇವೆ. ಇದೀಗ ಎಲ್ಲರೂ ಎದ್ದು ನಿಂತು ಜೋರಾದ ಚಪ್ಪಾಳೆಯೊಂದಿಗೆ ಈ ಮಹೋನ್ನತ ಕ್ಷಣವನ್ನು ಸ್ವಾಗತಿಸಬೇಕಾಗಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಎಲ್ಲರೂ ಜೋರಾದ ಚಪ್ಪಾಳೆಯೊಂದಿಗೆ ಈ ಆಳ್ವಾಸ್ ವಿದ್ಯಾಸಂಸ್ಥೆಗಳ ಪ್ರತಿಭಾ ಅನಾವರಣಗೊಳ್ಳಲಿದೆ, ಅದಕ್ಕೆಲ್ಲ ನಾವು ಸಾಕ್ಷಿಗಳಾಗೋಣ ಎಂದು ಹೇಳುತ್ತಾ ಇದೀಗ ವೇದಿಕೆ ಡಾಕ್ಟರ್ ಆಳ್ವಾಸ್ ವಿದ್ಯಾಸಂಸ್ಥೆಯ ವಿದ್ಯಾರ್ಥಿಗಳಿಗೆ. ಎಲ್ರಿಗೂ ನಮಸ್ಕಾರ. ಜನನಿ ಜನ್ಮಭೂಮಿಶ್ಚ ಸ್ವರ್ಗಾದಪಿ ಗರಿಯಸಿ. ಜೀವ ಕೊಟ್ಟ ತಾಯಿ, ಜೀವನ ಕೊಟ್ಟ ಭೂಮಿ ತಾಯಿ, ಇವೆರಡೂ ಕೂಡ ಸ್ವರ್ಗಕ್ಕಿಂತಲೂ ಮಿಗಿಲು ಅನ್ನುವಂತಹ ಮಾತಿದೆ. ಇಡೀ ಜಗತ್ತಿಗೆ ವಸುದೈವ ಕುಟುಂಬಕಂ ಎನ್ನುವ ಪರಿಕಲ್ಪನೆಯನ್ನು ನೀಡಿದ ರಾಷ್ಟ್ರ ಒಂದಿದ್ರೆ ಅದು ನಮ್ಮ ಹೆಮ್ಮೆಯ ಭಾರತ ದೇಶ. 3 ಮಹಾ ಸಮುದ್ರಗಳು, 106 ಭಾಷೆಗಳು, ಅಗಣಿತ ಪಂಥಗಳು, ಬಗೆ ಬಗೆಯ ಜೀವನ ವಿಧಾನಗಳು, ಇವೆಲ್ಲಕ್ಕೂ ಮಿಗಿಲಾದ ಅನನ್ಯ ಸಂಸ್ಕೃತಿಗಳು ಇದು ನಮ್ಮ ಹೆಮ್ಮೆಯ ಭಾರತ ದೇಶ. ಈ ನಮ್ಮ ದೇಶದ ನೆಲದ ಕಲೆ ಸಂಸ್ಕೃತಿಗಳನ್ನು ಬಿಂಬಿಸುವಂತಹ ವಿಭಿನ್ನ ಕಾರ್ಯಕ್ರಮವೇ ಆಳ್ವಾಸ್ ಸಾಂಸ್ಕೃತಿಕ ವೈಭವ ಕಾರ್ಯಕ್ರಮ. ಈ ದಿನ ಹನುಮಗಿರಿಯಲ್ಲಿ ಹಬ್ಬದ ವಾತಾವರಣ, ಆರಾಧಿಸಿಕೊಂಡು ಬಂದಿರುವಂತಹ ದೇವರ ಬ್ರಹ್ಮಕಲಶೋತ್ಸವದ ಶುಭ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಜೊತೆ ಸೇರಿಕೊಂಡಿರುವಂಥದ್ದು. ಇಂತಹದೊಂದು ಪುಣ್ಯ ಗಳಿಗೆಯಲ್ಲಿ ಈ ವೇದಿಕೆಯ ಮೇಲೆ ಸಾಂಸ್ಕೃತಿಕ ವೈಭವವನ್ನು ನೀಡ್ತಾ ಇದೆ ಮೂಡುಬಿದಿರೆಯ ಆಳ್ವಾಸ್ ವಿದ್ಯಾಸಂಸ್ಥೆಯ ವಿದ್ಯಾರ್ಥಿಗಳು. ಈ ಸಮಯದಲ್ಲಿ ನಾವು ಗುರುತಿಸಬೇಕಾದಂತಹ ಅಂಶ ಏನು ಅಂತ ಕೇಳಿದ್ರೆ, ಈ ಒಂದು ಕ್ಷೇತ್ರದಲ್ಲಿ 3ನೆಯ ಬಾರಿಗೆ ಆಳ್ವಾಸ್ ವಿದ್ಯಾಸಂಸ್ಥೆಯ ವಿದ್ಯಾರ್ಥಿಗಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ನೀಡುವಂತಹ ಭಾಗ್ಯ ಅದು ನಮ್ಮದಾಗಿದೆ. ಈ ದಿನದ ಸುಂದರವಾದಂತಹ ಸಾಂಸ್ಕೃತಿಕ ವೈಭವ ಕಾರ್ಯಕ್ರಮಕ್ಕೆ ಸಾಕ್ಷಿಯಾಗಲಿಕ್ಕಿರುವಂತಹ ತಮ್ಮೆಲ್ಲರನ್ನೂ ಕೂಡ ಅತ್ಯಂತ ಪ್ರೀತಿಯಿಂದ ಈ ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ತಾ ಇದ್ದೇವೆ. ಬಂಧುಗಳೇ, ಜಗತ್ತಿಗೆ ಹಲವಾರು ಹೊಸತನಗಳನ್ನು ಕೊಟ್ಟಂತಹ ಶ್ರೇಯಸ್ಸು ಅದು ನಮ್ಮ ಭಾರತ ದೇಶಕ್ಕೆ ಸಲ್ಲುತ್ತೆ. ಅದು ಯೋಗ ಇರಬಹುದು, ಅಥವಾ ಆಯುರ್ವೇದ ಶಾಸ್ತ್ರ ಇರಬಹುದು, ಶೂನ್ಯ ಶಾಸ್ತ್ರ ಇರಬಹುದು. ಇಂತಹ ಹಲವಾರು ಹೊಸ ವಿಚಾರಗಳನ್ನು ಜಗತ್ತಿಗೆ ಕೊಡುಗೆಯಾಗಿ ನೀಡಿದೆ. ಇಂತಹದರಲ್ಲಿ ಮಹಾನ್ ಚೇತನವಾಗಿ ಗುರುತಿಸಿಕೊಂಡಿರುವಂಥದ್ದು ಯೋಗ.
ಪ್ರತಿನಿತ್ಯ ಮಾಡಬೇಕು ಯೋಗ. ಸದೃಢವಾಗೋದು ನಮ್ಮ ಆರೋಗ್ಯ. ಇದು ಹುಟ್ಟಿರೋದು ನಮ್ಮ ಮಣ್ಣಿನಲ್ಲಿ ಅನ್ನೋದೇ ನಮ್ಮ ಬಹುದೊಡ್ಡ ಭಾಗ್ಯ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪ್ರಶಸ್ತಿ ಪುರಸ್ಕಾರಗಳನ್ನು ಪಡೆದುಕೊಂಡಿರುವಂತಹ ನಮ್ಮ ಆಳ್ವಾಸ್ ವಿದ್ಯಾಸಂಸ್ಥೆಯ ವಿದ್ಯಾರ್ಥಿಗಳು ಇದೀಗ ವೇದಿಕೆಯ ಮೇಲೆ ಶಿವನ ಸ್ತುತಿಗೆ ಕಲಾತ್ಮಕ ಯೋಗ ಪ್ರದರ್ಶನವನ್ನು ಮಾಡ್ತಾ ಇದ್ದಾರೆ. ನಿರ್ದೇಶನವನ್ನು ಮಾಡಿದ್ದಾರೆ ನಿರ್ಮಲಾ ಕೋಡ್ಲಿಕರ್. ನಿಮಗಾಗಿ ಕಲಾತ್ಮಕ ಯೋಗ ಪ್ರದರ್ಶನ. जटाटवी गलज्जल प्रवाह पावितस्थले कलेवलम्ब्य लम्बितां भुजङ्ग तुङ्गमालिकान्तमड्डमड्डमड्डमन्निनादवड्डमर्वयं चकार चण्डताण्डवं तनोतु नः शिव शिवम्. जटाकटाह सम्भ्रम भ्रमन्निलिम्प निर्झरी विलोल वीचि वल्लरी विराजमान मूर्धनि धगद्धगद्धगज्ज्वलल्ललाट पट्ट पावके किशोर चन्द्रशेखरे रतिः प्रतिक्षणं मम. धराधरेन्द्र नन्दिनी विलास बन्धु बन्धुरस्फुरद्दिगन्त सन्तति प्रमोदमान मानसे कृपा कटाक्ष धोरणी निरुद्ध दुर्धरापदि क्वचिद्दिगम्बरे मनो विनोद मेतु वस्तुनि. जटाभुजंग पिंगल स्फुरत् प्रणामणि प्रभा कदम्ब कुङ्कुमद्रव प्रलिप्त दिग्वधूमुखे मदान्द सिन्धुर स्फुरद्वगुत्तरीय मेदुरे मनो विनोदमद्भुतं बिभर्तु भूत भर्तरि. ॐ नमः शिवाय. सदा शिवं भजाम्यहं सदा शिवं भजाम्यहम्. ॐ नमः शिवाय. सहस्रलोचन प्रभृत्य शेषलेख शेखर प्रसून धूलि धोरणी विधूसराङ्घ्रि पीठभूभुजङ्ग राजमालया निबद्ध जाट जूटक श्रियै चिराय जायतां चकोर बन्धुशेखरः. ललाट चत्वरज्वल धनञ्जय स्फुलिङ्ग भानिपीत पञ्चसायकं नमन्निलिम्प नायकं सुधामयूखलेखया विराजमान शेखरं महाकपालि सम्पदे शिरोजटालमस्तु नः. कराल भाल पट्टिका धगद्धगद्धगज्ज्वल धनञ्जयाहुतीकृत प्रचण्ड पञ्चसायके धराधरेन्द्र नन्दिनी कुचाग्र चित्रपत्रक प्रकल्पनैक शिल्पिनी त्रिलोचने रतिर्मम. नवीन मेघमण्डली निरुद्ध दुर्धर स्फुरत् कुहूनिशीथिनी तमः प्रबन्धबद्ध कन्धरः निलिम्प निर्झरीधरस्तनोतु कृत्ति सिन्धुरः कलानिधान बन्धुरः श्रियं जगद्धुरन्धरः. प्रफुल्ल नील पंकज प्रपंच कालिम प्रभावलंबि कंठ कंदली रुचि प्रबद्ध कंधरं स्मरच्छिदं पुरच्छिदं भवच्छिदं
खच्चिदं गजच्छिदान्धकच्छिदं तमन्तकच्छिदं भजे अखर्व सर्वमङ्गलाकलाकदम्बमञ्जरी रसप्रवाह माधुरी विजृम्भणा मधुव्रतं स्मरान्तकं पुरान्तकं भवान्तकं मखान्तकं गजान्तकान्धकान्तकं तमन्तकान्तकं भजे विनिर्गमत्क्रमस्फुरत्करालभालहव्यवाढ्यमिद्धिमिद्धिमिध्वनन् मृदङ्गतुङ्गमङ्गलध्वनिक्रम प्रवर्तित प्रचण्ड ताण्डवः शिवा स्पृशद्विचित्रकल्पयोर्भुजङ्गमौक्तिकत्रजो गरिष्ठरत्नलोष्टयो सुहृद्विपक्षपक्षयो कृष्णारविन्द चक्षुषो प्रजामही महेन्द्रयो समप्रवृत्तिकः कदा सदा शिवं भजाम्यहम् निर्झरी निकुञ्जकोटरे वसन् विमुक्त दुर्मतिः सदा शिरस्थमञ्जलिं वहन् विमुक्तलोललोचनो ललाम भाल लग्नकः शिवेति मन्त्रमुच्चरन् कदा सुखी भवाम्यहम् नित्यमेव मुक्तमुत्तमोत्तमं स्तवं पठन् स्मरन् ब्रुवन्नरो विशुद्धिमेति सन्ततं हरे गुरौ सुभक्तिमाशु याति नान्यथा गतिं विमोहनं हि देहिनां सुशङ्करस्य चिन्त विमोहनं हि देहिनां सुशङ्करस्य चिन्त विमोहनं हि देहिनां सुशङ्करस्य चिन्तनो ಸಮುದ್ರ ಮಥನದ ಕತೆ ನಮ್ಮೆಲ್ಲರಿಗೂ ಕೂಡ ತಿಳಿದಿರಬಹುದು.
ಒಂದು ಕಡೆಯಲ್ಲಿ ಅಸುರರು, ಮತ್ತೊಂದು ಕಡೆಯಲ್ಲಿ ದೇವತೆಗಳು ಹಾಲಿನ ಸಮುದ್ರವನ್ನ ಮಥನವನ್ನ ಮಾಡುವಂಥದ್ದು. ಈ ಸಮಯದಲ್ಲಿ ಕೇವಲ ಅಮೃತ ಮಾತ್ರ ದೊರಕದೆ ಅಮೃತದ ಜೊತೆಗೆ ಒಂದಷ್ಟು ಅನರ್ಘ್ಯ ರತ್ನಗಳು ಕೂಡ ಜನ್ಮವನ್ನ ತಾಳುವಂಥದ್ದು. ಸಮುದ್ರದ ಮಧ್ಯಭಾಗದಲ್ಲಿ ಕಮಲದ ಮಧ್ಯೆ ಜನ್ಮವನ್ನ ತಾಳಿದಂತಹ ಅನರ್ಘ್ಯ ರತ್ನ ಲಕ್ಷ್ಮೀ ದೇವತೆ. ಸಂಪತ್ತಿನ ಅಧಿದೇವತೆಯಾದಂತಹ ಮಹಾಲಕ್ಷ್ಮಿಯನ್ನ ಆದಿಲಕ್ಷ್ಮಿ, ಧನಲಕ್ಷ್ಮಿ, ಧಾನ್ಯಲಕ್ಷ್ಮಿ, ಗಜಲಕ್ಷ್ಮಿ, ಧೈರ್ಯಲಕ್ಷ್ಮಿ, ಸಂತಾನಲಕ್ಷ್ಮಿ, ವಿದ್ಯಾಲಕ್ಷ್ಮಿ, ವಿಜಯಲಕ್ಷ್ಮಿ ಹೀಗೆ 8 ರೂಪಗಳಲ್ಲಿ ಆರಾಧನೆಯನ್ನ ಮಾಡ್ಕೊಂಡು ಬಂದಿದ್ದೇವೆ. ಇಂತಹ ಲಕ್ಷ್ಮಿಯ ಅಷ್ಟರೂಪಗಳನ್ನ ಈ ವೇದಿಕೆಯ ಮೇಲೆ ಭರತನಾಟ್ಯದ ಮೂಲಕ ಕಣ್ತುಂಬಿಕೊಳ್ಳುವಂತಹ ಹೊತ್ತು ನಿರ್ದೇಶನವನ್ನ ಮಾಡಿದ್ದಾರೆ ವೇದ್ವಾನ್ ದೀಪಕ್ ಕುಮಾರ್ ಪುತ್ತೂರು. ಬನ್ನಿ ನೋಡೋಣ ಭರತನಾಟ್ಯ ಅಷ್ಟಲಕ್ಷ್ಮಿಯರು. ಸರಿ
नाशिनी धान्यलक्ष्मी नमोऽस्तु ते क्षीरसम्भवे कल्मषनाशिनी धान्यलक्ष्मी नमोऽस्तु ते धान्यलक्ष्मी नमोऽस्तु ते विष्णु मनोहरी तुष्टध्वंसिनी धैर्यलक्ष्मी नमोऽस्तु ते विष्णु मनोहरी दुष्टध्वंसिनी धैर्यलक्ष्मी नमोऽस्तु ते धैर्यलक्ष्मी नमोऽस्तु ते चतुरानन हरि हरादि पूजिते गजलक्ष्मी देवी नमोऽस्तु ते चतुरानन हरिहरादि पूजिते गजलक्ष्मी देवी नमोऽस्तु ते गजलक्ष्मी देवी नमोऽस्तु ते पद्मनयनी पद्मनाभप्रिये पद्मनयनी पद्मनाभप्रिये संतानलक्ष्मी नमोऽस्तु ते पद्मनयनी पद्मनाभप्रिये संतानलक्ष्मी नमोऽस्तु ते संतानलक्ष्मी नमोऽस्तु ते धीम
ರಿ ಗ ರಿ ಸ ನಿ ದ ನಿ ಸ ನಿ ದ ಪ ಮ ಪ ದ ನಿ ಸ ನಿ ದ ಪ ಮ ಗ ರಿ ಗ ಮ ಪ ಸ ರಿ ಗ ಮ ಪ ಮ ಗ ರಿ ಗ ಮ ಪ ದ ನಿ ದ ಪ ಮ ಪ ದ ನಿ ಸ ರಿ ದ ಪ ಮ ಪ ದ ನಿ ಸ ರಿ ರಿ ಸ ನಿ ದ ನಿ ಸ ಟಿ ಗ ರಿ ಸ ನಿ ದ ನಿ ಸ ಟಿ ಗ ರಿ ಸ ನಿ ದ ರಿ ಸ ನಿ ದ ಪ ದ ನಿ ಸ ರಿ ಸ ನಿ ದ ಪ ದ ನಿ ಸ ರಿ ಸ ನಿ ದ ನಿ ಸ ಟಿ ದ ಪ ಮ ಪ ದ ನಿ ಸ ನಿ ದ ಪ ಮ ಪ ದ ನಿ ಸ ರಿ ದ ಪ ಮ ಧರ್ಮ ಸಂವರ್ಧಿನಿ ಸುರೇಶ್ವರಿ ವಿಜಯಲಕ್ಷ್ಮಿ ನಮೋಸ್ತುತೆ ಧರ್ಮ ಸಂವರ್ಧಿನಿ ಸುರೇಶ್ವರಿ ವಿಜಯಲಕ್ಷ್ಮಿ ನಮೋಸ್ತುತೆ ವಿಜಯಲಕ್ಷ್ಮಿ ನಮೋಸ್ತುತೆ ಜ್ಞಾನದಾಯಿನಿ ಪದ್ಮಸೂದರಿ ಜ್ಞಾನದಾಯಿನಿ ಪದ್ಮಸೂದರಿ ವಿದ್ಯಾಲಕ್ಷ್ಮಿ ನಮೋಸ್ತುತೆ ಜ್ಞಾನದಾಯಿನಿ ಪದ್ಮಸೂದರಿ ವಿದ್ಯಾಲಕ್ಷ್ಮಿ ನಮೋಸ್ತುತೆ ವಿದ್ಯಾಲಕ್ಷ್ಮಿ ನಮೋಸ್ತುತೆ ವಿದ್ಯಾಲಕ್ಷ್ಮಿ ನಮೋಸ್ತುತೆ दारिद्र्यदमनी सम्पत्प्रधात्री श्रीधनलक्ष्मी नमोस्तुते दारिद्र्यदमनी सम्पत्प्रधात्री श्रीधनलक्ष्मी नमोस्तुते श्रीधनलक्ष्मी नमोस्तुते श्रीधनलक्ष्मी नमोस्तुते अष्टलक्ष्मी नमोस्तुते श्रीहरि वल्लभे अष्टलक्ष्मी श्री
ಜಗತ್ತಿಗೆ ಆದರ್ಶ ದಾಂಪತ್ಯದ ಸಂದೇಶವನ್ನು ನೀಡಿದಂತಹ ಮೊದಲ ಜೋಡಿ ಇದ್ರೆ ಅದು ಶಿವ ಮತ್ತು ದಾಕ್ಷಾಯಿನಿ. ದಾಕ್ಷಾಯಿನಿಗೆ ಶಿವನ ಮೇಲೆ ಅತೀವ ಪ್ರೀತಿ. ಕಡೆಗೆ ಬ್ರಹ್ಮದೇವರ ಸಲಹೆಯಂತೆ ಒಲ್ಲದ ಮನಸ್ಸಿನಿಂದ ದಾಕ್ಷಾಯಿನಿ ಮತ್ತು ಶಿವನ ಮದುವೆಯನ್ನ ಮಾಡಿದವನು ದಾಕ್ಷಾಯಿನಿಯ ತಂದೆ ದಕ್ಷ. ತನಗೆ ಎಲ್ಲೋ ಒಂದು ಕಡೆಯಲ್ಲಿ ಶಿವನಿಂದ ಅವಮಾನವಾಯಿತು ಅಂತ ಭಾವಿಸಿ ಶಿವನ ಮೇಲೆ ಪ್ರತಿಕಾರವನ್ನ ತೀರಿಸಲು ದಕ್ಷ ಒಂದು ಯಾಗವನ್ನ ಮಾಡುವಂಥದ್ದು. ಅದು ಅಂತಿಂತ ಯಾಗವಲ್ಲ, ಬದಲಿಗೆ ನಿರೀಶ್ವರ ಯಾಗ, ಅಂದ್ರೆ ಶಿವನಿಗೆ ಹವಿರ್ಭಾಗವಿಲ್ಲದಂತಹ ನಿರೀಶ್ವರ ಯಾಗವನ್ನ ಮಾಡ್ತಾನೆ ದಕ್ಷ. ಆ ಒಂದು ಯಾಗದ ಸಮಯದಲ್ಲಿ ಇದ್ದಂತಹ ದಾಕ್ಷಾಯಿನಿಗೆ ತನ್ನ ಗಂಡನಿಗೆ ಆಗ್ತಾ ಇರುವಂತಹ ಅವಮಾನ, ಜೊತೆಗೆ ತವರಿನಲ್ಲಿ ತನಗೆ ಆಗ್ತಾ ಇರುವಂತಹ ತಿರಸ್ಕಾರ, ಇದರೆಲ್ಲದರಿಂದ ಮನನೊಂದಂತಹ ದಾಕ್ಷಾಯಿನಿ ತನ್ನೊಳಗೆ ಇದ್ದಂತಹ ಯೋಗಾಗ್ನಿಯನ್ನ ಜಾಗೃತಗೊಳಿಸಿ ತನ್ನನ್ನು ತಾನು ಸುಟ್ಟುಕೊಳ್ತಾಳೆ ದಾಕ್ಷಾಯಿನಿ. ಇದರಿಂದ ಕುಪಿತಗೊಂಡಂತಹ ಶಿವ ತನ್ನ ಜಟೆಯಿಂದ ವೀರಭದ್ರನನ್ನು ಸೃಷ್ಟಿಸಿ ಅವನ ಮುಖೇನವಾಗಿ ದಕ್ಷನ ವಧೆಯನ್ನ ಮಾಡುವಂಥದ್ದು. ಸತಿಯನ್ನ ಕಳೆದುಕೊಂಡಂತಹ ಶಿವ ತಪಸ್ಸಿಗೆ ಕೂರುವಂಥದ್ದು. ಕಾಲಕ್ರಮೇಣದಲ್ಲಿ ಇದೇ ದಾಕ್ಷಾಯಿನಿ ಪಾರ್ವತಿಯ ರೂಪದಲ್ಲಿ ಹಿಮವಂತನ ಮಗಳಾಗಿ ಮತ್ತೆ ಜನ್ಮವನ್ನ ಪಡಿತಾಳೆ. ಪಾರ್ವತಿಗೂ ಕೂಡ ಶಿವನನ್ನ ವರಿಸಬೇಕು ಎನ್ನುವಂತಹ ಹಂಬಲ. ತಪಸ್ಸು ಮಾಡಿದ್ರೂ ಕೂಡ ಶಿವ ತನ್ನನ್ನ ವರಿಸದನ್ನ ಕಂಡು ತನ್ನ ಪ್ರಾಣತ್ಯಾಗಕ್ಕೆ ಮುಂದಾಗ್ತಾಳೆ ಪಾರ್ವತಿ. ಕಡೆಗೆ ದೇವತೆಗಳ ಬೇಡಿಕೆ ಜೊತೆಗೆ ಪಾರ್ವತಿಯ ನಿಷ್ಕಲ್ಮಶವಾದಂತಹ ಪ್ರೀತಿಗೆ ಮನಸೋತಂತಹ ಶಿವ ಪಾರ್ವತಿಯನ್ನ ವರಿಸ್ತಾನೆ. ಕೇವಲ ತನ್ನ ಮನಸ್ಸಿನಲ್ಲಿ ಮಾತ್ರ ಅರ್ಧ ಭಾಗವನ್ನು ನೀಡುವುದಲ್ಲದೆ ತನ್ನ ದೇಹದಲ್ಲೂ ಕೂಡ ಅರ್ಧ ಭಾಗವನ್ನ ಸತಿಗೆ ನೀಡಿ ಅರ್ಧನಾರೀಶ್ವರ ಅಂತ ಕರೆಸಿಕೊಳ್ಳುವಂತಹ ಶಿವನ ಕಥನವನ್ನ ಸಾರುವಂತಹ ಯಕ್ಷ ಪ್ರಯೋಗವನ್ನ ವೇದಿಕೆಯ ಮೇಲೆ ನೋಡುವಂತಹ ಹೊತ್ತು ನಿರ್ದೇಶನವನ್ನ ಮಾಡಿದ್ದಾರೆ ಪೃಥ್ವಿ ಶೆಟ್ಟಿಗಾರ್ ಮತ್ತು ಶಬರೀಶ್. ಬನ್ನಿ ನೋಡೋಣ ಬಡಗುತಿಟ್ಟಿನ ಯಕ್ಷ ಪ್ರಯೋಗ ಶಂಕರಾರ್ಧ ಶರೀರಿಣಿ. ಶಂಭೋ ಶಿವ ಶಂಭೋ ಸ್ವಯಂಭೋ ಭೋ ಶಂಭೋ ಶಿವ ಶಂಭೋ ಸ್ವಯಂಭೋ ಮಧುರ ಮಗೋನತ ದಾಂಪತ್ಯ ಹೃದಯೋನ್ಮೀಲಿತ ಸಾಂಗತ್ಯ ಇದು ಶಿವ ಸತಿಯರ ಅನುರಕ್ತಿ ಪದುಳದಿ ಕಟು ಮಧು ಸಂಪ್ರಕ್ತಿ ನಟಿಸಿದರಾಗ ಜಗನ್ನಟರು ನಟಿಸಿದರಾಗ ಜಗನ್ನಟರು ಚಟುಲ ವಿಭಾವದಿ ಕಲೆತವರು ಚಟುಲ ವಿಭಾವದಿ ಕಲೆತವರು ನಟಿಸಿದರಾಗ ಜಗನ್ನಟರು ಕಟಿ ಪದ ಬ್ರೋ ಭುಜ ಕಟಿ ಪದ ಭ್ರೂ ಭುಜ ಕಟಿ ಪದ ಭ್ರೂ ಭುಜ ವೇದಗಳು ಘಟಿಸಲು ನವರಸ ರೂಪಗಳು ಘಟಿಸಲು ನವರಸ ರೂಪಗಳು ವೃಕ್ಷಾವೇಶದಿ ನೃತ್ಯಾವಳಿಯನ್ನು ಸಾಕ್ಷಾತ್ಕರಿಸಿ ಪಾಲಾಕ್ಷ ವೃಕ್ಷಾವೇಶದಿ ನೃತ್ಯಾವಳಿಯನ್ನು ಸಾಕ್ಷಾತ್ಕರಿಸೆ ಪಾಲಾಕ್ಷ ಪ್ರೇಕ್ಷ ಪ್ರಮೋದಕ ಲಾಸ್ಯ ವಿಲಾಸವ ಅಕ್ಷಿಗೆ ನಿಲುಕಿಸೆ ರಸಮೋಕ್ಷ 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 ರಸಮೋಕ್ಷ
ತಳಮಳಿಸಿ 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 ಆ ಆ ಶಂಭು ಮಗಾದೇವ ಬಾರೆನ್ನ ಜೊತೆಗೆ ಶಂಭೋ ಮಗಾದೇವ ಬಾರೆನ್ನ ಜೊತೆಗೆ ಬಾರೆನ್ನ ಜೊತೆಗೆ ಬಾರೆನ್ನ ಜೊತೆಗೆ ಎಲ್ಲಿಗೆ ಹಂಬಲಿಸಿದೆ ಮನ ತವರಿನ ಕಡೆಗೆ ಹಂಬಲಿಸಿದೆ ಮನ ತವರಿನ ಕಡೆಗೆ ಬಾರೆನ್ನ ಜೊತೆಗೆ ತವರಿನ ಕಡೆಗೆ ಬಾರೆನ್ನ ಜೊತೆಗೆ ಬೇಡ ಸತಿ. ಯಾಕೆ ಸ್ವಾಮಿ? ವರುಣಾಲೋಕದೋಳೊಮ್ಮೆ ನಡೆದ ಯಾಗದೋಳು ವರಸ ಬೋಧ್ಯಕ್ಷತೆಯ ಹರನು ವಹಿಸಿರಲೋ ಜಯ 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 ರುದ್ರ ಜಯ 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 ಭದ್ರ ಜಯ ಜಯ ಲಯ ಮುದ್ರ ಜಯ ಜಯ ಭವ ಚಿತ್ರ ಪರಿತಮದ ಗರ್ಭದಲ್ಲಿ ಬಂದನಾದಕ್ಷ ಜರೆದು ನಿಂದಿಸಿದ ಮತ್ಸರದೊಳ ರೂಕ್ಷ ಜರೆದು ನಿಂದಿಸಿದ ಮತ್ಸರದೊಳ ರೂಕ್ಷ ಹಾಗಾಗಿ ಬೇಡ ಕಾಂತೆ. ಹೇ ತ್ರಿಲೋಚನ ನಿನ್ನ ಸತಿಗಿದು ಪುತ್ರಿಕಾ ಧರ್ಮ ತಾಳು ಕಾತ್ಯಾಯನಿ ವಿವೇಕದಿ ಕೇಳವನ ಮರ್ಮ ಶೂಲಿಗೋರಕ ಪಾಲಿಗರಿವುದು ಬಾಲೆಯಳ ಮನಸ್ಸು ತ್ರಿಪುರ ಸುಂದರಿ ವಿಷಮಕಾಂಕ್ಷೆಯ ಜಪಿಸದು ಪಶಮಿಸು ಮೃಡನೆ ನೀ ದೃಢನೆ ಮೌನ ನಿನ್ನೊಡನೆ ಹೋಗಿ ಬಗೆ ನಾನು ತೊಲಗು ಇನ್ನೇನು ಯಾಗವು ಸಾಗುತ್ತಿದೆ ನಿರೀಶ್ವರ ಯಾಗವು ಸಾಗುತ್ತಿದೆ ಯಾಗವು ಸಾಗುತ್ತಿದೆ ನಿರೀಶ್ವರ ಯಾಗವು ಸಾಗುತ್ತಿದೆ ದಿತ್ತತ್ತಾಂ ದಿತ್ತತ್ತಾಂ ದಿತ್ತ ದಿತ್ತ ದಿತ್ತತ್ತಾಂ 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 ದಿತ್ತ ದಿತ್ತ ದಿತ್ತತ್ತಾಂ ತವರನ್ನು ಸೇರುವ ತವ ಕದಿ ಬಂದಳು ತವರನ್ನು ಸೇರುವ ತವ ಕದಿ ಬಂದಳು ಭುವನೇಶ್ವರಿ ಅಂಬೆ ಜಗದೀಶ್ವರಿ ಭುವನೇಶ್ವರಿ ಅಂಬೆ ರಮೇಶ್ವರಿ ರಮೇಶ್ವರಿ ಪರಮೇಶ್ವರಿ ಪುಣ್ಯ ಪುರುಷ ಪಿತನಿಗೆ ನಮನ
ನಮನ ಸ್ನೇಹದ ಸೋದರಿಯರೇ ನಮನ ಇಂದ್ರಾಯ ಸ್ವಾಹ ಇಂದ್ರಾಯ ಇದನ್ನಮಮ ಅಗ್ನಯೇ ಸ್ವಾಹ ಅಗ್ನಯೇ ಇದನ್ನಮಮ ಯಮಾಯ ಸ್ವಾಹ ಯಮಾಯ ಇದನ್ನಮಮ ಈಶಾನಾಯ ಹರನೇ ನಿನ್ನನ್ನು ಪೀಡಿಸಿ ದುರುಳನ ಯಾಗಕ್ಕೆ ಬಂದೆನು ಹರನೇ ನಿನ್ನನ್ನು ಪೀಡಿಸಿ ದುರುಳನ ಯಾಗಕ್ಕೆ ಬಂದೆನು ಹರಿದುದು ಚಲಘಟ ಬುದ್ಧಿಯು ಸರಿಯಾಯಿತೆ ಶಾಸ್ತಿ ಹರಿದುದು ಚಲಘಟ ಬುದ್ಧಿಯು ಸರಿಯಾಯಿತೆ ಶಾಸ್ತಿ ಹರನೇ ರುದ್ರನಿಂದೆಯ ಗೈದ ಮುಖವಿದು ಛಿದ್ರವಾಗಲೇ ದಕ್ಷನಿಗೆ ಚಿರನಿದ್ರೆಯೋಗಲೇ ಇದಕ್ಕೆ ಭೈರವ ಭದ್ರನಾಣೆ ಪಾನ ಪಾನವ ನಾಭಿಗೆ ಧರಿಸಿ ಉದಾನವ ಹೃದಯಾಗ್ರದಿ ನೆಲೆಗೊಳಿಸಿ ಕೊರಳಿಯು ವಾಯುವ ಭ್ರೂಮಧ್ಯಕ್ಕೆ ತರಿಸಿ ಯೋಗಾಗ್ನಿಯ ಅಂಗಾಂಗದಿ ಧರಿಸಿ ದಕ್ಷಿಣ ಜಯಿಸಿದಳು ಶಿವಪದ ಕಕ್ಷೆಗೆ ತಲುಪಿದಳು ಶಿವಪದ ಕಕ್ಷೆಗೆ ತಲುಪಿದಳು ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಕೇಶ ಪಾಶ ನಿಖಿಲ ನಯನೋ ವೇಷ ಕೇಶ ಪಾಶ ನಿಖಿಲ ನಯನೋ ವೇಷ ಅದ ಮರೆದ ತುಳಿವಂತೆ ಪದವಿಲಾಸ ಅದ ಮರೆದ ತುಳಿವಂತೆ ಪದವಿಲಾಸ ಉಂಡಮಾಲೆಯ ಧರಿಸಿ ವಿಷಮಾಕ್ಷಿಗಳು ಜ್ವಲಿಸಿ ಚಂಡೋಗ್ರ ರೂಪದಲ್ಲಿ ವೀರಭದ್ರ ಚಂಡೋಗ್ರ ರೂಪದಲ್ಲಿ ವೀರಭದ್ರ ಕಾಲಪಣೆಯ ಕೂಡುತ್ತಾಗ ಕಿಟಲಿ ಶೂಲವನ್ನು ತಿರುಗುತ್ತಾಗ ತಿತ್ತಂ ತಕಿಟಲಿ ಕಾಲಪಣೆಯ ಕೂಡುತ್ತಾಗ ಶೂಲವನ್ನು ತಿರುಗುತ್ತಾಗ ಕಾಲಿಡುತ್ತ ಕರಾಳ ರೂಪಿ ಕಾಲ ಭೈರವ ಬಂದ ಕಾಲ ಭೈರವ ಪ್ರಜಾಪತಿಯ ಪ್ರಜಾತತಿಗೆ ಹೃದಯ ತಳಮಳ ಅಜಾಂಡವನ್ನೇ ಆವರಿಸಿದ ಪ್ರಳಯ ಮಂಡಳ ಮಾತೆಯ ಕಾಡಲು ಮೀಸೆ ತೀಡಿದ ಭೃಗುವಿನ ಮೀಸೆ
ಹುಡುಕಿದ ತಾಮಸನೇ ನಿನ್ನನ್ನು ಮುಗಿಸುವೆನು ಅಗ್ನಿಗೆ ನಿನ್ನನ್ನು ಹೋಮಿಪೆನು ಪ್ರಣವನಿನಾದದ ಮಾತ್ರಕ್ಕೆಯೇ ಮನದನುರಾಗದ ಬಾಲಿಕೆಯೇ ಮನದನುರಾಗದ ಬಾಲಿಕೆಯೇ ಗಣತಪದುರಿಯಲ್ಲಿ ಬೇಯುವೆನು ಪುನರಾಗಮನಕ್ಕೆ ಕಾಯುವೆನು ಪುನರಾಗಮನಕ್ಕೆ ಕಾಯುವೆನು ಆಮೇಲೆ ಏನಾಯಿತು? ಕಲ್ಯಾಣಂ ಶುಭಯೋಗಂ ಕಲ್ಯಾಣಂ ಶುಭಯೋಗಂ ಶ್ರೀ ಗೌರಿ ಪರಶಿವರ ಅನುರಾಗಂ ಶ್ರೀ ಗೌರಿ ಪರಶಿವರ ಅನುರಾಗಂ ವರನ ಮಾಲಿಕೆ ಹಿಡಿದು ನಾಚಿದಳು ಗೌರಿ ಭರಿತ ಗಂಭೀರದಲ್ಲಿ ನಿಂತ ಶಿವಶೌರಿ ಕಲ್ಯಾಣಂ ಶುಭಯೋಗಂ ಶ್ರೀ ಗೌರಿ ಪರಶಿವರ ಅನುರಾಗಂ ಶ್ರೀ ಗೌರಿ ಪರಶಿವರ ಅನುರಾಗಂ ಶ್ರೀ ಗೌರಿ ಪರಶಿವರ ಅನುರಾಗಂ ಗಟ್ಟಿಮೇಳ ಗಟ್ಟಿಮೇಳ ಮಾಂಗಲ್ಯತಂತನಾನೇನ ಮಮ ಜೀವನ ಹೇತುನಾ ಕಂಠೆ ಭದ್ರಾಮಿ ಶುಭಗೆ ತ್ವಂ ಜೀವ ಶರದಾಂ ಶತಂ ಭುವನಕ್ಕೆ ಕಲ್ಯಾಣ ಭುವನಕ್ಕೆ ಕಲ್ಯಾಣ ಪುನರಪಿ ಶಿವ ಶಿವೆಯರ ಮಿಲನ ಪುನರಪಿ ಶಿವ ಶಿವೆಯರ ಮಿಲನ ಸವಿನಯದಿಂದಲೇ ಸಕಲರು ನೆರೆದರು ಸವಿಮಧು ಸಂಭ್ರಮದಲ್ಲಿ ಮೈ ಮರೆತರು ಸವಿನಯದಿಂದಲೇ ಸಕಲರು ನೆರೆದರು ಸವಿಮಧು ಸಂಭ್ರಮದಲ್ಲಿ ಮೈ ಮರೆತರು ದೀಂ ದೀಂ ದಿನ ತಾಂ 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 ದಿನ ದೀಂ 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 ದಿನ ತಾಂ 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 ದಿನ ದೀಂ ಕಲ್ಯಾಣಂ ಶುಭಯೋಗಂ ಶ್ರೀ ಗೌರಿ ಪರಶಿವರ ಅನುರಾಗಂ ಮೂರು ಸಾಗರವಿದ್ದರೆ 100 ದೇಗುಲವಿದ್ದರೆ ದೇವಸಾಸಿರರಿದ್ದರೆ ಮಂತ್ರಗಳಿದ್ದರೆ ವೇದಗಳಿದ್ದರೆ ಗಿರಿ ಹಿಮಾಲಯವಿದ್ದರೆ ಏನು ಸಾರ್ಥಕ ಮನೆಯ ಮಕ್ಕಳು ಮಲಗಿ ನಿದ್ರಿಸುತ್ತಿದ್ದರೆ. ಇಡೀ ಜಗತ್ತಿಗೆ ಜಗದ್ಗುರುವಾದಂತಹ ನಮ್ಮ ರಾಷ್ಟ್ರದ ನೆಲದಲ್ಲಿ ಅದೆಷ್ಟು ಕಲಾ ಪ್ರಕಾರಗಳಿವೆ, ಸಂಸ್ಕೃತಿಗಳಿವೆ. ಇವೆಷ್ಟೇ ಇದ್ರೂ ಕೂಡ ಇದರ ಅರಿವು ಇವ ಜನತೆಗೆ ಇರದೇ ಹೋದರೆ
ನಮ್ಮ ನೆಲದ ಕಲೆಗಳ ಸಂಸ್ಕೃತಿಗಳ ಅರಿವನ್ನ ಯುವ ಜನತೆಯಲ್ಲಿ ಮೂಡಿಸಬೇಕು ಎನ್ನುವಂತಹ ಮಹದಾಸೆಯಲ್ಲಿ ಹುಟ್ಟಿಕೊಂಡದ್ದೇ ಆಳ್ವಾಸ್ ಸಾಂಸ್ಕೃತಿಕ ವೈಭವ ಕಾರ್ಯಕ್ರಮ. ಇಂತಹದೊಂದು ಸಾಂಸ್ಕೃತಿಕ ಕಾರ್ಯಕ್ರಮ ಕೇವಲ ನಮ್ಮ ರಾಜ್ಯ ದೇಶದ ಬೇರೆ ಬೇರೆ ಭಾಗಗಳಲ್ಲಿ ಮಾತ್ರವಲ್ಲದೆ ಕಡಲಾಚೆಯ ಹೊರ ದೇಶದ ಮಣ್ಣಿನಲ್ಲೂ ಕೂಡ ನಮ್ಮ ನೆಲದ ಕಲೆಯ ಕಂಪನ್ನ ಪಸರಿಸಿದೆ ಆಳ್ವಾಸ್ ಸಾಂಸ್ಕೃತಿಕ ವೈಭವ. ಇದರ ಜೊತೆಗೆ ನಮ್ಮ ದೇಶದ ಸನ್ಮಾನ್ಯ ಪ್ರಧಾನಮಂತ್ರಿಯವರ ಎದುರು ಕೂಡ ಪ್ರದರ್ಶನವನ್ನ ನೀಡಿದಂತಹ ಹೆಗ್ಗಳಿಕೆ ನಮ್ಮ ಆಳ್ವಾಸ್ ಸಾಂಸ್ಕೃತಿಕ ತಂಡದ್ದು. ಇಂದು ಹನುಮಗಿರಿಯಲ್ಲಿ ನೆರೆದಿರುವಂತಹ ಜನಸ್ತೋಮದ ಎದುರುಗಡೆಯಲ್ಲಿ ಅದ್ಭುತವಾದಂತಹ ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಕೂಡ ಸಾಕ್ಷಿ ಆಗ್ತಾ ಇದ್ದೀರಿ. ಈ ಸಮಯದಲ್ಲಿ ಇನ್ನೊಂದಷ್ಟು ಹೆಮ್ಮೆಯ ಸಂಗತಿಗಳನ್ನ ನಿಮ್ಮ ಜೊತೆಗೆ ಹಂಚಿಕೊಳ್ಬೇಕು. ಈ ವೇದಿಕೆಯ ಮೇಲೆ ಸಾಂಸ್ಕೃತಿಕ ಕಾರ್ಯಕ್ರಮವನ್ನ ನಡೆಸಿಕೊಡ್ತಾ ಇರುವಂತವರು ಇವ್ರು ಯಾರೂ ಕೂಡ ವೃತ್ತಿಪರ ಕಲಾವಿದರಲ್ಲ. ವೃತ್ತಿಪರ ಕಲಾವಿದರ ರೀತಿಯಲ್ಲಿಯೇ ಪರಿಪೂರ್ಣತೆಯ ಪ್ರದರ್ಶನವನ್ನ ನೀಡ್ತಾ ಇರೋರು ಇವರೆಲ್ಲರೂ ಕೂಡ ಮೂಡುಬಿದಿರೆಯ ಆಳ್ವಾಸ್ ವಿದ್ಯಾಸಂಸ್ಥೆಯ ವಿದ್ಯಾರ್ಥಿಗಳು ಎನ್ನುವಂಥದ್ದು ಒಂದು ಹೆಮ್ಮೆಯ ವಿಚಾರವಾದ್ರೆ, ಇನ್ನೊಂದು ಈ ನೃತ್ಯ ಕಲೆಗಳಿಗೆ ಬೇಕಾದಂತಹ ಎಲ್ಲ ರೀತಿಯ ಪೂರ್ವ ತಯಾರಿ, ಅಂದ್ರೆ ಅದು ಮುಖದ ವರ್ಣಿಕೆ ಇರಬಹುದು, ಕೇಶಾಲಂಕಾರ ಇರಬಹುದು, ವಸ್ತ್ರ ವಿನ್ಯಾಸ ಇರಬಹುದು, ಇವೆಲ್ಲವನ್ನೂ ಕೂಡ ಸ್ವತಃ ವಿದ್ಯಾರ್ಥಿಗಳೇ ಸಿದ್ಧಪಡಿಸಿಕೊಳ್ತಾರೆ ಎನ್ನುವಂಥದ್ದು ಮತ್ತೊಂದು ಹೆಮ್ಮೆಯ ವಿಚಾರ. ಇಂತಹ ವಿದ್ಯಾರ್ಥಿಗಳು ಸಾದರಪಡಿಸುತ್ತಿರುವ ಕಾರ್ಯಕ್ರಮ ಇದು ಆಳ್ವಾಸ್ ಸಾಂಸ್ಕೃತಿಕ ವೈಭವ. ಈ ದಿನದ ವೈಭವದ ಸಾಂಸ್ಕೃತಿಕ ರಥಯಾತ್ರೆ ಮುಂದಕ್ಕೆ ಗುಜರಾತಿನ ಕಡೆಗೆ ಸಾಗ್ತಾ ಇದೆ. ಗಾರ್ಬಾ ಮತ್ತು ದಾಂಡಿಯ ನೃತ್ಯಗಳು ಗುಜರಾತಿನ ಸಾಂಪ್ರದಾಯಿಕ ನೃತ್ಯಗಳು. ಇಲ್ಲಿನ ಜನರು ನವರಾತ್ರಿಯ ಹಬ್ಬದ ಸಂದರ್ಭದಲ್ಲಿ ದಾಂಡಿಯ ನೃತ್ಯದ ಪ್ರಸ್ತುತಿಯನ್ನ ಮಾಡ್ತಾರೆ. ಈ ನೃತ್ಯದಲ್ಲಿ ನೃತ್ಯ ಪಟುಗಳು ಕೈಯಲ್ಲಿ ಹಿಡಿದುಕೊಳ್ಳುವಂತಹ ಕೋಲು ಆ ದುರ್ಗೆಯ ಕೈಯಲ್ಲಿರುವಂತಹ ಕತ್ತಿಯನ್ನ ಪ್ರತಿನಿಧಿಸುತ್ತೆ ಎನ್ನುವಂತಹ ನಂಬಿಕೆ ಕೂಡ ಇದೆ. ಇದೀಗ ನಿಮಗಾಗಿ ಗುಜರಾತಿನ ಗಾರ್ಬಾ ಮತ್ತು ದಾಂಡಿಯ ನೃತ್ಯ. ढोल मंजीरा करताल झांझ राधा संग श्याम रास रचायो मनोहर गिरिधर गोपाल राधा संग दिव्य रास रचायो
એક પાટણ શહેરની નાર પદમણી આંખ નચાવતી ડાબીને જમણી સુરત જાણે ચંદા પૂનમની બીચ બજારે જાય બાતી ગળ ચૂંદા લડી લહેરાય ઝાંઝરિયું ચમક 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 થાય એક વાગડ દેશનો બંકો જુવાનીયો રંગ જાણે એનો લાલ પાઘડીયો કંઠે ગરજ તો જાણે શ્રાવણીયો સાવજડો ભરતાય નજરમાં આવે એવો નજરાય દલડું ધબક 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 થાય હે રંગમાં નખરો ઢંગમાં નખરો રંગમાં નખરો ઢંગમાં નખરો રૂપું એવું અંગ અંગમાં નખરો પાતળી કણને બાર જોબાનીનો જીરવ્યો ના જીરવાય બાતી ગળ ચૂંદરડી લહેરાય ઝાંઝરિયું ચમક 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 થાય એક પાટણ શહેરની નાર પદમણી આંખ નચાવતી ડાબીને જમણી સુરત જાણે ચંદા પૂનમની બીચ બજારે જાય બાતી ગળ ચૂંદા લડી લહેરાય ઝાંઝરિયું ચમક 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 થાય એક પાટણ શહેરની નાર પદમણી આંખ નચાવતી ડાબીને જમણી સુરત જાણે ચંદા પૂનમની બીચ બજારે જાય બાતી ગળ ચૂંદા લડી લહેરાય ઝાંઝરિયું ચમક 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 થાય દલડું ધબક 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 થાય નવલા ખાય લોબડી આળિયું વેળિયું મળિયું મટડે રાસ રમે ઓટી કાળી કામળિયું લાલ ધાબળિયું ફૂલ છાબડિયું શિર પરે હૈયે હે મહાસડિયું માણેક મટિયું હે મહાસડિયું માણેક મટિયું મોતીએ ચડિયું તેજ જરે નવ લાખાય લોબડી આળિયું ભેળિયું મળિયું મટડે રાસ રમે માડી મળિયું મટડે રાસ રમે માડી મળિયું મોણીએ રાસ રમે અલ્યા હે કરશન ભગવાન હાલા દ્વારિકાને કાય કરશન ભગવાન હાલા દ્વારિકાને કાય લીધો રે મણિયારા વાળો વે લીધો મણિયારા વાળો વે લીધો મણિયારા વાળો વે હોવે હોવે મારું લાજ હો મણિયારા કેમ તો તને મારું લાજ હો મણિયારા રાધા રાણી રે બેઠા મેળી જેને કાઈ રાધા રાણી રે બેઠા મેળી જેને કાઈ જુએ રે મણિયારા તારી વાત જુએ મણિયારા તારી વાત જુએ મણિયારા તારી વાત હોવે હોવે મારું લાજ હો મણિયારા કેમ તો તને મારું લાજ હો મણિયારા આજ વગડાવો વગડાવો રૂડા શરણાયું ને ઢોલ આજ વગડાવો વગડાવો રૂડા શરણાયું ને ઢોલ હે શરણાયું ને ઢોલ નગારા શરણાયું ને ઢોલ હે શરણાયું ને ઢોલ નગારા શરણાયું ને ઢોલ આજ વગડાવો વગડાવો રૂડા શરણાયું ને ઢોલ હે આજ અજવાળી રૂડી રાતડી રે લોલ સખી રજિયાળી કરું આતડી રે લોલ હે મારી આખડીએ દીધા ઓલા જન્મો ના કોલ મારી આખડી
दे दिधा बोला जन्मो ना कोल आज बगडावो रुडा शरणायु ने ढोल आज बगडावो रुडा शरणायु ने ढोल हर हर भोले शंभो हर हर महादेव हर हर बम बम भोले हर भोले शंभो नगर में जोगी आया यशोदा के घर आया नगर में जोगी आया यशोदा के घर आया भेद कोई समझ न पाया के आके अलग जगाया ओ सबसे बड़ा है तेरा नाम तेरा नाम ಹಳೆ ಬೇರು ಹೊಸ ಚಿಗುರು ಕೂಡಿರಲು ಮರಸೊಬಗು ಹಳೆ ತತ್ವ ಹೊಸ ಯುಕ್ತಿ ದೊಡಗೂಡೆ ಧರ್ಮ ಋಷಿವಾಕ್ಯದೊಡನೆ ವಿಜ್ಞಾನ ಕಳೆ ಮೇಳವಿಸಿ ಜಸವು ಜನಜೀವನಕ್ಕೆ ಮಂಕುತಿಮ್ಮ ಹಳೆಯದರ ಜೊತೆಗೆ ಹೊಸತನ ಸೇರಿಕೊಂಡಾಗ ಬದುಕು ನವನಾವೀನ್ಯತೆಯನ್ನ ಕಾಣೋಕೆ ಸಾಧ್ಯ ಆಗುತ್ತೆ ಕಲೆಯ ವಿಚಾರದಲ್ಲೂ ಕೂಡ ಅಷ್ಟೇ ಕಲೆಯ ಮೂಲ ವಿಚಾರಕ್ಕೆ ಧಕ್ಕೆಯಾಗದಂತೆ ಒಂದಷ್ಟು ಬದಲಾವಣೆಗಳನ್ನು ತಂದಾಗ ಮಾತ್ರ ಆ ಕಲೆ ಉಳಿದು ಬೆಳೆಯೋಕೆ ಸಾಧ್ಯ ಆಗುವಂಥದ್ದು ಇದಕ್ಕೊಂದು ನಿದರ್ಶನ ಮಣಿಪುರದ ಸ್ಟಿಕ್ ಡ್ಯಾನ್ಸ್ ಭಾರತೀಯ ಸಮರ ಕಲೆ ಅಂದ ತಕ್ಷಣಕ್ಕೆ ತಟ್ಟನೆ ನೆನಪಾಗುವಂಥದ್ದು ಮಣಿಪುರ ಸಮರ ಕಲೆಯನ್ನ ಸಿದ್ಧಿಸಿಕೊಂಡಂತಹ ಸಮರ ಕಲಿಗಳು ಈ ಮಣಿಪುರಿಗಳು ಭಾರತೀಯ ಮಾರ್ಷಲ್ ಆರ್ಟ್ನ ಒಂದು ಭಾಗವಾದಂತಹ ಮಣಿಪುರದ ಸ್ಟಿಕ್ ಡ್ಯಾನ್ಸ್ ಮಣಿಪುರದಲ್ಲಿ ಏಕವ್ಯಕ್ತಿ ನೃತ್ಯ ಆದರೆ ನಮ್ಮ ಸಂಸ್ಥೆಯ ಅಧ್ಯಕ್ಷರ ಆಶಯದಂತೆ ಏಕವ್ಯಕ್ತಿ ನೃತ್ಯವನ್ನ ಸಮೂಹ ನೃತ್ಯವಾಗಿ ರೂಪುಗೊಳಿಸಲಾಗಿದೆ ಇದೀಗ ವೇದಿಕೆಯ ಮೇಲೆ ಇಬುಂಬಿ ಇವರ ನಿರ್ದೇಶನದಲ್ಲಿ ಮೂಡಿ ಬಂದಂತಹ ಮಣಿಪುರದ ಸ್ಟಿಕ್ ಡ್ಯಾನ್ಸ್ ನಿಮಗಾಗಿ
ಮುಂದಕ್ಕೆ ಈ ವೇದಿಕೆಯ ಮೇಲೆ ನಮ್ಮ ನೆಲದ ಕಲೆ, ಸಾಹಸ ಕಲೆ ಮಲ್ಲಕಂಬವನ್ನು ನೋಡುವಂತ ಸಮಯ. ಬಲಶಾಲಿಯಾದಂತಹ ಭೀಮ ತನ್ನೊಡನೆ ಮಲ್ಲಯುದ್ಧವನ್ನ ಮಾಡಲಿಕ್ಕೆ ಯಾರೂ ಕೂಡ ಸರಿಸಾಟಿ ಇಲ್ಲ ಎನ್ನುವುದನ್ನ ಅರಿತುಕೊಂಡು ಒಂದು ಕಂಬದ ಜೊತೆಗೆ ತನ್ನ ಗುದ್ದಾಟವನ್ನ ಆರಂಭಿಸ್ತಾನೆ. ಕಾಲಕ್ರಮೇಣವಾಗಿ ಅದುವೇ ಮಲ್ಲಕಂಬವಾಯಿತು ಎನ್ನುವಂತಹ ಪ್ರತೀತಿ ಒಂದು ಕಡೆಯಲ್ಲಾದ್ರೆ, ಇನ್ನೊಂದು ಕಡೆಯಲ್ಲಿ ಗರಡಿ ಮನೆಗಳಲ್ಲಿ ಅಭ್ಯಾಸವನ್ನ ನಡೆಸುವಂತಹ ಕುಸ್ತಿಪಟುಗಳು ಎದುರಾಳಿ ಇಲ್ಲದೆ ಇರುವಂತಹ ಸಮಯದಲ್ಲಿ ಕಂಬದ ಜೊತೆಗೆ ತನ್ನ ದಿನದ ವ್ಯಾಯಾಮವನ್ನ ಪೂರ್ಣಗೊಳಿಸ್ತಾ ಇದ್ರು. ಹೀಗೆ ಬೆಳೆದು ಬಂದಂತಹ ಮಲ್ಲಕಂಬಕ್ಕೆ ನಮ್ಮ ಆಳ್ವಾಸ್ ವಿದ್ಯಾಸಂಸ್ಥೆಯಲ್ಲಿ ವಿಶೇಷ ಪ್ರಾಧಾನ್ಯತೆ. ಕೇವಲ 10 ಜನ ವಿದ್ಯಾರ್ಥಿಗಳಿಂದ ಆರಂಭವಾದಂತಹ ಈ ತಂಡ ಇಂದು ಈ ವೇದಿಕೆಯ ಮೇಲೆ 120ಕ್ಕಿಂತಲೂ ಹೆಚ್ಚಿನ ವಿದ್ಯಾರ್ಥಿಗಳು ಏಕಕಾಲದಲ್ಲಿ ಪ್ರದರ್ಶನವನ್ನ ನೀಡ್ತಾ ಇದ್ದಾರೆ. ನಮ್ಮ ಮಲ್ಲಕಂಬದ ತಂಡದ ಸಾಧನೆಯ ಕಿರುನೋಟವನ್ನ ನಿಮ್ಮ ಮುಂದೆ ತೆರೆದಿಡಬೇಕು. ಮಲ್ಲಕಂಬದ ವರ್ಲ್ಡ್ ಚಾಂಪಿಯನ್ಶಿಪ್ ನಡೆಯುತ್ತೆ. ಈ ಸ್ಪರ್ಧೆಯಲ್ಲಿ ಬೇರೆ ಬೇರೆ ದೇಶಗಳು ಭಾಗವಹಿಸಿರುತ್ತೆ. ನಮ್ಮ ಭಾರತ ದೇಶದ 6 ಜನರಿದ್ದ ತಂಡ ಕೂಡ ಈ ಸ್ಪರ್ಧೆಯನ್ನು ನೀಡಿರುತ್ತೆ. ಭಾರತ ದೇಶವನ್ನ ಪ್ರತಿನಿಧಿಸಿದಂತಹ 6 ಜನರಲ್ಲಿ ಕರ್ನಾಟಕದಿಂದ ಆಯ್ಕೆಯಾಗಿದ್ದು ಕೇವಲ ಒಬ್ಬ ವಿದ್ಯಾರ್ಥಿ ಮಾತ್ರ. ಆ ಒಬ್ಬ ವಿದ್ಯಾರ್ಥಿ ನಮ್ಮ ಆಳ್ವಾಸ್ ವಿದ್ಯಾಸಂಸ್ಥೆಯ ವಿದ್ಯಾರ್ಥಿ ಅನ್ನುವಂಥದ್ದು ಹೆಮ್ಮೆಯ ವಿಚಾರ. ಇದರ ಜೊತೆಗೆ ರಾಜ್ಯ ಮಟ್ಟದ ಮಲ್ಲಕಂಬ ಸ್ಪರ್ಧೆಯಲ್ಲಿ 12 ಜನ ವಿದ್ಯಾರ್ಥಿಗಳು ಭಾಗವಹಿಸಿ ರಾಷ್ಟ್ರ ಮಟ್ಟದ ಮಲ್ಲಕಂಬ ಸ್ಪರ್ಧೆಯಲ್ಲಿ ಭಾಗವಹಿಸಿ ಪ್ರಶಸ್ತಿಯನ್ನ ಗೆದ್ದುಕೊಂಡಿದ್ದಾರೆ. ಇದರ ಜೊತೆಗೆ 6 ಜನ ವಿದ್ಯಾರ್ಥಿನಿಯರು ಖೇಲೋ ಇಂಡಿಯಾ ಯೂನಿವರ್ಸಿಟಿ ಗೇಮ್ಸ್ನಲ್ಲಿ ಭಾಗವಹಿಸಿ ನಮ್ಮ ಸಂಸ್ಥೆಗೆ ಹಿರಿಮೆ ಹೆಗ್ಗಳಿಕೆಯನ್ನ ಗಳಿಸಿಕೊಟ್ಟಿದ್ದಾರೆ. ಈ ವೇದಿಕೆಯ ಮಧ್ಯಭಾಗದಲ್ಲಿ ಕಂಬದ ಜೊತೆಗಿನ ಕಸರತ್ತನ್ನ ಬಾಲಕರು ನಡೆಸಿಕೊಟ್ರೆ, ಇನ್ನು ವೇದಿಕೆಯ 2 ಭಾಗಗಳಲ್ಲೂ ಕೂಡ ಬಾಲಕಿಯರು ರೋಪ್ ಜೊತೆಗಿನ ಕಸರತ್ತನ್ನು ನಡೆಸ್ತಾ ಇದ್ದಾರೆ. ಬಸವರಾಜ್ ಮತ್ತು ಚೇತನ್ ಕುಮಾರ್ ಇವರ ನಿರ್ದೇಶನದಲ್ಲಿ ಮೂಡಿ ಬಂದಂತಹ ಮಲ್ಲಕಂಬದ ಗತ್ತು ಗಮ್ಮತ್ತು ನಿಮಗೀ ಹೊತ್ತು.
ಕನ್ನಡಕ್ಕಾಗಿ ಕೈ ಎತ್ತು, ನಿನ್ನ ಕೈ ಕಲ್ಪವೃಕ್ಷವಾದೀತು. ಕನ್ನಡಕ್ಕಾಗಿ ಧ್ವನಿ ಎತ್ತು, ನಿನ್ನ ಧ್ವನಿ ಪಾಂಚಜನ್ಯವಾದೀತು. ಕನ್ನಡಕ್ಕಾಗಿ ಕಿರು ಬೆರಳೆತ್ತಿದರೂ ಸಾಕು, ಅದೇ ಗೋವರ್ಧನಗಿರಿಯಾದೀತು. ನಮ್ಮ ನೆಲದ ಕಲೆಗಳನ್ನು ಉಳಿಸುವುದರ ಜೊತೆಗೆ ನಮ್ಮ ನೆಲದ ಭಾಷೆಗಳನ್ನು ಉಳಿಸುವಂತಹ ಮಹತ್ತರ ಜವಾಬ್ದಾರಿ ನಮ್ಮೆಲ್ಲರ ಮೇಲೂ ಇದೆ. ಒಂದು ಕಡೆಯಲ್ಲಿ ಕನ್ನಡ ಮಾಧ್ಯಮ ಶಾಲೆಗಳಿಗೆ ಮಕ್ಕಳಿಲ್ಲ ಎನ್ನುವಂತಹ ಕೊರಗು ಕಾಡ್ತಾ ಇದ್ರೆ, ಇನ್ನೊಂದು ಕಡೆಯಲ್ಲಿ ನಮ್ಮ ಮೂಡುಬಿದಿರೆಯ ಆಳ್ವಾಸ್ ವಿದ್ಯಾಸಂಸ್ಥೆಯ ಆಳ್ವಾಸ್ ಕನ್ನಡ ಮಾಧ್ಯಮ ಶಾಲೆಯಲ್ಲಿ ವಸತಿ ಸಹಿತ ಉಚಿತ ಶಿಕ್ಷಣವನ್ನು ಪಡೆಯೋಕೆ ಸರತಿ ಸಾಲಿನಲ್ಲಿ ನಿಂತು ಪ್ರವೇಶಾತಿ ಪರೀಕ್ಷೆಗಳನ್ನು ಬರೆದು ದಾಖಲಾತಿಯನ್ನು ಪಡೆದುಕೊಳ್ತಾ ಇದ್ದಾರೆ. ಮುಂದಿನ ಶೈಕ್ಷಣಿಕ ವರ್ಷಕ್ಕೆ ಕನ್ನಡ ಮಾಧ್ಯಮ ಶಾಲೆಯಲ್ಲಿ ಉಚಿತ ಶಿಕ್ಷಣವನ್ನು ಪಡೆಯೋಕೆ ರಾಜ್ಯದ ಮೂಲೆ ಮೂಲೆಗಳಿಂದ ಮೂಡುಬಿದಿರೆಯ ಆಳ್ವಾಸ್ ವಿದ್ಯಾಸಂಸ್ಥೆಗೆ ಬಂದು ಪ್ರವೇಶಾತಿ ಪರೀಕ್ಷೆಯನ್ನು ಬರೆದಂತಹ ವಿದ್ಯಾರ್ಥಿಗಳ ಸಂಖ್ಯೆ ಸುಮಾರು 22,000ಕ್ಕಿಂತಲೂ ಹೆಚ್ಚು. ಈ ವೇದಿಕೆಯ ಮೇಲೆ ಮಲ್ಲಕಂಬ ಮತ್ತು ರೋಪ್ ಕಸರತನ್ನು ನೋಡಿದ್ರಿ. ಈ ತಂಡದಲ್ಲಿ ಇರುವಂತಹ ವಿದ್ಯಾರ್ಥಿಗಳು ಆಳ್ವಾಸ್ ಕನ್ನಡ ಮಾಧ್ಯಮ ಶಾಲೆಯ ವಿದ್ಯಾರ್ಥಿಗಳು ಎನ್ನುವಂಥದ್ದು ಮತ್ತೊಂದು ಹೆಮ್ಮೆಯ ವಿಚಾರ. ಇಂತಹ ವಿದ್ಯಾರ್ಥಿಗಳು ಸಾದರಪಡಿಸುತ್ತಿರುವ ಕಾರ್ಯಕ್ರಮ ಇದು ಆಳ್ವಾಸ್ ಸಾಂಸ್ಕೃತಿಕ ವೈಭವ. ಬಂಧುಗಳೇ, ಸಾಮಾನ್ಯವಾಗಿ ಇಂಜಿನಿಯರಿಂಗ್ ವಿಭಾಗದ ವಿದ್ಯಾರ್ಥಿಗಳು ಅಂತ ಹೇಳಿದ್ರೆ ಕೋಡಿಂಗ್, ಡಿಕೋಡಿಂಗ್ ಈ ರೀತಿಯ ತಾಂತ್ರಿಕ ವಿಚಾರಧಾರೆಗಳಿಗೆ ಹೆಚ್ಚಿನ ಒತ್ತನ್ನು ನೀಡುವಂಥ ವಿದ್ಯಾರ್ಥಿಗಳು. ಆದರೆ ನಮ್ಮ ಆಳ್ವಾಸ್ ಇಂಜಿನಿಯರಿಂಗ್ ವಿಭಾಗದ ವಿದ್ಯಾರ್ಥಿಗಳು ಕೇವಲ ತಾಂತ್ರಿಕ ವಿಚಾರಧಾರೆಗಳಿಗೆ ಮಾತ್ರ ಸೀಮಿತವಾಗಿರದೆ ನಮ್ಮ ನೆಲದ ಕಲೆಯೊಂದನ್ನು ಅಭ್ಯಾಸಿಸಿಕೊಂಡು ಬೇರೆ ಬೇರೆ ವೇದಿಕೆಗಳ ಮೇಲೆ ಪ್ರದರ್ಶನವನ್ನು ನೀಡ್ತಾ ಬಂದಿದ್ದಾರೆ. ಅದುವೇ ಡೊಳ್ಳು ಕುಣಿತ. ತನ್ನ ಸೊಂಟದ ಮೇಲೆ ಕರಿಯ ಕಂಬಳಿಯನ್ನು ಹೊದ್ದುಕೊಂಡು ಅದರ ಮೇಲೆ ಡೊಳ್ಳೊಂದನ್ನು ಕಟ್ಟಿಕೊಂಡು ತಲೆಯ ಮೇಲೆ ಪೇಟವೊಂದನ್ನು ಸುತ್ತಿಕೊಂಡು ಬೀರೇಶ್ವರ ದೇವರ ಆರಾಧನೆಯನ್ನು ಮಾಡಿಕೊಳ್ತಾ ಇದೀಗ ವೇದಿಕೆಯ ಮೇಲೆ ಡೊಳ್ಳು ಕುಣಿತದ ಪ್ರಸ್ತುತಿ.
ನಮ್ಮ ಸಂಸ್ಥೆಯ ವಿದ್ಯಾರ್ಥಿಗಳ ಸಾಂಸ್ಕೃತಿಕ ಸಾಧನೆಗೆ ಈ ವೇದಿಕೆ ಸಾಕ್ಷಿ ಆಗ್ತಾ ಇದೆ. ಶೈಕ್ಷಣಿಕ ಸಾಧನೆಯ ಕಡೆಗೆ ಬರೋದಾದ್ರೆ ಕಳೆದ ಕೆಲ ದಿನಗಳ ಹಿಂದೆ ದ್ವಿತೀಯ PUCಯ ಪರೀಕ್ಷೆಯ ಫಲಿತಾಂಶ ಪ್ರಕಟವಾಗುತ್ತೆ. ಇದರಲ್ಲಿ ವಾಣಿಜ್ಯ ವಿಭಾಗದಲ್ಲಿ 600ಕ್ಕೆ 600 ಅಂಕಗಳನ್ನು ಪಡೆದು ರಾಜ್ಯಕ್ಕೆ ಪ್ರಥಮ ರ್ಯಾಂಕ್ ಅನ್ನ ಪಡೆದಂತ ದಿಶಾ ವ್ಯಾಸಂಗವನ್ನ ಮಾಡ್ತಾ ಇರುವಂತದ್ದು ನಮ್ಮ ಮೂಡುಬಿದಿರೆಯ ಆಳ್ವಾಸ್ ವಿದ್ಯಾಸಂಸ್ಥೆಯಲ್ಲಿ. ಕ್ರೀಡಾ ಕ್ಷೇತ್ರದ ಕಡೆಗೆ ಬರೋದಾದ್ರೆ ಇಲ್ಲಿಯವರೆಗೆ 12 ಜನ ವಿದ್ಯಾರ್ಥಿಗಳನ್ನ ಒಲಿಂಪಿಕ್ಸ್ನ ಅಂಗಳಕ್ಕೆ ಕಳಿಸಿಕೊಟ್ಟಂತಹ ಕೀರ್ತಿ ಸಲ್ಲುವಂಥದ್ದು ನಮ್ಮ ಆಳ್ವಾಸ್ ವಿದ್ಯಾಸಂಸ್ಥೆಗೆ. ಕಳೆದ ವರ್ಷ ಮಹಿಳೆಯರ ಕಬಡ್ಡಿ ವಿಶ್ವಕಪ್ ನಡೆಯುತ್ತೆ. ಈ ಒಂದು ವಿಶ್ವಕಪ್ನ ಕಬಡ್ಡಿಯಲ್ಲಿ ಭಾರತ ತಂಡವನ್ನ ಪ್ರತಿನಿಧಿಸಿದಂತಹ ಆಟಗಾರರಲ್ಲಿ ದಕ್ಷಿಣ ಭಾರತದಿಂದ ಆಯ್ಕೆಯಾಗಿದ್ದು ಕೇವಲ ಒಬ್ಬ ಆಟಗಾರ್ತಿ ಮಾತ್ರ. ಆ ಒಬ್ಬ ಆಟಗಾರ್ತಿ ಧನಲಕ್ಷ್ಮಿ ಎನ್ನುವಂಥವರು ನಮ್ಮ ಆಳ್ವಾಸ್ ವಿದ್ಯಾಸಂಸ್ಥೆಯ ವಿದ್ಯಾರ್ಥಿನಿ ಅನ್ನುವಂಥದ್ದು ಮತ್ತೊಂದು ಹೆಮ್ಮೆಯ ವಿಚಾರ. ಶೈಕ್ಷಣಿಕ ಕ್ಷೇತ್ರ, ಸಾಂಸ್ಕೃತಿಕ ಕ್ಷೇತ್ರ, ಕ್ರೀಡಾ ಕ್ಷೇತ್ರ ಹೀಗೆ ಬೇರೆ ಬೇರೆ ವಿಭಾಗಗಳಲ್ಲಿ ದತ್ತು ಸ್ವೀಕಾರ ಯೋಜನೆ ಅಡಿಯಲ್ಲಿ ಪ್ರತಿ ವರ್ಷ ಕೂಡ ವಿದ್ಯಾರ್ಥಿಗಳ ಉಚಿತ ಶಿಕ್ಷಣಕ್ಕೆ ನಮ್ಮ ಸಂಸ್ಥೆ ವಿನಿಯೋಗಿಸ್ತಾ ಇರುವಂತಹ ಮೊತ್ತ ಸುಮಾರು 60 ಕೋಟಿಗಿಂತಲೂ ಹೆಚ್ಚು. ಈ ವೇದಿಕೆಯ ಮೇಲೆ ಇಂತಹದೊಂದು ಸಾಧನೆ, ಸಾಂಸ್ಕೃತಿಕ ಕ್ಷೇತ್ರದ ಸಾಧನೆ ಇರ್ಬೋದು, ಎಲ್ಲ ಸಾಧನೆಗಳ ಹಿಂದಿರುವಂತಹ ಶಕ್ತಿ, ಸ್ಫೂರ್ತಿ ಅದು ನಮ್ಮ ಸಂಸ್ಥೆಯ ಅಧ್ಯಕ್ಷರು ಆಗಿರುವಂತಹ ಡಾಕ್ಟರ್ ಎಂ ಮೋಹನ್ ಆಳ್ವಾಸ್ ಸರ್ ಇವರು. ಇವರ ಕನಸಿನ ಸಾಕಾರ ರೂಪವೇ ಆಳ್ವಾಸ್ ಸಾಂಸ್ಕೃತಿಕ ವೈಭವ. ಮುಂದುವರಿತಾ ಇದೆ ಸಾಂಸ್ಕೃತಿಕ ಪಯಣ, ಸಾಗ್ತಾ ಇದೆ ಉತ್ತರ ಭಾರತದ ಕಡೆಗೆ. ಉತ್ತರ ಭಾರತದ ಶಾಸ್ತ್ರೀಯ ನೃತ್ಯ ಕಥಕ್. ಇದು ತನ್ನ ಹೆಜ್ಜೆ ಗೆಜ್ಜೆಯ ಲಯಕ್ಕೆ, ಭಾವ ಸಂಮೋಹನ ಶಕ್ತಿಗೆ ಹೆಸರಾಗಿದೆ. ಪಂಡಿತ್ ಆಶೀಂ ಬಂಧು ಭಟ್ಟಾಚಾರ್ಯ ಇವರ ನಿರ್ದೇಶನದಲ್ಲಿ ಮೂಡಿಬಂದಂತಹ ವರುಣ ದೇವರ ವರ್ಣನೆಯನ್ನ ಮಾಡುವಂತಹ ವರ್ಷಧಾರೆ ಕಥಕ್ ಇದೀಗ ನಿಮಗಾಗಿ.
ಹನುಮಗಿರಿಯ ಬ್ರಹ್ಮಕಲಶೋತ್ಸವದ ಸುಂದರ ಸಮಯದಲ್ಲಿ ನಡೀತಾ ಇರುವಂತಹ ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ಸಾವಿರಾರು ಸಂಖ್ಯೆಯಲ್ಲಿ ಎಲ್ಲ ಪ್ರೇಕ್ಷಕರು ಬಂದು ಈ ಕಾರ್ಯಕ್ರಮವನ್ನ ಆಸ್ವಾದಿಸ್ತಾ ಇದ್ದೀರಿ. ನಿಮ್ಮ ಜೊತೆಗೆ ಒಂದು ವಿನಂತಿ ಇದೆ, ಇನ್ನು ಉಳಿದಿರುವಂಥದ್ದು ಕೇವಲ 3 ಕಲಾ ಪ್ರಕಾರಗಳು ಮಾತ್ರ. ಕಾರ್ಯಕ್ರಮದ ಕಡೆಯಲ್ಲಿ ಸುಮಾರು 100ಕ್ಕಿಂತಲೂ ಹೆಚ್ಚಿನ ವಿದ್ಯಾರ್ಥಿಗಳು ಬೇರೆ ಬೇರೆ ಬೊಂಬೆಯ ಮುಖವಾಡಗಳನ್ನು ಹೊದ್ದುಕೊಂಡು ಗೊಂಬೆ ವಿನೋದಾವಳಿಯನ್ನ ಈ ವೇದಿಕೆಯ ಮೇಲೆ ನಡೆಸಿಕೊಳ್ಳಿಕ್ಕಿದ್ದಾರೆ. ಈ ಒಂದು ಕಾರ್ಯಕ್ರಮವು ಸಣ್ಣ ಮಕ್ಕಳಿಂದ ಹಿಡಿದು ಹಿರಿಯರ ತನಕ ಕೂಡ ಆಸ್ವಾದಿಸಬಹುದಾದಂತಹ ಸುಂದರವಾದಂತಹ ಕಾರ್ಯಕ್ರಮ. ಹಾಗಾಗಿ ತಮ್ಮ ಬಳಿಯಲ್ಲಿ ವಿನಂತಿ ಇಷ್ಟೇ, ಕಾರ್ಯಕ್ರಮದ ಕಡೆಯಲ್ಲಿ ನಡೆಯುವಂತಹ ಬೊಂಬೆ ವಿನೋದಾವಳಿಯನ್ನ ಕಣ್ತುಂಬಿಕೊಂಡು ಈ ಕಾರ್ಯಕ್ರಮದ ಯಶಸ್ಸಿನಲ್ಲಿ ತಾವೆಲ್ಲರೂ ಕೂಡ ಪಾಲುದಾರರಾಗಬೇಕು ಎನ್ನುವಂತಹ ವಿನಂತಿಯನ್ನ ಮಾಡ್ತಾ ಮುಂದಕ್ಕೆ ಇಂತಹದೊಂದು ಸುಂದರವಾದಂತಹ ವೇದಿಕೆಯ ಮೇಲೆ ಇಷ್ಟು ಜನರ ಮಧ್ಯೆ ಸಿಂಹಗಳು ತನ್ನ ಬೇಟೆಯನ್ನು ನೋಡಿಕೊಂಡು ವೇದಿಕೆ ಕಡೆ ಬರ್ತಾ ಇದೆ. ಅರರೆ, ಅದು ಹೇಗೆಪ್ಪ ಇಷ್ಟು ಜನರ ಮಧ್ಯೆ, ಬೆಳಕಿನ ಮಧ್ಯೆ, ಧ್ವನಿಯ ಮಧ್ಯೆ ಸಿಂಹಗಳು ವೇದಿಕೆಯ ಮೇಲೆ ಬರೋಕ್ ಸಾಧ್ಯ ಅಂತ ಕೇಳಿದ್ರೆ ಇದನ್ನ ಸಾಧ್ಯ ಮಾಡ್ತಾ ಇದೆ ಆಳ್ವಾಸ್ ಸಾಂಸ್ಕೃತಿಕ ತಂಡ ಪುರುಳಿಯೋ ಚಾವು ಸಿಂಹ ಬೇಟೆಯ ನೃತ್ಯದ ಮೂಲಕ. ಪುರುಳಿಯೋ ಅನ್ನುವಂಥದ್ದು ಪಶ್ಚಿಮ ಬಂಗಾಳದ ಒಂದು ಪುಟ್ಟ ಹಳ್ಳಿ. ಅಲ್ಲಿಯ ಜನರು ದೇವಿಯ ಆರಾಧನೆಯ ಭಾಗವಾಗಿ ಸಿಂಹ ಬೇಟೆಯ ನೃತ್ಯವನ್ನ ಮಾಡುವಂಥದ್ದು. ಅಲ್ಲಿ ಸಂಪ್ರದಾಯದಂತೆ ಒಂದು ಸಿಂಹ ಒಂದು ಕಾಡುಕೋಣದ ಬೇಟೆಯನ್ನು ಆಡುವಂಥದ್ದು. ಆದರೆ ನಮ್ಮಲ್ಲಿ ವೇದಿಕೆಯ ಬೇಡಿಕೆಗೆ ಅನುಗುಣವಾಗಿ ಬರೋಬ್ಬರಿ 13 ಸಿಂಹಗಳು 2 ಕಾಡುಕೋಣದ ಬೇಟೆಯನ್ನು ಹೊಡ್ಕೊಂಡು ವೇದಿಕೆ ಕಡೆಗೆ ಬರ್ತಾ ಇದೆ. ರಂಗಮಾಂತ್ರಿಕ ಡಾಕ್ಟರ್ ಜೀವನ್ ರಾಮ್ ಸುಳ್ಯ ಇವರ ನಿರ್ದೇಶನದಲ್ಲಿ ಮೂಡಿಬಂದಂತಹ ಸಿಂಹ ಬೇಟೆಯ ನೃತ್ಯ ಪುರುಳಿಯೋ ಚಾವು.
ಜಗತ್ತಿಗೆ ಅಸುರತ್ವವನ್ನ ಪರಿಚಯಿಸಿದಂತಹ ಸಹೋದರ ದ್ವಯರಿದ್ರೆ ಅದು ಹಿರಣ್ಯಕಶ್ಯಪ ಮತ್ತು ಹಿರಣ್ಯಾಕ್ಷ. ಅಣ್ಣನಾದಂತಹ ಹಿರಣ್ಯಕಶ್ಯಪ ರಾಜ್ಯಾಡಳಿತವನ್ನು ನಡೆಸ್ತಾ ಇದ್ರೆ ತಮ್ಮ ಹಿರಣ್ಯಾಕ್ಷ ಲೋಕ ಸಂಚಾರವನ್ನ ಮಾಡಿ ತಮ್ಮ ರಾಜ್ಯದ ವಿಸ್ತರಣೆಯನ್ನ ಮಾಡ್ತಾ ಇದ್ದ. ಹೀಗಿರಬೇಕಾದ್ರೆ ಹಿರಣ್ಯಾಕ್ಷನಿಗೆ ಒಂದು ಆಸೆ ಹುಟ್ಟಿಕೊಳ್ಳುತ್ತೆ, ನಾನು ಕೂಡ ಅತ್ಯಂತ ಬಲಶಾಲಿ ಆಗಬೇಕು, ನನಗೂ ಕೂಡ ವರಗಳು ಬೇಕು ಅಂತ ಹೇಳಿ ಆತ ಬ್ರಹ್ಮದೇವರ ತಪಸ್ಸಿಗೆ ಕೂರುವಂಥದ್ದು. ಈತನ ತಪಸ್ಸಿಗೆ ಮೆಚ್ಚಿದಂತಹ ಬ್ರಹ್ಮದೇವರು ಪ್ರತ್ಯಕ್ಷವಾಗಿ ನಿನಗೇನು ಬರಬೇಕು ಅಂತ ಕೇಳಿದಾಗ ಹಿರಣ್ಯಾಕ್ಷ 2 ವರಗಳನ್ನು ಬೇಡಿಕೊಳ್ಳುವಂಥದ್ದು. ಒಂದು, ನಾನು ಅತ್ಯಂತ ಬಲಶಾಲಿಯಾಗಬೇಕು, ಅದಕ್ಕೆ ನನಗೊಂದು ಆಯುಧವನ್ನು ನೀನಿಡಬೇಕು. ಅದರ ಜೊತೆಗೆ 2ನೇ ವರವನ್ನು ಕೂಡ ಕೇಳ್ತಾನೆ, ನನಗೆ ಪ್ರತಿನಿತ್ಯ ಕೂಡ ತಿನ್ನಲು 100 ವರಹಗಳನ್ನು ಅಂದರೆ 100 ಹಂದಿಗಳನ್ನು ಕೊಡಬೇಕು ಅಥವಾ ಸಿಗುವಂತೆ ನೀನು ಮಾಡಬೇಕು. ಈ 2 ವರಗಳನ್ನು ಹಿರಣ್ಯಾಕ್ಷ ಕೇಳ್ತಾನೆ. ಈ 2 ವರಗಳನ್ನು ನೀಡಿದಂತಹ ಬ್ರಹ್ಮದೇವರು ವರಗಳ ಜೊತೆಗೆ ಒಂದು ಎಚ್ಚರಿಕೆಯನ್ನು ಕೂಡ ನೀಡ್ತಾರೆ. ನೀನು ಪ್ರತಿನಿತ್ಯ ಕೇವಲ 100 ವರಹಗಳನ್ನು 100 ಹಂದಿಗಳನ್ನು ಮಾತ್ರ ತಿನ್ಬಹುದು, ಅದಕ್ಕಿಂತ ಹೆಚ್ಚಿನ ಹಂದಿಗಳನ್ನು ನೀನು ಕೆಣಕಲು ಹೋದರೆ ಅದೇ ನಿನಗೆ ಮರಣಕ್ಕೆ ಹಾದಿಯಾಗಬಹುದು ಎನ್ನುವಂತಹ ಎಚ್ಚರಿಕೆಯನ್ನು ಕೂಡ ನೀಡ್ತಾರೆ. 2 ವರಗಳನ್ನು ಪಡೆದಂತಹ ಹಿರಣ್ಯಾಕ್ಷ ಅತ್ಯಂತ ಅಟ್ಟಹಾಸದಿಂದ ಮೆರೆದಾಡುವಂಥದ್ದು. ನಾರದರನ್ನ ಕಂಡು ನನ್ನೊಡನೆ ದ್ವಂದ್ವ ಯುದ್ಧವನ್ನ ಮಾಡುವಂತೆ ಆಹ್ವಾನವನ್ನು ನೀಡ್ತಾನೆ ಹಿರಣ್ಯಾಕ್ಷ. ಆಗ ನಾರದರು ಇವನಿಗೆ ಹೇಗಾದ್ರೂ ಮಾಡಿ ಬುದ್ಧಿಯನ್ನ ಕಲಿಸಬೇಕು ಅಂತ ಹೇಳಿ, ನಿನ್ನೊಡನೆ ದ್ವಂದ್ವ ಯುದ್ಧವನ್ನ ಮಾಡುವಷ್ಟು ಶಕ್ತಿಶಾಲಿ ನಾನಲ್ಲ, ನೀನು ದ್ವಂದ್ವ ಯುದ್ಧವನ್ನ ಮಾಡೋದಿದ್ರೆ ಅದು ವಿಷ್ಣುವಿನ ಜೊತೆಗೆ ಮಾಡು ಅಂತ ಹೇಳ್ತಾನೆ. ಆಗ ವಿಷ್ಣುವನ್ನ ನಾನು ದ್ವಂದ್ವ ಯುದ್ಧಕ್ಕೆ ಕರಿಬೇಕು ಅಥವಾ ಅವನನ್ನು ನಾನು ಕೆಣಕಬೇಕಾದ್ರೆ ಏನ್ ಮಾಡಬೇಕು ಎನ್ನುವಂತ ಸಲಹೆಯನ್ನ ಕೇಳಿದಾಗ ನಾರದ ಮಹರ್ಷಿಗಳು ಹೇಳುವಂಥದ್ದು, ನೀನು ಭೂಮಿ ದೇವಿಯನ್ನ ಅಪಹರಣವನ್ನ ಮಾಡಬೇಕು ಅಂತ. ಹಾಗಾಗಿ ಹಿರಣ್ಯಾಕ್ಷ ಭೂದೇವಿಯನ್ನ ಅಪಹರಣ ಮಾಡಲಿಕ್ಕೆ ಅಟ್ಟಾಡಿಸಿಕೊಂಡು ಹೋಗುವಂಥದ್ದು. ಈ ಸಮಯದಲ್ಲಿ ಪಂಚಮಹಾ ಪಾಪಗಳನ್ನು ಕೂಡ ಮಾಡಿಬಿಡ್ತಾನೆ. ಈತನಿಂದ ತಪ್ಪಿಸಿಕೊಳ್ಳಲು ಭೂಮಿದೇವಿ ರಸಾತಳವನ್ನ ಸೇರ್ತಾನೆ. ಅಲ್ಲಿಗೆ ಹಿರಣ್ಯಾಕ್ಷ ಬಂದಾಗ ಆ ರಸಾತಳದ ದ್ವಾರದ ಬಳಿಯಲ್ಲಿ ಒಂದು ಶ್ವೇತವರ್ಣದ ವರಹ ಇರುವಂಥದ್ದು. ಆಗ ಹಿರಣ್ಯಾಕ್ಷನಿಗೆ ಗೊತ್ತಾಗುತ್ತೆ, ಇಲ್ಲಿ ಇರುವಂಥದ್ದು ಶ್ವೇತವರ್ಣದ ವರಹವಲ್ಲ, ಬದಲಿಗೆ ವರಹ ರೂಪದಲ್ಲಿ ಇರುವಂಥದ್ದು ಸಾಕ್ಷಾತ್ ವಿಷ್ಣು ಅಂತ ಗೊತ್ತಿರುತ್ತೆ. ಯಾಕಂದ್ರೆ ತನ್ನ ದಿನದ 100 ಹಂದಿಗಳನ್ನ ಮುಗಿಸಿರ್ತಾನೆ. ಆದರೂ ಕೂಡ ಎಚ್ಚರಿಕೆಯನ್ನ ಕಡೆಗಣಿಸಿ ವಿಷ್ಣುವಿನೊಂದಿಗೆ ಯುದ್ಧವನ್ನ ಮಾಡ್ತಾನೆ. ಕಡೆಗೆ ವಿಷ್ಣು ಹಿರಣ್ಯಾಕ್ಷನ ವಧೆಯನ್ನ ಮಾಡಿ ಲೋಕ ಕಲ್ಯಾಣವನ್ನ ಮಾಡುವಂಥದ್ದು. ಈ ಒಂದು ಯಕ್ಷ ಪ್ರಯೋಗದ ನಿರ್ದೇಶನವನ್ನ ಮಾಡಿದವರು ಆದಿತ್ಯ ಅಂಬಲಪಾಡಿ ಮತ್ತು ಆಳ್ವಾಸ್ ದೀಮ್ಕಿಟ ಯಕ್ಷಗಾನ ಅಧ್ಯಯನ ಕೇಂದ್ರ. ಬನ್ನಿ ನೋಡೋಣ ತೆಂಕುತಿಟ್ಟಿನ ಯಕ್ಷ ಪ್ರಯೋಗ ಹಿರಣ್ಯಾಕ್ಷ ವಧೆ. ಮೋದದಿಂದಾಲಿಸಿರಿ ಭೂಮಿಯನಾಥರಿಸಿ ನಿಲ್ತಿಹ ವರಾಹನ ದಿವ್ಯ ಚರಿದೆಯನು खगराज गमन
ಸತ್ಭಾವದಿ ಬಕುತರ ಕವಸುಧಾ ನಿಧೇ ದೇವ ವೈಕುಂಠಪತಿ ಜಗತ್ತಿನುಳಿದನು ಬಯಸಿ ಬಂದಳು ಜಗದ ಜನನಿಯು ಭೂಮಿ ದೇವಿಯು ನಗುವ ಬೀರುತೆ ಹಸಿರ ತುಂಬುದ ಮಾತೃ ಹೃದಯದಲ್ಲಿ ಆದಿಯುಳುಗೋ ಜೀವಾಳಿಯು ದಿಸಲು ಮೇದಿನಿಯ ಮೈಯಾದಳು ಮೇದಿನಿಯ ಮೈಯಾದಳು ಆದಿಯುಳು ಜೀವಾಳಿಯುದ್ದಿಸಲು ಮೇದಿನಿಯ ಮೈಯಾದಳು ಮೇದಿನಿಯ ಮೈಯಾದಳು ಮೇದಿನಿಯ ಮೈಯಾದಳು ಜೀವ ಜಲವನೆ ಹರಿದಳು ಭೂಮಿ ದೇವಿ ಜೀವ ಜಲವನೆ ಜೀವ ಜಲವನೆ ಜೀವ ಜಲವನೆ ಹರಿದಳು ಜೀವ ಜಲವೆನೆ ಜೀವ ಜಲವೆನೆ ಜೀವ ಜಲವನೆ ಹರಿದಳು ಕಾವುತೆಲ್ಲರ ಪೊರೆವಳು ಕಾವುತೆಲ್ಲರ ಪೊರೆವಳು ಜೀವ ಜಲವನೆ ಹರಿದಳು ಕಾವುತೆಲ್ಲರ ಪೊರೆವಳು
ನಮಃ ವರವ ಬೇಡು ಕಂದ ನೂರು ಹಲ್ದಿಯುತ್ತಿದ್ದು ತೇಗುವವರ ನೀಡು ಹೊರ ಶಕ್ತಿಯನ್ನೇ ನೀಡು ತಥಾಸ್ತು ನೂರೊಂದನೇ ಹಲ್ದಿ ನಿಲ್ನ ಸಾವಿನ ರೂಪ ಘೋರಾಯುಧವ ನೀಡುವೆ ಮರಮುಗದಂದರಿ ಮೆರೆದ ನೆಲೆಯರುವರೆ ತುಳಿದ ಶಕ್ತಿಯ ಕೈಗಳು ಸೊಕ್ಕಿಗನ ರಸಿಯೇ ಹರಿಗನು ಲೆಕ್ಕಗೆ ಬರುವೆನು ದಿಕ್ಕಿಗೆ ಬಾ ಬೇಗ ದುರುಳನು ಪಟಳು ತಾಳಲಾರದಿ ಸುರಭಿ ಸಗಿತಲ ನೀಗ ರೂಪವ ಧರಣಿ ದೇವಿಯು ತಾಳ್ದು ಜತನರಿ ಹೊರಡಳಾಗ
ಭೋರಮೇ ಮುಡಿಯ ಬಾಗುತ್ತಲ ಮುಡಿಯ ಬಾಗುತ್ತ ಮುಡಿಯ ಬಾಗುತ್ತ ರಸ ತಳದಿಡಿಗೆ ಸಾಗಿದಳು ಶ್ರೀಹರಿ ಶ್ರೀಹರಿ ರಕ್ಷಿಸು ಮೊರೆಯು ಕೇಳಿಸದೇನು ಭೂಪತಿ ಮೊರೆಯು ಕೇಳಿಸದೇನು ಭೂಪತಿ ಅರಸಿಗಾಗಿ ಹುದಿಯ ಧೋಗತಿ ಕರುಣಿಸೆಲ್ಲುದ ಅಬಲೆ ಹೊಕ್ಕಳು ತಾರಸ ತಳವ ಭೂದೇವಿ ಬಲಿಹೆನು ನಿನ್ನಾದರದಿ ಬೊರೆಯುವೆನು ಅದುರುಳ ನವದಗಿ ಕ್ಷಣ ತಾಳುವೆ ಆದುರುಳ ನವದಗಿ ಕ್ಷಣ ತಾಳುವೆ ಕ್ರೋಧೋತ್ತುಂಗದ ಘೋಡಾಕಾರವ ಭೂದೇವಿ ಬಲಿಹೆನು ನಿನ್ನಾದರದಿ ಬೊರೆಯುವೆನು ಅಂದಿನಿಂದಲೂ ದಿಂದ ದೇಗುವೆ ಅಂದೆ ಬಂದೆ ಜೀವದೋಕ್ಕಿನ ಬತ್ತಡಲು
ನಗುವು ಸಹಜ ಧರ್ಮ, ನಗಿಸುವುದು ಪರಧರ್ಮ. ನಗುವ ಕೇಳುತ್ತಾ ನಗುವುದು ಅತಿಶಯದ ಧರ್ಮ. ನಗುವ ನಗುತ್ತ ನಗಿಸಿ ಬಾಳುವ ವರವಮಿಗೆ ಬೇಡಿಕೋ ಮಂಕುತಿಮ್ಮ. ಇದೀಗ ನೆರೆದಿರುವಂತಹ ನಿಮ್ಮೆಲ್ಲರ ಮುಖದ ಮೇಲೆ ನಗುವನ್ನ ಮೂಡಿಸುವಂತಹ ಪ್ರಯತ್ನವನ್ನ ಮಾಡ್ತಾ ಇದ್ದೇವೆ. ವೇದಿಕೆಯ ಮೇಲೆ ನಮ್ಮ ಸಂಸ್ಥೆಯ ವಿದ್ಯಾರ್ಥಿಗಳು ಬೇರೆ ಬೇರೆ ಬೊಂಬೆಗಳ ಮುಖವಾಡಗಳನ್ನು ಹೊದ್ದುಕೊಂಡು ಈ ವೇದಿಕೆಯ ಮೇಲೆ ಬರ್ತಾ ಇದ್ದಾರೆ. ಇದು ಆಳ್ವಾಸ್ ಸಾಂಸ್ಕೃತಿಕ ವೈಭವ ಬೊಂಬೆ ವಿನೋದಾವಳಿ ನಿಮಗಾಗಿ.
ತಂದನ್ನ ತಾನನ ತನನನ ತಾನನ ತಂದನ್ನ ತಾನನ ತನನನ ತಾನನ ತಂದನ್ನ ತಾನನ ರಾಯಣ ತಂದನ್ನ ನಾರಾಯಣ ತಂದೇನ ತಂದನ್ನ ತಾನನ ತನನನ ತಾನನ ತಂದನ್ನ ತಾನನ ತನನನ ತಾನನ ತಂದನ್ನ ತಾನನ ರಾಯಣ ತಂದನ್ನ ನಾರಾಯಣ ತಂದೇನ ಗಕ್ಕೆ ಹೂವಿ ಕೊಲಿದ ಕವಲು ನಾಮ ಕೊಲಿದ ಗಕ್ಕೆ ಹೂವಿ ಕೊಲಿದ ಕವಲು ನಾಮ ಕೊಲಿದ ಸೋಲಿಗರ ಬಾಲೆ ಕೊಲಿದ ರಂಗಧಾಮ ತಂದನ್ನ ನಾರಾಯಣ ತಂದೇನ ಆಧಾರವಾಗೋ ದೊರೆಯೇ ಆದಿನಾರಾಯಣನೇ ಆಧಾರವಾಗೋ ದೊರೆಯೇ ಆದಿನಾರಾಯಣನೇ ವೇದನಗಿರಿ ವೆಂಕಟರಮಣ ತಂದನ್ನ ನಾರಾಯಣ ತಂದೇನ ತನ್ನನ್ನ ತಾನನ ತನ್ನನ್ನ ತಾನನ ತನ್ನನ್ನ ತಾನನ ತನ್ನನ್ನ ತಾನನ ತನ್ನನ್ನ ತಾನನ ನಾರಾಯಣ ತಂದನ್ನ ನಾರಾಯಣ ತಂದೇನ ತಂದನ್ನ ತಾನನ ನಾರಾಯಣ ತಂದನ್ನ ತಾನು ತಂದಾನು ತನಂದನಾನಿ ತಾನು ತಾನು ತಂದಾನು ತನಂದನಾನಿನು ಕಟ್ಟುಬೆವು ನಾವು ಹೊಸ ನಾಡೊಂದನ್ನ ರಸದ ಬೀಡೊಂದನ್ನ ಹೊಸ ನೆತ್ತರು ಉಕ್ಕಿ ಆರಿ ಹೋಗುವ ಮುನ್ನ ಹರೆಯದಿ ಮಾಂತ್ರಿಕನ ಮಾಟ ಮಸಳುವ ಮುನ್ನ ಉಲ್ಲಾಸ ಉತ್ಸಾಹ ಉತ್ತುಂಗ ವೀಚಿಗಳ ಈ ಕ್ಷುಬ್ಧ ಸಾಗರವು ಬತ್ತಿ ಹೋಗುವ ಮುನ್ನ ಕಟ್ಟುಬೆವು ನಾವು ಹೊಸ ನಾಡೊಂದನ್ನ ರಸದ ಬೀಡೊಂದನ್ನ ಎನ್ನುವಂತಹ ಆಶಯವನ್ನ ವ್ಯಕ್ತಪಡಿಸಿಕೊಳ್ತಾ ಈ ದಿನದ ಸಾಂಸ್ಕೃತಿಕ ವೈಭವ ಕಾರ್ಯಕ್ರಮವನ್ನ ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೇವೆ. ಈ ಸಾಂಸ್ಕೃತಿಕ ವೈಭವ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗೆ ಇದ್ದಂತಹ ಮಾಜಿ ಸಂಸದರು ಆಗಿರುವಂತಹ ಸನ್ಮಾನ್ಯ ನಳಿನ್ ಕುಮಾರ್ ಕಟೀಲ್ ಇವರಿಗೆ ನೆರೆದಿರುವಂತಹ ಸಮಸ್ತರ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಅದೇ ರೀತಿ KM ನಟರಾಜ್ ಸರ್ ಇವರಿಗೂ ಕೂಡ ಈ ಸಮಯದಲ್ಲಿ ವೇದಿಕೆ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಜೊತೆಗೆ ಆಳ್ವಾಸ್ ಸಾಂಸ್ಕೃತಿಕ ವೈಭವ ಕಾರ್ಯಕ್ರಮದ ರೂವಾರಿ ಆಳ್ವಾಸ್ ವಿದ್ಯಾಸಂಸ್ಥೆಗಳ ಅಧ್ಯಕ್ಷರು ಆಗಿರುವಂತಹ ಡಾಕ್ಟರ್ ಎಂ ಮೋಹನ್ ಆಳ್ವಾಸ್ ಸರ್ ಇವರಿಗೂ ಕೂಡ ಕೃತಜ್ಞತೆಗಳನ್ನು ಅರ್ಪಿಸಿಕೊಳ್ತಾ ಸುಂದರವಾದಂತಹ ಸಾಂಸ್ಕೃತಿಕ ವೈಭವ ಕಾರ್ಯಕ್ರಮವನ್ನ ಕಣ್ತುಂಬಿಕೊಂಡಂತಹ ಸಜ್ಜನ ಪ್ರೇಕ್ಷಕ ವೃಂದಕ್ಕೂ ವಂದನೆ ಅಭಿವಂದನೆ. ಶುಭರಾತ್ರಿ. ಅಲ್ಲ ದೇಶ ವಿದೇಶಗಳಲ್ಲಿ ಹಲವಾರು ಪ್ರದರ್ಶನಗಳನ್ನು ನೀಡಿದ ಆಳ್ವಾಸ್ ವಿದ್ಯಾಸಂಸ್ಥೆಯ ಆಳ್ವಾಸ್ ಸಾಂಸ್ಕೃತಿಕ ವೈಭವಕ್ಕೆ ಹನುಮಗಿರಿಯ ಬ್ರಹ್ಮಕಲಶೋತ್ಸವದ ಲವವೇದಿಕೆ ಇಂದು ಸಾಕ್ಷಿಯಾಯಿತು. ಈ ದಿನ ಲವವೇದಿಕೆಯಲ್ಲಿ ಆಳ್ವಾಸ್ ಸಾಂಸ್ಕೃತಿಕ ವೈಭವ ಕಾರ್ಯಕ್ರಮವನ್ನು ಪ್ರಸ್ತುತಪಡಿಸಿ ಸಾಂಸ್ಕೃತಿಕ ರಸದೌತಣವನ್ನು ನೀಡಿದ ಆಳ್ವಾಸ್ ವಿದ್ಯಾಸಂಸ್ಥೆಯ ಸಂಸ್ಥಾಪಕರಾದ ಮೋಹನ್ ಆಳ್ವಾಸ್ ಸರ್ ಹಾಗೂ ವಿದ್ಯಾರ್ಥಿಗಳಿಗೆ ಬ್ರಹ್ಮಕಲಶೋತ್ಸವ ಸಮಿತಿ ಹಾಗೂ ಸಾಂಸ್ಕೃತಿಕ ಸಮಿತಿಯ ಪರವಾಗಿ ಧನ್ಯವಾದಗಳನ್ನು ಸಮರ್ಪಿಸುತ್ತಿದ್ದೇವೆ. ಉತ್ತಮವಾದ ವೇದಿಕೆಯನ್ನು ನಿರ್ಮಿಸಿದ SGK ಮಿಜಾರ್ ಇವರಿಗೂ ಕೂಡ ತುಂಬು ಹೃದಯದ ಧನ್ಯವಾದಗಳು. ಧ್ವನಿ ಮತ್ತು ಅಚ್ಚುಕಟ್ಟಾದ ಬೆಳಕಿನ ವ್ಯವಸ್ಥೆಯನ್ನು ಮಾಡಿದಂತಹ ಪ್ರಸಾದ್ ಸೌಂಡ್ಸ್ ಕಾವೂರು ಇವರಿಗೂ ಕೂಡ ಮನದಾಳದ ವಂದನೆಗಳು. ನೇರ ಪ್ರಸಾರ ಸುದ್ದಿವಾಹಿನಿಗೆ ಧನ್ಯವಾದಗಳನ್ನು ಸಮರ್ಪಿಸುತ್ತಾ ಇದ್ದೇವೆ ಮತ್ತು ಎಲ್ಲ ಮಾಧ್ಯಮ ಮಿತ್ರರಿಗೂ ಕೂಡ ಮನದಾಳದ ವಂದನೆಗಳು, ಅಭಿನಂದನೆಗಳು. ಇಷ್ಟು ಹೊತ್ತು ತಾಳ್ಮೆಯಿಂದ ಕಾರ್ಯಕ್ರಮವನ್ನು ಆನಂದಿಸಿ ಪ್ರೋತ್ಸಾಹಿಸಿದ ಎಲ್ಲ ಪ್ರೇಕ್ಷಕ ಬಂಧು ಭಗಿನಿಯರಿಗೆ ಅನಂತ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಈ ಎಲ್ಲ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ನಿರ್ವಹಿಸಿದ ಸಾಂಸ್ಕೃತಿಕ ಸಮಿತಿಯ ಸಂಚಾಲಕರು ಹಾಗೂ ಸರ್ವ ಸದಸ್ಯ ಬಂಧುಗಳಿಗೆ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಪ್ರತ್ಯಕ್ಷ ಹಾಗೂ ಪರೋಕ್ಷವಾಗಿ ಸಹಕರಿಸಿದ ಎಲ್ಲರಿಗೂ ವಂದನೆಗಳು, ಅಭಿನಂದನೆಗಳು. ಥ್ಯಾಂಕ್ ಯು ಆಲ್.